ಸರ್ ಮಧ್ಯದಲ್ಲಿ ಮೊನ್ನೆ ಯಾವಾಗಲೂ ಅದು ಯಾವುದೋ ಹಳೆ ಇಂಟರ್ವ್ಯೂ ಏನೋ ತೊಗೊಂಡು ಬೇರೆ ತೆಗೆದು ಹಾಕಿದ್ರು ಅಂತ. ನನಗೆ ಹಕ್ಕಿಲ್ವಾ? ನಾನು ಕರ್ನಾಟಕದವನಲ್ವಾ? ಕನ್ನಡದ ಬಗ್ಗೆ ನನಗೆ ಏನಾದರೂ ಅಭಿಪ್ರಾಯ ಇರ್ಲಿಕ್ಕೆ ಹಕ್ಕಿಲ್ವಾ ನನಗೆ? ಏನು ಕೊಡಗಿನವರಾದರೆ ಕನ್ನಡದವ್ರಲ್ವಾ ನಾವು? ರಿಷಬ್ನ ನಾನು ಭೇಟಿ ಆದಾಗ ಹಾಗೆ ನನಗಂತೂ ಇವನು ಇಂಟ್ರೆಸ್ಟಿಂಗ್ ಮ್ಯಾನ್. ಅವರು ನನ್ನ ಮುಖ ನೋಡಿಬಿಟ್ಟು ಯು ಹ್ಯಾವ್ ಅ ವೆರಿ ಕಮಲ್ ಹಾಸನ್ ಟೈಪ್ ಫೇಸ್ ಅಂತ ಹೇಳಿದರು. ನನಗೆ ಅದು ಅರ್ಥ ಆಗಿಲ್ಲ. ಮನೆಗೆ ಹೋಗ್ಬಿಟ್ಟು ನಾನು ಹಿಂಗೆ ನೋಡ್ಬೇಕಾದ್ರೆ ಹೌದಲ್ವಾ, ಕೆಲವೊಂದು ಆ್ಯಂಗಲಿಂದ ಕಮಲ್ ಸರ್ ಥರನೇ ಇದ್ದೀನಿ ನಾನು ಅಂತ. ಒಂದು ಲೈನ್ ಬರುತ್ತಲ್ಲ ಕಾಂತಾರಕ್ಕೆ, ಇದು ಕುಲಕ್ಕೆ ಕೇಳಿಸಿದಂಥ ಕಳಂಕವನ್ನು ಅಂತ. ಅದರಲ್ಲೊಂದು ಒಂದು ಮಿಸ್ಟೇಕ್ ಇದೆ ನಂದು. ಆ್ಯಕ್ಚುಲಿ ಒರಿಜಿನಲ್ ಪೈಲಟ್ ಮಾಡಿದ್ರಲ್ಲಿ ಕುಲಕ್ಕೆ ಅಂಟಿದ ಕಲಂಕವನ್ನು ಅಂತ ಹೇಳಿದ್ದೀನಿ, ಹಿಂದಿ ಪ್ರೊನೌನ್ಸಿಯೇಷನ್ ಬಂದ್ಬಿಡ್ತು. ವಾಸ್ ಅನ್ಕಂಫರ್ಟಬಲ್ ಬೀಯಿಂಗ್ ಮೈ ಸೆಲ್ಫ್. ಅಂದರೆ ಪಾತ್ರ ಮಾಡ್ತಾ ಇದ್ದೆ ನಾನು, ಬಟ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಟು ಬಿ ಯುವರ್ ಸೆಲ್ಫ್ ನಾನು ತುಂಬ ಸೆಲ್ಫ್ ಕಾನ್ಷಿಯಸ್ ಆಗಿದ್ದೆ. ಅದೆಲ್ಲ ಫಿಯರ್ಸ್ ಇತ್ತು. ಕೈಯಲ್ಲಿ ಬಿಲ್ಲು ಬಾಣ ಎಲ್ಲ ಬಿಸಾಕ್ಬಿಟ್ಟು ಅರ್ಧ ಟೈಮ್ ಇಳಿದ್ಬಿಟ್ಟಿದ್ದೆ ನಾನು. ಅದಕ್ಕೆ ಏನಾಗಿಲ್ಲ, ಸ್ವಲ್ಪ ಸಿಟ್ಟು ಬಂತು ನನಗೆ. ನಿಮಗೆ ಯಾರು ಹೇಳಿದ್ದಿದ್ದಲ್ಲ? ಅದಾದಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಸೈಲೆಂಟಾಗಿ 300-400 ಜನ ಕೆಲಸ ಮಾಡಿದ್ದಾರೆ. ಅದು ನನ್ನ ಅಚೀವ್ಮೆಂಟ್, ಲೈಫಲ್ಲಿ ಸರ್ವಶ್ರೇಷ್ಠ ಅಚೀವ್ಮೆಂಟ್ ಅದೇ. ಶೆಟ್ರು ಬಂದ್ಬಿಟ್ಟು ಒಳ್ಳೆಯದಾಯ್ತು ನೀವು ಬೈದಿದ್ದು, ನಿಮಗೂ ಸೇರಿಸಿ ಬೈದಿದ್ದು. ಹಾಯ್ ಹಲೋ ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನೇ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಆ್ಯಕ್ಚುಲಿ ಇವತ್ತು ಈ ಶೋನಲ್ಲಿ ಇವರು ಬಂದು ನನ್ನ ಜೊತೆ ಕೂತ್ಕೊಂಡು ಒಂದು ಪಾಡ್ಕಾಸ್ಟ್ ಮಾಡ್ತಾರೆ ಅಂತ ನನಗೆ ನಿಜವಾಗ್ಲೂ ನಂಬಕ್ಕಾಗ್ತಾನೆ ಇಲ್ಲ. ಇದೊಂಥ ಪರಮಾಶ್ಚರ್ಯವಾಗಿರುವಂಥ ಒಂದು ಸಂದರ್ಭ, ಸನ್ನಿವೇಶ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂತಂದರೆ ಇತ್ತೀಚೆಗೆ ರೀಸೆಂಟಾಗಿ ನೋಡಿದಂಥ ಸಿನಿಮಾ ಅಂದರೆ ಕಾಂತಾರದ ಸಿನಿಮಾದ ರಿಷಬ್ ಶೆಟ್ಟಿ ಅವ್ರನ್ನ ಇಂಟರ್ವ್ಯೂ ಈ ಸಿನಿಮಾ ಮಾಡಿರಲಿಲ್ಲ, ಭಾಗ 1ಕ್ಕೆ ಮಾಡಿದ್ದೆ. ಅದಾದಮೇಲೆ ಮೊನ್ನೆ ಅರವಿಂದ್ ಕಶ್ಯಪ್ನೂ ಕೂಡ ಒಂದು ಸಂದರ್ಶನ ಪಾಡ್ಕಾಸ್ಟ್ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಇಂಥ ಒಂದು ಮ್ಯಾಗ್ನಮ್ ಓಪಸ್ ಕನ್ನಡದ ಹೆಮ್ಮೆಯ ಕಾಂತಾರ ಸಿನಿಮಾದಲ್ಲಿ ರಾಜನಾಗಿ ನಮ್ಮ ಕನ್ನಡದವರೇ ಆಗಿರುವಂಥ ಗುಲ್ಶನ್ ದೇವಯ್ಯ ಅವರು ಇವತ್ತು ನನ್ನ ಜೊತೆ ಪಾಡ್ಕಾಸ್ಟ್ನಲ್ಲಿ ಗೋಲ್ಡ್ ಕ್ಲಾಸಲ್ಲಿ ಇದ್ದಾರೆ ಅಂತಂದರೆ ಅದು ನಮಗೊಂದು ಹೆಮ್ಮೆಯ ವಿಷಯನೇ. ಸೊ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮಚ್. ಇದು ನಿಮ್ಮ ಗೋಲ್ಡ್ ಕ್ಲಾಸಲ್ಲಿ ಇದು ಸೀಟೆಲ್ಲ ಹಿಂಗೆ ಬರಲ್ವಾ? ಗೋಲ್ಡ್ ಕ್ಲಾಸ್ ಅಂತ ಬರೀ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ ನೀವು. ಹಿಂಗೆಲ್ಲ ಬರಬೇಕು. ನಾನೇನೋ ಗೋಲ್ಡ್ ಕ್ಲಾಸ್ ಅಂದರೆ ಹಿಂಗೆ ಕುತ್ಕೊಂಡು ಮಾತಾಡೋಣ ಆರಾಮಾಗಿ, ಇಲ್ಲೇನಾದರೂ ಒಂದು ತರಿಸ್ಕೊಂಡು ಇಲ್ಲ ಪಾಪ್ಕಾರ್ನು ಅದೇನಾದರೂ ಸಮೋಸ ಗಿಮೋಸ ಇಟ್ಕೊಂಡು ಹಿಂಗೆ ಕಾಲು ಚಾಚ್ಕೊಂಡು ಮಾತಾಡೋಣ ಅಂತಿದ್ದೆ. ಬಟ್ ಓಕೆ, ಪರವಾಗಿಲ್ಲ. ದಟ್ಸ್ ಅ ವೆರಿ ಗುಡ್ ಅಡ್ವೈಸ್ ಆ್ಯಕ್ಚುಲಿ. ಈಗ ನೀವು ಹೇಳಿದ್ಮೇಲೆ ನೆಕ್ಸ್ಟ್ ನಾನು ರಿಕ್ಲೈನರ್ ಚೇಸ್ ಹಾಕ್ಸ್ಬೇಕು ಅನ್ಸುತ್ತೆ. ಹೌದು, ನನಗೊಂದು ಇದಿದೆ. ನಾವು ಇನ್ನೊಂದು ಕೆಲಸ ಏನು ಮಾಡ್ಬೋದು ಅಂದರೆ ರಿಕ್ಲೈನರ್ ಹಾಕ್ಸ್ಬಿಡಿ, ಹಾಗೆ ಪೆಡಿಕ್ಯೂರ್ ಮಾಡ್ತಾ ಇನ್ನೊಂದು ಮಸಾಜ್ ಮಾಡ್ತಾ ಕೆಳಗಿಂದ ಕ್ಯಾಮ್ರಾ ಆ್ಯಂಗಲ್ ಸರ್ ಪೆಡಿಕ್ಯೂರ್ ಇರ್ತದೆ, ಹಿಂಗೆ ಇಷ್ಟೇ ಕಾಣೋದು ಕೆಳಗಿಂದ ಹಿಂಗೆ ಕ್ಯಾಮ್ರಾ, ಅಲ್ಲಿ ಮೇಲಿಂದ ನಾನು ಮಸಾಜ್ ಮಾಡ್ತಾ ಇರ್ತಾರೆ. ಸರ್ ಪೆಡಿಕ್ಯೂರ್ ಮಾಡ್ಸೋಕ್ಕೆ ಕನಕಾವತಿನ ಕರ್ಕೊಂಬರಕ್ಕಲ್ಲ ಸರ್? ಬೇಡ, ನಾವು ಮಾಡ್ಕೊಳ್ಳೋದು. ಹುಡುಗರು ಅವರೆಲ್ಲ ಕೆಲಸ. ಸೊ ವೆಲ್ಕಮ್ ಟು ದ ಶೋ. ಎಲ್ಲ ಕಾನ್ಶಿಯಸ್ ಆಗಿಬಿಡ್ತಾರೆ. ವಾವ್, ಎಷ್ಟು ಚಂದ ಕನ್ನಡ ಮಾತಾಡ್ತೀರಾ, ನನಗದು ಪರಮಾಶ್ಚರ್ಯ ಅಂತ. ನಾನು ಹುಟ್ಟಿದ್ದು ಬೆಳೆದಿದ್ದು ಇಲ್ಲೇ, ನಾವು ಕೊಡಗಿನವರು. ಬಟ್ ನನ್ನ ಜನ್ಮ ಇಲ್ಲೇ ಬೆಂಗಳೂರಲ್ಲಾಗಿದ್ದು, ಜಾಲಹಳ್ಳಿಯಲ್ಲಿ ಹುಟ್ಟಿದ್ದು, BL ಕ್ಯಾಂಪಸ್ಸಲ್ಲಿ ಬೆಳೆದಿದ್ದು. 30 ವರ್ಷ ನಾನು ಬೆಂಗಳೂರಲ್ಲಿ ನಾನು ಹುಟ್ಟಿದ್ದು ಬೆಳೆದಿದ್ದು, ಓದಿದ್ದು. ನನ್ನ ಪ್ರೈಮರಿ ಎಜುಕೇಷನಿಂದ ಹಿಡಿದು ನನ್ನ NIFT ಗ್ರ್ಯಾಜುಯೇಷನ್ ತನಕ ನಾನು ಬೆಂಗಳೂರಲ್ಲೇ ಇದ್ದಿದ್ದು. 2008ರಲ್ಲಿ ನಾನು ಮುಂಬೈಗೆ ಶಿಫ್ಟ್ ಆಗಿದ್ದು. 2008 17 ವರ್ಷದಿಂದ ನಾನು ಮುಂಬೈಲಿ ಇದ್ದೀನಿ. ಇವಾಗ ನನ್ನ ಮನೆ ಅಲ್ಲಿರೋದು, ನನ್ನ ಮೇಲೆ ಅಲ್ಲಿ ಇವಾಗ. ಬಟ್ ನನ್ನ ಇದು ಜನ್ಮಭೂಮಿ ಕರ್ನಾಟಕ ಅಲ್ಲ ಸರ್. ಬಟ್ ಈಗ ನೀವು ಕೊಡಗು ಕರ್ನಾಟಕ ಸೇರಿದ್ದಲ್ಲ, ಸೊ ನಾವು ಕರ್ನಾಟಕ ಅಲ್ಲ, ಹುಟ್ಟಿದ್ದು ಎಲ್ಲ ಬೆಂಗಳೂರು ಅಂದರೆ. ಬಟ್ ಈಗ ನೀವು ಬೆಂಗಳೂರಲ್ಲಿ ಅಂದರೆ ಓದಿದ್ದೆಲ್ಲ ಸೆಂಟ್ ಜೋಸೆಫ್ಸ್? ನಾನು ಫಸ್ಟ್ ಕ್ಲೂನಿ ಕಾನ್ವೆಂಟ್ ಜಾಲಹಳ್ಳಿಗೆ ಹೋಗಿದ್ದೆ. ಅದಾದ್ಮೇಲೆ ಸೆಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲು, ಅದಾದ್ಮೇಲೆ BEL ಪ್ರಿ ಯೂನಿವರ್ಸಿಟಿ ಕಾಲೇಜು, ಅಲ್ಲಿ ಹೊಡೆದೆ. ಆಮೇಲೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಮಾಡ್ಕೊಂಡು ಪಾಸ್ ಮಾಡಿಕೊಂಡೆ. ಆಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಚೆನ್ನೈ 3 ಮಂತ್ಸು ಅವರು ಟ್ರಾನ್ಸ್ಫರ್ ಕೊಡಲಿಲ್ಲ, ಮತ್ತೆ ಎಂಟ್ರೆನ್ಸ್ ಬರ್ಬಿಟ್ಟು ಪಾಸ್ ಮಾಡಿಬಿಟ್ಟು ಬ್ಯಾಂಗ್ಳೂರಲ್ಲಿ ಸೆಂಟರ್ ಓಪನ್ ಆದಾಗ ಅಲ್ಲಿ ಅದು 3 years ಕೋರ್ಸ್ ಮಾಡಿದೆ. ಬಟ್ ವಾಟ್ ಮೇಡ್ ಯು ಲೈಕ್ ನಾನು ಆ್ಯಕ್ಟರ್ ಆಗ್ತೀನಿ ಅಂತನೋ ಅಥವಾ ಮಾಡಲಿಂಗ್? ಇಲ್ಲ, ಮಾಡಲಿಂಗಲ್ಲಿ ಒಂದು ಚೂರು ಇಂಟ್ರೆಸ್ಟ್ ಇಲ್ಲ. ಮಾಡಲಿಂಗ್ ಎಲ್ಲ ಹೇಳಿದ್ ನೀವು, ನನಗೆ ಅದರಲ್ಲಿ ಏನು ಚೂರು ಇಂಟ್ರೆಸ್ಟ್ ಇರಲಿಲ್ಲ. ಫ್ಯಾಷನಲ್ಲಿ ರುಚಿ ಇತ್ತು, ನನಗೆ ಅಭಿರುಚಿ ಇತ್ತು. ನಾನು ಅದನ್ನೇ ತುಂಬ ವರ್ಷ, ನಾನು ಆಲ್ಮೋಸ್ಟ್ 10-12 years ನಾನು ಮಾಡಿದ್ದೀನಿ. ಐ ರಿಯಲಿ ಎಂಜಾಯ್ಡ್ ಇಟ್. ನಾನು ಗ್ರ್ಯಾಜುಯೇಷನ್ ಕಲೆಕ್ಷನ್ಗೆ ತುಂಬ ಅವಾರ್ಡ್ಸ್, ಪ್ರಶಸ್ತಿ, ನ್ಯಾಷನಲ್ ಲೆವೆಲ್ ಪ್ರಶಸ್ತಿ ಎಲ್ಲ ತೊಗೊಂಡಿದ್ದೀನಿ. ನಾನು ಕ್ರಿಯೇಟಿವ್ ಫೀಲ್ಡಲ್ಲಿ ನಾನು ಮನೇಲಿ ಬೆಳೆದಿದ್ದೆ. ನಮ್ಮ ತಂದೆ ತಾಯಿ ಇಬ್ಬರು ಸಂಗೀತ, ನಾಟಕ, ಪೇಂಟಿಂಗ್ಸು, ಕವನ ಬರೆಯೋದು, ಪದ್ಯ ಬರೆಯೋದು, ಹಾಡುಗಳು ಬರೆದು ಅದಕ್ಕೆ ರಾಗ ಹಾಕೋದು, ಇದೇ ಎನ್ವೈರ್ಮೆಂಟಲ್ಲಿ ನಾನು ಹುಟ್ಟಿದ್ದು ಬೆಳೆದಿದ್ದು. ಹಿಂದಿ ಚಲನಚಿತ್ರ ಸಂಗೀತದ ಬಗ್ಗೆ ತುಂಬ ರುಚಿ ಇತ್ತು ನಮ್ಮ ಮನೆಯಲ್ಲಿ, ನಮ್ಮ ಅಪ್ಪ ಅಮ್ಮನಿಗೆ. ಅದೇ ನಾನು ಹಾಡುಗಳನ್ನ ಕೇಳ್ಕೊಂಡೆ ನಾನು ದೊಡ್ಡವನಾಗಿದ್ದು.
ನಾನು ಹುಟ್ಟಿದ ಕಾಲದಲ್ಲಿ ಪ್ಯಾನ್ ಇಂಡಿಯಾ ಏನಿಲ್ಲ, ಹಿಂದಿ ಎಲ್ಲ ಇಂಡಿಯಾ pan ಅಷ್ಟೇ. India. Yeah, ಅಲ್ಲ, ಹಿಂದಿ ಫಿಲ್ಮ್ ಎಲ್ಲ ಕಡೆ ನೋಡ್ತಾ ಇದ್ದಾರೆ. ಇವಾಗ ಅಮಿತಾಬ್ ಬಚ್ಚನ್ ಯಾರಂದ್ರೆ ಯಾವ ಹಳ್ಳಿಲೂ ಹುಬ್ಬಳ್ಳಿಗೆ ಹೋದ್ರೂ ಅವ್ರಿಗೆ ಗೊತ್ತಿತ್ತು ಅಮಿತಾಬ್ ಬಚ್ಚನ್ ಯಾರಂತ. ಈಗ ನೀವು ರೂರ್ಕೆಲಾಗ್ ಹೋದ್ರೆ ರಿಷಬ್ ಶೆಟ್ಟಿ ಯಾರು ಅಂತ ಗೊತ್ತಿದೆ. ಈಗ ಕಾಲ ಬದಲಾಗಿದೆ. ಈಗ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ನಮಗೆ ಅವಾಗ ನಾನು 78 ಅಲ್ಲಿ ಹುಟ್ಟಿದಲ್ಲ, ನಮಗೆ ಹಿಂದಿ ಸಿನಿಮಾನೇ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್. ಸೊ ಹಿಂದಿ ಹಾಡುಗಳು, ಹಿಂದಿ ಸಿನಿಮಾ ಎಲ್ಲ ನಾವು ಭಾಳ ಖುಷಿಯಿಂದ ನೋಡ್ತಾ ಇದ್ವಿ. ನನಗೆ ಅದೇ ಇಂಟ್ರೆಸ್ಟ್ ಇತ್ತು, ನಾನು ಮಾಡೋ ಸಿನಿಮಾ ಎಲ್ಲರೂ ನೋಡ್ಬೇಕಂತ. ಸೊ ಹಾಗೆ ಬೆಳೆದಿದ್ದು. ಆಮೇಲೆ ಇನ್ನೇನೋ ಕೇಳಿದ್ರಲ್ಲ, ಸೊ ಈ ಕ್ರಿಯೇಟಿವ್ ಇದ್ರ ಸ್ಕೂಲಲ್ಲೇ ನಾನು ಕ್ಲೂನಿಯಲ್ಲಿ ಓದಬೇಕಾದ್ರೆ ನನಗೆ ನಾಟಕ ಮಾಡೋದು, ಸಣ್ಣ ಸಣ್ಣ ಸ್ಕೆಚಸ್ಸು, ಸ್ಕಿಟ್ಸ್ ಮಾಡೋದು, ಪೇಂಟಿಂಗ್ ಕಾಂಪಿಟೇಷನ್ ಹೋಗೋದು, ಈವನ್ ಸಂಗೀತ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಿದ್ದೆ. ಬಟ್ ಹಾಡಿನ ಬಗ್ಗೆ ಅಪ್ಪ ಅಮ್ಮನಿಗೆ ತುಂಬ ಇದಿತ್ತು. ಅವರು ಚೆನ್ನಾಗಿ ಹಾಡ್ತಾರೆ, ಎಲ್ಲ ಕಂಪೋಸ್ ಎಲ್ಲ ಮಾಡ್ತಾರೆ. ಅಷ್ಟೊಂದು ನನಗೆ ಸಂಗೀತದ ಮೇಲೆ ಅಷ್ಟೊಂದು ರುಚಿ ಇರಲಿಲ್ಲ. ಬಟ್ ಇಲ್ಲ ಅಂತಲೂ ಇಲ್ಲ, ಐ ರಿಯಲಿ ಎಂಜಾಯ್. ಕುಲಶೇಖರನ್ಕಿಂತ ಚೆನ್ನಾಗಿ ಹಾಡ್ತೀನಿ ನಾನು. ಸರ್ ಅದಂತೂ ನಿಜ ಹೇಳ್ತೀನಿ, ದಟ್ ವಾಸ್ ಸೋ ಸರ್ಪ್ರೈಸಿಂಗ್ ಅಂತಂದ್ರೆ ಹಾಡುವಾಗ ನನಗೆ ಹಾಡೋದು ತುಂಬ ಕಷ್ಟ ಇತ್ತು. ಯಾರೋ ಕೇಳಿದ್ರು ನಿಮಗೆಲ್ಲ ಕಷ್ಟವಾದ ಸೀನ್ ಯಾವ್ದಂತ, ನಾನು ಕುದುರೆ ಸೀನ್ ಅನ್ಕೊಂಡಿದ್ದೆ. ಇವಾಗ ನನಗಂತೂ ಅದು ಕೆಟ್ಟದಾಗ ಹಾಡೋದೇ ಎಲ್ಲಕ್ಕಿಂತ. ಅಲ್ಲ, ಇಷ್ಟು ಮ್ಯೂಸಿಕ್ ಟೇಸ್ಟ್ ಇತ್ತು ಅಂತಂದ್ರೆ ಅದನ್ನ ಕೆಡದಾಗ ಹಾಡು ಅಂತಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಆಕ್ಚುಲಿ. ಸ್ವಲ್ಪ ಅದು ಡಬ್ಬಿಂಗಲ್ಲಿ ಸರ್ ಮಾಡಿದ್ದು. ಅಲ್ಲಿ ಹಾಡಿದಾಗ ಎಲ್ಲೆಲ್ಲೋ ಸ್ವರ ಬಿದ್ಬಿಡ್ತಾ ಇತ್ತು, ಕರೆಕ್ಟಾಗಿ ಬಿದ್ಬಿಡ್ತಾ ಇತ್ತು. ಬಟ್ ವೆನ್ ಯು ಸೆಡ್ ಲೈಕ್ ಈಗ ಅಪ್ಪ ಅಮ್ಮ ಎಲ್ಲ ಅಂದ್ರೆ ಥಿಯೇಟ್ರಿಕಲ್ ಆ್ಯಂಡ್ ಮ್ಯೂಸಿಕಲ್ ಇನ್ಫ್ಲೂಯೆನ್ಸ್ ಇರಬೇಕಾದ್ರೆ ಕರ್ನಾಟಕದಲ್ಲಿ ಇದ್ದು ಕನ್ನಡ ಸಿನಿಮಾಗಳಿಗೆ ಇನ್ಕ್ಲಿನೇಷನ್ ಅಂದ್ರೆ ಹೋಗಬೇಕು ಅಂತ ಎಲ್ಲೂ ಮನ್ಸಲ್ಲಿ ಬರಲೇ ಇಲ್ಲ. ನನಗೆ ನಿಜ ಸತ್ಯ ಹೇಳ್ಬೇಕಂದ್ರೆ ಅದು ಮನ್ಸಲ್ಲಿ ಬರಲಿಲ್ಲ. ಅದು ಇಷ್ಟ ಇಲ್ಲ ಅಂತಲ್ಲ, ನಾನು ಹೇಳಿದ್ದು ನನಗೆ ನಾನು ಮಾಡೋ ಸಿನಿಮಾ ಎಲ್ಲರೂ ನೋಡಬೇಕು. ನಾನು ಹುಟ್ಟಿದ ಕಾಲದಲ್ಲಿ 80s 90s ಅಲ್ಲಿ ಪ್ಯಾನ್ ಇಂಡಿಯಾ ಹಿಂದಿ ಸಿನಿಮಾ. ಸೊ ಅದಕ್ಕೆ ಅದ್ರ ಮೇಲೇ ಇಂಟ್ರೆಸ್ಟ್ ಇತ್ತು. ನಾನು ಹೋಗಬೇಕು, ನಾನು ಮಾಡಬೇಕು, ನಾನು ಸಿನಿಮಾ ಆ್ಯಕ್ಟರ್ ಆಗಬೇಕು ಅಂತ ಇದ್ದಿದ್ದೆ. ನಾನು ಅಲ್ಲಿ ಸೇರ್ಕೊಂಡು ಆಗಬೇಕು ಅಂತ. ಹಾಗೆ ಬೆಳೀತಾ ಬೆಳೀತಾ ಆ್ಯಕ್ಚುಲಿ ಲೂಸಿಯಾ ಫಸ್ಟ್ ಆಫರ್ ಆಗಿತ್ತು ನನಗೆ ಕನ್ನಡದಲ್ಲಿ. ಪವನ್ ಕುಮಾರ್ ನಾಟಕದವನು, ನಮ್ಮವನು. ಅವನು ಫೋನ್ ಮಾಡಿ ಹೀಗೆ ಆಗಿದೆ ಅಂತ, ನಾನು ಈ ಥರ ಒಂದು ಮಾಡ್ತಾ ಇದ್ದೀನಿ. ನಾನು ಹೇಳಿದ ಕಾನ್ಸೆಪ್ಟ್ ಎಲ್ಲ ತುಂಬ ಚೆನ್ನಾಗಿದೆ, 1 ವರ್ಷ ಬೇಕು ನಿಂದು, ಯಾಕಂದ್ರೆ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಅಂತ. ಏನ್ ರೋಲ್ಗೆ ಸರ್? ಮೇನ್ ರೋಲ್ಗೆ. ಓಕೆ. ಆಮೇಲೆ ನಾನು ಹೇಳಿದೆ, ನಾನು ಈಗ ತಾನೇ ಒಂದು ಹೆಜ್ಜೆ ಇಟ್ಟಿದ್ದೀನಿ ಇಲ್ಲಿ, ನಾನು ಒಂದು ಫೌಂಡೇಶನ್ ಮಾಡಲಿಕ್ಕೆ ನನಗೆ 2ನೇ ಹೆಜ್ಜೆ ಇಡೋ ಅವಕಾಶ ಬಂದಿದೆ. ಸೊ ಈ ಥರ ಇರಬೇಕಾದ್ರೆ ಈ ಅವಕಾಶನ ನಾನು ಕಳ್ಕೊಂಡ್ರೆ ಅದು ಸ್ಟುಪಿಡಿಟಿ ಆಗುತ್ತೆ. 1 ವರ್ಷ ಬಿಟ್ಕೊಡೋದು ಕಷ್ಟ ಆಗುತ್ತೆ. ದೆನ್ ಓಕೆ, ಅದು ಆಗೋದಿಲ್ಲ ಅಂತ ಈವೆಂಟ್ ಹೆಡ್. ಅಫ್ಕೋರ್ಸ್ ದಟ್ ಫಿಲ್ಮ್ ವಾಸ್ ವೆರಿ ಸಕ್ಸಸ್ಫುಲ್, ಅದಿದಲ್ಲ, ಏನು ಬೇಜಾರಿಲ್ಲ. ಬಟ್ ಆವಾಗ ನನಗನ್ಸಿದ್ದು ಒಂದು ಫೌಂಡೇಶನ್ ಮಾಡ್ಕೊಂಡ್ಬಿಟ್ರೆ, ಒಂದು ಕಡೆ ಸ್ಟೆಬಿಲಿಟಿ ಮಾಡಿದ ಮೇಲೆ ನಾವು ಬೇರೆ ಎಕ್ಸ್ಪ್ಲೋರ್ ಮಾಡ್ಬೋದು, ಅಂದರೆ ಸಿನಿಮಾ ಎಕ್ಸ್ಪ್ಲೋರ್ ಮಾಡ್ಬೋದು. ಸಿನಿಮಾ ಆವಾಗ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ಲಿಗೆ ಹೋಗ್ಬೋದು ಅಂತ. ಬಟ್ ಇಟ್ ಟುಕ್ ಮೀ 15 years. ಬಟ್ ಡ್ಯೂ ಯು ಥಿಂಕ್ ಸೊ ವೆನ್ ಎ ಪರ್ಸನ್ ಲೈಕ್ ಅಂದರೆ ಟೋಟಲಿ ನೀವೊಂಥರ ಬೇರೆ ಪ್ರದೇಶದವರೇ ಬಾಂಬೆಗೆ ಹೋದಾಗ ಅಲ್ಲಿ ಅಕ್ಸೆಪ್ಟೆನ್ಸ್ ಆಫ್ ಏನು ತೊಂದರೆ ಆಗಿಲ್ಲ? ಏನು ತೊಂದರೆ ಇಲ್ಲ ಸರ್, ಎಲ್ಲ ಥರ ಜನ ಸೇರಿ ಸಿನಿಮಾ ಮಾಡೋದು ಸರ್. ನಮ್ಮ ಕನ್ನಡ ಸಿನಿಮಾದಲ್ಲೂ ನೀವು ಸೆಟ್ಟಿಗೆ ಬಂದರೆ ಬೇರೆ ಅನ್ಯ ಭಾಷೆಗಳು ಮಾತಾಡೋರು, ಬಾಂಬೆಯಿಂದ ಬಂದವರು ಟೆಕ್ನಿಷಿಯನ್ ಎಷ್ಟು ಜನ ಇರ್ತಾರೆ, ಚೆನ್ನೈಯಿಂದ ಬಂದವರು ಟೆಕ್ನಿಷಿಯನ್ಸು, ಮಲಯಾಳಂ ಇಂಡಸ್ಟ್ರಿಯಿಂದ ಬಂದಿರೋ ಟೆಕ್ನಿಷಿಯನ್ಸು, ತೆಲುಗು ಇಂಡಸ್ಟ್ರಿಯಿಂದ ಬಂದಿರೋ, ನಾವೆಲ್ಲ ಸೇರಿ ಮಾಡೋದು ಅಷ್ಟೇ. ಸೊ ಇದು ನನಗೆ ಇದು ಈ ಸಿನಿಮಾ ಆ ಸಿನಿಮಾ ಅಂತೆಲ್ಲ, ಸಿನಿಮಾ ಈ ಸಿನಿಮಾ ಎಲ್ಲರೂ ಸೇರಿ ಮಾಡೋದು. ಸೊ ವೆನ್ ವಾಸ್ ದ ಫಸ್ಟ್ ಆರ್ ಲೈಕ್ ಹೌ ಡಿಡ್ ದ ಫಸ್ಟ್ ಫಿಲ್ಮ್ ಹ್ಯಾಪನ್? ಅಲ್ಲಿ ನಾನು ಆಡಿಷನ್ಸ್ ಕೊಡ್ತಾ ಇದ್ದೆ. ಆಮೇಲೆ ಒಂದು ಆಫರ್ ಬಂತು. ಫಸ್ಟ್ ಸಿನಿಮಾ ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ಇದ್ದಾಗೆ ಮಾಡಿದ್ದು, ಅದು ರಿಲೀಸ್ ಆಗಿಲ್ಲ. ಬ್ರೈಡ್ಸ್ ವಾಂಟೆಡ್ ಅಂತ ಒಂದು ಫಿಲ್ಮ್ ಇತ್ತು. ಆ ಟೈಮಲ್ಲಿ ಅರ್ಲಿ 2000s ಲೇಟ್ 90s ಇದು ಹೈದರಾಬಾದ್ ಬ್ಲೂಸ್ ಬಂದಮೇಲೆ ಈ ಕ್ರಾಸ್ ಓವರ್ ಸಿನಿಮಾ ಅಂತ ಒಂದು ಜಾನರ್ ಆಗಿತ್ತು. ಅಂದರೆ ಇಂಡಿಯನ್ ಸಿನಿಮಾ, ಇಂಡಿಯನ್ ಸ್ಟೋರೀಸು, ಅರ್ಬನ್ ಸ್ಟೋರೀಸು, ಬಟ್ ಇಂಗ್ಲೀಷ್ನಲ್ಲಿ ಮಾಡ್ತಾಯಿದ್ರು ಅವರು. ಅದಕ್ಕೊಂದು ಮಾರ್ಕೆಟ್ ಇತ್ತು ಆಗ. ಇಲ್ಲಿಡೋ ಸಿನಿಮಾದಲ್ಲಿ ಹೈದರಾಬಾದ್ ಬ್ಲೂಸು ತುಂಬ ಓಡಿದೆ, ವರ್ಷಾನುಗಟ್ಟಲೆ ಓಡಿದೆ. ಸೊ ಆ ಥರ ಬ್ರೈಡ್ಸ್ ವಾಂಟೆಡ್ ಅಂತ ಒಬ್ಬರು ಗಿರೀಶ್ ಆಚಾರ್ಯ ಅಂತ ಒಬ್ಬರು ಇದ್ದರು, ಕೆನಡಾಯಿಂದ ಫಿಲ್ಮ್ ಸ್ಕೂಲ್ ಹೋಗಿ ಬಂದರು. ಅವರು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡ್ತಾಯಿದ್ರು. ಸೊ ಅದಕ್ಕೆ ನನಗೆ ಆಡಿಷನಿಂದ ಸೆಲೆಕ್ಟ್ ಆಯಿತು. ನಾನು ಅದು ಮಾಡಿದೆ. ಫಿಲ್ಮ್ ರಿಲೀಸ್ ಆಗಿಲ್ಲ. ಸೊ ಟೆಕ್ನಿಕಲಿ ದಟ್ ಈಸ್ ಮೈ ಫಸ್ಟ್ ಫಿಲ್ಮ್. ಬೆಂಗಳೂರಲ್ಲೇ ಇದ್ಕೊಂಡಿದ್ದಾಗ ಐ ಥಿಂಕ್ 2002 or 2003 ಆ ಟೈಮಲ್ಲಿ ಶೂಟ್ ಮಾಡಿದ್ದದು. ಅದು ನಾನು ಮಾಡಿದೆ. ಬಟ್ ಮಾಡ್ತಾ ಮಾಡ್ತಾ ನನಗೆ ಅನಿಸ್ತು, ನನಗೆ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ, ಕ್ಯಾಮ್ರಾ ಮುಂದೆ ಪರ್ಫಾರ್ಮೆನ್ಸ್ ಬರ್ತಾಯಿಲ್ಲ ಅನ್ನೋದು. ಯಾಕಂದರೆ ಜನರು ಮಾತಾಡ್ಕೊಳ್ತಾರಲ್ಲ, ಅಲ್ಲಿ ಗೊತ್ತಾಯಿತು ಇದು ನನಗೆ ಗೊತ್ತಾಗ್ತಿಲ್ಲ. ಅಂದರೆ ನನಗೆ ಕ್ರಾಫ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೊಂದು ಹಿಡಿತಾ ಇಲ್ಲ. ನಾಟಕ ಜಸ್ಟ್ ಅಬೌಟ್ ಸ್ಟಾರ್ಟ್ ಮಾಡಿದ್ದೆ ನಾನು, ಬಟ್ ಕ್ರಾಫ್ಟ್ ಮೇಲೆ ಹಿಡಿತಾ ಇಲ್ಲ. ಅದನ್ನು ಈ ಕ್ಯಾಮ್ರಾ ಮುಂದೆ ಇಳಿಸೋಕ್ಕೆ ನನಗೆ ಬರ್ತಾ ಇಲ್ಲ, ಕಲ್ತ್ಕೋಬೇಕು ಅಂತ ಆಯಿತು. ಸೊ ಇಟ್ ವಾಸ್ ಸ್ಲೈಟ್ಲಿ, ನಾನು ತುಂಬ ಕಾನ್ಷಿಯಸ್ ಆಗಿರ್ತಾ ಇದ್ದೆ. ಬಟ್ ಆಮೇಲೆ ಮುಂಬೈಗೆ ಹೋದಾಗ ಸ್ವಲ್ಪ ನಾನು ರೆಡಿಯಾಗಿದ್ದೆ. ಕ್ರಾಫ್ಟ್ ಬಗ್ಗೆ ನನಗೆ ಸ್ವಲ್ಪ ನಾಲೆಜ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ ಅಂತ. ಸೊ ನಾನು 30 years ಆಗಿತ್ತು ನನಗೆ. ಐ ವಾಸ್ 30 years old ವೆನ್ ಐ ಶಿಫ್ಟೆಡ್. ಲೇಟ್. ಯೂಶಲಿ ಎಲ್ಲರೂ ಮಿಡ್ 20s ಅಲ್ಲಿ ಹೋಗ್ತಾರೆ. ಅಂದರೆ 22 to 30 ಬೇಕಾಗಿತ್ತು ಅಷ್ಟು ಟೈಮ್. ಅಷ್ಟೇ ಕಲಿಯೋಕ್ಕೆ ನನಗೆ ಅಷ್ಟು ಟೈಮ್ ಬೇಕಾಗಿತ್ತು.
ಬಟ್ ಲಿವಿಂಗಿಗೆ ಹೆಂಗೆ ಮಾಡ್ತಿದ್ರಿ ಸರ್? ನಾನು ಹೋದೆ, ನಾನು ಇಲ್ಲಿ ಕೆಲಸ ಮಾಡ್ತಾ ನಾನು ಸ್ವಲ್ಪ ಸಂಪಾದನೆ ಎಲ್ಲ ಮಾಡಿದ್ದೆ. ಆಮೇಲೆ ನಾನು ಹೋದೆ. ಹೋಗ್ಬೇಕಾದ್ರೆ ಅಮ್ಮ ಅಪ್ಪನೂ ಹೋಗ್ಬೇಡ ಅಂತ ಯಾವತ್ತೂ ಹೇಳಿಲ್ಲ. ಸರಿ ಹೋಗು, ನಾವಿದ್ದೀವಿ, ಹೋಗ್ಬಿಟ್ಟು ನೀನು ಟ್ರೈ ಮಾಡು. ನಾನು ಹೇಳಿದೆ ಅದು 1-2 ವರ್ಷ ಟ್ರೈ ಮಾಡ್ತೀನಿ, ಅಷ್ಟಕ್ಕೆ ಬಜೆಟ್ ಮಾಡ್ಕೊಂಡು ಹೋಗಿದ್ದೆ ನಾನು. ಸ್ವಲ್ಪ ಸಂಪಾದನೆ ಮಾಡಿದ್ದೆ. ಸೊ ಅದಾಗಿಲ್ಲ ಅಂದರೆ ನಾನು ಕಮ್ ಬ್ಯಾಕ್. ನಂದು ಒಂದು ಬಿಸ್ನೆಸ್ ಎನಿವೇ ನಡೀತಾ ಇತ್ತು, ಇದು ಗಾರ್ಮೆಂಟ್ಸು ಫ್ಯಾಷನ್ ಇದರಲ್ಲಿ ನಾನು ಮಾಡ್ತಾ ಇದ್ದೆ. ಅದನ್ನೇ ಮುಂದುವರಿಸ್ಕೊಂಡು ಅದರಲ್ಲೇ ಏನಾದರೂ ಒಂದು ಸಾಧನೆ ಮಾಡೋಣ ಅಂತ ನಾನು ಬಂದುಬಿಡ್ತಾ ಇದ್ದೆ ವಾಪಸ್. ಬಟ್ ಯಾವತ್ತೂ ಟ್ರೈ ಮಾಡಿಲ್ಲ ಅಂತ ಇರಬಾರ್ದು, ರಿಗ್ರೆಟ್ ಇರಬಾರ್ದು. ಏನು ಗೊತ್ತಾ, ಇದು ಹಿಂದಿನ ಹೇಳ್ತಾರ ಬಚ್ಪನ್ ಕಾ ಪ್ಯಾರ್ ಅಂತ, ಅದು ನಂದು ಹಿಂದಿ ಸಿನಿಮಾ. ಸಣ್ಣ ವಯಸ್ಸಿಂದ ನಾನು ಅದೇ ಕನಸುಗಳು ಕಂಡಿದ್ದು, ಅಟ್ಲೀಸ್ಟ್ ಒಂದ್ಸರಿ ಹೋಗಿ ಟ್ರೈ ಮಾಡಬೇಕು ಅಂತ ನಾನು ಮಾಡಿದೆ. ಆಗಿನ ಕಾಲದಲ್ಲಿ ಈವನ್ ಭಾಳಷ್ಟು ಜನ ಅಲ್ಲಿ ಹೋಗಿ ಹಿಂದಿನಲ್ಲಿ ಇದು ಬರಬೇಕು, ಹಿಂದಿ ಸಿನಿಮಾ ಮಾಡಬೇಕು, ಒಂಥರ ಪ್ಯಾನ್ ಇಂಡಿಯಾ ಲೆವೆಲ್ ಇದು ಬರಬೇಕು ಅಂತೆಲ್ಲ ಟ್ರೈ ಮಾಡ್ತಾಯಿದ್ರು. ಸೊ ನನಗೊಂದು ಅವಕಾಶ ಸಿಕ್ತು, ಅಲ್ಲಿ ಆಡಿಷನ್ಸ್ ಕೊಡ್ತಾ ಇದ್ದೆ ನಾನು, ಅದರಲ್ಲಿ ಸೆಲೆಕ್ಟ್ ಆಯಿತು. ಅಲ್ಲಿ ಕಲ್ಕಿ ಭೇಟಿಯಾದರು, ಅವರು ಅನುರಾಗ್ ಹೇಳಿ ನನ್ನ ಆಡಿಷನ್ ತೊಗೊಂಡ್ರು. ಆ್ಯಕ್ಚುಲಿ ನನ್ನ ಫಸ್ಟ್ ಕನ್ನಡ ರೋಲ್ ಹಿಂದಿ ಫಿಲ್ಮಲ್ಲಿರೋದು, ದಟ್ ಗರ್ಲ್ ಇನ್ ಯೆಲ್ಲೋ ಬೂಟ್ಸ್ ಅಂತ ಅವರೊಂದು ಫಿಲ್ಮ್ ಜೊತೆಗೆ ಬರ್ತಿದ್ರು. ಅದನ್ನು ಶೂಟ್ ಮಾಡಬೇಕಾದ್ರೆ ಅದರಲ್ಲಿ ನಾನು ಕನ್ನಡದಲ್ಲಿ ಮ್ಯಾಕ್ಸಿಮಮ್ ನನ್ನ ಡೈಲಾಗ್ಸು ಕನ್ನಡದಲ್ಲಿ ಇರೋದು. ಅದರಲ್ಲಿ ಕೋಇನ್ಸಿಡೆನ್ಸ್ ಶೂಟ್ ಫಸ್ಟ್ ಡೇ ಒಬ್ಬ ತನಿಖಾ ಚಲಂ ಮೊದಲಿಯಾರ್ ಅಂತ ಒಬ್ಬ ಇದ್ದಾನೆ, ಅವ್ನು ರೈಟರು ಡೈರೆಕ್ಟರು, ಬೆಂಗಳೂರು. ಅವನು ಅಲ್ಲಿ ಅವನ ಜೊತೆ ನಾಟಕ ಎಲ್ಲ ಮಾಡಿದ್ದೀನಿ ನಾನು. ಅವನು ಫಸ್ಟ್ ಡೇ ಶೂಟಿಗೆ ಅವನು ಪ್ರಕಟ ಆದ ಅಲ್ಲಿ. ಅವರು ಅನುರಾಗ್ ಕಶ್ಯಪ್ ಎಲ್ಲ ಪರಿಚಯ ಇರೋರು. ಅವ್ನು ಸಡನ್ನಾಗಿ ಪ್ರಕಟ ಆದ. ಅವ್ರು ಹೇಳಿದ್ರು ನೀನು ಸೇರ್ಕೋ, ಏನಾದರೂ ಇಂಪ್ರೊವೈಸ್ ಮಾಡೋಣ ಅಂತ. ಅವ್ರು ತುಂಬ ಡಿವೈಸ್ ಮಾಡ್ತಾಯಿದ್ರು ಸೀನು. ಬರ್ದಿರೋ ಹಂಗಿಲ್ಲ, ಇದು ಬರ್ದಿರೋದು ಒಂಥರ ಸ್ಕೆಲಿಟನ್ನು, ನೀವು ಡಿವೈಸ್ ಮಾಡಿ ಸೀನ್ ಅಂತ. ಅವರು ಇಂಪ್ರೊವೈಸೇಷನ್ಸ್ ಮಾಡ್ತಾಯಿದ್ವಿ, ಒಂದು ಭಾಳಷ್ಟು ಮಾಡ್ತಾಯಿದ್ವಿ. ಸೊ ಅವಾಗ ಅವನು ಸೇರಿಸ್ಕೊಂಡಿದ್ರು. ನಾನು ಅವ್ರಿಗೆ ಹೇಳಿದೆ, ಇವನು ಬೆಂಗಳೂರವನು, ನನ್ನ ಕ್ಯಾರೆಕ್ಟ್ರು ಚಿಟ್ಟೆಪ್ಪ ಗೌಡ, ಕನ್ನಡದವನು, ಗೌಡ್ರು. ಸೊ ಕನ್ನಡದಲ್ಲಿ ನಾನು ಇವನ ಜೊತೆ ಇಂಪ್ರೊವೈಸ್ ಮಾಡಲ್ಲ ಅಂದರೆ ಧಾರಾಳವಾಗಿ ಮಾಡಿ ಅಂತ ಹೇಳಿದ್ರು. ಸೊ ಫುಲ್ಲು ಕನ್ನಡ ಲೈನ್ಸ್, ನಾನು ಕೆಟ್ಟ ಬೈದಿದ್ದೀನಿ, ಅದು ಬೇರೆ ವಿಶೇಷ ಅದೆಲ್ಲ ಆಯ್ತಾ. ಇಲ್ಲಿ ತುಂಬ ಎಂಜಾಯ್ ಮಾಡಿದ್ದಾರೆ. ಇಲ್ಲಿ ಹೇಳಿದ್ರು ಅದು ಫಿಲ್ಮ ಯಾರು ನೋಡಿದ್ದಾರೆ ಬೆಂಗಳೂರಲ್ಲಿ ಎಲ್ಲ ಶಿಳ್ಳೆ ಹೊಡೆದ್ರಂತೆ. ಯಾಕಂದರೆ ನಾನು ಏನೋ ಕನ್ನಡದಲ್ಲಿ ಇಲ್ಲಿ ಬೆಂಗಳೂರು ಹುಡುಗರು ಮಾತಾಡ್ಕೊತಾರಲ್ಲ ಆ ಥರ ಭಾಷೆಯಲ್ಲಿ ಮಾತಾಡಿದ್ದೀನಿ ನಾನು. ಸೊ ಅವರು ಅವಕಾಶ ಕೊಟ್ಟರು. ಸೊ ಟೆಕ್ನಿಕಲಿ ನನ್ನ ಫಸ್ಟ್ ಕನ್ನಡ ರೋಲ್ ಈಸ್ ಇನ್ ಹಿಂದಿ ಫಿಲ್ಮ್ ಆ್ಯಸ್ ಚಿಟ್ಟೆಪ್ಪ ಗೌಡ. ಅಲ್ಲ ಅಂದರೆ ಇಸ್ ಅ ಬಿಗ್ ಫ್ಯಾನ್ ಆಫ್ ಉಪೇಂದ್ರ, ರಾಜ್ಕುಮಾರ್. ಯಾಕಂದರೆ ರಾಜ್ಕುಮಾರ್ ಹಾಡಿದೆ, ರಾಜ್ಕುಮಾರ್ ರೆಫರೆನ್ಸಸ್ ಇದೆ. ಬಿಸಿ ಬಿಸಿ ಕಜಾಯ ಇಂಪ್ರೊವೈಸ್ ಮಾಡಿದ್ದೀನಿ ನಾನು. ಆಮೇಲೆ ಅವ್ರು ಹಾಡಿದ್ದು ಇಫ್ ಯು ಕಮ್ ಟುಡೇ, ಅದು ಅವ್ರ ಸ್ಕ್ರಿಪ್ಟಲ್ಲೇ ಇತ್ತು. ಬಿಸಿ ಬಿಸಿ ಕಜಾಯ ನಾನು ಹಾಕಿದ್ದು. ಇಫ್ ಯು ಕಮ್ ಟುಡೇ ಅದು ಅನುರಾಗ್ ಕಶ್ಯಪ್ ಆಲ್ರೆಡಿ ಸ್ಕ್ರಿಪ್ಟಲ್ಲಿ ಹಾಕಿದ್ರು, ನನಗೆ ಈ ಹಾಡು ಬೇಕು, ಈ ಕ್ಯಾರೆಕ್ಟರು ಈ ಹಾಡನ್ನು ಹಾಡ್ತಾನೆ ಅದರಲ್ಲಿ ಅಂತ ಬೇಕು. ಬಟ್ ವೆರ್ ಯು ಎಕ್ಸ್ಪೋಸ್ ಟು ಉಪೇಂದ್ರ ಫಿಲ್ಮ್ಸ್ ದೆನ್? ನಾನು ಇಲ್ಲಿದ್ದಾಗ ನೋಡಿದ್ದೆ, ನಾನು ಓಂ ನೋಡಿದ್ದೆ, ನೋಡಿದ್ದೆ. ಆಮೇಲೆ ಅವರು ಅದಕ್ಕಿಂತ ಮೊದಲು ಪಾತ್ರ ಮಾಡಿದ್ರು, ಟಿ ವಿಲೆಲ್ಲ ಮಾಡಿದ್ರು, ಅದೆಲ್ಲ ನನಗೆ ಗೊತ್ತಿರಲಿಲ್ಲ. ಬಟ್ ಅವರು ಡೈರೆಕ್ಟರ್ ಆದಮೇಲೆ ಅವರು ಸ್ವಲ್ಪ ಪ್ರಸಿದ್ಧ ಡೈರೆಕ್ಟರ್ ಆದರು. ಸಡನ್ ಆಗಿ ಬ್ಲಾಸ್ಟ್ ಆಗಿ ಬಂದರು ಅವರು. ದ ಫಿನಾಮಿನನ್ ಆಫ್ ಉಪೇಂದ್ರ ಆಗಿ ಬಂದಿದ್ರು ಲೇಟ್ 90s ಅಲ್ಲಿ. 97, 98 ಇಂದ 95 ವಾಸ್ ಓಮ್ ಅನ್ಕೊಳ್ಳಿ. 95 ಆ ಟೈಮಿಂದ. ಬಟ್ ಅವರು ಲೀಡ್ ಆಕ್ಟರ್ ಆಗಿ ಅದು 98 ಇಂದ ಬಂದಿರೋದು. ಸೊ ಅದೆಲ್ಲ ನೋಡಿದ್ದೆ ನಾನು. 99 ಉಪೇಂದ್ರ ಅಲ್ವಾ? 99 ಉಪೇಂದ್ರ. ಅಲ್ಲಿ ತನಕ ನಾನು ನೋಡಿದ್ದೆ. ಆಲ್ ದೀಸ್ ಫಿಲ್ಮ್ಸ್ ಐ ಹ್ಯಾವ್ ವಾಚ್ಡ್. ಸೊ ಟೆಕ್ನಿಕಲಿ ನಿಮ್ಮ ಮೊದಲನೇ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿದ್ದು, ಟಿ ವಿಯಲ್ಲ. ಥಿಯೇಟ್ರ್, ನಾವು ಥಿಯೇಟ್ರಲ್ಲೇ ಸರ್. ಸೊ ಟೆಕ್ನಿಕಲಿ ನಿಮ್ಮ ಮೊದಲನೆಯ ಹಿಂದಿ ಸಿನಿಮಾದಲ್ಲೂ ಕೂಡ ನೀವು ಕನ್ನಡನೇ ಮಾತಾಡುವಂಥದ್ದು. ಅದೊಂದು ಅವಕಾಶ ಸಿಕ್ತು, ಅದನ್ನು ಯಾಕೆ ಉಪಯೋಗಿಸ್ಕೋಬಾರ್ದು? ನನ್ನ ಎಕ್ಸ್ಪೀರಿಯನ್ಸ್, ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಅದನ್ನು ಯೂಸ್ ಮಾಡ್ಕೋಬೋದಲ್ಲ. ಏನು ಯೋಚನೆ ಇಲ್ಲ, ಈಗ ಮಾಡಬೇಕು ಹಂಗೆ ಮಾಡ್ಬೇಕಂತಿಲ್ಲ. ಅದು ಅವಕಾಶ ಬಂತು, ನಾನು ಹೇಳಿದೆ ಇವ್ನಿಗೆ ಕನ್ನಡ ಬರ್ತದೆ, ಇವ್ನು ಚೆನ್ನಾಗಿ ಮಾತಾಡ್ತಾನೆ. ಅವನು ತಮಿಳೇನು ಆ್ಯಕ್ಚುಲಿ, ಬಟ್ ಅವ್ನು ಬೆಂಗಳೂರಲ್ಲಿ ಹುಟ್ಟಿದ್ದು ಬೆಳೆದವನು, ಅವ್ನು ಚೆನ್ನಾಗಿ ಕನ್ನಡ ಮಾತಾಡ್ತಾನೆ. ನಾವು ಹೇಳಿದ್ರೆ ನಾವಿಬ್ಬರು ಮಾತಾಡ್ತೀವಿ, ಬೆಂಗಳೂರು ಭಾಷೆ ಮಾತಾಡ್ತೀವಿ ಅಂತ ಮಾಡಿದ್ದೆ. ಸರ್ ಇದಾದಮೇಲೆ ಐ ಮೀನ್ ಅಫ್ಕೋರ್ಸ್ ನನಗೆ ಸಬ್ ಟೆಕ್ಸ್ಟಲ್ಲಿ ಎರಡು ಬಂತು. ಒಂದು, ಯು ಆರ್ ದ ಪರ್ಸನ್ ಯು ಹ್ಯಾವ್ ಸೀನ್ ದ ಓಲ್ಡ್ ಬ್ಯಾಂಗ್ಳೂರ್ ಆ್ಯಂಡ್ ಈಗ ನ್ಯೂ ಬೆಂಗ್ಳೂರ್, ಅಂದರೆ ಇನ್ ಟರ್ಮ್ಸ್ ಆಫ್ ದಿ 80s ಬ್ಯಾಂಗ್ಳೂರಿಂದ ನೋಡಿದ್ದೆ. ಎಕ್ಸಾಕ್ಟ್ಲಿ. ಸೊ ನಿಮ್ಗೇನು ಅನಿಸುತ್ತೆ ಆ್ಯಸ್ ಅ ಹಾರ್ಡ್ಕೋರ್ ಟ್ರೂ ಬೆಂಗ್ಳೂರಿಯನ್? ನಾನು ಹಾರ್ಡ್ಕೋರ್ ಟ್ರೂ ಏನೂ ಅಲ್ಲ. ನಾನು ಹಾರ್ಡ್ಕೋರ್ ಟ್ರೂ ಏನೂ ಅಲ್ಲ. ನಾನು ಸಿನಿಮಾದವನು, ಅದರಲ್ಲೂ ಹಾರ್ಡ್ಕೋರ್ ಇಲ್ಲ. ನಾನು ಯಾವುದೋ ಒಂದು ಟೈಮಲ್ಲಿ ನನಗೆ ಸಾಕು ಅಂದಾಗ ನಾನು ನಿಲ್ಲಿಸ್ಬಿಡ್ತೀನಿ. ನನಗೆ ಆಗಲ್ಲ ಅಷ್ಟೊಂದು ಹಾರ್ಡ್ಕೋರ್, ಯಾವುದೇ ವಿಷಯದ ಬಗ್ಗೆ ಹಾರ್ಡ್ಕೋರ್ ಆಗಿರೋಕ್ಕಾಗಲ್ಲ. ನಾನು ನಾಟ್ ಇನ್ ಟು ದಿ, ನನಗೊಂದು ಸೆನ್ಸ್ ಆಫ್ ಬ್ಯಾಲೆನ್ಸ್ ಇರಬೇಕು. ಅಂದರೆ ಅದ್ರ ಬಗ್ಗೆ ಅಟ್ಯಾಚ್ಮೆಂಟು, ಪ್ರೀತಿ, ಪ್ರೇಮ, ಅದ್ರ ಸೇವೆ ಅದೆಲ್ಲ ಮಾಡಬೇಕು. ಬಟ್ ಒಂದು ಎಷ್ಟಿರಬೇಕು ಅಷ್ಟೇ ಇರಬೇಕು. ನನಗೆ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರು ಬೆಟರ್ ಆಗಿರ್ಬೋದಿತ್ತು. ಬಟ್ ಡೆವಲಪ್ಮೆಂಟ್ ಆಗಿದ್ದು ಒಳ್ಳೆಯದೇ ಬೆಂಗಳೂರಿಗೆ. ಇಕನಾಮಿಕಲ್ ಡೆವಲಪ್ಮೆಂಟ್ ಆಗಿದ್ದು ಒಳ್ಳೆಯದೇ. ತುಂಬ ಇನ್ವೆಸ್ಟ್ಮೆಂಟ್ ಬಂತು, ಅದೆಲ್ಲ ನೋಡಿದ್ದೀವಿ. 90s ಅಲ್ಲಿ .com ಬೂಮಿಂದ IT ಎಲ್ಲ ಸೆಟ್ ಮಾಡಿದ್ದು ಎಲ್ಲ ನೋಡಿದ್ವಿ. ತುಂಬ ಜನರು ಸಂಪಾದನೆ ಮಾಡಿದ್ದಾರೆ, ಅದೆಲ್ಲ ಮಾಡಿದ್ದಾರೆ. ಬಟ್ ಇನ್ಫ್ರಾಸ್ಟ್ರಕ್ಚರು ಬೆಟರ್ ಆಗ್ಬೋದಿತ್ತು. ಅದೊಂದು ಕೊರತೆ ಆವಾಗಲೂ ಇತ್ತು, ಈಗಲೂ ಇದೆ. ಅದರ್ವೈಸ್ ಐ ಆಮ್ ಓಕೆ, ನನಗೇನಿಲ್ಲ. ಎಲ್ಲ ನಮ್ಮ ದೇಶನೇ,
ಎಲ್ಲ ನಮ್ಮನೇಲೇ, ಎಲ್ಲ ಭಾಷೆಗಳು ನಮ್ಮ ಭಾಷೆಗಳೇ. ಅಂದರೆ ಸರ್ ನೀವು ಹೇಳಿದ್ರಿ ನಾನು ಹಾರ್ಡ್ ಕೋರ್ ಇಲ್ಲ ಅಂತಂದರೆ, ಸೊ ಸಮ್ ಡೇ ಇಫ್ ಯು ಸೇ ಓಕೆ ನಂಗೆ ಆ್ಯಕ್ಟರ್ ಆಗೋದು ಬೇಡ, ಇನ್ನು ಐ ವಾಂಟ್ ಟು ಜಸ್ಟ್ ಕ್ವಿಟ್ ಅಂಡ್ ಯು ರೆಡಿ? ಐ ಕ್ವಿಟ್. ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ನಾನು ಕ್ವಿಟ್ ಮಾಡ್ತೀನಿ. ನಾನು ಫ್ಯಾಷನ್ ಬಿಟ್ನಲ್ಲ, ನಾನು ಮಾಡ್ತಾಯಿದ್ದೆ. ಐ ರಿಯಲಿ ಎಂಜಾಯಿಂಗ್ ಇಟ್. ನಾನು 8-10 ಇಯರ್ಸ್ ನಾನು ತುಂಬ ಎಂಜಾಯ್ ಮಾಡ್ತಿದ್ದೆ. ಐ ವಾಸ್ ಗುಡ್ ಎಟ್ ಇಟ್. ನಾನೆಲ್ಲ ನ್ಯಾಷನಲ್ ಲೆವೆಲಲ್ಲಿ ಅವಾರ್ಡ್ ಎಲ್ಲ ತೊಗೊಂಡು ನಾನು ಪಾಸ್ಔಟ್ ಆದವನು. ಸೊ ಅದು ಚೆನ್ನಾಗೇ ನಡೀತಾ ಇತ್ತು. ಬಟ್ ಸಾಕು ಅನಿಸ್ತು ನನಗೆ ಸಣ್ಣ ವಯಸ್ಸಲ್ಲಿ ಇಂಥದ್ದು ಆ್ಯಕ್ಟರ್ ಆಗಬೇಕು, ನಾನು ಸಿನಿಮಾನಲ್ಲಿ ಮಾಡಬೇಕು ಅಂತ ಆಸಕ್ತಿ ಇತ್ತು ನಾನು. ಸೊ ಅದನ್ನು ನಾನು ಟ್ರೈ ಮಾಡಬೇಕು ಅಂತ ಇದನ್ನು ಫುಲ್ ರಿಟೈರ್ ಆಗಿಬಿಟ್ಟೆ, ಮಾಡಿಲ್ಲ. ಆಫ್ಟರ್ ದಟ್ ಡೇ 2008 ಆದಮೇಲಿಂದ ನಾನು ಪ್ರೊಫೆಷ್ನಲಿ ಐ ಹ್ಯಾವ್ ನಾಟ್ ಡಿಸೈನ್ಡ್ ಎನಿಥಿಂಗ್, ನಥಿಂಗ್, ರಿಟೈರ್ಡ್. ಸೊ ದಟ್ಸ್ ವೆರಿ ಟಫ್ ಟು ಬಿ ಇನ್ ದಟ್. ಆ ಥರ ಒಂದು ಕ್ರಿಸ್ಟಲ್ ಕ್ಲಿಯರ್ ಮೈಂಡ್ ಸೆಟ್ ಇರೋದು ಕಷ್ಟ ಆಗುತ್ತೆ. ಕ್ರಿಸ್ಟಲ್ ಕ್ಲಿಯರ್ ಮೈಂಡ್ ಸೆಟ್ ಬಂದುಬಿಟ್ರೆ ಏನು ಟಫ್ ಇಲ್ಲ ಸರ್. ಡೌಟ್ ಇರಬೇಕಾದ್ರೆ ಟಫ್ ಇರೋದು. ಆ ಡೌಟ್ ಇದ್ದರೆ, ಸೆಲ್ಫ್ ಡೌಟು ಇಲ್ಲಾಂದರೆ, ಅಂದರೆ ನಾನು ಯಾರಿಗೂ ಹೇಳ್ತಾ ಇರಲಿಲ್ಲ. ಯಾಕಂದರೆ ನಾನು ಯಾರಿಗಾದ್ರೂ ಏನಾದರೂ ಹೇಳಿದ್ರೆ ಅವ್ರು ಏನೋ ಅದನ್ನು ಹೇಳ್ಬಿಟ್ಟು ಆಮೇಲೆ ತಲೆಗೆ ಡೌಟ್ ಬಂದುಬಿಡುತ್ತೆ ಅಂತ. ಅಂದರೆ ನನ್ನ ಕನ್ವಿಕ್ಷನು ನನ್ನ ಒಳಗಿಂದನೇ ಬರಬೇಕು. ಬೇರೆಯವ್ರ ಬಗ್ಗೆ ಏನು ಜೊತೆ ಡಿಸ್ಕಸ್ ಮಾಡೋದು ಇಂಥದ್ದು ಏನು ಬೇಡ ಅಂತ. ಯಾರಿಗೋ ಒಬ್ರಿಗೆ ಒಂದು ಸರಿ ನಾನು ಅರೌಂಡ್ 2007 ಹೇಳಿದ್ದೆ ಹೀಗೆ ಅಂತ. ಬಟ್ ಅವರು ಒಂದು ಸ್ವಲ್ಪ ಬೇಕಂತಲ್ಲ, ಬಟ್ ಹೌದಾ ನೀನು ಆ್ಯಕ್ಟರ್ ಆಗ್ತೀಯಾ, ಯಾವ ಥರ ಆ್ಯಕ್ಟರ್ ಆಗಬೇಕು ಅಂತಿದೆಯಾ ಅಂತೆಲ್ಲ ಕ್ವೆಶ್ಚನ್ ಕೇಳಿದ್ರು. ನಾನು ಅಲ್ಲೇ ನಿಲ್ಲಿಸ್ಬಿಟ್ಟೆ, ಬೇಡ ಇದು. ಯಾಕಂದರೆ ಇವರು ನಮ್ಮ ತಲೆಗೆ ಡೌಟ್ ಆಗ್ತಾರೆ. ಅವರು ನನಗೆ ಡಿವೋಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರವ್ರ ತಲೆಯಲ್ಲಿ ಇವಾಗ ಅಭಿಪ್ರಾಯ ಇರುತ್ತೆ. ಇಂಡಸ್ಟ್ರಿ ಹೀಗಿರುತ್ತೆ, ಆ್ಯಕ್ಟ್ರ್ ಅಂದರೆ ಫಿಸಿಕ್ ಇರಬೇಕು, ಈ ಥರ ಇರಬೇಕು, ಆ ಥರ ಎಲ್ಲ ಇರುತ್ತೆ. ಅದು ಟ್ರೆಂಡು ಚೇಂಜ್ ಆಗ್ತಾ ಬರ್ತಾ ಇದೆ. ಈಗ ಬಚ್ಚನ್ ಕಾಲದಲ್ಲಿ, ರಾಜ್ಕುಮಾರ್ ಅವ್ರ ಕಾಲದಲ್ಲಿ ಆ್ಯಕ್ಟ್ರ್ಗಳು ಬೇರೆ ಬೇರೆ ಒಂದು ಇದಿತ್ತು. ಈಗ ಬರ್ತಾ ಬರ್ತಾ ಎಲ್ಲ ಮಾಡೆಲ್ಗಳು ಬಂದ ಮೇಲೆ ಎಲ್ಲ ಫಿಸಿಕ್ಕು ಆ ಥರ ಎಲ್ಲ ಬಂತು. ಟಿ ವಿ ಇಂಡಸ್ಟ್ರಿಯಿಂದನೂ ತುಂಬ ಜನ ಅದು ಇನ್ಫ್ಲೂಯೆನ್ಸ್ ಬಂದ ಒಂದು ಲುಕ್ಕು, ಅದು ಚೇಂಜ್ ಆಗ್ತಾ ಹೋಗ್ತಾ ಇದೆ. ಸೊ ಈಗಿನ ಕಾಲದಲ್ಲಿ ಆಡಿಯನ್ಸಸ್ಸು ಆ್ಯಕ್ಟರ್ ಆಗಬೇಕಂದ್ರೆ ಹೀಗೆ ಇರಬೇಕು ಅಂತ ಅವರು ಅಂದ್ಕೊತಾರೆ ಬೈ ಡಿಫಾಲ್ಟ್. ಅದನ್ನು ನಾವು ಹೊಡೆದು ಹೋಗ್ಬೇಕಂದ್ರೆ ಅದು ಅವ್ರು ಹೇಳ್ತಾ ಇರೋದಕ್ಕೆಲ್ಲ ಗಮನ ಕೊಡಬಾರ್ದು. ನಾವು ಕನ್ವಿಕ್ಷನ್ ನಮ್ಮೊಳಗಿಂದ ತರಬೇಕು. ಸರ್ ಮಧ್ಯದಲ್ಲಿ ಮೊನ್ನೆ ಯಾವಾಗಲೂ ಅದು ಯಾವುದೋ ಹಳೆ ಇಂಟರ್ವ್ಯೂ ಏನೋ ತೊಗೊಂಡು ಬೇರೆ ತೆಗೆದು ಹಾಕಿದ್ರು ಅನ್ಸುತ್ತಲ್ಲ? ನಾನೇನು ತಪ್ಪು ಹೇಳಿದೆ, ಅದು ಮಾಡ್ತಾ ಇರ್ತಾರೆ. ಅವ್ರಿಗೆ ಕಿರಿಕ್ ಮಾಡೋರು ಕಿರಿಕ್ ಮಾಡ್ತಾ ಇರ್ತಾರೆ. ಅದು ನಾವು ಯಾವ ಸೆಂಟಿಮೆಂಟನ್ನು ಹೇಳಿದ್ದು, ಯಾವುದಕ್ಕೆ ಹೇಳ್ತಾ ಇರೋದು ಅಂತ ಅರ್ಥ ಮಾಡ್ಕೊಂಡವರು ಅದನ್ನು ಅರ್ಥ ಮಾಡ್ಕೊತಾರೆ. ಭಿನ್ನಾಭಿಪ್ರಾಯ ಇರಲೇಬೇಕು, ಬಟ್ ಹೀಗೆ ಇರಬೇಕು, ಹಾಗೆ ಇರಬೇಕು, ಈ ಥರ ಹೇಳ್ಬಾರ್ದು, ಆ ಥರ ಹೇಳ್ಬಾರ್ದು ಅಂತ ಹೇಳೋದು ರೌಡಿಸಮ್. ಪಾಯಿಂಟ್, ಅದು ನಿಜ, ದಟ್ ಐ ಅಗ್ರಿ. ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ. ಎಲ್ಲರೂ ಒಂದೇ ಥರ ಇರ್ಲಿಕ್ಕಾಗುತ್ತಾ? ಇಲ್ಲ, ಚಾನ್ಸ್ ಇಲ್ಲ. ಅಂದರೆ ಅದು ಬ್ಯೂಟಿನೇ, ಅದು ಸೊಸೈಟಿ ಬ್ಯೂಟಿನೇ. ಎಲ್ಲರೂ ಒಂದೇ ಥರ ಇಲ್ಲದಿರೋದೇ ಬ್ಯೂಟಿ ಅಲ್ವಾ? ಇವಾಗ ಒಂದು 10 ವರ್ಷ ಹಿಂದೆಡೆ ರಿಷಬ್ ಶೆಟ್ಟಿ ಪ್ಯಾನ್ ಇಂಡಿಯಾ ಹೀರೋ ಆಗಬೇಕು ಅಂತ ಅವ್ರು ನೋಡ್ಬಿಟ್ಟು ಯಾರಾದ್ರೂ ಹೇಳ್ತಾ ಇದ್ರ? ಅವ್ರು ಆಗಿದಾರಲ್ಲ, ಇಷ್ಟು ದೊಡ್ಡ ಹೀರೋ ಅಲ್ಲೂ ಅಷ್ಟೊಂದು ಪ್ರಸಿದ್ಧಿ ಸಿಕ್ಕಿದೆ ಅವ್ರಿಗೆ. ಬೇರೆ ಆಚೆಯಿಂದ ಬಂದಿಲ್ಲ ಕನ್ವಿಕ್ಷನ್, ಆಚೆಯಿಂದ ಬಂದಿಲ್ಲ. ಅದು ಆಚೆಯಿಂದ ಆ್ಯಕ್ಚುಲಿ ಭಿನ್ನಾಭಿಪ್ರಾಯ, ಇವನೇನು ಹೀರೋ ಆಗ್ತಾನೆ ಅಂತೆಲ್ಲ ಹೇಳೋರು ಇದ್ದಿದ್ರು. ಸೊ ಬಟ್ ಅವ್ರ ಕನ್ವಿಕ್ಷನ್ ಹಾಗೆ. ನಮ್ಮ ಅಭಿಪ್ರಾಯ, ನಾನೇನೋ ಒಂದು ಹೇಳಿದ್ದು ಅದ್ರ ಬಗ್ಗೆ ಬೇರೆಯವ್ರದ್ದು ಭಿನ್ನಾಭಿಪ್ರಾಯ ಇರ್ಬೋದು. ಬಟ್ ಹೀಗೆ ಇರಬೇಕು, ಹಾಗೆ ಇರಬೇಕು, ಈ ಥರ ಎಲ್ಲ ಹೇಳಬಾರ್ದು ಅಂತ ನನಗೆ ಹಕ್ಕಿಲ್ವಾ? ನಾನು ಕರ್ನಾಟಕದವನಲ್ವಾ? ಕನ್ನಡದ ಬಗ್ಗೆ ನನಗೆ ಏನಾದರೂ ಅಭಿಪ್ರಾಯ ಇರ್ಲಿಕ್ಕೆ ಹಕ್ಕಿಲ್ವಾ ನನಗೆ? ಏನು ಕೊಡಗಿನವರಾದರೆ ಕನ್ನಡದವ್ರಲ್ವಾ ನಾವು? ಪಾಯಿಂಟ್, ದಿಸ್ ಮೈ ಪಾಯಿಂಟ್ ಅಷ್ಟೇ. ನಾನು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ನನ್ನ ಲೈಫ್ ಎಕ್ಸ್ಪೀರಿಯನ್ಸಲ್ಲಿ ನನ್ನ ಕಣ್ಣಾರೆ ನೋಡಿದ್ರ ಬಗ್ಗೆ ನಾನು ಒಂದು ಅಭಿಪ್ರಾಯ ಕೊಟ್ಟಿದ್ದು. ಅದನ್ನು ಇವಾಗ ಕಿರಿಕ್ ಮಾಡೋರು ಕಿರಿಕ್ ಮಾಡ್ತಾರೆ, ಅರ್ಥ ಮಾಡ್ಕೊಳ್ಳೋರು ಅದನ್ನು ಅರ್ಥ ಮಾಡ್ಕೊತಾರೆ. ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ವಿರುದ್ಧವಾಗಿ ಒಪಿನಿಯನ್ ಇರೋರು ಅದು ಹೇಳ್ತಾರೆ, ಇಲ್ಲ ನಮ್ಮ ಯುವರ್ ಪರ್ಸ್ಪೆಕ್ಟಿವ್ ಹೀಗೆ, ನಮ್ಮ ಪರ್ಸ್ಪೆಕ್ಟಿವ್ ಹೀಗೆ ಅಂತ. ಎವ್ರಿಥಿಂಗ್ ಈಸ್ ವೆಲ್ಕಮ್. ನನಗೇನು ಅದ್ರ ಮನಸ್ಸಿಗೆ ನೋವೇನಾಗ್ತಾ ಇಲ್ಲ. ಕಿರಿಕ್ ಮಾಡೋರು ಕಿರಿಕ್ ಮಾಡ್ತಾರೆ. ನಾನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇರೋರು ಸರ್. ಇದು ಹೇಗೆ ಪಬ್ಲಿಕ್ ರಿಲೇಷನ್ಸು, IT ಸೆಲ್ಲು, ಆನ್ಲೈನ್ ಇದು ಹೆಂಗಂತ ನನಗೆ ಗೊತ್ತು. ಅದನ್ನು ಜಾಸ್ತಿ ಸೀರಿಯಸ್ ಆಗಿ ತೊಗೊಳ್ಬಾರ್ದು. ನಾನು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ನಮ್ಮ ಅಭಿಪ್ರಾಯ ನನ್ನ ಹಕ್ಕು. ನಾನು ಯಾರಿಗೂ ಮನಸ್ಸಿಗೆ ನೋವಾಗಬೇಕಂತ ಹೇಳಿಲ್ಲ. ನನ್ನ ಮನಸ್ಸು ನೊಂದಿರೋದ್ರ ಬಗ್ಗೆ ನಾನು ಹೇಳಿದೆ. ನಾನು ನೋಡಿರೋದು ಹಿಂಗೆಲ್ಲ ಆಯಿತು, ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದು. ಕ್ಯಾನ್ ಐ ಚೇಂಜ್ ಸೊಸೈಟಿ? ಐ ಡೋಂಟ್ ಹ್ಯಾವ್ ಪವರ್. ಐ ಕ್ಯಾನ್ ಚೇಂಜ್ ಮೈ ಸೆಲ್ಫ್. ನಾನು ಬೆಳೀತಾ ಹೋಗ್ತಾ ಇರ್ಬೇಕು ಅಷ್ಟೇ. ನನಗೆ ಆದರೆ ನನ್ನ ಕನ್ಸರ್ನ್ ಅಷ್ಟೇ. ಐ ಶುಡ್ ಇಂಪ್ರೂವ್ ಮೈ ಲೈಫ್, ಮೈ ಥಾಟ್ಸ್ ಆ್ಯಂಡ್ ಮೈ ಆ್ಯಕ್ಷನ್ಸ್. ಸರ್ ನಿಮ್ಮ ರೂಟ್ಸು ಈಗಲೂ ಕೂರ್ಗಲ್ಲಿ ಇದ್ದಾರಾ? ಕೊಡವಲ್ಲಿ ಯಾರಿದ್ದಾರೆ? ಅಪ್ಪನ ಕಡೆಯಿಂದ ಇದ್ದಾರೆ, ಅಮ್ಮನ ಕಡೆಯಿಂದ ಇದ್ದಾರೆ. ನಮ್ಮೊಬ್ಬರು ಕಸಿನ್ನು ಏರ್ಫೋರ್ಸಲ್ಲೆಲ್ಲ ಇದ್ದು ಆಮೇಲೆ ಇವಾಗ ವಾಪಸ್ ಕೊಡಗಿಗೆ ಹೋಗಿದ್ದಾರೆ. ಅವ್ರ ತಂದೆ ಮಾಡಿರೋ ತೋಟ ನೋಡ್ಕೊತಾ ಇದ್ದಾರೆ. ಹೋಗ್ತಿರ್ತೀರಾ ಕೂರ್ಗೆ? ಹೋಗ್ತಾ ಇರ್ತೀವಿ. ಸಣ್ಣದರಲ್ಲಿ ಎವ್ರಿ ಇಯರು ಎಲ್ಲ ಸಮ್ಮರ್ ಹಾಲಿಡೇಸು, ದಸರಾ ಹಾಲಿಡೇಸು ಎಲ್ಲ ಕೊಡಗಿಗೆ ಹೋಗ್ತಾ ಇರೋದು. ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ, ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೆ, ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೆ, ಮಾವನ ಮನೆಗೆ ಹೋಗ್ತಾ ಇದ್ದೆ. ಸೊ ಹೀಗೆ. ಆಮೇಲೆ ಆಗ ನಮ್ಮ ತಂದೆ ಕಡೆಯಿಂದ ಅಬ್ರಾಡಲ್ಲಿ ತುಂಬ ಜನ ಇದ್ದರು, ಬೆಂಗಳೂರಲ್ಲೆಲ್ಲ ತುಂಬ ಜನ ಇದ್ದರು, ಏರ್ಫೋರ್ಸಲ್ಲಿದ್ದರು ಎಲ್ಲ. ಇವಾಗ ಅವರೆಲ್ಲ ಕೊಡಗಿಗೆ ಸೆಟಲ್ ಮಾಡಿದ್ರೆ ಇವಾಗ ಅವರು ವಿಸಿಟ್ಟು ಅಟ್ಲೀಸ್ಟ್ ಒನ್ಸ್ ಇನ್ 2 ಇಯರ್ಸ್ ಹೋಗ್ತಾ ಇರ್ತೀನಿ ನಾನು. ಒನ್ಸ್ ಇನ್ 2 ಇಯರ್ಸ್? ಒನ್ಸ್ ಇನ್ 2 ಇಯರ್ಸ್ ಏನಾದರೂ ಒಂದು ಫಂಕ್ಷನ್ ಇರುತ್ತೆ, ಇಲ್ಲಾಂದರೆ ಯಾರಾದರೂ ವಯಸ್ಸಾಗಿ ಪರಲೋಕ ಹಸಿದಾರ ಆಗ್ತಾರೆ,
ಆಗಿರ್ತದಲ್ಲ, ಎಲ್ಲ ನಾವು ಜವಾಬ್ದಾರಿ ವಹಿಸ್ಕೋಬೇಕಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ. ಒಂದು ಪಾಯಿಂಟ್ ಆದಮೇಲೆ ಎಲ್ಲ ರಿಯಲೈಸ್ ಆಗ್ತಾರೆ. ದೊಡ್ಡದವ್ರು ಯಾರಾದರೂ ಒಬ್ಬ ಹಿರಿಯರು ಹೋದಾಗ ಒಂದು ದಿವಸ ನಮ್ಮ ಮನೇಲೂ ಆಗ್ತದೆ ಅಂತ. ಅದು ನಿಜ ಸರ್. ಐ ಆಲ್ವೇಸ್ ಸೇ, ನಮ್ಮ ಅಮ್ಮಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅಂದರೆ ಡೈಗ್ರೆಸ್ ಮಾಡ್ತಿದ್ದೀನಿ, ಬಟ್ ಈ ಎಲ್ಲರೂ ಸಾವಿಗೆ ಅಂತ ಕರೆದಾಗ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ನಂಗೆ ನೋಡೋಕ್ಕಾಗಲ್ಲ ಅಂತ ಆ ಥರ ಹೇಳ್ತಿರ್ತಾರೆ. ಹೋಗ್ಬಿಡ್ಬೇಕು. ಮನೇಲಿ ಒಂದು ಸಾವು ಆದಾಗ ಸರ್, ಈ ಅಕ್ಸೆಪ್ಟೆನ್ಸ್ ಆಫ್ ಯಾವುದೇ ಇದ್ರು ಪ್ರಿಪೇರ್ ಆಗೋಕ್ಕೆ ಅದು ಬೇರೆಯವ್ರ ಇದಕ್ಕೆ ಹೋಗಿ ನೋಡಿ ಮಾಡಿದ್ರೆ ಹಿಂಗಂತ ಒಂದು ಅಕ್ಸೆಪ್ಟೆನ್ಸ್ ಬರಬೇಕು. ಇಲ್ಲಾಂದರೆ ಅದು ಮನೇಲಿ ಆದಾಗ ತುಂಬ ಕಷ್ಟ ಆಗ್ಬಿಡ್ತದೆ, ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ವೆನ್ ಯು ಸಿ ಇಟ್ ಫ್ರಮ್ ಹತ್ರದವ್ರು, ಈಗ ನನ್ನ ತಂದೆ ನನಗಿಲ್ಲ, ಅದನ್ನು ನೋಡಿದಾಗ ಈಗ ಲಾಸ್ಟ್ ಒಂದು 17 years ಆದ್ರೂ ದಿ ಅಕ್ಸೆಪ್ಟೆನ್ಸ್ ಫಾರ್ ಅದರ್ಸ್ ಇದ್ದಾಗ ಆಮೇಲೆ ಅದು ಒಳಗಿರೋದೆಲ್ಲ ತೆಗಿಯೋದು ಕಲಿಬೇಕು. ತುಂಬ ಕಷ್ಟ. ಅದು ವಿಷಯನೇ ಅದು. ಸರ್, ನೀವು ಆ್ಯಕ್ಟರ್ ಆದಾಗ ನಿಮ್ಮ ಮನೆಯವ್ರದ್ದು ಮೊದಲನೇ ಪ್ರತಿಕ್ರಿಯೆಗಳು ಹೇಗಿತ್ತು? ಅಂದರೆ ಅಪ್ಪ ಅಮ್ಮ ಬಿಟ್ಬಿಡಿ, ನೀವು ಹೇಳಂದ್ರೆ ಎಕ್ಸ್ಟೆಂಡ್ ಫ್ಯಾಮಿಲಿ. ಸ್ವಲ್ಪ ಜನಕ್ಕೆ ಗೊತ್ತೇ ಇರಲಿಲ್ಲ. ನನ್ನ ಕಸಿನ್ಸ್ ಎಲ್ಲ US ಅಲ್ಲಿದ್ದವರು DVD ಪಾರ್ಲರ್ಗೆ ಹೋಗ್ಬಿಟ್ಟು ಯಾವ ಹೊಸ ಸಿನಿಮಾ ಬಂದಿದೆ ಇಂಡಿಯಾದಿಂದ ಅಂತ ನೋಡಿದಾಗ ಅವರು ದಮ್ಮಾರೋ ದಮ್ಮು, ಶೈತಾನ್ ಅದೆಲ್ಲ ನೋಡಿದ್ದಾರೆ. ಇವ್ರಿಗೂ ಅಲ್ವಾ ಅಂತ ಗೊತ್ತೇ ಇರಲಿಲ್ಲ. ನಾನು ಯಾರಿಗೂ ಹೇಳಲೇ ಇಲ್ಲ. ನಾನು ಬರೀ ಮನೇಲಿ ಹೇಳಿ ನಾನು ಸರಿ ಬಾಂಬೆಗೆ ಹೋಗ್ತಾ ಇದ್ದೀನಿ ಅಂತ ಒಂದು ದಿವಸ ಹೊರಟಿದ್ದು ಅಷ್ಟೇ. ನಾನು ಸಾಮಾನೆಲ್ಲ ಪ್ಯಾಕ್ ಮಾಡಿಕೊಂಡು ಜಾಸ್ತಿ ಜನಕ್ಕೆ ಹೇಳಿರಲಿಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ನೆಗೆಟಿವಿಟಿ. ಅವರು ನೆಗೆಟಿವಿಟಿ ಬೇಕಂತಲ್ಲ, ಅವರು ಕನ್ಸರ್ನಿಂದ ಹೇಳ್ತಾರೆ, ಹುಷಾರು, ಇಂಡಸ್ಟ್ರಿ ಹೇಗೆ ಗೊತ್ತಿಲ್ಲ ನಮಗೆ, ಅಲ್ಲಿ ಹೇಗಿರ್ತಾರೋ ಅವ್ರು ಕೇಳಿರೋದು ಗೊತ್ತಿರುತ್ತೆ, ಏನೇನೋ ರೂಮರ್ಸ್ ಇರ್ತಾರೆ, ಈ ಥರ ಜನರು ಇರ್ತಾರೆ, ಆ ಥರ ಜನರು ಇರ್ತಾರೆ ಅಂತ. ಸೊ ಅದು ನಾವೇ ಹೋಗಿ ನಮ್ಮ ಅನುಭವದಿಂದ ಅದನ್ನೆಲ್ಲ ಯಾವ ಥರ ಟ್ಯಾಕಲ್ ಮಾಡೋದು, ನಿಜನ ಸುಳ್ಳ ಅಂತ ಕಲ್ತ್ಕೋಬೇಕು. ಏನೋ ಒಂಥರ ಧೈರ್ಯ, ಒಂದು ದೃಢ ನಿಶ್ಚಯ ಮಾಡಿ ಹೋದೆ ನಾನು. ಅದು ವರ್ಕೌಟ್ ಆಯ್ತಲ್ಲ. ಅಲ್ಲ, ದಟ್ಸ್ ಟ್ರೂ. ನೋ, ವೈ? ಬಿಕಾಸ್ ಈಗ ನೀವು ಕಲ್ಕಿಯವ್ರು ಫಸ್ಟ್ ಅಲ್ಲ ಸರ್ ನಿಮಗೆ ಸಿಕ್ಕಿದ್ದು ಅಂತ ಹೇಳಿದ ಅನುರಾಗ್ ಕಶ್ಯಪ್. ಕಲ್ಕಿ ಅವ್ರು ನನ್ನ ನಾಟಕ ನೋಡೋಕ್ಕೆಲ್ಲ ಬರ್ತಾ ಇದ್ರು. ಕಲ್ಕಿ ಅವರು ಕಾಮನ್ ಫ್ರೆಂಡ್ಸ್ ಮೂಲಕ. ಅವರಿಬ್ರು ಮದುವೆ ಆಗಿದ್ರು ಆಲ್ರೆಡಿ ಅಥವಾ ಅದಕ್ಕಿಂತ ಒಂದು 1 year ಬಿಫೋರ್? ಅದಕ್ಕೆ ಅವ್ರ ಮದುವೆ 2011 ಆಗಿದ್ದು. 2008 ನಾನು ಹೋಗಿದ್ದು. ಸೊ 2008 ನನಗೆ ಅವ್ರ ಪರಿಚಯ. ಸರ್, ಅಂದರೆ ಆಲ್ಮೋಸ್ಟ್ ಈ 17 ವರ್ಷದಲ್ಲಿ, ಅಂದರೆ ನಾನು 2008 2025 17 ವರ್ಷದಲ್ಲಿ ಕನ್ನಡದಲ್ಲಿ ಯಾರು ನಿಮಗೆ ಅಪ್ರೋಚ್ ಮಾಡಲಿಲ್ವಾ? ಮಾಡಿದ್ದಾರೆ, ಹೇಳಿದ್ನಲ್ಲ, ಪವನ್ ಕುಮಾರ್. ಲೂಸಿಯಾ ಬಿಟ್ಟು ಇನ್ನೊಂದು 2-3 ಜನ ಇದ್ದರು. ನನಗೆ ಅದೊಂದು ಪ್ರಾಜೆಕ್ಟ್ಗಳಷ್ಟು ಹಿಡಿಸ್ಲಿಲ್ಲ. ಬಟ್ ವಾಟ್ ಮೇಡ್ ಯು ಸೇ ಎಷ್ಟು ಕಾಂತಾರ? ರಿಷಬ್ ಶೆಟ್ಟಿ. ನನಗೆ ಅವ್ರು ಭೇಟಿ ಆದಾಗ ಇವನು ನೀವೊಂದು ಪೋಸ್ಟ್ ಹಾಕಿದ್ರಿ ಸರ್ 2019 ನಾವು ಶ್ರೀಕೃಷ್ಣ ಭವನಲ್ಲಿ ಕುತ್ಕೊಂಡು ದೋಸೆ ತಿಂತ ಮಾತಾಡಿದ್ದು. ಅವ್ರು ಬೇರೆ ಸ್ಕ್ರಿಪ್ಟ್ಸನ್ನು ಇತ್ತು ನಾನು ಮೈಂಡಲ್ಲಿ ಇಟ್ಟಿದ್ರು. ಅವರು ನನ್ನ ಸಿನಿಮಾ ನೋಡಿದ್ರು ಸ್ವಲ್ಪ. ದಟ್ ಗರ್ಲ್ ಇನ್ ಯೆಲ್ಲೋ ಬೂಟ್ಸು ಅದರಲ್ಲಿ ಮಾಡಿರೋದು ಕನ್ನಡ ಪಾತ್ರ. ಆಮೇಲೆ ಹಂಟರ್ ಆಫ್ಕೋರ್ಸ್ ನಂದು ಭಾಳ ಒಂದು ಕುಖ್ಯಾತ. ಸೊ ಅದೆಲ್ಲ ನೋಡಿ ಅವರು PD ಸತೀಶ್ ಚಂದ್ರ ಅಂತ ನಮ್ಮ ಕಾಮನ್ ಫ್ರೆಂಡು, ನಾಟಕದವನು, ರಿಷಬ್ ಜೊತೆನೂ ಕೆಲಸ ಮಾಡಿದ ಬೆಲ್ ಬಾಟಮಲ್ಲಿ ಇದ್ದಾನೆ ಅವನು. ಗುಲ್ಶನ್ ಭೇಟಿ ಆಗಬೇಕು ಅಂತ ಹೇಳಿದ್ರು. ಸತೀಶ್ ಹೇಳ್ದ ಹೀಗೆ ರಿಷಬ್ ಅಂತಿದ್ದಾರೆ ಅಂತ. ನನಗೆ ಅವ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಯಾಕಂದರೆ ನನ್ನ ಫೋಕಸ್ ಎಲ್ಲ ನಾನು ಇರೋದು ಇಲ್ಲಿ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ನಾನು ಅಲ್ಲೇ ಫೋಕಸ್ ಮಾಡ್ತಿದ್ದೆ. ಆಮೇಲೆ ಮನೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ಇವಾಗೆಲ್ಲ ಈಸಿ ರಿಸರ್ಚ್ ಮಾಡೋದು. ಇಂಟ್ರೆಸ್ಟಿಂಗ್ ಇವರು, ಕಿರಿಕ್ ಪಾರ್ಟಿ, ರಿಕ್ಕಿ, ಆಮೇಲೆ ಇದು ಬೆಲ್ ಬಾಟಮ್ ಆಗಿದೆ ಅಂತೆಲ್ಲ ಗೊತ್ತಾಯಿತು. ಸೊ ಹೀಗೆಲ್ಲ ಇರ್ಬೇಕಾದ್ರೆ ಡೆಫಿನೆಟ್ಲಿ ಮೀಟ್ ಮಾಡಿ ನೋಡೋಣ ಅಂತ. ಬಟ್ ವೆನ್ ಐ ಮೆಟ್ ಹಿಮ್ ಹಿ ವಾಸ್ ಫಿನಾಮಿನಲ್. ಅಂದರೆ ಸಿನಿಮಾ ಮನುಷ್ಯ, ಸಿನಿಮಾ ಮಾಡಬೇಕು ಅಂತಲೇ ಇದ್ದಿದ್ದು, ಸೂಪರ್. ಫಿಲ್ಮ್ ಮಾಡಬೇಕಂತಿಲ್ಲ ಅವರಿಗೆ. ಸಿನಿಮಾ ಅನ್ನೋ ಒಂದು ಪ್ಯೂರಿಟಿ. ಸಿನಿಮಾ ನನ್ನ ಕತೆಗಳು, ನನ್ನ ನೆಲೆ ಕತೆಗಳು, ನನ್ನ ಮನಸ್ಸಲ್ಲಿರೋ ಕತೆಗಳು ನಾನು ಜನರಿಗೆ ಹೇಳಬೇಕು ಅಂತ ಒಂದು ಪ್ಯೂರಿಟಿ ಇತ್ತು, ಒಂದು ಸಿನ್ಸಿಯರಿಟಿ ಇತ್ತು, ಪ್ಲಸ್ ಆ್ಯಂಬಿಷನ್ ಇತ್ತು. ಜಸ್ಟ್ ಆವಾಗ ಅವರು ಆ್ಯಸ್ ಅ ಬೆಲ್ ಬಾಟಮ್ ಎಲ್ಲ ಜಸ್ಟ್ 2019 ಹಿಟ್ ಆಗಿದ್ದು. ಅವರು ಜಸ್ಟ್ ಈಗ ಮೇಲೆ ಎದ್ದಿದ್ರು. ಸೊ ಅವ್ರ ಕತೆ ಬಗ್ಗೆ ಎಲ್ಲ ಗೊತ್ತಾಯಿತು. ಲೂಸಿಯಾ ಬಗ್ಗೆ ಮಾತಾಡಿದ್ವಿ, ಅದರಲ್ಲೂ ಒಂದು ಪಾತ್ರ ಮಾಡಿದ್ದಾರೆ. ಸೊ ಹಾಗೆಲ್ಲ ಅವ್ರು ನೋಡಿದಾಗ ಇವ್ರ ಜೊತೆ ಮಾಡಿದರೆ ಒಳ್ಳೆ ಇರ್ತದೆ ಅಂತ ಹೇಳಿದ್ರು. ಸೊ ಅಮ್ಮನೂ ಹೇಳಿದರು, ಅಟ್ಲೀಸ್ಟ್ ಒಂದಾದರೂ ಮಾಡೋ ಕನ್ನಡದಲ್ಲಿ, ಇಲ್ಲಿ ಏರಿಯಾರಿರೋರಿಗೆಲ್ಲ ಯಾರಿಗೂ ಗೊತ್ತೇ ಇಲ್ಲ ಅಂತ. ಆಯಿತಾ? ಇಲ್ಲ, ಅಮ್ಮ ಹೇಳಿದರು ಏರಿಯಾರಿರೋರಿಗೆ ಅಂತಲ್ಲ, ತಮಾಷೆ ಮಾಡ್ತಾರೆ. ನಾನು ಹಾಗೆ ನನ್ನ ಎಕ್ಸ್ ಟ್ವಿಟ್ಟರ್ ಆಮೇಲೆ ಇದು ನನ್ನ ಸೋಷಿಯಲ್ ಮೀಡಿಯಾ ಬಯೋ ನೋಡಿದರೆ ಅಲ್ಲಿ ಗೊತ್ತಾಗ್ತದೆ ನನ್ನ ಸ್ವಭಾವ ಹೇಗೆ ಅಂತ. ಸೊ ಹಾಗಿದ್ದಾಗ ಇವ್ರ ಜೊತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಿತ್ತು. ಲೂಸಿಯಾ ನಾನು ಡೆಫಿನೆಟ್ಲಿ ನನ್ನ ಹತ್ರ ಟೈಮ್ ಇದ್ದಿದ್ರೆ ನಾನು 1 ವರ್ಷ ನನಗೆ ಕೊಡೋಕ್ಕಾಗ್ತಿರ್ಲಿಲ್ಲ ಆವಾಗ. 1 ವರ್ಷ ಕೊಡ್ಬೋದು ಅಂತ ಇದ್ದಿದ್ರೆ ಐ ವುಡ್ ಹ್ಯಾವ್ ಸ್ಟಾರ್ಟೆಡ್ ವಿತ್ ಲೂಸಿಯಾ. ಯಾಕಂದರೆ ಪವನ್ ನನಗೆ ಅವ್ನ ನಾಟಕದ ಟೈಮಿಂದನೇ ಗೊತ್ತು. ಅವನು ಒಂಥರ ಫ್ಯಾಸಿನೇಟಿಂಗ್. ಅವ್ನ ನಾಟಕಗಳು ಒಂಥರ ಬೇರೆ ಥರ ಇತ್ತು. ಸಿಂಗಲ್ ಮ್ಯಾನ್ದೆಲ್ಲ ತುಂಬ ಚೆನ್ನಾಗಿ ಅವನು ಅದು ಆಮೇಲೆ ಅವನು ಬೇರೆಯವ್ರ ಜೊತೆ ಸೇರ್ಕೊಂಡು ತುಂಬ ನಾಟಕ ಹೊಸ ಪ್ರಯೋಗಗಳು ಮಾಡ್ತಾ ಇದ್ದ. ಒಂದು ಸೀಸನ್ ಟೈಪು, ಟಿಕೆಟಿಂಗ್, ಮೋರ್ ಶೋಸ್, ಅದೆಲ್ಲ ಏನೇನೋ ಪ್ರಯೋಗಗಳು ಮಾಡ್ತಾ ಇದ್ದ.
ಸೊ ಒಂದು ಎಕ್ಸ್ಪೆರಿಮೆಂಟಲ್ ಬ್ರೈನ್ ಅವನು. ಆ ಫಿಲ್ಮು ಅಷ್ಟೇ ಅವ್ನು ಫೇಸ್ಬುಕ್ ಇಟ್ಕೊಂಡು ಫುಲ್ ಪ್ರಮೋಟ್ ಮಾಡಿದ್ದಾನೆ. ಈಸ್ ರೇಸ್ ದ ಮನಿ, ಎಲ್ಲರೂ ಸೇರಿ ಮಾಡಿರೋ ಫಿಲ್ಮ್ ಅದು. ಸೊ ಒಂಥರ ಅವನು ಏನು ಹೇಳ್ತಾರೆ ಅಂದರೆ ಪಯನಿಯರ್. ಸೊ ಡೆಫಿನೆಟ್ಲಿ ಐ ವುಡ್ ಹ್ಯಾವ್ ವಾಂಟೆಡ್ ಟು ಸ್ಟಾರ್ಟ್. ಪ್ಲಸ್ ಅವನು ನೋನ್ ಪರ್ಸನ್ ಆಲ್ಸೋ. ಅವ್ನ ಶೈಲಿ ಏನು, ಅವ್ನು ಯಾವ ಥರ ಥಿಂಕ್ ಮಾಡ್ತಾನೆ ಅಂತ ಅವ್ನ ನಾಟಕಗಳು ನೋಡಿ ಅವನ ಜೊತೆ ಇಂಟ್ರಾಕ್ಷನ್ ಮಾಡಿ, ಅಂದರೆ ಫ್ರೆಂಡ್ಸ್ ಅಲ್ಲ ನಾವು, ಬಟ್ ನಾವು ಇದ್ವಿ. ರಂಗಶಂಕರಲ್ಲಿ ಹೋದಾಗ ನಮ್ಮ ನಾಟಕನೂ ಇರ್ತಾಯಿತ್ತು, ಅವ್ನ ನಾಟಕ ನೋಡೋಕೆ ಹೋಗಿದ್ದೀನಿ, ಅವ್ನು ನಮ್ಮ ನಾಟಕ ನೋಡೋಕೆ ಬರ್ತಾಯಿದ್ದ, ಹಾಗೆಲ್ಲ ಇತ್ತು. ಸೊ ಇಟ್ ಕುಡ್ ಹ್ಯಾವ್ ಬೀನ್. ಬಟ್ ಅದು 1 year ಆವಾಗ ನಾನು ಫಸ್ಟ್ ಇಯರ್ನಲ್ಲಿ 1 year ತೆಗೆಯೋದು. ಅದಾದಮೇಲಿಂದ ಕೆಲವೊಂದು ಆಫರ್ಸ್ ಇತ್ತು, ಬಟ್ ನನಗೆ ಅಷ್ಟೊಂದು ನಂದು ಏನಂದರೆ ಮಾಡಬೇಕು ಅಂತ ಒಳಗಡೆನೂ ಒಂದು ಇದಿರಬೇಕು, ಕಾಲಿಂಗ್ ಇರಬೇಕು, ಸ್ಟ್ರಾಂಗ್ ಆಗಿರಬೇಕು ಇದನ್ನು ಮಾಡಬೇಕು ಅಂತ. ಇಲ್ಲಾಂದರೆ ಮಾಡಬಾರ್ದು, ಯಾಕಂದರೆ ನಾನು ಅದನ್ನು ಮನ್ಸಿಟ್ಟು ಮಾಡಲ್ಲ. ನನ್ನ ಮನಸ್ಸು ಎಲ್ಲಿ ಇರ್ತದೆ ಅಲ್ಲಿ ಹೋಗ್ತೀನಿ. ಸಮ್ಟೈಮ್ಸ್ ಯು ಗೆಟ್ ಇಟ್ ರಾಂಗ್, ಬಟ್ ಒಳಗಡೆಯಿಂದ ಒಂದು ಫೀಲಿಂಗ್ ಬರುತ್ತೆ, ಇದು ಈ ರೋಲು ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಈ ಕತೆ ಜೊತೆ ಸೇರಬೇಕು, ಈ ಜನರ ಜೊತೆ ಸೇರಬೇಕು ಅಂತ. ರಿಷಬ್ನ ನಾನು ಭೇಟಿ ಆದಾಗ ಹಾಗೆ ನನಗಂತೂ ಇವನು ಇಂಟ್ರೆಸ್ಟಿಂಗ್ ಮ್ಯಾನ್, ಇವನು ಕರೆದ್ರೆ ಹೋಗಬೇಕು. ಪ್ಲಸ್ ಅವ್ರು ಕೊಟ್ಟಿರೋ ಪ್ರಾಜೆಕ್ಟ್ಸು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ 2019 ಆ ಪೋಸ್ಟ್ ಹಾಕಿದಾಗ ಅವಾಗ ಕಾಂತಾರ ಬಗ್ಗೆ ಡಿಸ್ಕಷನ್ ಇಲ್ಲ. ಮೊದಲಿನ ಕಾಂತಾರ ಬಗ್ಗೆನೇ ಅವ್ರು ಯೋಚನೆ ಮಾಡಿಲ್ಲ. ಇದೆಲ್ಲ ಅವ್ರ ತಲೆಗೆ ಬಂದಿದ್ದು ಐ ಥಿಂಕ್ ಲಾಕ್ಡೌನ್ ಟೈಮಲ್ಲಿ ಅವ್ರು ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ಮೊದಲು ಬೇರೆ ಸ್ಕ್ರಿಪ್ಟ್ಸ್ ಇತ್ತು ಆ್ಯಕ್ಚುಲಿ. ಬೇರೆ ಒಂದು ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ರು, ಡೈರೆಕ್ಟು ಮಾಡ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದು ರುದ್ರಪ್ರಾಯಗ ಅಂತ ಅವರು ಡೈರೆಕ್ಟ್ ಅದನ್ನ ಅನೌನ್ಸ್ ಮಾಡಿದ್ರು ಅವರು. ಬಟ್ ಆಮೇಲೆ ಇದು COVID-19 ಇದಾಯಿತು, ಆಮೇಲೆ ಎಲ್ಲ ಅಷ್ಟೇ. ನನಗೆ ಎಂಥ ಒಂದು ಇದು ಅಂದರೆ ಫುಲ್ ಸೈಕಲ್ ಕಂಪ್ಲೀಟ್ ಅಂದರೆ ನಾನು ಫಸ್ಟ್ ಎವರ್ 5 ವರ್ಷದ ಕೆಳಗಡೆ ನಾನು ಗೋಲ್ಡ್ ಕ್ಲಾಸ್ ಶುರು ಮಾಡಿದೆ ಸರ್. ಫಸ್ಟ್ ಗೆಸ್ಟ್ ಟು ಬಿ ಫೀಚರ್ಡ್ ವಾಸ್ ಪವನ್ ಕುಮಾರ್. ಓಹೋ ನೋಡಿ ಅದನ್ನೇ ಹೇಳಿದ್ದು. ಟುಡೇ ದ ಫುಲ್ ಸೈಕಲ್ ಕಂಪ್ಲೀಷನ್ಗೆ ಯು ಆರ್ ಟಾಕಿಂಗ್ ಅಬೌಟ್ ದ ಹೋಲ್ ಲೂಸಿಯಾ ಅಂತಂದಾಗ ಆ್ಯಕ್ಚುಲಿ ನೀವು ಹೇಳಿದ ಕರೆಕ್ಟು. ಲೂಸಿಯಾ ಒಂದು ಕ್ರೌಡ್ ಫಂಡೆಡ್ ಸಿನಿಮಾ. ಅಂದರೆ 1 ರೂಪಾಯಿ ಜನ, ನನಗೆ ಎಷ್ಟು ಜನ ನನಗೆ ಆಗ ನೆನಪಿದೆ, ಸುಮಾರು ಜನ ನನ್ನ ಫ್ರೆಂಡ್ಸು 5,000 ರೂಪಾಯಿ ಗುರು, ನಾನು ಪ್ರೌಡ್ ಪ್ರೊಡ್ಯೂಸರ್ ಗುರು, ನಾನು ಹೋಗ್ತಾ ಇದ್ದೀನಿ ಗುರು ಅಂತ. ದೇ ಓನ್ ದಟ್ ಫಿಲ್ಮ್ ಲೈಕ್ ದ್ಯಾಟ್ ಆ್ಯಕ್ಚುಲಿ. ಆ್ಯಂಡ್ ಅವಾಗ ಒಂದು ರೆವಲ್ಯೂಷನ್ ಆಗಿದೆ ಒಂದು ಲೂಸಿಯಾ ಸಿನಿಮಾದಿಂದ. ಅದರಿಂದ ತುಂಬ ಜನ ಇನ್ಸ್ಪಿರೇಷನ್ ತೊಗೊಂಡಿದ್ದಾರೆ. ಅದರಿಂದ ತುಂಬ ಜನ ಸಿನಿಮಾನ ಮಾಡ್ಬೋದು, ಬೇರೆ ಥರ ಸಿನಿಮಾ ಮಾಡ್ಬೋದು, ಈ ಥರ ಸಿನಿಮಾಗಳಿಗೆ ಮಾರ್ಕೆಟ್ ಇದೆ, ಜನರು ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಅಂತ ಅವರು ಆ ಕ್ರೌಡ್ ಫಂಡಿಂಗ್ ಇದ್ದಾಗ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅವ್ರು ಅದಕ್ಕೆ ದುಡ್ಡು ಹಾಕ್ತಿರ್ಲಿಲ್ಲ. ಕರೆಕ್ಟ್. ಸೊ ಈ ನಿಮಗೆ 2000 ರಾಮ್ಲೀಲಾ ಬಂದಾಗ ಯಾವಾಗ ಸರ್? 2012. ಸೊ 4 yearsಲ್ಲಿ ಅಂದರೆ 2008 ತೊಗೋಬೋದು ನನ್ನ ಕನ್ಸಿಡರ್. 2008 ನಾನು ಹೋದೆ. 2009 ಶೂಟಿಂಗ್ ಸ್ಟಾರ್ಟ್ ಆಯಿತು. ಅದ್ರ ಮೊದಲು ನಾಟಕ ಮಾಡ್ತಾ ಇದ್ದೆ ನಾನು. ಸೇರ್ಕೊಂಡೆ ನಾಟಕ ತಂಡದ ಜೊತೆ ಒಂದು 2-3 ನಾಟಕ ಮಾಡಿದ್ದೀನಿ. ಆಮೇಲೆ ಒಳ್ಳೊಳ್ಳೆ ನಾಟಕ ಇವರು ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಅದು ಅನುಭವನೂ ಅದ್ಭುತವಾಗಿತ್ತು. ಎಲ್ಲ ಭಾರಂಗಮ್ಮಲ್ಲಿ 2 shows, NSD ಫೆಸ್ಟಿವಲ್ಲಿ 2 ಸರಿ ಮಾಡಿದ್ದೀನಿ ನಾನು ಪರ್ಫಾರ್ಮೆನ್ಸ್. ಅದು ಒಂದು ಯಾವ ಥರ ಅವರು ಎನರ್ಜಿ ತರ್ತಾರೆ ಅಂದರೆ ಅಲ್ಲಿ ಸ್ಪೆಷಲ್. ಅದು ಇವರು ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ಅಂತಾರಲ್ಲ, ಅದು ನಾಟಕದವರಿಗೆ ಅದು ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್. ಅದು ಅಲ್ಲಿಗೆ ಹೋದರೆ ಎಲ್ಲ ನಾಟಕದವರೇ ಅಲ್ವಾ, ಅವರು ಯಾವ ಥರ ಫುಲ್ಲು ಮುತ್ತಿಗೆ ಹಾಕ್ದಂಗೆ ಎಲ್ಲ ಕಡೆಯಿಂದ ಕಿಟಕಿಯಿಂದೆಲ್ಲ ಆಡಿಯನ್ಸ್ ಬರ್ತಾರೆ. ಆಮೇಲೆ ನಿಮ್ಗೆ ಅದು ಎನರ್ಜಿ ಫೀಲ್ ಆಗುತ್ತೆ, ಯಾಕಂದರೆ ಅವರೆಲ್ಲ ನಾಟಕದವರು. ಸೊ ನೀವು ನಾಟಕ ಮಾಡಬೇಕಾದ್ರೆ ನಿಮ್ಗೆ ಅದು ರೆಸ್ಪಾನ್ಸ್ ಕೊಡ್ತಾರೆ. ಆ ರೆಸ್ಪಾನ್ಸ್ ಎಲ್ಲೂ ಸಿಗಲ್ಲ. ಸರಿ, ನಾಟಕ ಮಾಡ್ಬೇಕಾದ್ರೆ ಫಸ್ಟು ಬ್ಯಾಕ್ ಗ್ರೌಂಡಲ್ಲಿ ಕೆಲಸ ಶುರು ಮಾಡಬೇಕು ಅಂತಾರಲ್ಲ, ಫ್ರಮ್ ದ ಸ್ಕ್ರಾಚ್. ಅಂದರೆ ಒಂದು ಬ್ಯಾಕ್ ಸ್ಟೇಜ್ ಮಾಡಿಲ್ಲ ಹಾಗೆ, ಬಟ್ ನಾನು ಬ್ಯಾಕ್ ಸ್ಟೇಜು ಮಾಡಿದ್ದೀನಿ ಆಮೇಲೆ. ಬಟ್ ಆ ಥರ ಏನಿಲ್ಲ, ಎಲ್ಲಿ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ಸುಮಾರು ಒಂದು 3-4 ವರ್ಷ ಆಯ್ತಾ ಸರ್ ನಿಮ್ಮ ಜರ್ನಿ ಆಫ್ ಥಿಯೇಟರ್? ಫಸ್ಟ್ ಇನಿಷಿಯಲಿ ಇಲ್ಲ, ಸ್ಕೂಲಲ್ಲಿ ತುಂಬ ಮಾಡ್ತಾ ಇದ್ದೆ. ಪ್ರಾಪರ್ 2000 ಇಸ್ವಿಯಿಂದ 2000. ಸೊ ನೆಕ್ಸ್ಟ್ ಇದಾದ್ಮೇಲೆ 2008 ಆದಮೇಲೆ ಹೌ ಡಿಡ್ ರಾಮ್ಲೀಲಾ ಹ್ಯಾಪನ್? ಅವರು ಕರೆದ್ರು, ಹೀಗೆ ಒಬ್ಬರು ಕಾಸ್ಟಿಂಗ್ ಡೈರೆಕ್ಟರ್ ಶ್ರುತಿ ಮಹಾಜನ್ ಅಂತ. ಅವ್ರು ನನ್ನ ಎಲ್ಲೋ ರಸ್ತೆಯಲ್ಲಿ ನಡೀತಾ ಇರ್ಬೇಕಾದ್ರೆ ನೋಡಿ, ನನ್ನ ಆಲ್ರೆಡಿ 3 ಸಿನಿಮಾ ರಿಲೀಸ್ ಆಗಿತ್ತು ಅವಾಗ. ಇವನನ್ನು ಭೇಟಿ ಮಾಡಿಸ್ಬೇಕು ಅಂತ ಅವರು ಕರೆದ್ಬಿಟ್ಟು ಹೀಗೆ ಮೀಟಿಂಗ್ ಫಿಕ್ಸ್ ಮಾಡಿದರು. ಆಮೇಲೆ ನಾನು ಸಂಜೆ ಲೀಲಾ ಬನ್ಸಲ್ಲಿ ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಅವ್ರ ಜೊತೆ ಭೇಟಿ ಆದೆ. ಅವ್ರೊಂದು ಪೇಟಾ ಸ್ಟೈಲು ಅದೆಲ್ಲ ಟ್ರೈ ಮಾಡಿದರು. ಆಮೇಲೆ ನಾನು ಅವ್ರ ಸಾವರಿಯಾ ಫಿಲ್ಮ್ ನನಗೆ ತುಂಬ ಇಷ್ಟ ಆಯಿತು. ಅದು ಆ್ಯಕ್ಚುಲಿ ಫುಲ್ ಸೂಪರ್ ಫ್ಲಾಪ್ ಆಗಿತ್ತು, ಬಟ್ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಒಂದು ನಾಟಕೀಯ ಜಗತ್ತು ಕ್ರಿಯೇಟ್ ಮಾಡಿದ್ರು. ನನಗೆ ಅದು ನಾನು ನಾಟಕದವನಲ್ವಾ, ಐ ಬಾಟ್ ಇನ್ ಟು ದಟ್ ವರ್ಲ್ಡ್. ನನಗೆ ಒಂದು ಹೈಪರ್ ರಿಯಾಲಿಟಿ ಅಷ್ಟೊಂದು ಇದಾಗಿರಲಿಲ್ಲ. ಐ ಎಂಜಾಯ್ಡ್ ದ ವಿಜುವಲ್ಸ್ ಆ್ಯಂಡ್ ದ ಸ್ಟೋರಿ ಟೆಲಿಂಗ್ ಎಲ್ಲ. ಬಟ್ ನಾನು ಹೇಳಿದೆ, ನನ್ನ ಅಭಿಪ್ರಾಯ ಕೊಟ್ಟೆ. ಅವ್ರು ನಂದು ಏನೂ ನೋಡಿರಲಿಲ್ಲ. ಬಟ್ ಅವ್ರ ತಂಡದಲ್ಲಿರೋರು ಎಲ್ಲರೂ, ಅವ್ರ ಡೈರೆಕ್ಷನ್ ಟೀಮಲ್ಲೆಲ್ಲರೂ ನನಗೆ ಒಂದು ಒಳ್ಳೆ ರೆಕಮೆಂಡೇಷನ್ ಕೊಟ್ಟರು. ಒಳ್ಳೆ ಆ್ಯಕ್ಟ್ರು, ಹೊಸ ಹುಡುಗ ಬಂದಿದ್ದಾನೆ, ಚೆನ್ನಾಗಿ ಮಾಡ್ತಾನೆ ಅಂತ. ಅವರು ನನ್ನ ಮುಖ ನೋಡಿಬಿಟ್ಟು ಯು ಹ್ಯಾವ್ ಅ ವೆರಿ ಕಮಲ್ ಹಾಸನ್ ಟೈಪ್ ಫೇಸ್ ಅಂತ ಹೇಳಿದರು. ನನಗೆ ಅದು ಅರ್ಥ ಆಗಿಲ್ಲ. ಮನೆಗೆ ಹೋಗ್ಬಿಟ್ಟು ನಾನು ಹಿಂಗೆ ನೋಡ್ಬೇಕಾದ್ರೆ ಹೌದಲ್ವಾ, ಕೆಲವೊಂದು ಆ್ಯಂಗಲಿಂದ ಕಮಲ್ ಸರ್ ಥರನೇ ಇದ್ದೀನಿ ನಾನು ಅಂತ. ಸೊ ಅಷ್ಟೇ, ಏನು ಆಡಿಷನ್ ಏನಿಲ್ಲ. ಅವರು ಹಾಗೆ ನನ್ನ ಹತ್ರ ಮಾತಾಡಿಸ್ಬಿಟ್ಟು ಆಮೇಲೆ ಅವ್ರ ಟೀಮ್ ಅವರೆಲ್ಲ ಒಳ್ಳೆ ರೆಕಮೆಂಡೇಷನ್ ಕೊಟ್ಟರು. ಸೊ ಐ ವಾಸ್ ಕಾಸ್ಟ್ ಇನ್ ಇಟ್. ನನಗೆ ಒಂಥರ ಭಯ ಆಯಿತು, ಯಾಕೆಂದರೆ ಅವ್ರ ಬಗ್ಗೆ ಏನೇನೋ ಕೇಳಿದ್ದೆ ನಾನು. ಹೀಗೆ ಹಾಗೆ ಅವರು ತುಂಬ ಸಿಟ್ಟು ಮಾಡ್ತಾರೆ, ಏನೇನೋ ಬೈದು ಬಿಡ್ತಾರೆ ಅಂತೆಲ್ಲ.
ಬಟ್ ಅದೊಂದು ದಟ್ಸ್ ದ ಓನ್ಲಿ ಟೈಮ್ ಐ ಟುಕ್ ಅದರ್ ಪೀಪಲ್ಸ್ ಒಪಿನಿಯನ್. ಅದರ್ವೈಸ್ ನಾನು ಎಲ್ಲ ಡಿಸಿಷನ್ಸು ವಾಟ್ ಯು ಮೀನ್ ಬೈ ಅದರ್ ಪೀಪಲ್ಸ್ ಒಪಿನಿಯನ್? ನಾನು ಶೋರ್ ಇರಲಿಲ್ಲ. ನಾನು ಫಸ್ಟ್ ಟೈಮ್ ಬೇಡ ಅಂದ್ಬಿಟ್ಟಿದ್ದೆ ನಾನು. ವಾಟ್? ಅವ್ರು ಶ್ರುತಿ ಮಹಾಜನ್ ಅವ್ರು ಕಾಸ್ಟಿಂಗ್ ಡೈರೆಕ್ಟ್ರಿಗೆ ಇಲ್ಲ ನನ್ನ ಕೈಲಿ ಆಗಲ್ಲ ಇದು, ನನಗೆ ಬೇಡ ಅಂತ ಹೇಳಿಬಿಟ್ಟಿದ್ದೆ. ಯಾಕೆ ಸ್ಕ್ರಿಪ್ಟ್ ಗಿಫ್ಟು ಏನೂ ಕೊಟ್ಟಿಲ್ಲ ಅವರು ಇಲ್ಲ ಡೋಂಟ್ ವರಿ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಇದು ಒಳ್ಳೆ ರೋಲು, ಗುಡ್ ಫಾರ್ ಕರಿಯರ್. ನನ್ನ ಮ್ಯಾನೇಜರು ಅವಾಗ ಸರ್ ನೀವು ನೆಕ್ಸ್ಟ್ ಲೆವೆಲ್ ಸರ್, ನೀವು ಸಂಜಯ್ ಲೀಲಾ ಬನ್ಸಾಲಿ ಆಫರ್ ಕರೆದು 1-2 ಸರಿ ಬೇಡ ಅಂತ ಹೇಳಿದೆ. ಅದು ಅವರು ಅಲ್ಲಿಗೆ ತಲುಪಿಸ್ಲಿಲ್ಲ. ಅವರು ನನ್ನ ಮ್ಯಾನೇಜರು ಅಲ್ಲೇ ಇವನು ಬೇಡ ಹೇಳ್ತಿದ್ದಾನೆ, ಇವನು ಮುಟ್ಟಾಳ, ವೆಯ್ಟ್ ಮಾಡೋಣ ಅಂತಿದ್ರು. ಆಮೇಲೆ ಶೋಭಾಸ್ ಅಂತ ಇದ್ದರು ನಮ್ಮ ಮ್ಯಾನೇಜರ್, ಅವ್ರ ಕಂಪ್ನಿ, ಅವರು ಇದರಲ್ಲಿದ್ದೆ ಮ್ಯಾನೇಜ್ಮೆಂಟ್ ಏಜೆನ್ಸಿಲಿ ಸೇರ್ಕೊಂಡಿದ್ದೆ ನಾನು. ಅವರು ಹೇಳಿದರು ಯೋಚನೆ ಮಾಡು, ಇಟ್ಸ್ ಅ ಗುಡ್ ಪ್ರಾಜೆಕ್ಟ್ ಫಾರ್ ಯು ಅಂತೆಲ್ಲ ಹೇಳಿದ್ರು. ಆಮೇಲೆ ಅವಾಗ ನನ್ನ ವೈಫ್ನ ಕೇಳಿದೆ, ಅವಳು ಹೇಳಿದ್ರು ಮಾಡು, ಇದು ಒಳ್ಳೇದಿರ್ತದೆ, ಏನು ಬೇರೆಯವ್ರು ಏನು ಹೇಳ್ತಾರೆ ಅಂತ ಇದು ಮಾಡಬೇಡ. ಕೆಲವೊಬ್ಬರು ಇಲ್ಲ ಬೇಡ ನೀನು ಇಂಡಿ ಸಿನಿಮಾದವನು, ಈ ಥರ ಎಲ್ಲ ಇದು ಸೆಟ್ ಆಗಲ್ಲ, ಅವ್ರು ಏನಾದರೂ ಹೇಳ್ಬಿಟ್ರೆ ನಿನಗೆ ಬೇಜಾರಾಗುತ್ತೆ, ನೀನೇನಾದರೂ ಹೇಳ್ಬಿಡ್ತೀಯ. ನಾನು ಹಾಗೆ ನನಗೇನಾದರೂ ಯಾರು ಬೇಜಾರಾಗ್ಬಿಟ್ರೆ ನಾನು ಏನೋ ಬೈಕ್ ಬಂದು ಹೇಳ್ಬಿಡ್ತೀನಿ ಅಂತ. ಆಯ್ತಾ, ಫಸ್ಟ್ ಕ್ಯಾರೆಕ್ಟರ್ ಅದು ಆಗುತ್ತೆ, ಮನಸ್ಸಿಗೆ ನೋವಾದಾಗ ನೋಡ್ಬಿಡ್ತಾರೆ. ಸೊ ನಾನು ಆ ಥರ ಎಲ್ಲ ಅವ್ರ ಹತ್ರ ಮಾಡ್ಬಿಟ್ರೆ ಅಷ್ಟೇ ನನಗೆ ಅಷ್ಟು ದೊಡ್ಡ ಡೈರೆಕ್ಟರ್ಗೆ ಹೇಳೋಕೆ ಆಗಲ್ಲ. ಆಮೇಲೆ ನಾನು ನಂದೇ ತಪ್ಪಿರುತ್ತೆ ಅಂತೆಲ್ಲ ಹೇಳಿ, ಬಟ್ ಏನೂ ಆಗಿಲ್ಲ. ವಿ ಹ್ಯಾಡ್ ಅ ವಂಡರ್ಫುಲ್. ಆವಾಗ ನಾನು ಒಂದು 2-3 ಜನ ಅಭಿಪ್ರಾಯ ಕೇಳಿದ್ದೆ. ಅದರಲ್ಲಿ ಐ ಥಿಂಕ್ 50% ಅವರು ಮಾಡು ಅಂತ ಹೇಳಿದ್ರು, 50% 50-50 ಆಯಿತು. ಇದು ಏನದು ಆಡಿಯನ್ಸ್ ರಿಯಾಕ್ಷನ್ ಅಲ್ಲ, ಅದು KBCನಲ್ಲಿ ಬರ್ತದಲ್ಲ, ಇದು 50-50 ಆಪ್ಷನ್, ಆಡಿಯನ್ಸ್ ಪೋಲ್ 50-50 ಆಯಿತು. ಆಡಿಯನ್ಸ್ ಪೋಲ್ 50-50. ಓಕೆ ಸಾರಿ. ಬಟ್ ಒಂಥರ ಕನ್ವಿಕ್ಷನ್ ಇತ್ತು ನನಗೆ, ಇವರು ಈ 50% ನಾನು ಅಂದರೆ ನಿಮ್ಗೇನಾದರೂ ಒಂದು ಹೊಸ ಅನುಭವ ಆಗಬೇಕಂದ್ರೆ ಟ್ರೈ ಮಾಡಬೇಕು ಕೆಲವೊಂದು ಸರಿ. ಪಾಯಿಂಟ್ ಈ ಥರ ಇರೋದು, ಯು ಶುಡ್ ಗೋ ಅಗೇನ್ಸ್ಟ್ ಇದು. ಅಂದರೆ ಆ್ಯಕ್ಚುಲಿ ಅಗೇನ್ಸ್ಟ್ ಇನ್ಸ್ಟಿಂಕ್ಟ್ ಇರಲಿಲ್ಲ, ನನಗೆ ಇದ್ದಿದ್ದು ಭಯ. ಬಟ್ ಹೌಸ್ ಇಸ್ ಪ್ರಾಸೆಸ್ ಸರ್ ಯೂಶಲಿ ಸಂಜಯ್ ಲೀಲಾ ಅವ್ರದ್ದು? ವೆರಿ ಟೈಮ್ ಕನ್ಸ್ಯೂಮಿಂಗ್. ಅವರು ಕೆಲವೊಂದು ದಿವಸ ಒಂದು ಶಾರ್ಟ್ ತೆಗೆದಿದ್ರು, 12 ಅವರ್ ಶಿಫ್ಟ್ ನಮ್ಮದು, ಒಂದೇ ಶಾರ್ಟ್. ಹೇಗೆ ಸರ್ ಅದು? ಅವರು ಆ್ಯಕ್ಷನ್ ಎಲ್ಲ ಮಾಡಿದಾಗ 15 ಶಾರ್ಟ್ಸ್, ಇದೆಲ್ಲ 50-55 ಶಾರ್ಟ್ ಹೊಡೆದ್ಬಿಡ್ತಾರೆ, ಅದಕ್ಕಿಂತ ಜಾಸ್ತಿ ಹೊಡಿತಾರೆ ಕೆಲವರು. ಅವರು ಒಂದು ದಿವಸ 15 ಶಾರ್ಟ್ಸ್ ತೆಗೆದಿದ್ದು ಆ್ಯಕ್ಷನ್ಗೆ. ಆಗೋ ನನ್ನ ಲೈಫಲ್ಲಿ ಇಷ್ಟು ಶಾರ್ಟ್ ತೆಗೆದಿಲ್ಲ ಅಂತ ಹೇಳ್ತಾರೆ. ಫಸ್ಟ್ ಡೇ ನಮ್ದು ಒಂದು ಶಾರ್ಟ್, ಅವರು ಸುಪ್ರಿಯಾ ಪಾಠಕ್ ಅವ್ರದ್ದು ಒಂದು ಟ್ರ್ಯಾಕಿಂಗ್ ಶಾರ್ಟ್ ಇತ್ತು. ಫುಲ್ ಡೇ 12 ಅವರ್ಸಲ್ಲಿ ನಾವು ಫುಲ್ ಎಲ್ಲ ಲೆಟಪ್ ಸೆಟ್ಟಿಂಗ್ ಎಲ್ಲ ಮಾಡಿ ಅಷ್ಟೇ. ನಾನು ಬರೀ ಕ್ಯೂ ಕೊಡ್ತಾ ಇದ್ದಿದ್ದು ಒಂದು ದಿವಸ. ಅಂದರೆ ಈಗ ನಿಮ್ಮಂದರೆ ಒಬ್ಬೊಬ್ಬ ಮನುಷ್ಯ ಒಬ್ಬ ಆ್ಯಕ್ಟರ್ ಅಟ್ಲೀಸ್ಟ್ ಏನಿಲ್ಲ ಮಿನಿಮಮ್ ಒಂದು 50-60 ದಿವಸ ಒಂದು ಸೀನು ಅವರು 3 to 4 days ತೊಗೊಂತಾರೆ. ಒಂದು ಸೀನ್ ಟಾಕಿ ಸೀನು. ಸಾಂಗ್ಸ್ ಯೂಶ್ವಲಿ 10 to 2 weeks, 10 days to 2 weeks. ಅವ್ರ ಸ್ಟೈಲ್ ಹಾಗೆ, ಅವ್ರಿಗೆ ಹೇಗೆ ಶೂಟ್ ಮಾಡಬೇಕು ಹಾಗೆ ಶೂಟ್ ಮಾಡ್ತಾರೆ, ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕು. ನಿಮ್ಗೆ ಆ್ಯಕ್ಚುಲಿ ಕ್ವೈಟ್ ಅ ಪ್ರಿಡಾಮಿನೆಂಟ್ ಪಾತ್ರನೇ ಸಿಕ್ಕಿದ್ದು ಸರ್ ಆ ಸಿನಿಮಾದಲ್ಲಿ. ಅವ್ರು ನನ್ನ ಇಂಪ್ರೂವೈಸ್ ಮಾಡಕ್ಕೆ ಬಿಟ್ಟರು. ಅವರು ಏನು ಮಾಡ್ತಾರೆ ತೋರಿಸು ಅಂತ ಹೇಳ್ತಾರೆ, ನಾನು ಇದು ಮಾಡ್ತಾರೆ. ಓಕೆ ಚೆನ್ನಾಗಿದೆ, ಇದೇ ಇಡೋಣ ಅಂತ. ಸರ್ ಹಿಂದಿ ಪಿಕ್ಕಿಂಗ್ ಅಪ್ ಅಂದರೆ ಭಾಷೆ ಮಾತಾಡೋದಕ್ಕೆ ನೀವು ಬೆಂಗಳೂರಾಗಿದ್ರು ಹೌ ಈಸಿ ಆರ್ ಹೌ ಡಿಫಿಕಲ್ಟ್ ಇಟ್ ವಾಸ್? ಡಿಫಿಕಲ್ಟ್ ಏನಿಲ್ಲ, ಇಲ್ಲೆಲ್ಲರೂ ಮಾತಾಡ್ತಿದ್ರು. ಸ್ಕೂಲಲ್ಲಿ 3rd ಲ್ಯಾಂಗ್ವೇಜ್ ನನಗೆ 10th ಸ್ಟ್ಯಾಂಡರ್ಡ್ ತನಕ ಇತ್ತು. 10th ಸ್ಟ್ಯಾಂಡರ್ಡ್ ತನಕ ಅಲ್ಲ, 7th ಸ್ಟ್ಯಾಂಡರ್ಡ್ ತನಕ 3rd ಲ್ಯಾಂಗ್ವೇಜ್ ಓದಿದ್ದೀನಿ. 7th ವರೆಗೂ 3rd ಲ್ಯಾಂಗ್ವೇಜ್ ಮಾತಾಡ್ತಿದ್ವಿ. ಹಿಂದಿ ಚಿತ್ರಗಳು ನೋಡ್ತಾ ಇದ್ವಿ, ಹಿಂದಿ ಚಿತ್ರಹಾರ ನೋಡ್ತಾ ಇದ್ವಿ, ಹಿಂದಿ ಕಾರ್ಯಕ್ರಮ, ಹಿಂದಿ ನ್ಯೂಸು ಎಲ್ಲ ನೋಡ್ತಾ ಇದ್ವಿ. ಓದಕ್ಕೆ ಬರೆಯೋಕ್ಕೆಲ್ಲ ಬರ್ತಿದೆ, ಅಭ್ಯಾಸ ಇಲ್ಲ ಅಷ್ಟೇ. MTI ಅಂತಾರಲ್ಲ ಸರ್, ನಾಲ್ಗೆ ಇದಾಗಿ ಅದು ಮಾತಾಡಿ ಪ್ರಾಕ್ಟೀಸ್. ನನಗೆ ಅಲ್ಲಿ 2008 ಒಂದು ಆಡಿಷನ್ ಹೋಗಿದ್ದೆ. ಅತುಲ್ ಮೊಂಗೆ ಅಂತ ಒಬ್ಬರು ಕಾಸ್ಟಿಂಗ್ ಡೈರೆಕ್ಟರ್, ಭಾಳ ಒಳ್ಳೆ ಕಾಸ್ಟಿಂಗ್ ಡೈರೆಕ್ಟರ್, ಈಸ್ ಆಲ್ಸೋ ಆ್ಯಕ್ಟಿಂಗ್ ಕೋಚ್, ತುಂಬ ಫೇಮಸ್ ಅವರು. ಅವಾಗ ಅವರು ಯಾವುದೋ ಒಂದು ರೋಲಿಗೆ ಕರೆದಿದ್ರು. ಐ ಥಿಂಕ್ ಪೀಪ್ಲಿ ಲೈವ್ ಇರಬೇಕು, ಇಲ್ಲ ಪೀಪ್ಲಿ ಲೈವ್ ಅಲ್ಲ, LSD-ಗೆ ಇವ್ರದ್ದು ದಿಬಾಕರ್ ಬ್ಯಾನರ್ಜಿ, ಭಾಳ ಒಳ್ಳೆ ಡೈರೆಕ್ಟರ್, ಅವ್ರ ಜೊತೆ ಒಂದು ಅವಕಾಶ ಸಿಕ್ತು ಆಮೇಲೆ. ಸೊ ಅದಕ್ಕೆ ಕರೆದಿದ್ದಾಗ ಅವರು ಆಡಿಷನ್ ಕರೆದ್ರು, ಎಲ್ಲೋ ದೂರ ಹೋಗ್ಬಿಟ್ಟು ಕಾದೆ, ಒಳಗೆ ಎಲ್ಲ ನಡೀತಾ ಇರೋದು, ನಾನು ಮೆಂಟಲಿ ಪ್ರಿಪೇರ್ ಆಗಿದೆ, ಹೀಗೆ ಮಾಡ್ತೀನಿ ಅಂತ ನಾವು ಮಾಡಿದೆ. ಅವರು ನೋಡ್ಬಿಟ್ಟು ಗುಲ್ಶನ್ ನೀನು ಮಹಾರಾಷ್ಟ್ರನ ಅಂತ ಕೇಳಿದ್ರು. ನನಗೆ ಇಲ್ಲ ನಾನು ಮಹಾರಾಷ್ಟ್ರನಲ್ಲ, ನಾನು ಕರ್ನಾಟಕದನು ಅಂತ ಹೇಳ್ಬಿಟ್ಟು ನಾನು ಬಟ್ ಖುಷಿ ಆಯಿತು ಅಂದೆ. ಅವ್ರಿಗೆ ಅರ್ಥ ಆಗಿಲ್ಲ, ಅದು ಆ್ಯಕ್ಚುಲಿ ಹರಿಯಾಣವಿ, ಗುಡ್ಗಾಂವ್ ಹರಿಯಾಣ ಆ ಟಚ್ ಬೇಕಾಗಿತ್ತು ಅವ್ರಿಗೆ. ಸೊ ಅವ್ರು ಕೇಳಿದ್ರು ಯಾಕೆ ನೀನು ಖುಷಿ ಆಗ್ತಿದೆ ಅಂತ ಹೇಳ್ತಿದ್ಯಾ ಅಂದರೆ, ಇಲ್ಲ ಮಹಾರಾಷ್ಟ್ರ ತಗ ಬಂದಾಯ್ತಲ್ಲ, ಈ ಬೆಂಗಳೂರಿಂದ ಇಲ್ಲಿ ಬಂದಿದ್ದೀವಿ, ಇನ್ನು ಮೇಲೇ ಇನ್ನೂ ಅಭ್ಯಾಸ ಮಾಡ್ತಾ ಮೇಲೇ ಹೋಗೋದು, ಅದಕ್ಕೆ ಖುಷಿ. ರೋಲ್ ಸಿಗ್ಲಿಲ್ಲ ಅಂತ ಪರವಾಗಿಲ್ಲ, ಅಟ್ಲೀಸ್ಟ್ ನೀವು ಸೌತ್ ಇಂಡಿಯನ್ ಮಹಾರಾಷ್ಟ್ರ ಅಂತ ಕೇಳ್ತೀನಿ, ಇಲ್ಲಿ ತಗ ಬಂದಾಯ್ತಲ್ಲ. ಸೊ ಅದು ಸ್ವಲ್ಪ ಶುದ್ಧವಾಗಿತ್ತು ನಾಲಿಗೆ. ಸೊ ಹಾಗೆ ಮಾತಾಡ್ಕೊಂಡು ನನಗೆ ಫಸ್ಟ್ ಟೈಮು ಪವನ್ ಮಲ್ಹೋತ್ರಾ ಅಂತ ಒಂದು ಬಹಳ ಬ್ರಿಲಿಯಂಟ್ ಆ್ಯಕ್ಟರ್ ಇದ್ದಾರೆ. ಪವನ್ ಮಲ್ಹೋತ್ರಾ ಅವ್ರು ಸೀನಿಯರ್ ಆ್ಯಕ್ಟರು.
ನನಗೆ ಜಿಮ್ಮಲ್ಲಿ ಸಿಗ್ತಾಯಿದ್ರು. ಅಲ್ಲಿ ನನಗೆ ಭಾಳ ಚೆನ್ನಾಗಿ ಅವರು ನನಗೆ ನೋಡ್ಕೊತಾ ಇದ್ರು. ಅವ್ರ ಜೊತೆ ಒಂದು ಒಳ್ಳೆಯ ಅನುಭವ, ಕೆಲಸನೂ ಮಾಡಿದ್ದೀನಿ ನಾನು. ಒಂದು ಸೀರೀಸಲ್ಲಿ ಮಾಡಿದ್ದೀನಿ. ಅವರು ನನಗೆ ಫಸ್ಟ್ ಟೈಮ್ ನೋಟಿಸ್ ಮಾಡಿ ಹೇಳಿದ್ದು, ತುಮ್ಹಾರಿ ಜುಬಾನ್ ಸಾಫ್ ಹೈ ಅಂತ ಹೇಳ್ತಾರೆ. ಅಂದರೆ ನೀನು ಹಿಂದಿ ಭಾಷೆ ಅಲ್ಲ, ಬಟ್ ಆದರೆ ನೀನು ಶುದ್ಧವಾಗಿ ಮಾತಾಡ್ತೀಯ. ನೀನು ಎಲ್ಲ ಕಲ್ತ್ಕೊಂಡು ಮಾತಾಡಿರೋದಲ್ಲ, ನೀನು ಕೇಳಿ ಕಲ್ತ್ಕೊಂಡಿರೋದು, ನೀನು ಓದಿರೋದಲ್ಲ, ಇದು ಅನುಭವದಿಂದ ಕಲ್ತಿರೋದಲ್ವಾ ಅಂತ ಕೇಳಿದ್ರು. ಅವಾಗ ಒಂಥರ ಎಷ್ಟು ಒಳ್ಳೆ ಆ್ಯಕ್ಟ್ರು, ಇಷ್ಟು ಪ್ರತಿಭೆ ಇರೋರು, ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋರು ಈ ಥರ ಹೇಳ್ತಾ ಇದ್ರೆ ಒಳ್ಳೆ. ಸರ್ ಇನ್ಫ್ಯಾಕ್ಟ್ ಕನ್ನಡನೂ ನಿಮ್ಮದು ತುಂಬ ಶುದ್ಧ ಕನ್ನಡ ಇದೆ. ನೀವು ಬೆಂಗಳೂರವ್ರು ಆದ್ರೂ ಎಲ್ಲ ಈ ಮಂಗಳೂರವರು ಶೆಟ್ರುಗಳ ಜೊತೆ ಸೇರಿ ಇದಾಗಿದೆ. ಅವರು ಸ್ವಲ್ಪ ಕನ್ನಡ ಅಲ್ಲ, ಅಲ್ಲಿ ಮಂಗಳೂರು ಕಡೆ ಶುದ್ಧ ಅಲ್ಲ. ಎಷ್ಟು ನೋಡಿ, ನೀವು ಅನುಭವ ಅಂತ ಈ ಪದಗಳೆಲ್ಲ ಬಳಕೆ ಮಾಡ್ತಿರ್ಬೇಕಾದ್ರೆ ನನಗೆ ಹೆಂಗೆ ಅನಿಸ್ತಿದೆ ಅಲ್ವಾ, ನಾವು ದಿನನಿತ್ಯದಲ್ಲಿ ಬಳಕೆ ಮಾಡೋದಿಲ್ಲ ಅದನ್ನು. ಹೌದು. ಅಂದರೆ ಪ್ರಾಯಶಃ ಬೆಂಗಳೂರಿಗೆ ಒಂಥರ ಕಂಗ್ಲೀಷ್ ಆಗ್ಬಿಟ್ಟಿದೆ ಆ್ಯಕ್ಚುಲಿ. ಅದನ್ನು ಹೇಳಿದ್ರೆ ನನಗೆ ಹಾಕೊಂಡು ಬೈತಾರೆ, ಬಿಡಿಸೋಕೆ ಸತ್ಯನೇ ಹೇಳ್ತಾ ಇದ್ದೀನಿ. ಏನು ಮಾಡೋಕ್ಕಾಗ ಅಲ್ವಾ ಸರ್? ಅದೊಂದು ಎಲ್ಲ ಭಾಷೆಗಳು ನಮ್ಮ ಭಾಷೆನೇ, ಇಂಗ್ಲೀಷು ನಮ್ಮ ಭಾಷೆನೇ. ಆ ಥರ ನೋಡಿದ್ರೆ ಹಳೆಗನ್ನಡದಲ್ಲಿ ಮಾತಾಡ್ಬೇಕು ನಾವೆಲ್ಲ. ಅಲ್ಲ, ಅದೇ ಹೇಳುದು, ಕುರುಕುಲಾರ್ಕನಂ ಮರ್ಕನಂ ಯಾವ ಥರ ಕನ್ನಡ ಇತ್ತು ಅದು ಯಾರಿಗೂ ಗೊತ್ತೇ ಇಲ್ಲ. ಅಲ್ಲ, ಕುಮಾರವ್ಯಾಸದ ಕುರುಕುಲಾರ್ಕನಂ ಮರ್ಕನಂ ಮಸ್ತ ಮೇದಿದರ್ ಮದದಾಣೆ ಹೊಕ್ಕಂದದಲ್ಲಿ ಕೆಚ್ಚಿದ ಚಾತುರಂಗದ ಮೆದೆನಟ್ಟಿ ಅಂತ ಏನೋ ಇತ್ತು ಹೈಸ್ಕೂಲಲ್ಲಿ. ವಾವ್. ಸೊ ಐ ಡೋಂಟ್ ನೋ ಅದಕ್ಕೆ ಏನು, ಅದೇನೊಂದು ರಾಮಬಾಣ ಏನಿಲ್ಲ, ಅದು ಹಾಗೆ ಮನಸ್ಸಲ್ಲಿ ಇದೆ, ಕಲ್ತಿರೋದು ಇದೆ ಲ್ಯಾಂಗ್ವೇಜು. 30 ವರ್ಷ ನಾನು ಇಲ್ಲೇ ಕನ್ನಡ ಮಾತಾಡ್ಕೊಂಡು ವೆರಿ ಫಾಸ್ಟ್ ಇನ್ ಪಿಕಿಂಗ್ ಲ್ಯಾಂಗ್ವೇಜಸ್. ಐ ಥಿಂಕ್ ಸೊ. ಅಂದರೆ ಅಷ್ಟೊಂದು ಫಾಸ್ಟ್ ಇಲ್ಲ, ಬಟ್ ಬೇಕಾದಷ್ಟು ಇವಾಗ ಕೆಲಸಕ್ಕೆ ಬರೋಷ್ಟು ಕರೆಕ್ಟ್. ಅಂದರೆ ಇವಾಗ ನೀವು ಪದ್ಯ ಗಿದ್ಯ ಬರೀ ಓದು, ಅದು ಅರ್ಥ ಹೇಳಿ ಅಂದರೆ ಅದು ಆಗೋದಿಲ್ಲ. ತಮಿಳು ಮಾತಾಡ್ತೀನಿ, ತೆಲುಗು ಮ್ಯಾನೇಜಬಲ್ಲು, ಮಲಯಾಳಂ ಸ್ವಲ್ಪ ಪ್ರಯತ್ನ ಪಟ್ಟರೆ, ಅದೇ ಮಾತಾಡಿ ಅಭ್ಯಾಸ ಇಲ್ಲ. ಬಟ್ ತಮಿಳ್ ಆರಾಮ್ಸೆ ಫ್ಲೂಯೆಂಟಾಗಿ ಬರುತ್ತೆ. பேசுவேன். அது கொஞ்சம் ப்ராக்டிஸ் இருக்குது, பேசி கொஞ்சம் ப்ராக்டிஸ் இருக்குது. இப்போ ஒரு தமிழில் ஒரு லெகசின்னு ஒரு நெட்ஃப்ளிக்ஸ் ஷோ பண்ணிட்டுருக்கேன். அங்கே பேசி கொஞ்சம் ப்ராக்டிஸ் இருக்குது. ஆனால் ப்ராக்டிஸ் அதுக்கு தமிழில் என்ன சொல்கிறான்னு தெரியாது, அதுக்கு ப்ராக்டிஸ்னு சொல்லிடுவேன். ஆனால் பாருங்கள், அந்த நேட்டிவ் தமிழ் ஸ்பீக்கர் மாதிரி அந்த இன்டர்நேஷன்ஸ் எல்லாம் அப்படியே வருது. ಚೆನ್ನೈ ತಮಿಳ್, ಮೆಡ್ರಾಸ್ ಭಾಷೆ. ಇದು ತಮಿಳ್ ಬರಲ್ಲ ಅದಲ್ಲ, ಏನೋ ಸ್ವಲ್ಪ ಅಂತ ಹೇಳ್ತಿಲ್ಲ. ತಮಿಳ್ ಸ್ವಲ್ಪ, ಕನ್ನಡ ಬಿಟ್ಟರೆ ಇದು ನಮ್ಮ ದಕ್ಷಿಣ ಭಾರತದ ಭಾಷೆಗಳಲ್ಲಿ ಕೊಡೋತಕ್ಕು ಆಬ್ವಿಯಸ್ಲಿ ನಮ್ಮ ಮಾತೃಭಾಷೆ. ಆಮೇಲೆ ತಮಿಳ್ ಸ್ವಲ್ಪ ಪ್ರಾಕ್ಟೀಸ್ ಇದೆ, ಯಾಕೆಂದರೆ ನಾವು ಸಣ್ಣ ವಯಸ್ಸಲ್ಲಿ ನನಗೆ ಒಂದು ತಮಿಳ್ ಫ್ಯಾಮಿಲಿ ಇತ್ತು, ನಮ್ಮ ಫ್ರೆಂಡ್ಸು, ಅವರು ಕುನ್ನೂರವರು. ಅಲ್ಲಿ ಮನೆಗೆ ಹೋದಾಗ ಅವ್ರ ಅಮ್ಮ ಜೊತೆ ಮಾತಾಡಿ ಅಲ್ಲ, ಆಮೇಲೆ ಬೇರೆ ಕಮಲ್ ಹಾಸನ್ ಥರ ಬೇರೆ ಕಾಣಿಸ್ತಿದ್ದೀರಾ ಅಂತಂದಮೇಲೆ ಬರೀ ಕಾಣಿಸೋದು, ಅದು ಇವರು ಹೇಳಿದ ಮೇಲೆ ಗೊತ್ತಾಗಿದ್ದು. ಅವರು ಬನ್ಸಾಲಿ ಸರ್ ಹೇಳಿದ ಮೇಲೆ ನನಗೆ ಹೌದಾ ಅಂತ ಮನೆಗೆ ಹೋಗಿ ಚೆಕ್ ಮಾಡೋದಲ್ಲ, ಹೌದಲ್ಲ ಅಂತ. ಬಟ್ ಇನ್ ಜನರಲ್ ಅದಾದ್ಮೇಲೆ ರಾಮ್ಲೀಲಾ ಆದಮೇಲೆ ಇನ್ಯಾವುದು ಎನಿ ಪಾರ್ಟ್ ಆಫ್, ಈಗ ಬನ್ಸಾಲಿ ಸರ್ ಜೊತೆ ಸಿನಿಮಾಗಳು ಮಾಡಿದ್ರೆ ಸುಮಾರು ಜನ ಆ್ಯಕ್ಟ್ರಸ್ಗಳು ಬರೀ ಒಂದು ಸಿನಿಮಾ ಸೀಮಿತ ಆಗೋದಿಲ್ಲ. ಐ ಮೀನ್ ನಾನು ನೋಡಿದಂಗೆ ದೇ ವಿಲ್ ಬಿ ಪಾರ್ಟ್ ಆಫ್ ದೇರ್ ಫ್ರಾಂಚೈಸಿ. ನಾನು ಆ ತಂಡದಲ್ಲಿಲ್ಲ, ಅವ್ರಿಗೊಂದು ಅವಕಾಶ ಸಿಗ್ತದೆ ನನ್ನ ಜೊತೆ ಮಾಡಲಿಕ್ಕೆ. ತಮಾಷೆಗೆ ಇದನ್ನ ಸೀರಿಯಸ್ ಆಗಿ ತಗೊಬಿಡ್ತಾರೆ ಎಲ್ಲರೂ. ಇಲ್ಲ, ನನ್ನ ಭಯ ಓದಿ, ನೀವು ಒಂದು ಸೋಷಿಯಲ್ ಮೀಡಿಯಾ ಭಯ ಓದಿ, ಗೊತ್ತಾಗುತ್ತೆ. ನೋ, ಐ ಮೀನ್ ಕದ್ದಿರೋದು ಅದು ನನ್ನ ಲೈನ್ ಅಲ್ಲ. ಅಂಡ್ ಹೌವರ್ ದೀಪಿಕಾ, ರಣವೀರ್, ಗುಡ್, ವೆರಿ ಎನರ್ಜೆಟಿಕ್ ಪೀಪಲ್, ಅಷ್ಟೊಂದು ಎನರ್ಜಿ ತರ್ತಾರೆ, ಹಾರ್ಡ್ ವರ್ಕಿಂಗ್. ದೀಪಿಕಾ ಅಂತೂ ತಾರಾಮರ ಹಾರ್ಡ್ ವರ್ಕಿಂಗ್. ಒಂದು ಆ್ಯಂಬಿಷನ್ ಇದೆ ಅವರಿಗೆ, ಇಂಥದ್ದು ಮಾಡಬೇಕು, ಸಾಧನೆ ಮಾಡಬೇಕು ಅಂತ. ಅದಕ್ಕೆ ಅವರು ಶ್ರಮ ಪಡ್ತಾರೆ. ಅಷ್ಟೆಲ್ಲ ಶ್ರಮ ನಾನು ನೋಡಿದ್ದೀನಿ. ಅವ್ರ ಬಗ್ಗೆ ಏನೇನೋ ಹೇಳ್ತಾರೆ, ಬಟ್ ಅಷ್ಟೊಂದು ಶ್ರಮ ನನ್ನ ಕೈಲಾಗಲ್ಲ. ಆ ಥರ ಲೈಫ್ ಸ್ಟೈಲು. ಇವಾಗ ನಿನ್ನೆ ರಾತ್ರಿ ದುಬೈಯಲ್ಲಿ ಶೋ ಮಾಡಿಬಿಟ್ಟು ಬಂದುಬಿಟ್ಟು ಒಂದು ಪೂರ್ತಿ ದಿವಸ 12 ತಾಸು ಸಾಂಗ್ ಸೀಕ್ವೆನ್ಸ್ ಶೂಟ್ ಮಾಡೋದು ತುಂಬ ಕಷ್ಟ ರೀ. ಚಾನ್ಸೇ ಇಲ್ಲ. ಐ ರೆಸ್ಪೆಕ್ಟ್ ಆ ಥರ ಹಾರ್ಡ್ ವರ್ಕ್, ಐ ಹ್ಯಾವ್ ರೆಸ್ಪೆಕ್ಟ್. ಅದು ಅವ್ರ ಸಿನಿಮಾನಲ್ಲಿ ನೋಡಿ ಅದ್ರ ಬಗ್ಗೆ ನಮ್ಮದು ಚೆನ್ನಾಗಿಲ್ಲ ಅಂತ ಹೇಳೋದು ನಮ್ಮ ಹಕ್ಕು. ಬಟ್ ಈ ಥರ ನಾವು ಕೊಲೀಗ್ಸ್ ಅಲ್ವಾ, ಈ ಥರ ಶ್ರಮ ಪಟ್ಟಾಗ ನಾವು ಅದನ್ನು ನಾನು ಮೆಚ್ತೀನಿ. ರಣವೀರ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕ್. ಬೆಳಗ್ಗೆ ಬಂದುಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆನ್ ಆ ಮನುಷ್ಯ. ಏನು ಎನರ್ಜಿ ಅಂದರೆ, ನಾನು ಕೆಲವೊಂದು ಸರಿ ಸೀನ್ ಮಾಡಿಬಿಟ್ಟು, ಇವರು ಶ್ರೀಕಾಂತ್ ಬ್ಯಾಟಿಂಗ್ ಮಾಡ್ತಿದ್ರು, ನೆನಪಿದೆ ನಿಮಗೆ? ಕೃಷ್ಣಮಾಚಾರಿ ಬ್ಯಾಟ್ ಅವ್ರದ್ದು ಮಿಸ್ ಮಾಡ್ಬಿಟ್ಟು ಅಲ್ಲಿ ಸ್ಕ್ವೇರ್ ಲೆಗ್ ಅಂಪೈರ್ ತನಕ ಹೋಗ್ಬಿಡ್ತಾ ಇದ್ದ ಅವನು. ಯಾಕಂದ್ರೆ ಇವ್ರು ಹೇಳೋದೇನು ಕೇಳಿಸ್ಕೋಬಾರ್ದು ಅಂತ. ಅವ್ನ ಎನರ್ಜಿ ಎಷ್ಟಂದರೆ ನನಗೆ ಸುಸ್ತಾಗ್ಬಿಡ್ತದೆ ಅಲ್ಲಿ ನಿಂತ್ಕೊಂಡಿರೋದು ಅವನ ಪಕ್ಕದಲ್ಲಿ. ಸೊ ನಾನು ಶಾರ್ಟ್ ಕೊಟ್ಬಿಟ್ಟು ಅಲ್ಲಿ ಸ್ಕ್ವೇರ್ ಲೆಗ್ ಅಂಪೈರ್ ಹತ್ರ ಹೋಗ್ಬಿಡೋದು, ದೂರ ಆಗಲ್ಲ. ಇವರು ಆ್ಯಕ್ಷನ್ ಡೈರೆಕ್ಟರ್ಗಳು ಅವನಿಗೆ ರಣವೀರ್ ಅವ್ರು ಯೂಶಲಿ ಆ್ಯಕ್ಷನ್ ಡೈರೆಕ್ಟರ್ ಅಪ್ ಮಾಡ್ತಾರೆ, ಇವನಿಗೆ ಡೌನ್ ಮಾಡೋದು ಎಲ್ಲ ಉಲ್ಟಾ. ಕಮಾನ್ ಅಂತ ಆ್ಯಕ್ಷನ್ ಡೈರೆಕ್ಟರ್ ಯಾವಾಗಲೂ ಏರ್ಸೋದು, ಇವನಿಗೆ ಇಳಿಸೋದು. ಅಷ್ಟೊಂದು ಎನರ್ಜಿ ಅವನು. ಒಂಥರ ಹಾಗೆ ಅವನು ಇದಕ್ಕೆ ಹುಟ್ಟಿದವನು, ಎಂಟರ್ಟೈನರ್ ಆಗೋದಕ್ಕೆ. ಅಲ್ಲ ಸರ್, ಅಂದರೆ ನೀವು ಹೇಳ್ತಿರ್ಬೇಕಾದ್ರೆ ರಾಮ್ಲೀಲಾ ಸಿನಿಮಾಗೆ ಆ ರೀತಿ ಅಂತ ಅಂತಿರ್ಬೇಕಾದ್ರೆ ನಾನು
ವೆನ್ ಹಿ ಡಿಡ್ ಖಿಲ್ಜಿ ಅಂತಂದ್ರೆ ಐ ಆಮ್ ಜಸ್ಟ್ ಇಮ್ಯಾಜಿನಿಂಗ್. ಐ ಡೋಂಟ್ ನೋ, ಬಟ್ ಅವನು ಒಂದು ಇಂಟೆನ್ಸ್ ಫೆಲ್. ಅವನು ಈಸ್ ಫನ್ ಆಲ್ಸೋ. ಅವನು ಮಸ್ತಿ ಮಾಡ್ತಾ ಇರ್ತಾನೆ. ಅವನು ಸೀರಿಯಸ್ ಆಗಿ ತೊಗೊಳಲ್ಲ ಎಲ್ಲೂ ಇಂಥದ್ದೆಲ್ಲ, ಬಟ್ ಮಸ್ತಿ ಮಾಡ್ತಾ ಇರ್ತಾನೆ. ಬಟ್ ಅವ್ನು ನಿಜ ಅವ್ನು ಕನ್ಸಿಸ್ಟೆಂಟಾಗಿ ಎನರ್ಜಿ ಅವ್ನು ಅವನಿಗೆ ಅದು ನಾನು ಒಂದು ಎಂಟರ್ಟೈನರು, ನಾನು ಸ್ಟಾರ್ ಅಂತ ಅವನಿಗೆ ಮೊದಲಿನಿಂದನೇ ಇತ್ತು. ಅವನು ಈವನ್ ಬಿಫೋರ್ ನಾನು ಭೇಟಿಯಾಗಿದ್ದಾಗ ಅವ್ನು ಯಾರೂ ಗೊತ್ತಿರಲಿಲ್ಲ, ಸಿನಿಮಾಗೆ ಎಳ್ದಿರಲಿಲ್ಲ ಅವನು. ಅವಾಗಲೇ ಭೇಟಿಯಾಗಿದ್ರೆ ಫಸ್ಟ್ ಟೈಮ್ ಅದೇ ಬಿಫೋರ್ ಬ್ಯಾಂಡ್ ಬಾಜಾ ಭಾರತ್, ಮಚ್ ಬಿಫೋರ್ 2009 ಇಂಟೆನ್ಸಿವ್ ಡ್ರಾಮಾ ಪ್ರೋಗ್ರಾಮ್ ಅಂತ ನಡೆಸ್ತಾ ಇದ್ರು. ಅವ್ರು ಇವಾಗ ಥಿಯೇಟರ್ ಸ್ಕೂಲ್ ನಡೆಸ್ತಾರೆ. ಅಲ್ಲಿ 2 weeks ಇಂಟೆನ್ಸಿವ್ ಡ್ರಾಮಾ ಇದ್ದಿತ್ತು. ಅದು ವರ್ಕ್ಶಾಪ್ ನಾನು ಅಟೆಂಡ್ ಮಾಡಿದ್ದೆ. ಅದರಲ್ಲಿ ಬೇರೆ ತಂಡದಲ್ಲಿದ್ದ ಅವನಿದ್ದ. ಆವಾಗಲೇ ಅವ್ನ ಗಾಡಿಯಿಂದ ಇಳಿದು ನಡ್ಕೊಂಬರ್ಬೇಕಾದ್ರೆ ನನಗೆ ಗೊತ್ತಿತ್ತು ಇವನು ಏನು ಹೂ ಈಸಿ ಅಂತ. ಅವನ ಐಡೆಂಟಿಟಿ ಬಗ್ಗೆ ಅವನಿಗೇನು ಇದಿರಲಿಲ್ಲ. ಐ ಆಮ್ ಅ ಮೂವಿ ಸ್ಟಾರ್, ನಾನು ಹೀರೋ. ಅವನ ಆ ಕಾನ್ಫಿಡೆನ್ಸ್ ಒಳಗೇ ಇತ್ತು. ಅಮೇಝಿಂಗ್. ಸೊ ಅದೇ ಆ ಥರ ನೋಡಿದ್ರೆ ಏನಾಗುತ್ತೆ ಅಂದರೆ ಇವನು ಏನಾಗಬೇಕಂತಿದ್ದಾನೆ ಅಂತ ಏನು ಕನ್ಫ್ಯೂಷನ್ ಇರಲ್ಲ. ನೋಡಿದವ್ರಿಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಇವನು ಯಾರು ಅಂತ, ಏನು ಕನ್ಫ್ಯೂಷನ್ ಇರಲ್ಲ. ದಟ್ಸ್ ಸೋ ಕೂಲ್ ಟು ಕ್ಯಾರಿ ದಟ್ ಆಟಿಟ್ಯೂಡ್ ಅಲ್ಲ. ಆ ಕನ್ವಿಕ್ಷನ್ನು, ಆ ಇದು ಕ್ಲಾರಿಟಿ ಆಫ್ ಥಾಟು ಅವನಿಗೆ ಸಿಕ್ಕಿತ್ತು. ಕೆಲವೊಬ್ಬರಿಗೆ ಸ್ವಲ್ಪ ಸಮಯ ಬರ್ತದೆ, ಬಟ್ ಅದು ಪಡ್ಕೋಬೇಕು. ಅದು ಬೇರೆಯವ್ರ ಜವಾಬ್ದಾರಿ ಅಲ್ಲ, ನಮ್ಮ ಜವಾಬ್ದಾರಿ. ಕ್ಲಾರಿಟಿ ಬರೋದು ನಮ್ಮ ಜವಾಬ್ದಾರಿ. ಸೊ ಬನ್ಸಾಲಿ ಸಾಬ್ ಆದಮೇಲೆ ನೀವು ನೆಕ್ಸ್ಟ್ ಡೈರೆಕ್ಟರ್ ಆ ಥರ ಮೂವ್ ಆಗಿದ್ದು ಅಂತಂದರೆ, ಅಂದರೆ ನಿಮಗೆ ಒಂದು ವಾವ್ ದಿಸ್ ಇಸ್ ದಿ ಆಪರ್ಚುನಿಟಿ ವಿಚ್ ಐ ವುಡ್ ರಿಯಲಿ ಟಾಕ್ ಅಬೌಟ್ ಇಟ್ ಅಂತಂದರೆ ನೆಕ್ಸ್ಟ್ ಹೋಗಿದೆ ಅದು ಸರ್? ಕಾಂತಾರ. ಅದ್ರ ಮಧ್ಯದಲ್ಲಿ ಸ್ಪೆಷಲ್ ಆಪರ್ಚುನಿಟಿ ಅದು ಬಂದಾಗಲೇ ಗೊತ್ತಿತ್ತು ಬರ್ತದೆ ಅಂತ. ಯಾವಾಗಾದ್ರೂ ಒಂದು ದಿವಸ ಶೆಟ್ರು ಫೋನ್ ಮಾಡ್ತಾರೆ ಅಂತ ಗೊತ್ತಿತ್ತು. ಬಟ್ ಐ ನ್ಯೂ ಇಟ್ಸ್ ಅ ಸ್ಪೆಷಲ್ ಫಿಲ್ಮ್. ಯಾಕಂದರೆ ಮೊದಲನೇ ಕಾಂತಾರ ನೋಡಿದ ಮೇಲೆ ನನಗೆ ಗೊತ್ತಾಯ್ತು ದಿಸ್ ಸಮಥಿಂಗ್ ಸ್ಪೆಷಲ್. ದಿಸ್ ಇಸ್ ಅ ಸಿನಿಮಾ. ನೀವು ಮೊದಲನೇ ಕಾಂತಾರ ನೋಡೋವರೆಗೂ ನಿಮ್ಗೆ ಗೊತ್ತಿರಲಿಲ್ಲ ದಟ್ ಯು ವಿಲ್ ಬಿ ಪಾರ್ಟ್ ಆಫ್ ದಿ ಸೆಕೆಂಡ್ ಈ ಕಾಂತಾರ? ಇಲ್ಲ ಅಲ್ಲ ಸರ್? ಆ್ಯಂಡ್ ವಾಟ್ ವಾಸ್ ಯುವರ್ ಇನ್ಸ್ಟೆಂಟ್ ರಿಯಾಕ್ಷನ್ ವೆನ್ ಯು ವಾಚ್ ದ ಫಸ್ಟ್? ರಿಯಲಿ ಅಂದರೆ ನಾನು ಕ್ಲೈಮ್ಯಾಕ್ಸ್ ನೋಡಿದಾಗ ಮೈಯೆಲ್ಲ ಜುಮ್ಮನ್ಬಿಡ್ತು. ಹಿಂಗೆ ಮೇಲೆ ಹೋಗ್ತಾರೆ ಆಯಿತು. ಎಲಿವೇಟೆಡ್ ಸ್ಟೇಟ್ ಹಂಗೆ ಸೀಟಿಂದ ಹಿಂಗೆ ಮೇಲೆ ಹೋದಂಗೆ ಆಯಿತು. ಆ್ಯಂಡ್ ಆಫ್ಕೋರ್ಸ್ ದ ಲವ್ ಆ್ಯಂಡ್ ಅಫೆಕ್ಷನ್ ಜನರು ತೋರಿಸಿದ್ದವರಿಗೆ, ಆಮೇಲೆ ಅವ್ರ ಲೈಫ್ ಚೇಂಜ್ ಆಯ್ತಲ್ಲ ಸಡನ್ನಾಗಿ. ಅದು ಇಟ್ಸ್ ಫಿನಾಮಿನಲ್. ಅಂದರೆ ಇದು ಥರ ಒಂದು ಕಾನ್ಸೆಪ್ಟ್ ಈ ಥರ ಮಾಡಿದ್ದಾರೆ. ಆ ಸ್ಕೇಲ್ ಎರಡೂ ಮೆಚ್ಚಬೇಕು. ಆ ಸ್ಕೇಲಲ್ಲಿ ಆ ಥರ ಸಿನಿಮಾ ಮಾಡಿರೋದು, ಈ ಸ್ಕೇಲಲ್ಲಿ ಈ ಥರ ರಿಪೀಟ್ ಮಾಡಿದ್ದಾರೆ. ಸೊ ಇಟ್ಸ್ ಫಿನಾಮಿನಲ್. ಆ್ಯಂಡ್ ಆಫ್ಟರ್ ದಟ್ ವೇರ್ ಡು ಯು ಮೀಟ್ ಇಂಥ ಜನರುಗಳ ಜೊತೆ ಸೇರಿಕೊಂಡ್ರೆ ಒಂದು ಸ್ಫೂರ್ತಿನೂ ಸಿಗ್ತದೆ, ಮತ್ತು ಏನಾದರೂ ಒಂದು ಕಲಿಯೋಕ್ಕೂ ಸಿಗ್ತದೆ ಅವ್ರ ಹತ್ರ. ಕಲೆ ಬಗ್ಗೆ ಕಲಿಯಿಲ್ಲ ಅಂದರೆ ಒಂದು ಆ್ಯಟಿಟ್ಯೂಡ್ ಬಗ್ಗೆ ಅವರು ಯಾವ ಥರ ಸ್ಟ್ರೆಸ್ ಲೆವೆಲ್ ಮ್ಯಾನೇಜ್ ಮಾಡ್ತಾರೆ ಅಂದರೆ, ಪ್ರೆಷರ್ ಇನ್ ಸ್ಟ್ರೆಸ್, ಅದು ಬೇರೆಯವ್ರ ಕೈಯಲ್ಲಿ ಆಗಲ್ಲ. ಅದು ನೋಡ್ಬಿಟ್ಟು ಇಲ್ಲ ನಾವು ಕಲ್ತ್ಕೋಬೇಕು, ಇವ್ರ ಥರ ಕಲ್ತ್ಕೋಬೇಕು. ಇವ್ರದ್ದು ಅಟ್ಲೀಸ್ಟ್ ಒಂದು 25%. ನಾನು ಡೈರೆಕ್ಟರ್ ಅಲ್ಲ, ನಾನು ಪ್ರೊಡ್ಯೂಸರ್ ಅಲ್ಲ, ಬಟ್ ಅಟ್ಲೀಸ್ಟ್ ಲೈಫಲ್ಲಿ ಸ್ಟ್ರೆಸ್ ಬಂದಾಗ ಅದನ್ನು ಯಾವ ಥರ ಆಕ್ಸೆಪ್ಟ್ ಮಾಡಿಕೊಂಡು ಸ್ಟ್ರೆಸ್ ಹ್ಯಾಂಡಲ್ ಮಾಡಬೇಕು ಅಂತ ನಾನು ಶೆಟ್ರ್ ನೋಡ್ಬಿಟ್ಟು ಒಂದು ಇನ್ಸ್ಪಿರೇಷನ್ ನನಗೆ. ಯು ಮೀನ್ ಟು ಸೇ, ಡಿಡ್ ಯು ಹ್ಯಾವ್ ಕಲ್ಚರ್ ಶಾಕ್ ಇತ್ತ ಸರ್ ನಿಮಗೆ? ಏನಿಲ್ಲ ಆ ಥರ. ಈ ಬಾಲಿವುಡ್ ಸೆಟ್ಟಿಂದ ಬಂದು ಈ ಥರ ಸೆಟ್ ಬಂದಾಗ ಕಲ್ಚರ್ ಶಾಕ್ ಏನಿಲ್ಲ. ಕೆಲವೊಂದು ಟೆಕ್ನಿಕಲ್ ಡೀಟೇಲ್ಸ್ ಸ್ವಲ್ಪ ಬೇರೆ ಥರ ಇಲ್ಲಿ, ಬಟ್ ನಾನು ಒಂದೇ ಸಿನಿಮಾ ಮಾಡಿರೋದು. ಸೊ ನನ್ನ ಹತ್ರ ಇದು ಸೌತ್ ಸಿನಿಮಾದು ಎಕ್ಸ್ಪರ್ಟೀಸ್ ಏನಿಲ್ಲ. ಕೆಲವೊಂದು ಟೆಕ್ನಿಕಲ್ ಟರ್ಮ್ಸ್ ಇವ್ರು ಕ್ಲಾಪ್ ಯೂಸ್ ಮಾಡಲ್ಲ, ಆಮೇಲೆ ಲೈವ್ ಎಡಿಟಿಂಗ್ ಮಾಡ್ತಾರೆ, ಡಬ್ಬಿಂಗ್ ಜಾಸ್ತಿ ಮಾಡ್ತಾರೆ. ನಾವು ಸಿಂಕ್ ಸೌಂಡ್ ಮೊದಲನೇ ಸಿನಿಮಾಯಿಂದ ಸಿಂಕ್ ಸೌಂಡ್ ಮಾಡಿ ಅಭ್ಯಾಸ. ನಾನು ಪ್ರಿಫರ್ ಮಾಡೋದು ಸಿಂಕ್ ಸೌಂಡು. ಯಾಕಂದರೆ ಒಂದು ಫೋಕಸ್ಡ್ ಆಗಿರುತ್ತೆ. ಅಲ್ಲಿ ಬರೋ ಸೌಂಡ್ ಕ್ವಾಲಿಟಿ ಆ ಪರ್ಫಾರ್ಮೆನ್ಸ್ ಟೈಮಲ್ಲಿ ಅದು ಸ್ಟುಡಿಯೋಲಿ ಎಷ್ಟು ಇದು ಮಾಡಿದ್ರೂ ಅದು ರೀಕ್ರಿಯೇಟ್ ಆಗಲ್ಲ. ಮಾಡ್ಬೋದು, ಒಳ್ಳೆ ಥರ ಮಾಡ್ಬೋದು, ಬಟ್ ಸೇಮ್ ಫೀಲ್ ಆಗಲ್ಲ ಅಲ್ಲ. ಅಲ್ಲಿರೋ ಫೀಲು, ಅಲ್ಲಿ ಮುಂದೆ ನಿಂತು ಆ್ಯಕ್ಟರ್ ಮುಂದೆ ಆ್ಯಕ್ಷನ್ ರಿಯಾಕ್ಷನ್ ಬರೋ ಫೀಲು ಸ್ಟುಡಿಯೋದಲ್ಲಿ ಬರಲ್ಲ. ಐ ಪ್ರಿಫರ್ ಸಿಂಕ್ ಸೌಂಡ್, ಬಟ್ ಸೌತಲ್ಲಿ ಮೋಸ್ಟ್ ಐ ಹಿಯರ್ ದಟ್ ದೇ ಪ್ರಿಫರ್ ಡಬ್ಬಿಂಗ್. ಐ ಥಿಂಕ್ ಸುಮಾರು ಜನ ಸರ್ 90%, ಐ ಮೀನ್ ದಿಸ್ ಇಸ್ ನಂಬರ್ ಹೇಳಬಾರ್ದು, ಎಷ್ಟೋ ಜನ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೂ ನಾವು ಮೋಸ್ಟ್ ಆಫ್ ದ ಥಿಂಗ್ಸ್ ನಾವು ಡಬ್ಬಿಂಗಲ್ಲಿ ನೋಡ್ಕೊಳ್ಳೋಣ ಅಂತಲೂ ಹೇಳ್ಬಿಟ್ಟು ಆ್ಯಕ್ಟ್ ಮಾಡೋವಂಥದ್ದು ಮಾಡ್ತಾರೆ ಕೆಲವರು. ಅದು ಅವ್ರ ಚಾಯ್ಸ್. ನಾನು ಆ ಥರ ನಾನು ಪೈಲಟ್ ಚೆನ್ನಾಗಿರ್ಬೇಕು. ಇವಾಗ ಇಲ್ಲಿ ಕಾಂತಾರಲ್ಲಿ ಮಾಡಿದಾಗ ನಾನು ಪೈಲಟ್ ಕರೆಕ್ಟ್ ಆಗಿರಬೇಕು, ಯಾಕಂದರೆ ಪೈಲಟ್ ಕೇಳಿ ನಾನು ಅದನ್ನು ರಿಕ್ರಿಯೇಟ್. ಅಗ್ರೀಡ್ ಸರ್. ನಾನು 2 ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ, 2 films ಹ್ಯಾವ್ ಡೈರೆಕ್ಟೆಡ್. ಸೊ ಅದರಲ್ಲೂ ಕೂಡ ನನಗೆ ಒಂದು ಆ್ಯಕ್ಟರ್, ಐ ಮೀನ್ ಅಫ್ಕೋರ್ಸ್ ಐ ಆಮ್ ನಾಟ್ ಮೆನ್ಷನಿಂಗ್ ದ ಆ್ಯಕ್ಟರ್ಸ್ ನೇಮ್. ಸರ್ ಹೇಳ್ಬೇಕಾದ್ರೆ ಹಿಂಗೆ ಮಾಡ್ಬೇಕಾದ್ರೂ ನಾವು ಸೆಟ್ಟಲ್ಲಿ ಮಾಡ್ಬೇಕಾದ್ರೆ ಅವ್ರು ಹೇಳೋರು, ಸರ್ ನಾನು ಡಬ್ಬಿಂಗಲ್ಲಿ ನೋಡ್ಕೊಂಡ್ಬಿಡ್ತೀನಿ. ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರೊಸೆಸ್. ಆ್ಯಂಡ್ ಡಬ್ಬಿಂಗಲ್ಲಿ ಅದನ್ನು ಹೆಂಗೆ ಎನ್ಹಾನ್ಸ್ ಮಾಡೋದು ಮಾಡ್ತಾರೆ. ಐ ಡೋಂಟ್ ನೋ, ಬಟ್ ನನಗದು ನನ್ನ ಸ್ಟೈಲ್ ಅಲ್ಲ ಅದು. ಐ ಅಂಡರ್ಸ್ಟ್ಯಾಂಡ್ ಸಮ್ ಪೀಪಲ್ ಹ್ಯಾವ್ ದ್ಯಾಟ್, ಅವ್ರು ಏನೋ ಕ್ರ್ಯಾಕ್ ಮಾಡಿದ್ದಾರೆ ಕೋಡು. ಬಟ್ ನನಗೆ ಅದು ಫೀಲ್ ಕರೆಕ್ಟಾಗಿರ್ಬೇಕು. ನನಗೆ ಅಲ್ಲಿರೋ ಫೀಲ್ ಅದನ್ನು ನಾನು ಸ್ಟುಡಿಯೋದಲ್ಲಿ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ನನ್ನ ಸರೌಂಡಿಂಗ್ಸು, ನಾ ಹಾಕೊಂಡಿರೋ ಉಡುಪು, ನಾನು ಮುಂದೆ ನಿಂತಿರೋ ಆ್ಯಕ್ಟ್ರು, ಅವ್ರಿಗೆ ರಿಯಾಕ್ಟ್ ಮಾಡ್ತಿದ್ದೀನಿ, ನನಗೆ ಹೇಳಿದ್ದಕ್ಕೆ ಅವ್ರು ರಿಯಾಕ್ಟ್ ಮಾಡ್ತಾರೆ. ಅದು ಸ್ಟುಡಿಯೋದಲ್ಲಿ ರೀಕ್ರಿಯೇಟ್ ಆಗೋದೇ ಇಲ್ಲ.
ಬಟ್ ಹೌ ಡಿಡ್ ಯು ಡಬ್ ಫಾರ್ ದಿಸ್ ಸರ್? ಅಂದರೆ ಪೈಲಟ್ ಎಲ್ಲ ಚೆನ್ನಾಗಿ ಮಾಡಿದ್ದಿದ್ರೆ ನಾವು ಪೈಲಟ್ ಕೇಳ್ಕೊಂಡು ಅದನ್ನು ರಿಪೀಟ್ ಮಾಡೋದು. ಅಫ್ಕೋರ್ಸ್ ಟ್ರಯಲ್ ಆ್ಯಂಡ್ ಎರರ್ ಇರುತ್ತೆ. ಇವರು ಅನಿರುದ್ಧ ಆಮೇಲೆ ಶನಿಲ್ ಅವರಿಬ್ಬರು ಕೂರ್ತಾಯಿದ್ರು ನನ್ನ ಡಬ್ಬಿಂಗ್ಗೆ. ಅವರು ಪಾಯಿಂಟರ್ಸ್ ಕೊಡ್ತಾರೆ, ಶೆಟ್ರ್ ಕಡೆಯಿಂದ ನೋಟ್ಸ್ ಬರ್ತದೆ. ಆ್ಯಂಡ್ ಕಾಂತಾರ 1 ಅಂದರೆ ಕಾಂತಾರ 1 ಅಂದರೆ ಮೊದಲನೇ ಭಾಗ ನೋಡಾದ್ಮೇಲೆ ಮಧ್ಯದಲ್ಲಿ ರಿಷಬ್ ಸರ್ ಎಲ್ಲರೂ ಮೀಟ್ ಮಾಡಿದ್ರೆ ಈ ಸಿನಿಮಾಗಕ್ಕಿಂತ ಮುಂಚೆ? ಮಧ್ಯದಲ್ಲಿ ಕುಂದಾಪುರಕ್ಕೆ ಹೋದ್ಮೇಲೆ ಮೀಟ್ ಮಾಡಿದ್ವಿ. ಈ ಸಿನಿಮಾ ಇದು ಒಪ್ಕೊಂಡ ಮೇಲೆ ಹೋಗಿದ್ದು. ಓ, ಅವರು ಬ್ಯುಸಿ ಆಗಿಬಿಟ್ರು, ಅವ್ರ ಲೈಫೇ ಚೇಂಜ್. ಫುಲ್ ಕುಂದಾಪುರ, ಬೆಂಗಳೂರಿಂದ ಕುಂದಾಪುರ ಶಿಫ್ಟ್ ಆಗಿಬಿಟ್ರು. ಅಲ್ಲೇ ಎಲ್ಲ ದೊಡ್ಡದಾಗಿ ಸ್ಟುಡಿಯೋಗಳು ಎಲ್ಲ ಕಟ್ಟಿಕೊಟ್ಟಿದ್ದಾರೆ ಅವರಿಗೆ. ದೊಡ್ಡ ಫ್ಲೋರ್, AC ಫ್ಲೋರ್ ಎಲ್ಲ ಮಾಡಿ ಎಲ್ಲ ಅರೇಂಜ್ಮೆಂಟ್ ಮಾಡಬೇಕಲ್ಲ. ಸೊ ಫಸ್ಟ್ ಕಾಲ್ ಹೇಗೆ ಬಂದಿದ್ದು? ಯಾರಿಂದ ಬಂದಿದ್ದು? ರಿಷಬೇನ? ಅವರೇ 12 ಗಂಟೆ ರಾತ್ರಿಗೆ ಮಾಡಿದ್ರು. ನಾನು 12 ಗಂಟೆ ರಾತ್ರಿ ನನಗೆ ನೋಡ್ಬಿಟ್ಟು ಅಯ್ಯೋ, ನನಗೆ ಗೊತ್ತು ಯಾಕೆ ಮಾಡ್ತಿದ್ದಾರೆ ಅಂತ ಒಂದು ಇನ್ಸ್ಟಿಂಕ್ಟ್ ಇತ್ತು. ಬಟ್ ನಾನು ಎತ್ತಿಲ್ಲ ಫೋನ್. ಹೌದಾ? ಆಮೇಲೆ ಅವ್ರು ಸತೀಶ್ಗೆ ಫೋನ್ ಬಿಟ್ಟು ಇವನು ಗುಲ್ಶನ್ ಎತ್ತಾ ಇಲ್ಲ ಫೋನು ಅವ್ನಿಗೆ ಹೇಳಂತ ಸತೀಶನ್ ಮೆಸೇಜ್. ಆಮೇಲೆ ನಾನು ನೋಡಿದೆ ಮೆಸೇಜ್, ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಬೆಳಗ್ಗೆ ನಾನು ಒಂದು 10-10:30 ಮಾಡಿದೆ, ಇವ್ರು ಎತ್ತಿಲ್ಲ. ಆಮೇಲೆ ಕಡೆಗೆ ಅವ್ರು ಮತ್ತೆ ಕನೆಕ್ಟ್ ಆದ್ವಿ ನಾವು. ಸತೀಶ ಹೇಳ್ದ, ನೀನು ಎತ್ತಾ ಇಲ್ವಂತೆ, ಅವ್ನು ನನಗೆ ಫೋನ್ ಮಾಡಿ ಎಬ್ಸಿದ್ದಾನೆ, ಮಾತಾಡೋ ಅವ್ನಿಗೇನೋ ಹೇಳ್ಬೇಕಂತ ನಿನಗೆ ಅಂತ. ನಾನು ಹೇಳಿದೆ ಅವನಿಗೆ, ನನಗೆ ಗೊತ್ತು ಯಾವುದ್ರ ಬಗ್ಗೆ, ಐ ನೋ ಯಾವುದ್ರ ಬಗ್ಗೆ ಮಾತಾಡಬೇಕಂತ. ಬಟ್ ನಾನು 12 ಗಂಟೆ ರಾತ್ರಿಗೆಲ್ಲ ಮಲಗಿರೋ ಎಬ್ಸ್ಬಿಟ್ಟು ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಅವರು ಎಕ್ಸೈಟ್ಮೆಂಟಿಂದ ನಾವು ಎಕ್ಸೈಟ್ ಆಗಿಬಿಟ್ಟಿದ್ವಿ, ನಾವು ನಿಮ್ಗೆ ಇವಾಗಲೇ ಹೇಳ್ಬೇಕು, ಈಗ ತಾನೇ ಮುಗಿಸಿದ್ದು ಅಂತ ಅವರು ಇಮಿಡಿಯೇಟ್ಲಿ ಮಾಡಿಬಿಟ್ಟಿದ್ದು. ಅವ್ರು ಯೋಚನೆ ಮಾಡಿಲ್ಲ ಅಂತ. ಬಟ್ ನಾನು 9 to 7 ನಾನು ಕೆಲಸದ ಬಗ್ಗೆ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 7 ಗಂಟೆ ತನಕ ಮಾತಾಡ್ತೀನಿ. ಅದಾದಮೇಲೆ ತರಳೆ ಮಾತಾಡಿ ನನ್ನ ಜೊತೆ, ಬಟ್ ನನ್ನ ಕೆಲಸದ ಬಗ್ಗೆ ಮಾತಾಡಬೇಡಿ. ಅದು ಕಾರ್ಪೊರೇಟ್ ವರ್ಕಲ್ಲಿ ನನ್ನ ಪೀಸ್ ಆಫ್ ಮೈಂಡ್ಗೆ. ಏನು ಕಾರ್ಪೊರೇಟ್ ಏನಿಲ್ಲ, ನನ್ನ ಪೀಸ್ ಆಫ್ ಮೈಂಡ್ಗೆ. ಇಲ್ಲಾಂದರೆ 24 hours ತಲೆನಲ್ಲಿ ಅದೇ ಇರುತ್ತೆ. ಆಮೇಲೆ ಬೇರೆ ಏನು ಮಾಡ್ಲಿಕ್ಕೆ ತಲೆನಲ್ಲಿ ಸ್ಪೇಸೇ ಇರಲ್ಲ. ನಮ್ಮ ಜೀವನ ಮಾಡೋಕ್ಕೂ ಸ್ಪೇಸ್ ಬೇಕಲ್ಲ, ಅದನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು. ಸರ್, ಈ ಥರ ಕಟ್ ಆಫ್ ಮತ್ತು ಈ ಥರ ಆನ್ ಮಾಡ್ಕೊಳ್ಳೋ ಪ್ರಾಕ್ಟೀಸ್ ತುಂಬ ಕಷ್ಟ. ಪ್ರಾಕ್ಟೀಸ್ ಮಾಡ್ಕೋಬೇಕು. ಅಂದರೆ ಅದೇ ಸೇಮ್ ನಾನು ಮಾಡಿಲ್ಲ, ಬೇರೆ ಯಾರು ಕಲಿಸಿಲ್ಲ ನನಗೆ. ಒಂದು ಟೈಮಲ್ಲಿ ಆಯಿತು 11 ಗಂಟೆಗೆಲ್ಲ ಫೋನ್ ಬರ್ತಾಯಿದ್ದೆ. ಸೊ ಅದು ಯಾರೇ ಆದ್ರಿ, ದೊಡ್ಡ ಡೈರೆಕ್ಟರ್ ಆದ ಯಾರಾದ್ರೂ ನಾನು ಎತ್ತಲ್ಲ ಇವಾಗ. ನನಗೆ ಗೊತ್ತು ಯಾವಕ್ಕೆ ಅಂತ. ಪರ್ಸ್ನಲ್ ಆಗಿದ್ದರೆ ನನಗೆ ಗೊತ್ತು ಇದು ಪರ್ಸ್ನಲ್ ಕಾಲ್ ಅಂತ. ಸೊ ಬಟ್ ಶೆಟ್ರದ್ದು ಅವ್ರು ರಿಷಬ್ ಅಂತ ನೋಡಿದ ತಕ್ಷಣ ನನಗೆ ಗೊತ್ತಾಯಿತು. ಒಂದು 2 ವರ್ಷದಿಂದ ನಾವು ಮಾತಾಡಿಲ್ಲ. ನನಗೊಂದು ಫೀಲಿಂಗ್ ಇತ್ತು ಒಳಗಡೆ, ಇವರು ಸೆಕೆಂಡ್ ಪಾರ್ಟ್ ಅನೌನ್ಸ್ ಮಾಡಿದಾಗಲೇ ನನಗೆ ಗೊತ್ತಿತ್ತು ಮೋಸ್ಟ್ಲಿ ಕರೀತಾರೆ ಅಂತ, ಇದೆ ಅಂತ ಇತ್ತು. ಸೊ ನಾನು 12-10 ಸಮಥಿಂಗ್ ಆ ಟೈಮಲ್ಲಿ ಇದ್ದಿದ್ದು. ನಾನು ಬೆಳಗ್ಗೆ ಮಾತಾಡೋಣ ಅಂತ, ಇಟ್ ಕ್ಯಾನ್ ವೆಯ್ಟ್ ಅಂತ ನಾನು. ಸೊ ನೆಕ್ಸ್ಟ್ ಡೇ ಮಾತಾಡಿದ್ರಿ. ದೆನ್ ಅವ್ರು ಹೇಳಿದ್ರು, ಈ ಥರ ಇದೆ, ನಾವು ತುಂಬ ಎಕ್ಸೈಟೆಡ್ ಆಗಿದ್ದೀವಿ, ನಿಮ್ಮನ್ನೇ ತಲೆಯಲ್ಲಿಟ್ಟು ನಾವು ಒಂದು ಪಾತ್ರ ಬರೆದಿದ್ದೀವಿ, ವಿ ವಾಂಟ್ ಟು ನರೇಟ್ ಟು ಯು ಅಂತ ಹೇಳಿದ್ರು. ಆಮೇಲೆ ಅವ್ರ ರೈಟರ್ಸ್ ತಂಡ ಅವರು ಎಲ್ಲ ಸೇರಿಕೊಂಡು ಗೂಗಲ್ ಮೀಟಲ್ಲಿ ಬಂದು ಅವ್ರು ನನಗೆಲ್ಲ ನರೇಟ್ ಮಾಡಿದರು. ಆಮೇಲೆ ನಾನು ಚೆನ್ನಾಗಿದೆ, ಭೇಟಿಯಾಗೋಣ ಅಂತ ಹೇಳಿ ಆಮೇಲೆ ಕುಂದಾಪುರಕ್ಕೆ ಹೋದೆ. ಕುಂದಾಪುರಕ್ಕೆ. ಆ್ಯಂಡ್ ಹೌ ಲಾಂಗ್ ವಾಸ್ ದ ಪ್ರಾಸೆಸ್ ಆಫ್ ದಿಸ್? ಅಂದರೆ ಎಷ್ಟು ದಿವಸ ತೊಗೊಂಡಿದ್ದೀವಿ? ಆ್ಯಕ್ಚುಲ್ ಶೂಟಿಂಗ್ ಐ ಥಿಂಕ್ ಜೂನು, ಮಳೆಗಾಲ ಆದಮೇಲೆ ಸ್ಟಾರ್ಟ್ ಮಾಡಿತ್ತು. ಅದು ಸೆಟ್ ಎಲ್ಲ ಅಲ್ಲಿ ಕಾಡಲ್ಲೆಲ್ಲ ಹಾಕಿದ್ರಲ್ಲ, ಮಳೆಗಾಲ ಆದಮೇಲೆ ಮಾಡಬೇಕಾಗಿತ್ತು. ಬಟ್ ನಾವು ಐ ಥಿಂಕ್ ಒಂದು ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತಿತ್ತು. ಒಂದು ಲುಕ್ ಟೆಸ್ಟು, ರೀಡಿಂಗ್ಸು, ಸ್ಕ್ರಿಪ್ಟ್ ಡಿಸ್ಕಷನ್ಸು ಅಂಥದ್ದೆಲ್ಲ, ವರ್ಕ್ಶಾಪ್ಸು, ಅದೆಲ್ಲ. ಅದು ಕರಾವಳಿ ಕನ್ನಡ, ಅದು ಶೈಲಿಯಲ್ಲಿ ಮಾತಾಡಬೇಕಾಗಿತ್ತು. ಸೊ ಕನ್ನಡ ಗೊತ್ತಿದ್ರೂ ನಾನು ಅದಕ್ಕೆ ಸ್ವಲ್ಪ ಅದು ನಾಲ್ಗೆ ಉರುಳಬೇಕು. ಸೊ ಅದಕ್ಕೆ ಶನಿಲ್ ಜೊತೆ ಎಲ್ಲ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ನಾವು. ಸೊ ಹಾಗೆ 2 days 3 days ಹಾಗೆ ಹೋಗ್ತಾ ಬರ್ತಾಯಿದ್ದೆ ಕುಂದಾಪುರಕ್ಕೆ. ಕೆಲವೊಂದು ಜನರು ಇಡ್ತಾಯಿದ್ರು ಹೋಟೆಲಲ್ಲಿ, ನಾವಿದ್ದ ಹೋಟೆಲಲ್ಲಿ ಮದುವೆಗಳೆಲ್ಲ ಆಗ್ತದೆ. ಅವರು ನೀವು ಇಲ್ಲೇನು ಮಾಡ್ತಿದ್ದೀರಾ ಅಂತ. ಇಲ್ಲ, ನನ್ನ ಇವರು ರಿಷಬ್ ನನ್ನ ಫ್ರೆಂಡು, ಅವ್ರು ಶೂಟಿಂಗ್ ನಡೀತಾ ಇದೆಯಲ್ಲ ಅದನ್ನ ನೋಡಕ್ಕೆ ಬಂದಿದ್ದು ಕಾಂತಾರದಲ್ಲಿ ಇದ್ದೀನಿ ಅಂತ. ಆಕ್ಚುಲಿ ಸರ್, ಟ್ರೈಲರ್ ಬಿಡೋವರೆಗೂ ಅಲ್ಲ, ಟ್ರೈಲರ್ ಅಲ್ಲ, ಅದಕ್ಕಿಂತ ಮುಂಚೆ ಫಸ್ಟ್ ಒಂದು ಪೋಸ್ಟರ್ ಬಿಟ್ರಲ್ಲ, ಅಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ವೆಲ್ ಗಾರ್ಡೆಡ್ ಸೀಕ್ರೆಟ್. ನಾವು ಫುಲ್ ಈ ಕಡೆಯಿಂದ ಯಾರಿಗೂ ಹೇಳಲಿಲ್ಲ. ಅದು ಗೊತ್ತಾದ ಅವರಾಗೆ, ಅವರು ರಿಷಬ್ ಹೇಳಿದರು, ನಾವು ಒಂದು ಐಡಿಯಾ ಇದೆ, ನಾವು ಒಂದು ಈ ಥರ ಲಾಂಚ್ ಮಾಡಬೇಕು ಅಂತ ಇದ್ದೀವಿ ಅಂತ. ನಾನು ಹೇಳಿದೆ, ನನ್ನ ಪಬ್ಲಿಸಿಸ್ಟ್ ಅವರೆಲ್ಲ ಹೇಳಿದ್ರು ಸ್ವಲ್ಪ ನ್ಯೂಸ್ ಬಿಡ್ಬೋದಾ ಅಂತ. ನಾನು ಹೇಳಿದೆ, ರಿಷಬ್ ಹೇಳಿದ್ದಾರೆ, ಏನು ಮಾಡಬೇಡಿ ಅಂತ. ಐ ಹ್ಯಾವ್ ಟು ರೆಸ್ಪೆಕ್ಟ್ ದಟ್. ಫಸ್ಟ್ ಟು ಬಿ ಆನೆಸ್ಟ್ ಸರ್, ನನ್ನ ವೈಯಕ್ತಿಕ ಹೇಳ್ತೀನಿ, ವೆನ್ ದೇ ರಿಲೀಸ್ ದ ಪೋಸ್ಟರ್ ಆಸ್ ಲೈಕ್, ಇದು ಪ್ಯಾನ್ ಇಂಡಿಯನ್ ಸಿನಿಮಾ ಆಗಿರೋದ್ರಿಂದ ಸೊ ದೇ ಟ್ರೈಂಗ್ ಟು ಗೆಟ್ ಅ ಹಿಂದಿ ಆ್ಯಕ್ಟರ್ ಅಂತ ನನ್ನ ತಲೆಯಲ್ಲಿದ್ದು. ಇಟ್ಸ್ ಆಲ್ಸೋ ಪಾರ್ಟ್ಲಿ ಟ್ರೂ ಅಲ್ವಾ? ಸೊ ಆಮೇಲೆ ಬಟ್ ಅಂದರೆ ರಿಷಬ್ಗೂ ಅವ್ರದ್ದು ಒಂದು ನನಗೆ ಆಲ್ರೆಡಿ ಅವರು ಸಿನಿಮಾ ಮಾಡಬೇಕು ಅಂತಿದ್ದರು. ಅವರು ಮೊದಲನೇ ಸಿನಿಮಾ ಅದು ಕನ್ನಡದಲ್ಲೇ ಮಾಡ್ತಾಯಿದ್ವಿ. ಇಟ್ ವಾಸ್ ನಾಟ್ ಪ್ಯಾನ್ ಇಂಡಿಯಾ, ಬಟ್ ಇಟ್ ಈಸ್ ಆಲ್ಸೋ ಒನ್ ಆ್ಯಂಗಲ್, ಕರೆಕ್ಟ್ ಅಲ್ವಾ? ಅಂದರೆ ಬಟ್ ಆಮೇಲೆ ಬಟ್ ಗೊತ್ತಿರಲಿಲ್ಲ ನಮಗೆ ದಟ್ ನಿಮ್ಮ ಒಂದು ಇನ್ಫ್ಲೂಯೆನ್ಸ್ ಅವರು ಅದಕ್ಕೆ. ಆ್ಯಂಡ್ ಎಸ್ಪೆಷಲಿ ನೀವು ಕನ್ನಡ ನನಗೆ ಡಬ್ ಯಾವಾಗ ಟ್ರೈಲರ್ ಬಿಟ್ಟಾಗ ಆ ಒಂದು ಲೈನ್ ಬರುತ್ತಲ್ಲ ಕಾಂತಾರಕ್ಕೆ, ಇದು
ಕುಲಕ್ಕೆ ಕೇಳಿಸಿದಂಥ ಕಳಂಕವನ್ನು ಅಂತ. ಐ ವಾಸ್ ಲೈಕ್, ಇದು ಇವ್ರದೇ ವಾಯ್ಸ್ ಇದ್ದಂಗೆ ಇದೆಯಾ ಅಥವಾ ಸಿಮಿಲರ್ ಆಗಿ ಯಾರು ಕೈಲಿ ಡಬ್ ಮಾಡಿಸಿದಾರ? ತುಂಬ ತಲೆ ಓಡ್ತಿತ್ತು ನಮಗೆ. ಅದರಲ್ಲೊಂದು ಮಿಸ್ಟೇಕ್ ಇದೆ ನಂದು ಆ್ಯಕ್ಚುಲಿ. ಹಿಂದಿ ಮಾತಾಡಿ 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 ನಾವು ಕಳಂಕ ಅಂತೀವಿ, ಹಿಂದಿನಲ್ಲಿ ಕಲಂಕ ಅಂತ ಬರ್ತದೆ. ನಾನು ಒರಿಜಿನಲ್ ಪೈಲಟ್ ಮಾಡಿದ್ರಲ್ಲಿ ಕುಲಕ್ಕೆ ಅಂಟಿದ ಕಲಂಕವನ್ನು ಅಂತ ಹೇಳಿದ್ದೀನಿ, ಹಿಂದಿ ಪ್ರೊನೌನ್ಸಿಯೇಷನ್ ಅದು ಬಂದ್ಬಿಡ್ತು. ಸೊ ಡಬ್ಬಿಂಗಲ್ಲಿ ನನಗೆ ಗೊತ್ತಾಗಿಲ್ಲ. ಆಮೇಲೆ ಅವ್ರು ಕರೆದಿದ್ದು ಎಲ್ಲ ಒಂದು ಕರೆಕ್ಷನ್ ಇದೆ ಸರ್, ಏನು ಕರೆಕ್ಟಾಗಿ ಹೇಳಿದ್ದೀನ? ಇಲ್ಲ ಸರ್, ಕಳಂಕ ಸರ್, ಕನ್ನಡದಲ್ಲಿ ಕಳಂಕ ಳ ಬರ್ತದೆ. ಓ ಹೌದಲ್ವಾ, ಗೊತ್ತೇ ಆಗಿಲ್ಲ. ಆಮೇಲೆ ಅದು ಡಬ್ಬಿಂಗ್ ಎಲ್ಲ ಮಾಡಿದ್ಮೇಲೆ ನಾನು ಡಬ್ಬಿಂಗಲ್ಲೂ ಕಲಂಕ ಅಂತಾನೆ ಮಾಡಿದ್ದೀನಿ, ಕಲೆಕ್ಟ್ ಮಾಡಿಲ್ಲ. ಆಮೇಲೆ ವಾಪಸ್ ಕರೆದಿದ್ದು ಇದೊಂದು ಕರೆಕ್ಷನ್ ಇದೆ ಅಂತ. ಹೌದಲ್ವಾ, ಇದು ಕಳಂಕ ಅಂತ ಹೇಳ್ಬಿಟ್ಟು ಆಮೇಲೆ ಕಳಂಕ ಅಂತ ಮಾಡಿದ್ದು. ವಿಚ್ ಇಸ್ ದ ಫಸ್ಟ್ ಶಾಟ್ ವಾಟ್ ಯು ಗೈಸ್ ಶಾಟ್? ನನ್ನ ಕ್ರೌನಿಂಗ್, ಪಟ್ಟಾಭಿಷೇಕ. ಅಂದರೆ ಜಯರಾಮ್ ಸರ್ದು ಫಸ್ಟ್ ಶಾಟ್ ಅದು? ಅದು ಗೊತ್ತಿಲ್ಲ ನನಗೆ, ಐ ಡೋಂಟ್ ಥಿಂಕ್ ಸೊ. ಅಲ್ಲ, ಬಿಕಾಸ್ ಅರವಿಂದ್ ಇಲ್ಲ, ಐ ಥಿಂಕ್ ಜಯರಾಮ್ ಸರ್ ಜೊತೆ ಆಲ್ರೆಡಿ ಅವ್ರು ಸ್ಟಾರ್ಟ್ ಮಾಡಿದ್ರು. ಹೌದಾ? ಮೊದಲೇ ಸ್ಟಾರ್ಟ್ ಮಾಡಿದ್ರು. ಅದೇ ಅರಮನೆಗೆ ಅವ್ರದ್ದು ಬೇರೆ ಸೀನ್ಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಐ ಥಿಂಕ್ ಮಾಡಿದ್ರು ಆಲ್ರೆಡಿ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ನನ್ನ ಫಸ್ಟ್ ಶಾಟ್ ಅದು ಪಟ್ಟಾಭಿಷೇಕ. ಓ ಮೈ ಗಾಡ್, ರಾಜಂದೆ ಅದು. ಅದೇ, ಅದು ಕಿರೀಟ ಹಿಂಗೆ ಬಂದು ತಲೆ ಬರೋದು, ಅದೇ ಫಸ್ಟ್ ಶಾಟ್. ವಾವ್. ಬಿಕಾಸ್ ದ ವೆರಿ ಫಸ್ಟ್ ಶಾಟ್ಗೆ ನಿಮಗೆ ಅದು ಎಷ್ಟು ಸಾರಿ ಮಾಡಿದ್ದೀವಿ, ಫುಲ್ಲು ಲ್ಯಾಂಪ್ ಗಿಪ್ ಬಿಟ್ಟಿದ್ದೆಲ್ಲ ಮೂಗ ಹಿಂಗಾಗ್ಬಿಡ್ತು ನಿಮಗೆ. ಐ ಹರ್ಡ್ ದಟ್ ನೀವು ಕುದುರೆಯಿಂದ ಬಿದ್ದುಬಿಟ್ರಂತೆ ಸರ್? ಒಂದು ಇನ್ಸಿಡೆಂಟ್ ಆಗಿತ್ತು. ಏನಾಗಿದೆ ಆ್ಯಕ್ಚುಲಿ? ಬಿಡಿ, ಕೆಲವೊಂದು ಸರಿ ಆಗ್ತದೆ, ಸ್ವಲ್ಪ ಹುಷಾರಾಗಿರಬೇಕು. ಅದು ಕುದುರೆಗಳು ಎಲ್ಲ ಕುದುರೆಗಳದ್ದು ಕೆಪಾಸಿಟಿ ಬೇರೆ ಬೇರೆ ಥರ ಐತೆ. ಅದ್ರ ಕೆಲವೊಂದು ಕುದುರೆಗಳಿಗೆ ಸ್ಟಂಟ್ ವರ್ಕ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಅದು ಒಂದೇ ಒಂದು ಶಾಟ್ಗೆ ಒಂದು ಸ್ವಲ್ಪ ಬೇರೆ ಥರ ಕುದುರೆ ಬಂದಿತ್ತು, ಅದಕ್ಕೆ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ. ಬಟ್ ನಾನು ಸರಿಯಾದ ಟೈಮ್ಗೆ ಅರ್ಧ ಎಳೆದುಬಿಟ್ಟಿದ್ದೆ. ನಾನು ಕೈಯಲ್ಲಿ ಬಿಲ್ಲು ಬಾಣ ಎಲ್ಲ ಬಿಸಾಕ್ಬಿಟ್ಟು ಅರ್ಧ ಟೈಮ್ ಇಳಿದ್ಬಿಟ್ಟಿದ್ದೆ ನಾನು. ಅದಕ್ಕೆ ಏನಾಗಿಲ್ಲ, ಸ್ವಲ್ಪ ಸಿಟ್ಟು ಬಂತು ನನಗೆ. ನಿಮಗೆ ಯಾರು ಹೇಳಿದ್ದಿದ್ದಲ್ಲ? ಬರುತ್ತೆ ಸರ್, ನಾವು ವಿಷಯಗಳು ಸೇಫ್ಟಿ ಬಗ್ಗೆ ನಾನು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕ್ತೀನಿ. ನಾನು ನಂದೇ ಎಲ್ಲ ನನ್ನ ಜೊತೆ ಮಾಡೋರು ಯಾರಿಗೂ ಏಟ್ ಆಗಬಾರ್ದು ಅಂತ. ಸೊ ನನಗೆ ಸ್ವಲ್ಪ ಸಿಟ್ಟು ಬಂತು. ಅಂದರೆ ಆ ಥರ ಮಾಡೋ ಎಕ್ಸ್ಪೀರಿಯನ್ಸು ಇಲ್ಲದೇ ಇರೋ ಕುದುರೆನ ನಿಲ್ಲಿಸಿದ್ರೆ ಅಷ್ಟೊಂದು ಜನಜಂಗುಳಿಯಲ್ಲಿ ಆ ಥರ ಫೈರ್ ಗಿಯರು ಇದು ಹೊಡೆದಾಟ ಗಾಬರಿ ಆಗಿಬಿಡ್ತದೆ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಇರಲ್ಲ. ಆಮೇಲೆ ನಾನು ಇದಕ್ಕಾಗಿ ನಾನು ಕುದುರೆ ಕಲ್ತವನು, ನಾನೇನು ಎಕ್ಸ್ಪರ್ಟ್ ರೈಡರ್ ಏನಲ್ಲ, ನಾನು ಕಂಟ್ರೋಲ್ ಮಾಡೋಕೆ ಬರಬೇಕಲ್ಲ. ಸೊ ಆ ಥರ ಎಲ್ಲ ಇದ್ದಾಗ ಸ್ವಲ್ಪ ಸಿಟ್ಟು ಬಂತು. ಅಪ್ಪ ಅಮ್ಮನಿಗಿರೋ ಒಬ್ಬನೇ ಮಗು, ಅವ್ರನ್ನ ಈ ವಯಸ್ಸಿನಲ್ಲಿ ಇಬ್ಬರಿಗೂ ಸ್ವಲ್ಪ ಇದು ಆಪ್ರೇಷನು ಅದೆಲ್ಲ ಆಗಿದೆ. ನನಗೇನಾದರೂ ಆದರೆ ಅವ್ರನ್ನ ಯಾರು ನೋಡ್ಕೊಳ್ಳೋದು ಅಂತ ಬೈದಿದ್ದೀನಿ ನಾನು ಎಲ್ಲರಿಗೂ. ಅದಾದಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಸೈಲೆಂಟಾಗಿ 300-400 ಜನ ಕೆಲಸ ಮಾಡಿದ್ದಾರೆ. ಅದು ನನ್ನ ಅಚೀವ್ಮೆಂಟ್, ಲೈಫಲ್ಲಿ ಸರ್ವಶ್ರೇಷ್ಠ ಅಚೀವ್ಮೆಂಟ್ ಅದೇ. 300-400 ಜನ ಹತ್ರ ನನ್ನ ಶಾರ್ಟ್ ಆಗೋ ತನಕ ಸೈಲೆಂಟಾಗಿ ಕೆಲಸ ಮಾಡಿಸಿದ್ದೀನಿ ನಾನು. ಫಸ್ಟ್ ಟೈಮ್ ಆ ಸೆಟ್ಟಲ್ಲಿ ಅಷ್ಟೊಂದು ಸೈಲೆನ್ಸ್. ಶೆಟ್ರು ಬಂದ್ಬಿಟ್ಟು ಒಳ್ಳೆಯದಾಯ್ತು ನೀವು ಬೈದಿದ್ದು, ನಿಮಗೂ ಸೇರಿಸಿ ಬೈದಿದ್ದು. ವಾಹ್, ನೋಡ್ರಾ ಎಷ್ಟು ವಿಷಯ ಬಂತು ನಮಗೀಗ. ಇದರೆಲ್ಲ ಆಗುತ್ತೆ, ಆದರೆ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು. ಇಟ್ ಈಸ್ ಇಂಪಾರ್ಟೆಂಟ್. ಇದೊಂದು ಮಟ್ಟದಲ್ಲಿ ಎಲ್ಲ ನಾನು ಅದು ಎಲ್ಲ ಕಡೆನೂ ಇದೆ. ಇನ್ನು ಬೇರೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ 15 ವರ್ಷ ನಾನು ಹಿಂದಿ ಸಿನಿಮಾದಲ್ಲಿ ಮಾಡಿದ್ದೀನಿ. ಬಹಳಷ್ಟು ಸೇಫ್ಟಿ ಬಗ್ಗೆ ಇನ್ನೂ ಸ್ವಲ್ಪ ಕಲ್ತ್ಕೊಳ್ಳೋದಿದೆ. ಇಲ್ಲ ಸರ್, ಆಸ್ ಅನ್ ಆ್ಯಕ್ಟರ್ ನಾವು ನೋಡ್ಕೋಬೇಕು. ಅಂದರೆ ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಳೋಷ್ಟು ಯೋಗ್ಯತೆ ಇರಬೇಕು. ಸರ್, ಆಸ್ ಅನ್ ಆ್ಯಕ್ಟರ್ ನೀವು ಇರ್ರೆಸ್ಪೆಕ್ಟಿವ್ ಆಫ್ ಈಗ ಒಂದು 2008ನೇ ಇಸ್ವಿಯಿಂದ 2025 ಇಸ್ವಿಗೆ ತೊಗೊಂಡ್ರೂ ಕೂಡ ನೀವೊಂದು ಸ್ಕ್ರಿಪ್ಟ್ ನಿಮ್ಮ ಕೈಲಿ ಬಂದರೆ ಪ್ರಾಸೆಸ್ನ ನಿಮ್ಮ ವೈಯಕ್ತಿಕ ಪ್ರಾಸೆಸ್ ಹೇಗೆ ಶುರು ಮಾಡ್ತೀರಾ ಸರ್? ಫಸ್ಟು ರೋಲ್ ಕನೆಕ್ಟ್ ಆಗಬೇಕು. ನಾನು ಹೇಳಿದ್ನಲ್ಲ, ಒಂದು ಇಂಟರ್ನಲ್ ವಾಯ್ಸ್ ಇರ್ತದೆ, ಇದು ಮಾಡಬೇಕು, ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಒಂದು ಜೆನ್ಯೂನ್ ಆಗಿರಬೇಕು. ಅದು ಸ್ಕ್ರಿಪ್ಟ್ ಇಷ್ಟ ಇರಬೇಕು, ಆಮೇಲೆ ಕರಿಯರ್ಗೆ ಒಳ್ಳೇದು ಅಂತ ಇರಬೇಕು. ಇವಾಗ ಆ್ಯಕ್ಚುಲಿ ನಾನು ಸೈಮಲ್ಟೇನಿಯಸ್ಲಿ ನಾನು ಕಲೆನೂ ಒಂದು ಕಡೆ ಇದೆ, ಅವ್ರ ಕರಿಯರು ಒಂದು ಕಡೆ ಇದೆ. ಸೊ ಅದನ್ನು ಬೆಳೆಸಬೇಕು. ಸೊ ಅದಕ್ಕೂ ಒಳ್ಳೇದಾಗಿರಬೇಕು. ಸೈಡ್ ಸ್ಟೆಪ್ ಆದರೂ ಪರವಾಗಿಲ್ಲ, ಬ್ಯಾಕ್ ಸ್ಟೆಪ್ ಆಗಬಾರ್ದು. ಅದೊಂದು ಇರುತ್ತೆ. ಅದಾದಮೇಲಿಂದ ಯಾರು ಡೈರೆಕ್ಟರು ಯಾವ ಥರ ಮಾಡ್ತಾರೆ, ಅವ್ರ ವಿಷನ್ ಏನು, ಅದನ್ನು ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಆಗಿಲ್ಲ ಅಂದರೆ ಅದಕ್ಕೆ ನಾನು ಅಳವಡಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ನನ್ನ ಕಲೆನ ಅದಕ್ಕೆ ಸೆಟ್ ಮಾಡಬೇಕು ನಾವು. ಇವಾಗ ಸಂಜಯ್ ಲೀಲಾ ಬನ್ಸಾಲಿ ಕೆಲಸ ಮಾಡೋ ರೀತಿನೇ ಬೇರೆ, ರಿಷಬ್ ಶೆಟ್ಟಿ ಕೆಲಸ ಮಾಡೋ ರೀತಿನೇ ಬೇರೆ, ಅನುರಾಗ್ ಕಶ್ಯಪ್ ಕೆಲಸ ಮಾಡೋ ರೀತಿನೇ ಬೇರೆ, ದಿವಾಕರ್ ಬ್ಯಾನರ್ಜಿ ಕೆಲಸ ಮಾಡೋ ರೀತಿನೇ ಬೇರೆ. ಇದೆಲ್ಲ ಅಲ್ಲ. ಇವರು ಪ್ರದೀಪ್ ಸರ್ಕಾರ ಜೊತೆ ಮಾಡಿದವರು ಫುಲ್ ಆ್ಯಡ್, ಅವರು ಮಾಸ್ಟ್ರೇ ತೆಗೋಲ್ಲ, ಸ್ಟ್ರೈಟ್ ಕ್ಲೋಸಪ್ ಆಗ್ತಾರೆ. ಶಾರ್ಟ್ಸ್ ಅವರು ಮೈಂಡಲ್ಲಿ ಇರ್ತಾರೆ, ಅವ್ರು ಮಾಸ್ಟ್ರೇ ತೊಗೊಳ್ಳಲ್ಲ, ಶಾರ್ಟ್ಸ್ ತೆಗಿತಾರೆ ಅವರು. ಯೂಶ್ವಲಿ ಎಲ್ಲ ಡೈರೆಕ್ಟರ್ ಒಂದು ಮಾಸ್ಟರ್ ಮಾಡಿದಾಗ ಈ ಸ್ಪೇಸು ಇದು ಈ ಮೂಮೆಂಟಿಂಗ್ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅಳವಡಿಸ್ಕೋಬೇಕು ನಾವು. ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಒಂದು ಸರಿ ಡಿಸೈಡ್ ಮಾಡಿದ್ರೆ ಇದು ಮಾಡಬೇಕು ಅಂತ ಆದಮೇಲೆ ಮೋಸ್ಟ್ಲಿ ಇಮ್ಯಾಜಿನೇಷನ್ ಅಲ್ಲೇ ಕನ್ಸ್ಟ್ರಕ್ಟ್ ಮಾಡೋದು. ಆಮೇಲೆ ರಿಹರ್ಸಲ್ ಪ್ರಾಸೆಸ್ ಸಿಕ್ಕಿದ್ರೆ ರಿಹರ್ಸಲು, ರೀಡಿಂಗ್ ಸಿಕ್ಕಿದೆ, ಇಲ್ಲಾಂದರೆ ಡಿಸ್ಕಷನ್ಸು, ಅದೆಲ್ಲ ಇದೆ. ಆಲ್ ಆಫ್ ದೀಸ್ ಥಿಂಗ್ಸ್ ಆರ್ ಯೂಸ್ಫುಲ್. ಅದು ಏನೂ ಇಲ್ಲ ಅಂದರೆ ನಾನು ತಲೆನಲ್ಲೇ
ಅದು ಓಡಿಸ್ತಾ ಇರಬೇಕು. ಆಮೇಲೆ ಡೈರೆಕ್ಟ್ರು ಯಾವ ಥರ ಇದನ್ನು ವಿಜಯ್ ಮಾಡ್ತಾರೆ, ಅವ್ರು ಯಾವ ಥರ ಅವ್ರ ಸೆನ್ಸಿಬಿಲಿಟೀಸ್ ಏನು ಅಂತ ಅರ್ಥ ಆಗಬೇಕು. ಅದು ಹಿಡಿತ ಸಿಕ್ಕಿದ್ರೆ ಐ ಕ್ಯಾನ್ ಟೇಲರ್ ಮೈ ಕ್ರಾಫ್ಟ್ ಟು ಸೂಟ್ ದ್ಯಾಟ್. ಐ ಹ್ಯಾವ್ ಟು ಸರ್ವ್ ದ್ಯಾಟ್ ಸೆನ್ಸಿಬಿಲಿಟಿ. ಐ ನೋ ಇಟ್ಸ್ ಅ ವೆರಿ ಕ್ಲೀಶೆ ಕ್ವಶನ್ ನಾನು ಹೇಳ್ತಿರೋದು, ಬಟ್ ನಿಮ್ಗೆ ಇಷ್ಟು ಇದರಲ್ಲಿ whom do you think, who was the like ಒಂಥರ ಚಾಲೆಂಜಿಂಗ್ ಫಾರ್ ಯು ಟು ಅಡ್ಯಾಪ್ಟ್ ಅಂತ ಏನಾದ್ರು ಇದೆಯಾ ಆ ಥರ? ಫಸ್ಟ್ ಡೇ ವಿತ್ ಪ್ರದೀಪ್ ಸರ್ಕಾರ್. ಹೌದಾ? ಫಸ್ಟ್ ಡೇ. ಯಾಕಂದರೆ ಅವರು ಎಲ್ಲ ಎಡಿಟ್ ಆಲ್ರೆಡಿ ತಲೆ ಇದೆ, ಅವ್ರು ಸ್ಟ್ರೈಟ್ ಶಾರ್ಟ್ ಆಗ್ತಾರೆ, ಕ್ಲೋಸು ಮಿಡ್ ಶಾರ್ಟು ಮಾಸ್ಟ್ರೇ ಇಲ್ಲ. ಸೊ ಫಸ್ಟ್ ಡೇ ನನಗೆ ಗೊತ್ತಾಯಿತು ತುಂಬ ಟೆಕ್ನಿಕಲ್ ಶಾರ್ಟ್ಸ್ ಆಗ್ತಾರೆ ಇವರು. ಇದೇ ಮಾರ್ಕ್ ಹಿಡಿಬೇಕು, ಇಲ್ಲಿ ರಿಫ್ಲೆಕ್ಷನ್ ಬರಬೇಕು, ಈ ಲೈಟ್ ಇರಬೇಕು, ಅದು ಸ್ವಲ್ಪ ಆ ಕಡೆ ಇರಬಾರ್ದು, ಆ ಥರ ಡಿಫಿಕಲ್ಟ್ ಶಾರ್ಟ್ಸ್ ಹಾಕಿದ್ರು ಅವರು. ಸೊ ಅದು ಗೊತ್ತು, ಇವತ್ತು ಸ್ವಲ್ಪ ಹೋಗುತ್ತೆ ಟೆಕ್ಗಳು, ಅಭ್ಯಾಸ ಆಗಬೇಕು ಅಂತ. ಬಟ್ ಈ ವಾಸ್ ಅ ವೆರಿ ಚೈಲ್ಡ್ ಲೈಕ್ ಪರ್ಸನ್. ಐ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ಹಿಮ್. ಅವ್ರ ಜೊತೆ ನನ್ನ ಸೆಟ್ಟಿಂಗ್ ತುಂಬ ಚೆನ್ನಾಗಿತ್ತು. ಅವ್ರಿಗೆ ಆರೋಗ್ಯ ತುಂಬ ಸರಿ ಇರಲಿಲ್ಲ, ಕೂತಿಂದ ಒಂದು ಜಾಗದಿಂದನೇ ಅವ್ರು ಮಾಡ್ತಾಯಿತ್ತು, ಏನೇನೋ ಪ್ರಾಬ್ಲಮ್ಸ್ ಇತ್ತು ಅವ್ರಿಗೆ. ಬಟ್ ಒಂಥರ ಎಳೆ ಮಗು ಸ್ವಭಾವ, ಒಂದು ಎಕ್ಸೈಟ್ಮೆಂಟು ನಾನು ಮಾಡ್ತಾಯಿದ್ದೀನಿ ಅಂತ. ಸೊ ಫಸ್ಟ್ ಡೇ ವಿತ್ ಹಿಮ್ ವಾಸ್ ಕ್ವೈಟ್ ಟಫ್. ಆಮೇಲೆ ಸಂಜೆ ಲೀಲಾ ಒಂದ್ಸಲಿ ಫಸ್ಟ್ ಡೇ ಏನಾಗ್ತದೋ ಗೊತ್ತಿಲ್ಲ. ನೀವು ಹೇಳ್ದಂಗೆ ನಾನು ಬಚಾವ್ ಫಸ್ಟ್ ಡೇ ನನ್ನ ಮೇಲೆ ಹಾಕಿಲ್ಲ ಕ್ಯಾಮ್ರಾ, ಅವರು ಸುಪ್ರೇಜಿ ಮೇಲೆ ಇತ್ತು, ನಾನು ಬರೀ ಕ್ಯೂ ಕೊಡ್ತಾ ಇದ್ದೆ. ಆವತ್ತಿನ ದಿವಸ ನಾನು ಫುಲ್ 12 hours ಮೇಕಪ್ ಹಾಕೊಂಡು ಫುಲ್ ಕಾಸ್ಟ್ಯೂಮೆಲ್ಲ ಹಾಕೊಂಡು ಕೂತ್ಕೊಂಡು ಎಲ್ಲ ನೋಡೋದು, ಅರ್ಥ ಮಾಡ್ಕೋಬೇಕು ನಾವು ಏನು ಎನರ್ಜಿ ಸೆಕ್ಟು, ಯಾವ ಥರ ಕೆಲಸ ಮಾಡ್ತಾರೆ, ಏನು ಸ್ಪೀಡು, ಏನು ಸೆನ್ಸಿಬಿಲಿಟಿ ಅಂತ. ಆವಾಗ ಗೊತ್ತಾಗ್ತದೆ. ನೋಡಿದ್ರೆ ಇವತ್ತು ಸರ್ ಮೂಡ್ ಹಿಂಗಿದೆ, ದೂರ ಕೂತ್ಕೊಳ್ಳೋಣ. ಮೂಡ್ ಚೆನ್ನಾಗಿರಬೇಕಾದ್ರೆ ಹತ್ರ ಕೂತ್ಕೊಂಡು ಮಾನಿಟರ್ ನೋಡ್ಕೊಂಡು, ಸರ್ ಇಲ್ಲಿ ಇದೆಯಲ್ಲ, ಇದನ್ನ ಹಿಂಗೆ ಮಾಡ್ಬೋದಲ್ಲ, ಹಂಗೆ ಮಾಡ್ಬೋದಲ್ಲ ಅಂತ ಅವ್ರು ಹಿಂಗೆ ನೋಡೋದು. ಆಮೇಲೆ ಟ್ರೈ ಮಾಡಿ ನೋಡೋಣ ಅಂತ ಟ್ರೈ ಮಾಡಿ ಸರ್. ಬಟ್ ನಿಮಗೆ ಕಾಂತಾರ ಈಗ ತಗೊಂಡಾಗ ಸುಮಾರು ಎಷ್ಟು ದಿವಸ ಶೂಟ್ ಇದ್ದಿದ್ದು ಸರ್? ನಂದು ಆ್ಯಕ್ಚುಲಿ ಇಲ್ಲ, ಒಂದು 45-50 ಡೇಸ್ ಇರ್ಬೋದಿತ್ತು ಟೋಟಲ್. ಅವರು 250ಕ್ಕಿಂತ ಜಾಸ್ತಿ ಮಾಡಿದ್ದಾರೆ. ಅಲ್ಲ ನಿಮ್ದು 40 ಇರ್ಬೋದಿತ್ತು. ನನಗೆ ಆ್ಯಕ್ಚುಲಿ ಅದು ಕರೆಕ್ಟ್ ಫಿಗರ್ ನನಗೆ ನೆನಪಿಲ್ಲ. ಟು ಡೈಸೆಕ್ಟ್, ಬಟ್ ಪೀಸ್ ಆಗಿ ಹೋಗ್ತಾಯಿತ್ತು. ಸೀನ್ ವೈಸ್ ಡೈಸೆಕ್ಟ್ ಮಾಡ್ಕೊಂಡು ತೊಗೊಂಡಾಗ ಐ ಥಿಂಕ್ 2 ಶೇಡ್ ಕುಲಶೇಖರ ಕೊಟ್ಟಿದ್ದು. ಅಂದರೆ ವೆರಿ ಕೈಂಡ್ ಆಫ್ ವಾಟ್ ಯು ಕಾಲ್ ವೆರಿ ಒಂಥರ ಲೇಡ್ ಬ್ಯಾಕ್, ವೆರಿ ಲೇಝಿ ಆ್ಯಂಡ್ ಕೇರ್ಲೆಸ್ ರಾಜ. ಗುಡ್ ಫಾರ್ ನಥಿಂಗ್, ಕರೆಕ್ಟ್, ದಟ್ಸ್ ದ ರೈಟ್ ವರ್ಡ್, ಗುಡ್ ಫಾರ್ ನಥಿಂಗ್ ಅನ್ನೋ ಥರ ರಾಜನ ತೋರಿಸಿ ಸಡನ್ ಆಗಿ ದ ಟ್ರಾನ್ಸಿಷನ್ ಅಲ್ವಾ, ಸಡನ್ ಆಗಿ ದ ಟ್ರಾನ್ಸಿಷನ್ ಇಸ್ ಲೈಕ್ ಸರ್ ಏನು ಅಂತಂದರೆ, ಈಗ ಕಾಂತಾರ ಬಂದಾಗ, ಈಗ ತೊಗೊಂಡಾಗ ಎಲ್ಲದಕ್ಕೂ ಒಂದು ಟೆಂಪ್ಲೇಟ್ ಅಂತ ಇತ್ತು. ಈಗ ಬೀಟ್ ಈ JP ತುಮ್ಮಿನಾಡು ಇವ್ರದ್ದು ಕಾಮಿಡಿ ಆಗಿರ್ಬೋದು, ಅಥವಾ ಕರುಮದ ಕಲ್ಲನ್ನು ಸಾಂಗ್ ಆಗಿರ್ಬೋದು, ಅಥವಾ ವರಾಹ ರೂಪಮ್ ಎಲ್ಲ ಒಂದು ಇತ್ತು ಅಂತ ಅಂದ್ಕೊಂಡೆ. ಈಗ ಅಚ್ಯುತ್ ಸರ್ ವಾಸ್ ಅಲ್ಲಿದ್ದಂಥದ್ದು. ಸೊ ನಾವೇನು ಅಂದ್ಕೊಳ್ತಿದ್ವಿ, ಅಚ್ಯುತ್ ಸರ್ದು ಒಂದು ಟೆಂಪ್ಲೇಟಲ್ಲಿ ಒಂದು ರೆಪ್ಲಿಕಾ ಈಗ ಗುಲ್ಶನ್ ಅವ್ರು ಮಾಡ್ತಿರ್ಬೋದು, ಬಿಕಾಸ್ ಅವರ ಪೂರ್ವಜರು ಎಕ್ಸಾಕ್ಟ್ಲಿ, ದಟ್ಸ್ ದ ಹೋಲ್ ಪಾಯಿಂಟ್ ಅಂತ. ಆ್ಯಂಡ್ ಇಫ್ ಯು ಅಬ್ಸರ್ವ್, ಅಚ್ಯುತ್ ಸರ್ ಅವ್ರದ್ದು ಕೂಡ ಶೇಡು ಮೊದಲನೇ ಸಿನಿಮಾದಲ್ಲಿ ಫಸ್ಟ್ ಹಾಫು ಒಂಥರ ಗುಡ್ ಫಾರ್ ನಥಿಂಗ್ ಅಂತ ಹೇಳಿದ್ರೆ ವೆರಿ ಲೈಟ್ ಹಾರ್ಟೆಡ್ ಕಾಮಿಡಿ, ದೋಸ್ತಿ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಹೋಗಿರುತ್ತೆ. ಸಡನ್ ಆಗಿ ಸೆಕೆಂಡ್ ಹಾಫಲ್ಲಿ ಯು ಕ್ಯಾನ್ ಸಿ ದಟ್ ಆಂಟಗನಿಸ್ಟ್ ಒಂಥರ ಎಸ್ಪೆಷಲಿ ಗನ್ನೆಲ್ಲ ಎತ್ಕೊಂಡು ಬಂದಾಗ ಯು ಕ್ಯಾನ್ ಸಿ ದಟ್ ಅಂತ. ಸೇಮ್ ಕೈಂಡ್ ಆಫ್ ಸಿಮಿಲರ್ ಇಲ್ಲ ನಮ್ಮ ಅಪ್ರೋಚಲ್ಲಿ ಆ ಥರ ಏನು ಕಾನ್ಷಿಯಸ್ ಆಗಿ ಏನು ಮಾಡಿಲ್ಲ. ಆ ಥರ ತುಂಬ ಫ್ರೀಡಮ್ ಇತ್ತು. ಆ್ಯಂಡ್ ಐ ಥಿಂಕ್ ಸ್ವಲ್ಪ ಟೆಂಪ್ಲೇಟ್ ಬ್ರೇಕ್ ಮಾಡಿದ್ದಾರೆ. ಕುಲಶೇಖರನ್ ಕ್ಯಾರೆಕ್ಟರ್ ಬರ್ದ್ಬಿಟ್ಟು ಈಸ್ ನಾಟ್ ಅ ವೆರಿ ಕನ್ವೆನ್ಷನಲ್ ವಿಲನ್. ಆ್ಯಕ್ಚುಲಿ ಇಟ್ಸ್ ಅ ರೆಡ್ ಹೆರಿಂಗ್ ಅಂತಾರಲ್ಲ, ಅದು ಮಾಸ್ಕ್. ಕುಲಶೇಖರ್ ಇದು ಆ್ಯಕ್ಚುಲಿ ಮುಂದೆ ನಿಂತವನು, ಫಸಾಡ್ ಅವನು. ನಿಜವಾದ ಶಕ್ತಿ ಹಿಂದೆ ಇದೆ, ಅದು ಅವನಿಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಹೌದು, ಅವನಿಗೂ ಗೊತ್ತಿಲ್ಲ. ಸೊ ದಟ್ ಈಸ್ ಅದು ನ್ಯಾರೇಟಿವಲ್ಲಿ ಇವರು ಕಾನ್ಷಿಯಸ್ ಆಗಿ ರೈಟರ್ ಆ ಥರ ಬರೆದಿದ್ದಾರೆ ಟು ಮಿಸ್ಲೀಡ್. ನಾನೇ ಎಲ್ಲ ಇದೆಲ್ಲ ಸ್ವತ್ತು ನನಗೆ ಬರಬೇಕಾಗಿದ್ದು, ನನ್ನ ಅಪ್ರೋಚ್ ಇದ್ದಿದ್ದು ಹಾಗೆ, ಗುಡ್ ಫಾರ್ ನಥಿಂಗ್, ಎಂಟೈಟಲ್ಡ್, ಎಲ್ಲ ನಂದೇ, ಇದಾದಮೇಲೆ ನಂದೇ ಬರೋದು, ಏನು ಯುದ್ಧ ಗಿದ್ದ ಏನಿಲ್ಲ, ಸುಮ್ಮನೆ ಕುಡಿದು ಒಂದು ಮೂಲೆಯಲ್ಲಿ ಬಿದ್ದಿರ್ತಾನೆ, ಎಲ್ಲ ಯೂಸ್ಲೆಸ್ ಫೆಲೋ, ಗುಡ್ ಫಾರ್ ನಥಿಂಗ್, ರಾಜ್ಯಭಾರ ಹೇಗೆ ಮಾಡೋದು, ಜವಾಬ್ದಾರಿ ಏನೂ ಇಲ್ಲ ಅವನಿಗೆ. ಬಟ್ ಪವರ್ ಬಂದರೆ ಅದನ್ನ ಏನಾದರೂ ಒಂದು ಮಾಡಬೇಕು ಅಂತ ಅವನು ಅಮ್ಯೂಸ್ಮೆಂಟ್ಗೆ ಅವನು ಪವರ್ನ ಯೂಸ್ ಮಾಡ್ಕೋದು. ಅವ್ನು ಯುದ್ಧಕ್ಕೆ ಹೋಗೋದು ಅದಕ್ಕೆ. ಅವರು ನನಗೆ ಅವಮಾನ ಮಾಡಿದ್ದಾರೆ, ಅಪ್ಪ ಎಲ್ಲರ ಮುಂದೆ ಅವಮಾನ ಮಾಡಿದ್ದಾರೆ, ಸೈಡ್ ತಿರ್ಸ್ಕೋಬೇಕು, ಅಲ್ಲಿ ಹೋಗಿ ಮಜಾ ಮಾಡಬೇಕು ಅಂತ ಅವನು ಅದಕ್ಕೆ ಒಂಥರ ಒಂದು ನಶೆಯಲ್ಲಿ ಹೋಗ್ತಾನೆ. ಬಿಕಾಸ್ ನೋಬಡಿ ವುಡ್ ಹ್ಯಾವ್ ಆ್ಯಂಟಿಸಿಪೇಟೆಡ್ ಆ ಕ್ಯಾರೆಕ್ಟ್ರಲ್ಲಿ ಇದೇ ವ್ಯಕ್ತಿ ಈಶ್ವರನ್ ಹೂದೋಟಕ್ಕೆ ಹೋಗ್ತಾನೆ, ಹೋಗಿ ಬ್ರಹ್ಮರಾಕ್ಷಸ ಬರ್ತಾನೆ ಅಂತ ಹೋಗ್ಬಿಡ್ತಾನೆ. ಮೊದಲನೇ ಸರಿ ಕಾಡಿಗೆ ಹೋಗುದು, ಅದೇ ಮೊದಲೇ ಹೋಗಲ್ಲ, ಬಟ್ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿ ಅಲ್ಲಿ ಬ್ರಹ್ಮರಾಕ್ಷಸ ಬರ್ತಿದ್ದಾನೆ ಅಂತ ಹೆದರ್ಕೊಂಡು ಅವ್ನು ತಿರ್ಗಾಷ್ಟಲ್ಲಿ ತಮಿಳ್ನಾಡು ಓಡೋಗ್ಬಿಟ್ಟಿರ್ತಾರೆ. ಈ ಸಲ ರಾಜಾರೋಷವಾಗಿ ನಾವು ಧೈರ್ಯ ಮಾಡಿ ಸ್ಟ್ರೈಟ್ ಟು ದಿ ಪಾಯಿಂಟ್. ಒಂದು ಪೋರ್ಷನ್ ಇಲ್ಲ, ಅದು ಸೀನು ಸ್ವಲ್ಪ ಕಂಡೆನ್ಸ್ ಆಗಿದೆ. ಅದ್ರದ್ದು ಅದಾದಮೇಲೆ ಅದು ಓಡೋಗೋ ಸಂದರ್ಭನೂ ಒಂದಿದೆ, ಅದು ಶೂಟ್ ಆಗಿದೆ, ಬಟ್ ಅದು ಯೂಸ್ ಮಾಡಿಲ್ಲ. ಏನಂತ ಕೇಳ್ಬೋದಾ ಸರ್? ಅದು ಈಸ್ ನಾಟ್ ನೆಸೆಸರಿ. ಓಡೋದ ಅಂತ ಆಯಿತು, ಕಾಮಿಡಿ ಮಾಡಿದ್ದಾರೆ ಅವರು, ಬಟ್ ಅದು ಸೀನ್ ಆ್ಯಕ್ಚುಲಿ ಕಾಮಿಡಿಯಲ್ಲಿ ಎಂಡ್ ಆಗ್ತಿರ್ಲಿಲ್ಲ ಮೊದಲು.
ಸೈನಿಕರು ತಿರ್ಗಿ ನೋಡಿದಾಗ ರೈಟ್ ಅವರು ಅಲ್ಲಿಗೆ ಎಂಡ್ ಆಗಿದೆ ಅದು. ಆಮೇಲೆ ಅವರು ಓಡಿರಾ ಅಂತ ಓಡ್ತಾರೆ ಅವರು. ಬಟ್ ಅಲ್ಲಿಗೆ ಸೀನ್ ಎಂಡ್ ಆಗಿದೆ. ಬಟ್ ಒರಿಜಿನಲ್ ಸೀನ್ ನಾವು ಶೂಟ್ ಮಾಡಿದ್ರಲ್ಲಿ ಇನ್ನೊಂದು ಪೋರ್ಷನ್ ಇದೆ ಅಲ್ಲಿ, ಅದು ಕಾಮಿಡಿಯಲ್ಲಿ ಎಂಡ್ ಆಗ, ಅದು ಆ್ಯಕ್ಚುಲಿ ಬೇಕಿಲ್ಲ ಕತೆಗೆ. ಸೊ ದೇ ಹ್ಯಾವ್ ಚಾಪ್ಡ್ ಬಟ್ ದೇ ಶಾರ್ಟ್ ಆ್ಯಕ್ಚುಲಿ. ಎಸ್, ಹಾಗೆ ಭಾಳಷ್ಟು ಹೋಗಿದೆ. ನನಗಿಂತ ಜಾಸ್ತಿ ಐ ಥಿಂಕ್ ಪ್ರಮೋದ್ ಶೆಟ್ಟರ್ ಹೋಗಿದೆ. ಪ್ರಮೋದ್ ಶೆಟ್ಟರ್ ಬಾಬಾ ಒಂದು 40% ಪಿಡಿನೂ ಹೇಳಿದ್ರು, ಪಿಡಿ ಕಾಲ್ ಮಾಡಿದಾಗ ತುಂಬ ಹೋಗಿದೆ. ಪಿಡಿ ಸೆಟ್ ತುಂಬ ಹೋಗ್ಬಿಡ್ತು ಮರಯ್ಯ. ಒಂದು 4.5 hours ಪಿಕ್ಚರ್ ಇದ್ದಿದ್ರು ಎಲ್ಲ. ಇವರು ಶೂಟ್ ಮಾಡ್ಬೇಕಾದ್ರೆ ತುಂಬಾ ಎಕ್ಸೈಟೆಡ್, ಮಾಡೋಣ 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 ಅಂತ ಎಲ್ಲ ಇಂಪ್ರೂವೈಸ್ ಮಾಡಿಸ್ಬಿಡ್ತಾರೆ ಎಲ್ಲರ ಕಡೆ. ಎಲ್ಲರೂ ಅವರು ಎಕ್ಸೈಟ್ ಮಾಡ್ಬಿಟ್ಟು ಹಿಂಗೆ ಹೇಳಿ ಹಂಗೆ ಹೇಳಿ ಅಂತ. ಎಡಿಟಲ್ಲಿ ಕೂತಾಗ ಗೊತ್ತಾಗುತ್ತೆ, ಓ ಇದು ಸ್ವಲ್ಪ ಉದ್ದ ಆಯ್ತಲ್ಲ ಅಂತ. ಆ್ಯಂಡ್ ದ ಹೋಲ್ ಕ್ಲೈಮ್ಯಾಕ್ಸ್, ಐ ಮೀನ್ ನಾನು ಏನು ಹೇಳ್ತೀನಿ ಅಂತಂದರೆ, ಕಾಂತಾರದಲ್ಲಿ ಆಲ್ರೆಡಿ ಒಂದು ಕ್ಲೈಮ್ಯಾಕ್ಸ್ ಇದ್ದಿದ್ದು, ಅಚ್ಚೊತ್ತು ಸಾಯಿಸ್ತಾರೆ, ಗುಳಿಗ ಸೀಕ್ವೆನ್ಸ್ ಬರುತ್ತೆ, ಮುಗೀತು ಅಂತ. ಇಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ ವಾಸ್ ನಿಮ್ಮ ಸಾವು ಅಂತ ಅನ್ಬೋದು, ಅದು ಪ್ರೀ ಕ್ಲೈಮ್ಯಾಕ್ಸ್. ಅದೇ ಒಂದು ರೇಂಜ್ ಕ್ಲೈಮ್ಯಾಕ್ಸಲ್ಲೇ ಇತ್ತು ಆ್ಯಕ್ಚುಲಿ. ಅದು ಆದಮೇಲೆ ನೆಕ್ಸ್ಟ್ ಮತ್ತೆ ಗುಳಿಗ ಸೀಕ್ವೆನ್ಸ್ ತೊಗೊಂಡೋಗೋದು, ಇಟ್ ಈಸ್ ಲೈಕ್ ಅಂದರೆ ಇದು ಪ್ರೋಗ್ರೆಸಿವ್ ಗ್ರಾಫ್ ಅಂತ ಹೇಳ್ಬೋದು. ಲೆವೆಲ್ ಅಪ್ ಆಗಬೇಕು ಅಲ್ವಾ, ಎಕ್ಸ್ಪೆಕ್ಟು ಮಾಡ್ತದೆ. ಯಾ, ಈ ಗುಳಿಗ ಆಲ್ರೆಡಿ ತೋರಿಸ್ಬಿಟ್ರಿ, ಇದು ನಾವು ಆಲ್ರೆಡಿ ನೋಡಿದ್ದೀವಿ, ಇವಾಗ ಏನು ಅದು ಸರ್ಪ್ರೈಸ್ ಎಲಿಮೆಂಟ್, ನಾವು ವಾಟ್ ಅಂತ ಅದು ಆಡಿಯನ್ಸಿಗೆ ಗೊತ್ತಿಲ್ಲ. ಯಾ, ಬಿಕಾಸ್ ಆಲ್ರೆಡಿ ನೀವು ಸತ್ತ ಮೇಲೆ ಇನ್ನೇನಿದೆ ಕತೆ, ಅವಾಗಲೇ ಕತೆ ಸ್ಟಾರ್ಟ್ ಆಗೋದು ಆ್ಯಕ್ಚುಲಿ. ಬಟ್ ದಟ್ ವಾಸ್ ಎಷ್ಟು ಪ್ರೋಗ್ರೆಸಿವ್ ಹೋಗ್ತಾ ಇದೆ ಅಂತಂದರೆ, ನಾನು ಐಮ್ ಲೈಕ್ ಒನ್ ಆಫ್ಟರ್ ದಿ ಅದರ್. ಐ ಥಿಂಕ್ ದೇ ಡಿಂಟ್ ಗಿವ್ ಅ ಬ್ರೇಕ್ ಆರ್ ಎ ಬ್ರೀದರ್ ಟು ದಿ ಆಡಿಯನ್ಸ್ ಟು ಇವನ್ ಸಿಟ್ ಆ್ಯಂಡ್ ವಿ ಫೀಲ್ ಲೈಕ್ ಓಕೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವನ್ ದ ಬ್ರಹ್ಮರಾಕ್ಷಸ ಆ ಕೇವ್ ಒಳಗಡೆ ಇದ್ದಂಥದ್ದು, ದ ಹೋಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ರಿಷಬ್ ಇಂಟು ಅ ಶಿವ ಕ್ಯಾರೆಕ್ಟರ್ ಆಲ್ ಟುಗೆದರ್. ಐ ಥಿಂಕ್ ಐ ಹ್ಯಾವ್ ಸೀನ್ ಪೀಪಲ್ ಲಿಟ್ರಲಿ ಥಿಯೇಟ್ರಲ್ಲಿ ಚಕಮಟ್ಲು ಹಾಕೊಂಡು ಕೈ ಮುಗಿದು ನಮಸ್ಕಾರ. ನನಗೆ ಕ್ಲೈಮ್ಯಾಕ್ಸ್ ಹೇಳಿರಲಿಲ್ಲ ಮೊದಲು, ಅಷ್ಟು ಬಿಟ್ಟಿದ್ರು. ನಾನು ಐ ರೆಸ್ಪೆಕ್ಟೆಡ್ ದ್ಯಾಟ್. ಅವರು ಇದವ್ರ ಗಾರ್ಡಿಂಗ್ ಇಟ್, ಯಾಕಂದರೆ ಒಂದು ಸ್ಪೆಷಲ್ ಎಮಿಟಿ ನನಗೆ ನನ್ನ ಒಂದು ಅದು ಕಾರ್ಡಿಂಗ್ ಸೀಕ್ವೆನ್ಸ್ ತನಕ ಗೊತ್ತಿತ್ತು, ಆದಮೇಲೆ ಸ್ವಲ್ಪ ಮುಂದೆ ತನಕ ಗೊತ್ತಿತ್ತು. ಆಮೇಲೆ ಒಂದು ದಿವಸ ನಾನು ಅವರೇ ಹೇಳಿದರು, ಹೇಳ್ತೀನಿ ನಾನು ನಿಮಗೆ ಅಂತ ಹೇಳಿದರು. ಅದು ಕೇಳಿದಾಗಲೇ ನನಗನ್ಸ್ತು ಈಗ ಬಿತ್ತು ಕೆಳಗೆ ಡಮ್ 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 ಅಂತ. ನಾನು ಹೇಳಿದೆ, ಇದನ್ನು ನೀವು ಹೇಗೆ ಶೂಟ್ ಮಾಡ್ತೀರಿ ಅಂತ ಗೊತ್ತಿಲ್ಲ, ಬಟ್ ಜಸ್ಟ್ ನೀವು ನರೇಟ್ ಮಾಡಿದ್ರಲ್ಲೇ ನನಗೆ ಒಂಥರ ರೋಮಾಂಚಕರ ಇದೆಲ್ಲ ನಿಲ್ತಾ ಇದ್ದೆ. ತುಂಬ ಚೆನ್ನಾಗಿರುತ್ತೆ ಸೀಕ್ವೆನ್ಸು, ಚೆನ್ನಾಗಿ ಮಾಡಿ ಶೂಟು ಅಂತ. ಅಫ್ಕೋರ್ಸ್ ಅದರ ಶೂಟೆಲ್ಲ ನಾನು ನೋಡಿರಲಿಲ್ಲ, ನಾನು ಬೇಕಂತಲೂ ನೋಡಿರಲಿಲ್ಲ, ನಾನು ಅದು ಸಿನಿಮಾದಲ್ಲೇ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಸರ್, ಬಟ್ ಗುಳಿಗ ಸೀಕ್ವೆನ್ಸ್ ನಿಮ್ಮ ಜೊತೆ ಶೂಟ್ ಮಾಡಿದಾಗ ಹೇಗಿತ್ತು ಸರ್ ದಟ್ ಹೋಲ್ ಪ್ರಾಸೆಸ್? ಅವ್ರು ಪೋರ್ಷನ್ ಮಾಡ್ತಾಯಿದ್ರು, ಅದಾದಮೇಲೆ ಅರವಿಂದ್ ಇವಾಗ ನೀವೇನು ಮಾಡ್ತೀರಾ ನೋಡಬೇಕು ಆಮೇಲೆ ಪ್ಲಸ್ ಮಾರ್ಕ್ ನೋಡಿಕೊಂಡು ಅವರು ಮಾನಿಟ್ರಿಂದ ಕೂರ್ಬೇಕಲ್ಲ, ಶೆಟ್ರು ಡೈರೆಕ್ಟರ್ ಅಲ್ಲ ಅವ್ರು ನನ್ನ ಮುಂದೆ ಇಲ್ಲಿ ನೃತ್ಯ ಪ್ರದರ್ಶನ ಮಾಡೋದಾ, ಇಲ್ಲ ಮಾನಿಟ್ರೆಲ್ಲ ಕೂತ್ಕೊಂಡು ಡೈರೆಕ್ಷನ್ ಡೈರೆಕ್ಷನ್ ಇದು ಸರಿ ಇಲ್ಲ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳೋದಾ? ಅವ್ರ ಕೆಲಸ ಅವ್ರು ಮಾಡಬೇಕಲ್ಲ. ಸರ್, ನಾನು ಎಲ್ಲ ಸೆಟ್ಟಲ್ಲೇ ಇರ್ತಾಯಿದ್ದೆ, ಅವ್ರು ಮಾಡಿದ್ದೆಲ್ಲ ನೋಡ್ತಾ ಇದ್ದೆ. ಆಮೇಲೆ ಇಮ್ಯಾಜಿನೇಷನಿಂದ ಆಮೇಲೆ ಇವರು ಅರವಿಂದನೂ ಫ್ರೇಮ್ ಸೆಟ್ ಮಾಡಿ ಕೊಡ್ತಾ ಇದ್ದ. ಆಮೇಲೆ ಎಲ್ಲ ಇದಕ್ಕೇನು ಮಾಡ್ತೀರಾ ನೋಡಬೇಕು ನಾನು ಅಂತ ಅರವಿಂದ ಎವ್ರಿ ಟೈಮ್ ಬೇರೆ ಬೇರೆ ಗುಳಿಗೊಂದು ಇದು ತೋರಿಸ್ತಾರಲ್ಲ, ಅದಕ್ಕೆ ಹಿಂಗೆ ಮಾಡಿದ್ರಿ, ಇದಕ್ಕೆ ಹೆಂಗೆ ಮಾಡ್ತೀರಾ ಅಂತ ನನ್ನ ಮೇಲೆ ಪ್ರೆಷರು. ಸರಿ ಅಂತ ನಾನು ಒಂದು ಮೂಲೆಯಲ್ಲಿ ಕುತ್ಕೊಂಡು ಯೋಚನೆ ಮಾಡೋದು, ಅದಕ್ಕೆ ಹಿಂಗಾಯಿತು, ಇದನ್ನು ಬಿಲ್ಡಪ್ ಮಾಡ್ತಾ ಹೋಗಬೇಕು, ಯಾಕಂದರೆ ಲಾಸ್ಟಲ್ಲಿ ಇದು ಫೈನಲ್ ಬಿಲ್ಡಪ್ ಹಿಂಗಿರಬೇಕು. ಅದೊಂದು ಗ್ರಾಫ್ ಕ್ರಿಯೇಟ್ ಮಾಡಿದ್ದೆ. ಸೊ ಸ್ಲೋಲಿ ಏರ್ಸ್ಕೊಂಡು ಹೋಗೋದು ಆ ಥರ. ಐ ಥಿಂಕ್ ಹೌ ಬ್ಯೂಟಿಫುಲಿ ದೇ ಪುಟ್ ಎ ಟ್ರೈಲರ್ ಶಾಟ್. ನನಗೆ ಅಂದರೆ ನಿಮ್ಮ ಕತ್ತು ಹಿಂಗೆ ಎತ್ತುತ್ತೀರಾ, ಆ ರಕ್ತ ಬೀಳುತ್ತಲ್ಲ, ಅದು ಆ್ಯಕ್ಚುಲಿ ಅದಾಗಿದ ತಕ್ಷಣ ಒಂದು ಶಾಟ್, ಒಂದು ದೊಡ್ಡದು ಈ ಗುಳಿಗಾದ ಇದನ್ನು ತೋರಿಸ್ತಾರೆ. ಅದು ಆ್ಯಕ್ಚುಲಿ ಫಸ್ಟು ನಿಮ್ಮ ತಾತ ಬರುವಂಥ ಶಾಟ್ನ ಅದನ್ನ ಇಲ್ಲಿ ಕಟ್ ಮಾಡಿರೋಂಥದ್ದು. ಸೇಮ್ ಶಾಟ್ ಡಿವೈಸ್ ಯೂಸ್ ಮಾಡಿದ್ದಾರೆ ಅವರು. ತುಂಬ ರಿಪೀಟಬಲ್ ಡಿವೈಸಸ್ ಇದೆ ಅವ್ರದ್ದು. ಓಕೆ, ರಿಪೀಟ್ ಆಗ್ತದೆ ಪ್ಯಾಟರ್ನ್. ಅದರಲ್ಲಿ ಇವನ್ ಕುಲಶೇಖರನ್ ಕ್ಯಾರೆಕ್ಟರ್ ನೀವು ಪಾಯಿಂಟ್ ಔಟ್ ಮಾಡಿದಾಗೆ ಒಂದು ಪ್ಯಾಟರ್ನ್ ಇದೆ ಅದಕ್ಕೆ. ಬಟ್ ಐ ಥಿಂಕ್ ಅದಕ್ಕಾಗೆ ನಾನು ಆ ಪ್ಯಾಟರ್ನ್ನ ಪರ್ಫಾರ್ಮೆನ್ಸಿಂದ ನಾವು ಬ್ರೇಕ್ ಮಾಡಿದ್ದೀವಿ. ಒಂದು ಟಿಪಿಕಲ್ ಪರ್ಫಾರ್ಮೆನ್ಸ್ ಇಲ್ಲ, ಅದು ಆ ಅವಕಾಶ ಅವ್ರು ಕೊಟ್ಟಿದ್ದಾರೆ. ಅದಕ್ಕಾಗೆ ನನ್ನ ಕರೆದಿದ್ದವರು, ಅಂದರೆ ಗುಲ್ಲು ಹತ್ರ ಮಾಡಿಸ್ಕೋಬೇಕು ಈ ಥರ ಅಂತ, ಒಂದು ಟೆಂಪ್ಲೇಟ್ ಫಾಲೋ ಆಗಬಾರ್ದು ಅಂತ. ಐ ಥಿಂಕ್ ದಟ್ ಈಸ್ ವೈ ಜನರಿಗೆ ಒಂಥರ ಸ್ಟ್ಯಾಂಡ್ ಔಟ್ ಥರ ಕಾಣ್ತಾ ಇರೋದು ಅವರು, ಯಾಕೆಂದ್ರೆ ಅವ್ರು ಟೆಂಪ್ಲೇಟ್ ಫಾಲೋ ಮಾಡ್ತಾ ಇಲ್ಲ. ಸರ್, ಹೌ ವಾಸ್ ದಿ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಫಿಲಮ್ ಫ್ರೆಟರ್ನಿಟಿ ಫ್ರೆಂಡ್ಸ್ ಫ್ರಮ್ ಬಾಂಬೆ? ಗುಡ್ ಓನ್ಲಿ, ದೇ ಆರ್ ಆಲ್ ವೆರಿ ಹ್ಯಾಪಿ. ದೇ ಆರ್ ವೆರಿ ಹ್ಯಾಪಿ ಇಂಥ ಒಂದು ಸಿನಿಮಾ ಮಾಡೋ ಅವಕಾಶ. ಇವನ್ ನಾನು ಬೇರೆ ಶೂಟ್ ಮಾಡ್ತಿರ್ಬೇಕಾದ್ರೂ ನಾನು ಹೇಳ್ತಾ ಇದ್ದೆ, ನಾನು ಕಾಂತಾರ ಮಾಡ್ತಾಯಿದ್ದೀನಿ ಅಂದ್ರೆ ಹೀಗೆ ಹೋಗ್ತಾ ಇತ್ತು ಕೊಡು, ಕಾಂತಾರ ಹೌದಾ ಅಂತ ಒಂದು ಏನಾದ್ರು ಒಂದು ವ್ಯಾಲ್ಯೂ ಅಟ್ಯಾಚ್ ಆಗಿಬಿಟ್ಟಿದ್ದು ಆಲ್ರೆಡಿ ಬಿಕಾಸ್ ಆಫ್ ದ ಫಸ್ಟ್ ಫಿಲ್ಮ್. ಒಂದು ವ್ಯಾಲ್ಯೂ ಇತ್ತು, ಬಿಕಾಸ್ ಅದು ಇದು ಎಲ್ಲರ ಮನಸ್ಸು ಗೆದ್ದಿದೆ, ಅದು ಹೃದಯ ಮನಸ್ಸು ಎಲ್ಲ ಗೆದ್ದಿದೆ. ಸೊ ಐ ನ್ಯೂ ದಟ್ ಇಸ್ ಒಂದು ವ್ಯಾಲ್ಯೂ ಅಟ್ಯಾಚ್ ಇರುತ್ತೆ ಅಂತ. ರೇಟೆಲ್ಲ ಜಾಸ್ತಿ ಇತ್ತು.
ರೇಟಲ್ಲೇ ಏನಾದರೂ ನೆಗೋಸಿಯೇಷನ್ ಮಾಡಬೇಕಾದ್ರೆ ವಾಟ್ ಯು ಡೂಯಿಂಗ್ ನೆಕ್ಸ್ಟ್ ಓ ಜಸ್ಟ್ ಕಾಂತಾರ ಓ ಯುವರ್ ಇನ್ ಇಟ್ ಹಾಂ ಹೌದು. ಅಲ್ಲ, ಅದನ್ನು ನೀವು ಹೇಳೋ ಅವಶ್ಯಕತೆ ಇದೆಯಾ? ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಿರುತ್ತಲ್ಲ ಸರ್ ಅಪ್ರೋಚ್ ಮಾಡೋಕ್ಕಿಂತ ಮುಂಚೆ. ಇಲ್ಲ, ಕೆಲವೊಬ್ರಿಗೂ ನಾವು ಅನೌನ್ಸ್ ಮಾಡಿರಲಿಲ್ವಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಓ ಅಂದರೆ ಈಗಿನ ಕಷ್ಟ ಇರುತ್ತೆ ಅಪ್ರೋಚ್ ಮಾಡೋದಕ್ಕೆ ಫಾರ್ ಹಾಗೆ ಸರ್. ಬಟ್ ಇನ್ ಜನರಲ್ ಇದು ಬೇಡ ಅಂತಂದರೆ ಇಟ್ಕೊಳ್ಳೋಕೆ ಹೋಗೋದಿಲ್ಲ. ಬಟ್ ಐ ಜಸ್ಟ್ ವಾಂಟೆಡ್ ಟು ನೋ ಫ್ರಮ್ ಯು ರೆಪ್ರೆಸೆಂಟ್ ಫ್ರಮ್ ಬೋತ್ ದಿ ಇಂಡಸ್ಟ್ರಿ, ಒಂದು ಸೌತಿಂದನೂ ಇದ್ದೀರಿ, ಒಂದು ಬಾಲಿವುಡಲ್ಲಿ ಇರ್ತೀರ ಅಂತ. ಕೆಲವೊಮ್ಮೆ ತುಂಬ ಕಾನ್ವರ್ಸೇಷನಲ್ಲಿ ಒಂದು ಬಾಲಿವುಡ್ ಮಾರ್ಕೆಟಲ್ಲಿ ಈಗ ಈ ಸೌತಲ್ಲಿ ಈಗ ಒಂಥರ ಕಲ್ಚರಲಿ ರೂಟೆಡ್ ಸಿನಿಮಾಗಳು ಜಾಸ್ತಿ ಬೆಳಕಿಗೆ ಬರುತ್ತೆ. ಅಲ್ಲಿ ಅಷ್ಟೊಂದು ಆ ಥರದ್ದು ಬರೋದಿಲ್ಲ. ಅಂದರೆ ಒಂದು ಇದು ಮಾಡಿಬಿಟ್ಟಿದ್ದಾರೆ, ಸ್ಟ್ರೈಟ್ ಡಿವಿಷನ್ ಇರುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಆ ಥರ ಗ್ಲೋರಿಫಿಕೇಷನ್ ಅಲ್ಲಿ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಇಲ್ಲಿ ನೋಡಿ ದೇ ಆರ್ ವೆರಿ ರೂಟೆಡ್ ಅಂತ ಬರುತ್ತೆ. ವಾಟ್ ಈಸ್ ಯುವರ್ ಟೇಕ್ ಆನ್ ದ್ಯಾಟ್ ಅನ್ಸುತ್ತೆ? ಅದು ನಾನು 15 ವರ್ಷ ಹಿಂದಿ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ಇಲ್ಲಿ ಕನ್ನಡದಲ್ಲಿ ಮೊದಲನೇ ಸಿನಿಮಾ, ಇವಾಗ ತಮಿಳಲ್ಲಿ ಮೊದಲೇ ಸರಿ. ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ನನಗೆ ಬೇರೆ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡಿ. ಅಲ್ಲಿನ ಅನುಭವ ಇದೆ ನನಗೆ. ನನ್ನ ಅಭಿಪ್ರಾಯದಿಂದ ಸ್ವಲ್ಪ ಅಂದರೆ ರೂಟೆಡ್ ಅಂದರೆ ಇವಾಗ ಹಿಂದಿ ಭಾಷೆ ಅಂತ ಹೇಳಿದ್ರೆ ಅದೊಂದು ಲಾರ್ಜ್ ಏರಿಯಾ ಕವರ್ ಬರ್ತದೆ. ಅದರಲ್ಲೂ ಬೇರೆ ಬೇರೆ ಕಲ್ಚರ್ಸ್ ಇದೆ. ನೀವು ಉತ್ತರ ಪ್ರದೇಶ ಹೋದರೆ ಅಲ್ಲೂ ಬೇರೆ, ಈಸ್ಟಿಂದ ವೆಸ್ಟ್ಗೆ ಬೇರೆ ಇದೆ, ಉತ್ತರಾಖಂಡಲ್ಲಿ ಬೇರೆ, ರಾಜಸ್ಥಾನಲ್ಲಿ ಬೇರೆ, ಹಿಂದಿ ಪ್ರದೇಶ ಅಂತ ಬರುತ್ತೆ. ಮಾರ್ಕೆಟ್ ನಾವು ಸಿನಿಮಾ ಮಾರ್ಕೆಟ್ ನೋಡಿದಾಗ ಒಂದು 50% ಇಂಡಿಯಾ ಇಸ್ ಹಿಂದಿ ಲ್ಯಾಂಗ್ವೇಜ್ ಮಾರ್ಕೆಟ್ ಅಂತ ಹೇಳ್ತಾರೆ. ಸೊ ಸ್ವಲ್ಪ ಪ್ಯಾಕೇಜಿಂಗ್ ಜಾಸ್ತಿ ಹಿಂದಿ ಸಿನಿಮಾದಲ್ಲಿ. ಅಂದರೆ ಇವ್ರನ್ನ ಇಟ್ಕೊಂಡು ಮಾಡೋಣ, ಕಾಸ್ಟಿಂಗ್ ಮಾಡೋದಿಲ್ಲ. ಅಲ್ಲಿ ಮಾಡೋಕ್ಕಾಗಲ್ಲ ಅಂತಿಲ್ಲ. ಅಟ್ ದ ಸೇಮ್ ಟೈಮ್ ಸೌತಲ್ಲಿ ಎಲ್ಲ ಸಿನಿಮಾನೂ ರೂಟೆಡ್ ಸಿನಿಮಾ ಮಾಡ್ತಾರೆ ಅಂತ ನಾನು ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ನನಗೆ ಗೊತ್ತಿಲ್ಲ. ಇಲ್ಲ, ಅದು ಇರೋದು ನಿಜ. ನನಗೆ ಅದು ಸುಮ್ಮನೆ ಏನೋ ಹೇಳಲ್ಲ ನಾನು. ಐ ಡೋಂಟ್ ನೋ. ನನಗೆ ಗೊತ್ತಿರೋರ ಬಗ್ಗೆ ನಾನು ಹೇಳ್ತೀನಿ. 15 ಇಯರ್ಸ್ ನನ್ನ ಎಕ್ಸ್ಪೀರಿಯನ್ಸ್ ಇದೆ ಹಿಂದಿ ಸಿನಿಮಾ, ಹಿಂದಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ. ಎಲ್ಲರೂ ಮಾಡ್ತಂತಿಲ್ಲ, ಭಾಳಷ್ಟು ಪ್ಯಾಕೇಜಿಂಗ್ ಆಗುತ್ತೆ. ಈವನ್ ಇಂಡಿಪೆಂಡೆಂಟ್ ಸಿನಿಮಾಲ್ಲೂ ಈ ಆ್ಯಕ್ಟರ್ ತೊಗೊಳ್ಳೋಣ, ಈ ಆ್ಯಕ್ಟರ್ ತೊಗೊಳ್ಳೋಣ, ಯಾಕಂದರೆ ನಾವು ಸೇಲ್ ಮಾಡಬೇಕಾದ್ರೆ ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಎಲ್ಲರೂ ಒಳ್ಳೆ ಆ್ಯಕ್ಟ್ರಿಗೆ. ಬಟ್ ಕೆಲವೊಂದು ಪಾತ್ರಕ್ಕೆ ಡೈರೆಕ್ಟ್ರು ಇಂಥವ್ರು ಬೇಕು ಅಂಥವ್ರು ಬೇಕು ಅಂತ ಇರುತ್ತೆ, ಒಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ. ಕಾಸ್ಟಿಂಗ್ ಮಾಡಬೇಕಾದ್ರೆ ದಟ್ ಈಸ್ ಗುಡ್ ಕಾಸ್ಟಿಂಗ್. ಸೊ ಐ ಥಿಂಕ್ ಸ್ವಲ್ಪ ಪ್ಯಾಕೇಜಿಂಗ್ ಮಾಡ್ತಾರೆ ಹಿಂದಿನಲ್ಲಿ. ಅದು ಬಿಟ್ಟು ಕಾಸ್ಟಿಂಗಿಗೆ ಬಂದರೆ ಅಲ್ಲೂ ಸ್ಟೋರೀಸು ಒಳ್ಳೆ ಸಿನಿಮಾ ಮಾಡ್ಬೋದು. ಮಾಡ್ತಾ ಇಲ್ಲ ಅಂತಲ್ಲ, ಮಾಡ್ತಾ ಇದ್ದಾರೆ. ಅದೊಂದು ವೆರೈಟಿ ತರಬೇಕು. ಸರ್, ನಾನು ಅದೇ ಕೇಳ್ತಿದ್ದೆ, ನಿಮ್ಮ ಇನಿಷಿಯಲ್ ಡೇಸ್ ಆಫ್ ಮ್ಯೂಸಿಕಲ್ಲಿ ಯಾವ ಥರ ಎಕ್ಸ್ಪೋಜರ್ ಇದ್ದಿದ್ದು? ವಾಟ್ ಕೈಂಡ್ ಆಫ್ ಮ್ಯೂಸಿಕ್? ಹಿಂದಿ ಫಿಲ್ಮ್ ಸಾಂಗ್ಸ್. ಅಂದರೆ ಪಾಪ್ ಸಂಗೀತ ಏನೂ ಇರಲಿಲ್ಲ ಎಲ್ಲ. ಆಮೇಲೆ ಲೇಟ್ 80s 90s ಎಲ್ಲ MTV ಅದು ಬಂದಾಗ ಬಾಬಾ ಸೈಗಲು ಅವರಿವರು, ಅಲಿಶಾ ಚಿನ್ನೆ ಫೇಮಸ್ ಆದರು. ಅದಕ್ಕೆ ಮೊದಲು ಪಾಪ್ಯುಲರ್ ಮ್ಯೂಸಿಕ್ ಅಂದರೆ ಸಿನಿಮಾ ಸಂಗೀತನೇ ಪಾಪ್ಯುಲರ್ ಮ್ಯೂಸಿಕ್. ಬರೀ ಹಿಂದಿ ಇಲ್ಲ, ಕನ್ನಡ ಸಂಗೀತ. ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಇಳೆಯರಾಜ ಕನ್ನಡಕ್ಕೆ ಒಂದು ಒಳ್ಳೆ ಹಾಡು ಕೊಟ್ಟವರು ತಮಿಳವರು. ಎಲ್ಲ ಸೇರಿ ಮಾಡೋದು ಸರ್, ನಾವೆಲ್ಲ ಒಂದೇ. ವಾವ್, ಇಷ್ಟೊಂದು ಚಂದ ಹಾಡು ಕೊಟ್ಟಿದ್ದಾರೆ. ನನ್ನ ಫೇವ್ರೇಟ್ ಇಳೆಯರಾಜ ಸಾಂಗ್ ಆಲ್ಸೋ. ಅದು ಎಲ್ಲ ಕೇಳ್ತಿದ್ದೆ ರೇಡಿಯೋಲ್ಲಿ. ಏನೇನು ಬರ್ತಾಯಿದೆ, ಬೆಳಗಿನ ಕಾರ್ಯಕ್ರಮ, ಮಧ್ಯಾಹ್ನದ ಕಾರ್ಯಕ್ರಮ, ಅದು ಓಡ್ತಾನೆ ಇತ್ತು. ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ರೇಡಿಯೋ ಆನ್ ಆಗ್ತಾ ಇರ್ತಿತ್ತು, ನಾನು ಅದನ್ನು ಕೇಳ್ಕೊಂಡೆ. ಈ ಪಲ್ಲವಿ ಸ್ಯಾಟರ್ಡೇ ಸಿನಿಮಾ ಬಿಡ್ತಾ ಇರಲಿಲ್ಲ, ಸಂಡೇ ಸಿನಿಮಾ, ಯಾವ ಭಾಷೆಯಲ್ಲೂ ಬಿಡ್ತಾ ಇರ್ತಿರ್ಲಿಲ್ಲ. ಗೊತ್ತಿಲ್ಲ, ನನಗೆ ಅರ್ಥ ಆಗದಿದ್ರು ಇದು ಸಂಡೇ ಆಫ್ಟರ್ನೂನ್ 3 ಗಂಟೆಗೆ ಅಲ್ಲ 1 ಗಂಟೆಗೆ ರೀಜನಲ್ ನ್ಯಾಷನಲ್ ಅವಾರ್ಡ್ ಸಿನಿಮಾ, ಏನೇನೋ ಭಾಷೆಗಳು ನನಗೆ ಗೊತ್ತೇ ಇಲ್ಲ. ಎಲ್ಲ ನೋಡಿದ್ದೀನಿ. ಸತ್ಯಜಿತ್ ಸಿನಿಮಾ ಎಲ್ಲ ಬಾಂಗ್ಲಾನಲ್ಲಿ ನೋಡಿದ್ದೀನಿ, ಏನೂ ABCD ಗೊತ್ತಿಲ್ಲ, ಎಲ್ಲ ನೋಡಿದ್ದೀನಿ, ನೆನಪಿದೆ ನನಗೆ. ಅರ್ಥ ಏನೂ ಆಗಿಲ್ಲ, ಅರ್ಥ ಆಗಲ್ಲ. ಸಿನಿಮಾ ಹುಚ್ಚಿತ್ತು. ಕೆಲವೊಂದು ಸಿನಿಮಾಗಳು ಮಾತ್ರ ಸಬ್ ಟೈಟಲ್ಸ್ ಬಂದಿರೋದು ಸರ್. ಅಷ್ಟು ಸಣ್ಣ ವಯಸ್ಸಲ್ಲಿ ನನಗೆ ಅದೂ ಗೊತ್ತಾಗ್ತಿರ್ಲಿಲ್ಲ. ಅದು ನಿಜ ಸರ್. ನಾನು ಫಸ್ಟ್ ಎವರ್ ಟೈಮ್ ಕಮಲ್ ಹಾಸನ್ ಅವ್ರದ್ದು ಮಹಾನದಿ ಸಿನಿಮಾ ತುಂಬ ಅಳು ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ಪುಳ್ಳೆ ಹ್ಞೂ ಸರ್, ಯಪ್ಪ, ಅದು 1 ಗಂಟೆ ನಾನು ರೀಜ್ನಲ್ ಅಲ್ಲಿ ನೋಡಿ, ಅಂದರೆ 4 ಗಂಟೆಗೆ ಸಿನಿಮಾ ನೋಡೋಕ್ಕೆ ಭಯ ಆಗ್ತಿತ್ತು. ಇವನು ಅಳಿಸ್ಬಿಡ್ತಾನೆ ಥಿಯೇಟ್ರಲ್ಲಿ ಅಂತ. ಓದಲ್ಲಿಲ್ಲ ಎಲ್ಲರೂ. ಅಲ್ಲಿ ಲಾಸ್ಟಲ್ಲಿ ಕೈ ಬೇರೆ ಕಟ್ ಮಾಡ್ತಾರಲ್ಲ ಸರ್. ನಾನೆಲ್ಲ 13-14 ಇಯರ್ಸ್ ಓಲ್ಡು. ಎಲ್ಲರ ಮುಂದೆ ಅಳಕ್ಕೆ ಮ್ಯಾಚ್ಗೆ ಇವನು ಅಳಿಸ್ಬಿಡ್ತಾನೆ ಕಮಲ್ ಹಾಸನ್. ಸದ್ಮಾ ಅಂತೂ ಟಿವಿಲೇ ನೋಡಿದ್ದು. ಅಪ್ಪ, ಅದು ಈಗ ನೋಡಿದ್ರು ಅಳು ಬರ್ತದೆ. ನನಗೆ ಈಗಲೂ ನೆನಪಿದೆ, ನೀವು ಹೇಳ್ದಂಗೆ 1 ಗಂಟೆ ಆ ಟೈಮಲ್ಲಿ ನೋಡ್ತಿರ್ಬೇಕಾದ್ರೆ, ಆ ಲಾಸ್ಟಲ್ಲಿ ಟ್ರೈನ್ ಸೀಕ್ವೆನ್ಸಲ್ಲಿ ಶ್ರೀದೇವಿ ಕೂತಿರ್ಬೇಕಾದ್ರೆ ಇವರು ಬಂದು ಪಕ್ಕದಲ್ಲಿ, ನನಗೆ ಮೈ ಜುಮ್ ಅನ್ಸುತ್ತೆ. ಅವಳಿಗೆ ನೆನಪಿಲ್ಲ, ಅವಳಿಗೆ ನೋಡ್ತಾ ಇರ್ತಾಳೆ. ಬೇಜಾರಾಗೋದು ಗೊತ್ತಾ, ಹಾರ್ಟ್ ಬ್ರೇಕ್, ಹಂಗೆ ಎದೆ ಹೊಡೆದು ಕರಳು ಕಿವುಚುತ್ತೆ ಅಂತಾರಲ್ಲ. ಅದೇ ದೇರ್ ವಾಸ್ ಒನ್ ಬ್ಯೂಟಿ ಇತ್ತು ಅನ್ಸುತ್ತೆ. ನೀವು ಮಿಲೈಸೂರ್ ಮೇರಾ ತುಮಾರ ಹಾಡ್ತಾ ಇದ್ರಿ, ಅಥವಾ 1 ಗಂಟೆಗೆ. ಐ ಥಿಂಕ್ ಪ್ರಾಯಶಃ ನಾವುಗಳು ಈ 80s 90s 70s ಈ ಒಂದು ದೂರದರ್ಶನನ ನಾವು ತೊಗೊಂಡಿರೋಂಥ ರೀತಿ
ಐ ಡೋಂಟ್ ಥಿಂಕ್ ಸೊ. ಒಂದೇ ಇದ್ದಿದ್ದಲ್ಲ ಆಪ್ಷನ್ ಅವಾಗ. ಮತ್ತು ಅವಾಗ ಟೆಲಿವಿಷನ್ ಅಷ್ಟೊಂದು ಆಕ್ಸೆಸಿಬಲ್ ಆಗಿರಲಿಲ್ಲ. 90s ಎಲ್ಲ ಮನೆಗೂ ಟಿ ವಿ ಬಂದಿದ್ದು. ಅದಕ್ಕೆ ಮೊದಲು ಯಾರ ಹತ್ರ ಟಿ ವಿ ಇತ್ತು ಅವರು ಮನೆ ಅಕ್ಕಪಕ್ಕದ ಮನೆಯವರೆಲ್ಲ ಬಂದ್ಬಿಟ್ಟು ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ವಿ. ನಮ್ಮ ಹತ್ರ ಟಿ ವಿ ಇತ್ತು, ನಮ್ಮ ಪಕ್ಕದ ಮನೆಯವರು ಹುಡುಗರೆಲ್ಲ ಬಂದ್ಬಿಟ್ಟು ರಾಮಾಯಣ ಕೂಗ್ತಾ ಇದ್ರು ಹುಡುಗರು. ಸೊ ಹಾಗೆ ನಾವು ಹಾಗೆ ಮಾಡಿದ್ದೀವಿ. VCR ನಮ್ಮ ಹತ್ರ ಎಲ್ಲ ಯಾರ ಹತ್ರ ಇದೆ ಅವ್ರ ಮನೆಯಲ್ಲಿ ಸಿನಿಮಾ ಹಾಕಿದಾಗ ಎಲ್ಲರೂ ಹೋಗ್ಬಿಟ್ಟು ಏನು ಸಿನಿಮಾ ಹಾಕ್ತಾರೆ ಅದನ್ನ ನೋಡೋದು. ಇಲ್ಲಿ ಬೆಂಗಳೂರಲ್ಲಿ ಯಾವ ಥಿಯೇಟ್ರಿಗೆ ಜಾಸ್ತಿ ಹೋಗ್ತಿದ್ರಿ ಸರ್? ನಾನು ಸಣ್ಣ ವಯಸ್ಸಲ್ಲಿ ಹೋಗಿದ್ದೆ, ಎಲ್ಲೆಲ್ಲಿ ಹೋಗಿದ್ದೆ ಅಂತ ಗೊತ್ತಿಲ್ಲ. ನಮ್ಮ ಅಪ್ಪನಿಗೆ ಆ್ಯನಿಮೇಷನ್ ಫಿಲ್ಮ್ಗಳು ನೋಡಬೇಕು ಅಂತ ತುಂಬ ಆಸೆ ಇತ್ತು. ಓಹೋ. ಅವ್ರಿಗೆ ಡಿಸ್ನಿ ಫಿಲ್ಮ್ಸ್ ಎಲ್ಲ ರಿಲೀಸ್ ಆದಾಗ ಲೇಡಿ ಅಂತ ಟ್ರಯಾಂಪ್ ಅದಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ನನಗೆ. ಕೆಲವೊಂದು ಸರಿ ಸ್ಕೂಲ್ ಬಂಕ್ ಮಾಡಿಸಿ ಕರ್ಕೊಂಡು ಹೋಗ್ತಾರೆ ಅವ್ರು ನೋಡ್ಬೇಕಂತ. ಅವರು ಆಫೀಸಿಗೆ ರಜಾ, ನಾನು ಸ್ಕೂಲಿಗೆ. ನಾಟ್ ಬ್ಯಾಡ್. ಅಗರ್ ಯುವರ್ ಫಾದರ್ ಇಸ್ ವೆರಿ. ಇಲ್ಲ, ಅವ್ರಿಗೆ ಈ ಥರ ಇಷ್ಟ ಆಯಿತು. ಅಂದರೆ ಒಂಥರ ಆಲ್ರೌಂಡ್ ಸಿನಿಮಾ ಪ್ರೇಮಿ ಅಂತ ಹೇಳಲ್ಲ, ನೋಡ್ತಾರೆ. ಮಲಯಾಳಂ ಸಿನಿಮಾ ತುಂಬ ನೋಡ್ತಾರೆ ಈಗ ಅವ್ರಿಗೆ ಅಲ್ಲಿ ಕತೆಗಳು ತುಂಬ ಇಷ್ಟ ಆಗ್ತದೆ, ಬೇರೆ ಥರ ಇರುತ್ತೆ ಅಂತ. ಸ್ವಲ್ಪ ರಿಯಲಿಸ್ಟಿಕ್ ಸಿನಿಮಾ ಎಲ್ಲ ಅವ್ರಿಗೆ ಇಷ್ಟ, ಎಕ್ಸೆಪ್ಟ್ ಫಾರ್ ಆ್ಯನಿಮೇಷನ್. ಸೊ ಆಮೇಲೆ ನಾನಾಗೆ ಸಿನಿಮಾ ನೋಡಬೇಕಾದ್ರೆ ಐ ಥಿಂಕ್ ಇದು ಸಿಂಫನಿ ಶಂಕರ್ನಾಗ್ ಮನೆ ಮುಂಚೆಯಿಂದಲೂ ಇಲ್ಲ, ಜಾಲಹಳ್ಳಿ ನಾವು BL ಕ್ಯಾಂಪಸಲ್ಲಿ ಇದ್ದಿದ್ದು. ಓಕೆ. ಲಿಡೋ ಆ ಸಿನಿಮಾಗಳು, ಜಾಕಿ ಚಾನ್ ಫಿಲ್ಮ್ಗಳೆಲ್ಲ ಅಲ್ಲಿ ಆಗ್ತಿದ್ರು. ಅದೊಂದು ಏಜಲ್ಲಿ ಅಂಥದ್ದೇ ನೋಡ್ಬೇಕು ನಮಗೆ, ಫೈಟಿಂಗ್. ಸೊ ಅದು ಜಾಕಿ ಚಾನ್, ಚಕ್ ನಾರಿಸು, ಆರ್ನಾಲ್ಡು, ಆಮೇಲೆ ಸ್ಟಲೋನ್, ಇವ್ರ ಸಿನಿಮಾ ಬಂದರೆ ಅದು ಎಲ್ಲ ಹಾಕಿದೆ ಅಲ್ಲಿ ಹೋಗೋದು. ಅದು MG ರೋಡ್ ಹತ್ರನೇ ಆಗ್ತಾ ಇದ್ದಿದ್ದು ಲಿಡೋ ರೆಕ್ಸ್. ಆಮೇಲೆ ತಮಿಳ್ ಸಿನಿಮಾ ನೋಡ್ಬೇಕಂದ್ರೆ ನಾಗಾ ಥಿಯೇಟ್ರು ಅಲ್ಲಿ ಹೋಗ್ಬೇಕಾಗಿತ್ತು. ಸೊ ಅದ್ರ ಎಲ್ಲ ನೋಡಿದ್ದೀನಿ, ಊರ್ವಶಿ, ನಾಗ, ಅದೆಲ್ಲ ಮುಚ್ಚೋಗಿದೆ. ಕೆಲವೊಂದು ಸಿಂಗಲ್ ಸ್ಕ್ರೀನ್ಗಳೇ ಇರ್ತಿದ್ದದ್ದು ಅವಾಗ. ಆಮೇಲೆ ಮಲ್ಟಿಪ್ಲೆಕ್ಸ್ಗೆಲ್ಲ ಆಮೇಲೆ ಬ್ಲೂ ಮೂನ್, ಬ್ಲೂ ಡೈಮಂಡ್ ಅಂತ ಇನ್ನೊಂದೇನೋ ಇತ್ತು, ಒಂಥರ ಮಲ್ಟಿಪ್ಲೆಕ್ಸ್ ಸಿಂಗಲ್ ಸ್ಕ್ರೀನು. ಹಿಂಗೆ ಸಣ್ಣ ಥಿಯೇಟರ್ಗಳು ಇರ್ತಾಯಿತ್ತು, ಅಲ್ಲಿ ಇಂಗ್ಲೀಷ್ ಫಿಲ್ಮೆಲ್ಲ ಆಗ್ತಾಯಿದ್ರು. ತ್ರಿಭುವನ್ ಥಿಯೇಟರ್ ಈ ಕಡೆ. ನಮ್ಮ ಕಾಲಕ್ಕೆ ಅದು ಇಂಗ್ಲೀಷ್ ಸಿನಿಮಾ ಅಂದರೆ ಇದು ಏನೋ ಬೇರೆ ಏನೋ ಜಗತ್ತಿಂದ ಮಾಡಿರೋಂಥದ್ದು, ಎಲ್ಲ ಬೇರೆ ಥರ. ನೋಡಿದ್ರೆ ಏನು ಇವ್ರು ಇಷ್ಟೊಂದು ರಿಯಲ್ ಆಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ. ಆ್ಯಕ್ಚುಲಿಯಾ ಹೆಚ್ಚಾಗಿ ಮೆಜೆಸ್ಟಿಕ್ ಕಡೆ ಬರ್ತಿರ್ಲಿಲ್ಲ? ಬರ್ತಾಯಿದ್ದೆ ಕೆಲವೊಂದು ಸರಿ. ಬಟ್ ಅದೇ ಹೇಳಿದ್ನಲ್ಲ, ನಾನು ಟಿಕೆಟ್ ತೊಗೊಂಡು ಸಿನಿಮಾ ಹೋಗೋಷ್ಟು ವಯಸ್ಸಾದಾಗ, ಒಂದು 14-15 ಆದಾಗ, ಇಲ್ಲ ಅದಾದಮೇಲಿಂದ ಟೀನೇಜಲ್ಲೇ ಜಾಸ್ತಿ ಒಬ್ಬನೊಬ್ಬನೇ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು. ಅದಕ್ಕೆ ಮೊದಲೇ ಹೇಳ್ಬಿಟ್ಟು ಹೋಗ್ಬೇಕು, ಮನೇಲಿ ಕಾಸು ಇಸ್ಕೊಂಡು ಹೋಗ್ಬೇಕು, ಕಾಸಿಲ್ಲ. ಸೊ ಆವಾಗ ಇಂಗ್ಲೀಷ್ ಸಿನಿಮಾ, ಯಾಕಂದರೆ ಇದು ಏನೋ ಬೇರೆ ಥರ. ಶಿಂಡ್ಲರ್ಸ್ ಲಿಸ್ಟ್ ನಾನು ಒಬ್ಬನೇ ಹೋಗಿದ್ದೀನಿ ನೋಡೋಕ್ಕೆ. ನಾನು ಪೇಪರ್ನಲ್ಲಿ ಆ್ಯಡ್ ನೋಡಿದೆ, ಅದು ಪೋಸ್ಟ್ ಆಸ್ಕರ್ ರಿಲೀಸ್ ಮಾಡಿದ್ರು, ಆಸ್ಕರ್ ಗೆದ್ದಿದೆ ಅಂತೆಲ್ಲ. ಆಸ್ಕರ್ ಸೆರೆಮನಿ ಎಲ್ಲ ನೋಡಿದ್ದೆ ನಾನು. ಇದೇನು ಸಿನಿಮಾ ಅಂತ, ಯಾರನ್ನೋ ಕರ್ಕೊಂಡೋಗಿದ್ದೆ, ಒಬ್ಬನೇ ಹೋಗೋದು ಬೇಡ ಅಂತ ಯಾರನ್ನೋ ಹೇಳ್ಕೊಂಡೋಗಿದ್ದೆ, ಅವ್ರಿಗೆ ಬೇಡ ಅಂತ. ನಾನು ನೋಡಿದೆ, ನನಗೆ ಅದ್ಭುತ ಸಿನಿಮಾ ಅನಿಸ್ತು ನೋಡ್ಬಿಟ್ಟು. ಇಂಥದ್ದು ಏನು ನೋಡೇ ಇಲ್ಲ ಲೈಫಲ್ಲಿ, ಹೇಗೆ ಇವರೆಲ್ಲ ಈ ಥರ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ವಿಜುವಲ್ಸ್ ಅಂತ. ಸಿನಿಮಾ ಬಗ್ಗೆ ಆವಾಗ ಅಂದರೆ ಅದಕ್ಕೆ ಮೊದಲು ಅಂದರೆ ಎಂಟರ್ಟೈನ್ಮೆಂಟ್ ಆಗ್ತಾಯಿತ್ತು, ಅದೇ ಫೈಟಿಂಗ್ ಫಿಲ್ಮು ಅಂಥದ್ದೆಲ್ಲ ನೋಡ್ತಾ ಇದೆ, ಅದು ಮನೋರಂಜನೆಗೆ. ಬಟ್ ಸಿನಿಮಾ ಬಗ್ಗೆ ರಿಯಲ್ ಆಗಿ ಅಭಿರುಚಿ ಬಂದಿದ್ದು ಐ ಥಿಂಕ್ ಅದೇ 92-93 ಆದಮೇಲಿಂದ. ದಿಸ್ ಈಸ್ ಅ ಆರ್ಟ್ ಫಾರ್ಮ್ ಅಂತ ಸ್ವಲ್ಪ ನನಗೆ ಅರ್ಥ ಆಗ್ತಾಯಿತ್ತು. ವಾವ್. ಈ ಬಹುತೇಕ ನಿಮಗೆ ಸಂಗೀತದ ಇನ್ಫ್ಲುಯೆನ್ಸು ಮನೆಯಿಂದ ಶುರು ಆದಮೇಲೆ, ಡ್ಯೂ ಥಿಂಕ್ ಸೊ ಸಮ್ವೇರ್ ಆ್ಯಸ್ ಅನ್ ಆ್ಯಕ್ಟರ್ಗೆ ನನಗೆ ಎಷ್ಟೊಂದು ಸಲ ಅನಿಸುತ್ತೆ, ಒಂದು ಮ್ಯೂಸಿಕಲ್ ಬ್ಯಾಕ್ಗ್ರೌಂಡ್ ಇತ್ತು ಅಂದರೆ, ಇನ್ಫ್ಲುಯೆನ್ಸ್ ಇತ್ತು ಅಂದರೆ ಎನ್ಹ್ಯಾನ್ಸ್ ಮಾಡೋದಕ್ಕೆ ತುಂಬ ಈಸಿ ಅನ್ಸುತ್ತಾ? ಎನ್ಹ್ಯಾನ್ಸ್ ಅಂತಿಲ್ಲ, ಒಂದು ಎಸ್ಥೆಟಿಕ್ಸ್ ಇರುತ್ತೆ. ಅದು ಒಂದು ಅಂದರೆ ಸ್ವಲ್ಪ ವೋಕಲ್ ರೇಂಜು, ವಾಯ್ಸ್ ಎಲ್ಲ ಕ್ವಾಲಿಟಿ ಎಲ್ಲ ಕರೆಕ್ಟ್, ಎಸ್ಪೆಷಲಿ ಫಾರ್ ದ ಥಿಯೇಟರ್ ಪರ್ಸನ್ಗೆ. ಥಿಯೇಟ್ರಲ್ಲೇ ಡೆಫಿನೆಟು. ಇವರು ಸಂಜಯ್ ಲೀಲಾ ಒಂದ್ಸರಿ ಹೇಳ್ತಾರೆ, ಅವ್ರ ಐಡಿಯಾದಲ್ಲಿ ಅವ್ರಿಗೆ ಪರ್ಫೆಕ್ಟ್ ಆ್ಯಕ್ಟರ್ ಇಸ್ ಸಂಬಡಿ ಹೂ ಕ್ಯಾನ್ ಸಿಂಗ್, ಆ್ಯಕ್ಟ್ ಆ್ಯಂಡ್ ಡಾನ್ಸ್. ವಾವ್. ಪ್ಲಸ್ ಅದ್ರ ಜೊತೆಗೆ ಯಾವುದಾದ್ರೂ ಒಂದು ನಿಮಗೆ ಇನ್ಸ್ಟ್ರೂಮೆಂಟ್ ನುಡಿಸ್ಲಿಕ್ಕೆ ಗೊತ್ತಿದ್ರೆ ಅದು ಇದು. ಸೊ ನನಗಿದು ಯಾವುದೂ ಸರಿಯಾಗಿ ಬರಲ್ಲ, ಎಲ್ಲ ಬಿಟ್ ಪೀಸಲ್ಲಿ ಮಾಡ್ತೀನಿ. ಐ ಥಿಂಕ್ ಆ್ಯಕ್ಟಿಂಗ್ ಸ್ವಲ್ಪ ಚೆನ್ನಾಗೇ ಮಾಡ್ತೀನಿ, ಮಿಕ್ಕಿದೆಲ್ಲ ಕಟ್ ಪೀಸ್. बिट पीस की दुकान है, बाकी सब संगीत में कट पीस की दुकान है, बजाने में कट पीस की दुकान है, तबला सीख के सो मैं कट पीस लेकिन ದಾದ್ರಾಸ್ ಕಲ್ತ್ಬಿಟ್ಟು ಎಲ್ಲ ಮರ್ತ್ಬಿಟ್ಟಿದ್ದೀನಿ. ಇವಾಗ ಕೊಟ್ಟರೆ ಏನೋ ಒಂದು ಟಮ ಅಂತ ಹೊಡಿತೀನಿ, ಬಟ್ ಏನು ಹೊಡ್ತಿದ್ದೆ ಅಂತ ಗೊತ್ತಾಗಲ್ಲ. ಚೆಂಡೆ ಗಿಂಡೆ. ಅವ್ರು ಜಯರಾಮ್ ಸರ್, ಅವರು ಮಲ್ಟಿ ಟ್ಯಾಲೆಂಟೆಡ್. ಅಯ್ಯೋ ಸಿಕ್ಕಾಪಟ್ಟೆ. ಅವ್ರು ಎಷ್ಟು ಚೆನ್ನಾಗಿ ಹಾಡ್ತಾರೆ ಸರ್, ತುಂಬ ಚೆನ್ನಾಗಿ ಹಾಡ್ತಾರೆ. ಆ್ಯಕ್ಚುಲಿ ಅವರು ಮಿಮಿಕ್ರಿಯಿಂದ ಸ್ಟಾರ್ಟ್ ಮಾಡಿದ್ದು, ಬಟ್ ಅವ್ರು ಎಲ್ಲಿಂದ ಎಲ್ಲೆಲ್ಲ ಹೋಗ್ಬಿಡ್ತಾರೆ. ಐ ಥಿಂಕ್ ಹಿ ವಾಸ್ ಮೋರ್ ಸೀನ್ ಎಸ್ ಎ ಒಂಥರ ಕಾಮಿಡಿಯನ್ ಕ್ಯಾರೆಕ್ಟರ್ಗಳು. ತಮಿಳ್ ಇಂಡಸ್ಟ್ರಿಗೆ ಬಂದಮೇಲೆ ಅಂತ. ಅವ್ರು ಮಲಯಾಳಮಲ್ಲಿ ಇರಬೇಕಾದ್ರೆ ಹೀರೋ ಅವರು. ಮಲಯಾಳಮಲ್ಲಿ ಹೀರೋ ಕರೆಕ್ಟು. ಬಟ್ ಪೊನ್ನಿಯಿನ್ ಸೆಲ್ವನಲ್ಲಿ ಎಂಥ ಕ್ಯಾರೆಕ್ಟರ್, ಸೂಪರ್ ಕ್ಯಾರೆಕ್ಟರ್ ಅದು. ಓ ಹೌದಾ ಸರ್? ಪೊನ್ನಿಯಿನ್ ಸೆಲ್ವನ್ ಅಮೇಝಿಂಗ್ ಕ್ಯಾರೆಕ್ಟರ್ ಅದು ಕೂಡ. ಅಲ್ಲಿಂದ ಈಸ್ ಪರ್ಸನ್ ಆಲ್ಸೋ ಈಸ್ ಕ್ವೈಟ್, ಅಂದರೆ ತುಂಬ ಜಾಲಿ. ಆಮೇಲೆ ತುಂಬ ಈಸಿಯಾಗಿ, ನಾನು ಸೀನಿಯರ್ ಆ್ಯಕ್ಟ್ರು ಅಂತ ಏನಿಲ್ಲ, ಅವ್ರದ್ದು ನಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾರೆ. ಊಟ ತಿಂಡಿ ಎಲ್ಲ, ಶೆಟ್ಟಿ ಲಂಚ್ ಎಲ್ಲ ಕರ್ಕೊಂಡೋಗಿದ್ರು ನಮಗೆ. ಅಲ್ಲಿ ಮುಚ್ಚಿರೋದನ್ನು ಓಪನ್ ಮಾಡಿಸಿ, ನಮ್ಮನ್ನು ಯಾರು ನಾಯಿ ಗೊತ್ತಿಲ್ಲ ಅಲ್ಲಿಗೆ.
ಅವ್ರು ಎಲ್ಲರಿಗೂ ಗೊತ್ತಿದೆ, ಅವರು ಓಪನ್ ಮಾಡಿಸ್ಬಿಟ್ಟಿದ್ದಾರೆ. ಮುಚ್ಚಿರೋ ಟೈಮಲ್ಲಿ ಎಲ್ಲ ನಮಗೆ ಶೆಟ್ಟಿ ಗೀ ರೋಸ್ಟು, ಮಜ್ಜಿಗೆ ದೋಸೆ ಎಲ್ಲ ಸರ್ವ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಜಯರಾಮ್ ಸರ್, ಹೊಡೀರಾ. ನಾನು ಫುಲ್ ನನ್ನ ಸ್ಟಾಫ್ ಎಲ್ಲ ಕರ್ಕೊಂಡೋಗಿದ್ದೆ, ಬಿಟ್ಟು ಸಿಗ್ತದೆ ಹೊಡೀರಿ. ಸರ್ ನಿಮ್ಮ ಈ ಇದರಲ್ಲಿ ಓಕೆ, ಐ ವಾಂಟೆಡ್ ಟು ಟಾಕ್ ಅಬೌಟ್ ಉಲ್ಜಾ ಸಿನಿಮಾ. ಅದೇ ಹೆಂಗಾಗಿತ್ತು? ಯಾವುದು ಇದು ಉಲಜ್ಜ? ಅವ್ರು ಕರೆದ್ರು ನನಗೆ, ಅವರು ಕರೆದ್ಬಿಟ್ಟು ಈ ಥರ ಇದೆ, ಡೈರೆಕ್ಟರ್ಗೆ ಭೇಟಿ ಆಗಬೇಕು ಅಂತ ಹೇಳಿದರು. ಅವರು ಆಫರ್ ಮಾಡಿದರು ಈ ಥರ ರೋಲ್ ಇದೆ ಅಂತ. ಆ್ಯಂಡ್ ಅದು ಜಾನ್ವಿ ಕಪೂರ್. ನನಗೆ ರೋಲ್ ಇಂಟ್ರೆಸ್ಟಿಂಗ್ ಅನಿಸ್ತು, ಯಾಕಂದರೆ ಒಂದು ಇಟ್ಸ್ ಲಿಟ್ರಲಿ ಅವನು ಅದರಲ್ಲಿ ಯು ನೆವರ್ ಸಿ ದ ರಿಯಲ್ ಪರ್ಸನ್, ಯು ಆಲ್ವೇಸ್ ಸಿ ಅ ವರ್ಜನ್ ದಟ್ ಹಿ ಪ್ರೆಸೆಂಟ್ಸ್. ನಿಜವಾಗ್ಲೂ ಯಾರು ಅಂತ ಗೊತ್ತಿರಲ್ಲ. ನನ್ನ ಇದ್ರ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಆ ಸ್ಕ್ರಿಪ್ಟಲ್ಲಿ ಅವಳಿಗೆ ಅದು ಮೊದಲೇ ಒಂದು ಸ್ವಲ್ಪ ಗೊತ್ತಾಗಿರಲ್ಲ, ಕಾನ್ಷಿಯಸ್ ಆಗಿರಲ್ಲ, ಬಟ್ ಐ ಥಿಂಕ್ ಶಿ ಕನೆಕ್ಟ್ಸ್ ವಿತ್ ದ ರಿಯಲ್ ಪರ್ಸನ್ ಹೂ ಹಿ ವಾಸ್. ಅದೊಂದು ಕನೆಕ್ಷನ್ ಇದೆ. ಅದಕ್ಕೆ ಅವನು ಎಷ್ಟು ಅವಳ ಕೈಯಿಂದ ಅವಳನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ರು ಅವಳ ಕೈಯಿಂದ ಕೆಲಸ ಮಾಡ್ಕೊತಾ ಇರ್ತಾನೆ. ಈಸ್ ಯೂಸಿಂಗ್ ಹರ್, ಬಟ್ ಸ್ಟಿಲ್ ದರ್ ಇಸ್ ಸಮಥಿಂಗ್ ದಟ್ ಅಟ್ರಾಕ್ಟ್ಸ್ ಹರ್ ಟುವರ್ಡ್ಸ್ ಹಿಮ್. ಯಾಕಂದರೆ ಅವ್ರ ಸಬ್ ಕಾನ್ಷಿಯಸ್, ಅವನ ಸಬ್ ಕಾನ್ಷಿಯಸ್ ಅಟ್ ಸಮ್ ಲೆವೆಲ್ ಇನ್ ಅ ಡಿಫ್ರೆಂಟ್ ವರ್ಲ್ಡ್ ಮೇ ಬಿ ದೇ ವುಡ್ ಹ್ಯಾವ್ ಬೀನ್ ಗ್ರೇಟ್ ಲವರ್ಸ್. But in this world, he is a manipulator and she is the manipulated. She is the victim. Allinda avuldu rise. That's the hero's journey for her. Yeah. How does she turn the tables around? And ಅವನಿಗೆ ಮುಕ್ತಿ ಬೇಕು ಅಂತ ಇರುತ್ತೆ. ಇವಳು ಕೊಡ್ತಾಳೆ ನನಗೆ ಮುಕ್ತಿ. ಅವನಿಗೆ ಮುಕ್ತಿ ಒಂದೇ ರೀತಿಯಲ್ಲಿ ಸಿಗೋದು, ನಾನು ಸಾಯಬೇಕು, ಐ ಕ್ಯಾನಾಟ್ ಚೇಂಜ್. ಯಾಕಂದರೆ ನಾನು ಸಣ್ಣ 12 ವಯಸ್ಸು ಮಗು ಆಗಿದ್ದಾಗ ನನಗೆ ಇದೇ ಕಲಿಸಿರೋದು, ಹೌ ಟು ಬಿ ಸಂಬಡಿ ಎಲ್ಸ್. ಐ ಡೋಂಟ್ ಇವನ್ ನೋ ಹೂ ಐ ರಿಯಲಿ ಆ್ಯಮ್ ಅಂತ. ನನ್ನ ಅಪ್ರೋಚ್ ಆ್ಯಂಡ್ ಔಟ್ಲುಕ್, ನನ್ನ ಅಂಡರ್ಸ್ಟ್ಯಾಂಡಿಂಗಲ್ಲಿ ದಟ್ ಈಸ್ ದ ಕ್ಯಾರೆಕ್ಟರ್. ನಾನು ಅದು ಹೀರೋ ವಿಲನ್ ಅಂತ ಏನು ನೋಡಿಲ್ಲ. ದಿಸ್ ಇಸ್ ದ ಪರ್ಸನ್. This is a character. Who's so good at pretending to be somebody else, he doesn't know who he is. No, but actually we didn't believe it like until and unless ಆ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಥವಾ ಶೇಡ್ ಆಗೋವರೆಗೂ ಕೂಡ ಅದೆಲ್ಲಿ ಐ ಥಿಂಕ್ ಒಳಗೊಂದು ನೀವು ಸಾಯಿಸ್ಬೇಕಾದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅವನಿಗೆ. ಅಷ್ಟೊಂದು ಶಾರ್ಟಲ್ಲಿ ಡ್ವೆಲ್ ಮಾಡಲ್ಲ, ಇದು ಎಡಿಟಲ್ಲಿ ಹೋಗ್ತದೆ ಅದು, ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಥ್ಯಾಂಕ್ ಯು ಫಾರ್ ಕಿಲ್ಲಿಂಗ್ ಮೀ ಅಂತ. ಯಾ ಸರ್, ಇನ್ ರಿಯಲ್ ಲೈಫಲ್ಲಿ ನೀವು ಮದುವೆ ಆಗಿದ್ದು ಯಾವಾಗ ಸರ್? 2011. ಎಲ್ಲಿ ಭೇಟಿಯಾಗಿದ್ದು? ಲಕ್ನೋವಲ್ಲಿ 2009 ಡಿಸೆಂಬರ್. 2009 ಡಿಸೆಂಬರ್ನಲ್ಲಿ ನಾನು ನಾಟಕ ಮಾಡ್ತಿದ್ದೆ, ಅವರು ನಾಟಕದವರೇ. ನಮಗೆ ಕಾಮನ್ ಪರಿಚಯ, ನಾಟಕದಲ್ಲಿ ನನ್ನ ಜೊತೆ ಸಹಪಾತ್ರಿಯಾಗಿದ್ದವರು ಡೈರೆಕ್ಟ್ರೆ ಅತುಲ್ ಕುಮಾರ್ ಅಂತದ್ದು, ಭಾಳ ಪ್ರಖ್ಯಾತ ಡೈರೆಕ್ಟ್ರು ಮುಂಬೈನಲ್ಲಿ. ಅವ್ರ ಮೂಲಕ ಭೇಟಿಯಾಗಿದ್ದು. ಅವರು ಯಾವ ನ್ಯಾಷನಾಲಿಟಿ? ಅವರು ಗ್ರೀಸ್. ಸರ್, ಹೌ ವಾಸ್ ಇಟ್ ಸರ್ ಒಂದು ಬೇರೆ ನ್ಯಾಷನಾಲಿಟಿ ಮದುವೆ ಆದಾಗ? ಏನು ತೊಂದರೆ ಇಲ್ಲ, ಕಲ್ಚರಲ್ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ, ಬಟ್ ನನಗೆ ಒಂದು ಕುತೂಹಲನೂ ಇದೆ. ಅವರು ಇದಕ್ಕೆ ಹೋದಾಗ, ಅವರು ಸೆರೆಮನೀಸ್ಗೆ ಹೋದಾಗ, ಇದು ಅವರು ಕ್ಯಾಥಲಿಕ್ಸ್ ಅಲ್ಲ, ನಾನು ಕಾನ್ವೆಂಟ್ ಸ್ಕೂಲ್ ಹೋದಾಗ ಕೆಥಾಲಿಸಿಸಮ್ ಬಗ್ಗೆ ಸ್ವಲ್ಪ ನನಗೆ ಎಕ್ಸ್ಪೀರಿಯನ್ಸ್ ಇದೆ, ನೋಡಿ ಈ ಥರ ಕಂಡಕ್ಟ್ ಮಾಡ್ತಾನೆ ಅಂತ. ಅವ್ರದ್ದು ಆರ್ಥೋಡಾಕ್ಸ್, ಗ್ರೀಕ್ ಆರ್ಥೋಡಾಕ್ಸ್ ಕ್ರಿಶ್ಚಿಯಾನಿಟಿ, ಇದು ಬೇರೆನೆ. ಭಾಳ ವಜ್ರ ವೈಡೂರ್ಯದಿಂದ ಅವರು ಪ್ರೀಸ್ಟ್ಸ್ ಎಲ್ಲ ಏನೇನು ಒಡವೆ ಹಾಕೊಂತಾರೆ ಗೊತ್ತಾ? ಹೌದಾ? ಭಾಳ ಗ್ರ್ಯಾಂಡ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ನಾನು ಅದೆಲ್ಲ ಐ ಆಮ್ ಕ್ಯೂರಿಯಸ್, ಅವ್ರ ಫುಡ್ ಹೇಗೆ, ಅವ್ರ ಕಲ್ಚರ್ಸ್ ಹೇಗೆ. ನನಗೊಂಥರ ಕ್ಯೂರಿಯಾಸಿಟಿ ಇದೆ, ಬೇರೆ ಕಲ್ಚರ್ಸ್ ಬಗ್ಗೆ ಕ್ಯೂರಿಯಾಸಿಟಿ ಇದೆ. ಆ್ಯಸ್ ಎ ಪರ್ಸನ್ ಐ ಥಿಂಕ್ ಯು ಆರ್ ವೆರಿ ಕ್ಯೂರಿಯಸ್ ಟು ತಿಳ್ಕೊಳ್ಳೋ ಆಸಕ್ತಿ ಜಾಸ್ತಿ ಇದೆ ಅನ್ಸುತ್ತಾ? ಎಕ್ಸ್ಪೀರಿಯನ್ಸಸ್ ಪಡ್ಕೋಬೇಕು ಅಂತ ಆಸಕ್ತಿ ಇದೆ ನನಗೆ. ಎಲ್ಲದರಲ್ಲೂ ಏನಾದರೂ ಒಂದು ಒಳ್ಳೇದಿರುತ್ತೆ, ಅದರಿಂದ ನಾನು ಕಲಿಯೋಕ್ಕೂ ತುಂಬ ಇರುತ್ತೆ. ಯಾವತ್ತೂ ಡೈರೆಕ್ಷನ್ ಮಾಡಬೇಕು ಅನಿಸ್ಲಿಲ್ಲ ಅಥವಾ? ನಾನು ಟ್ರೈ ಮಾಡಿದೆ, ಬಟ್ ಅದು ನಾನು ಇವಾಗ ಪರ್ಸ್ಯೂ ಮಾಡಲ್ಲ. ಬರೆದ್ರಾ? ಸ್ವಲ್ಪ ರಫ್ ಆಗಿ ಏನೇನೋ ಬರೆದಿದ್ದೆ ಕಾನ್ಸೆಪ್ಟ್ಗಳು, ಬಟ್ ಐ ಡೋಂಟ್, ನಾನು ಸ್ಟೋರಿ ಟೆಲ್ ಅಲ್ಲ ರೀ, ಐ ಆಮ್ ಎನ್ ಇಂಟರ್ಪ್ರೆಟರ್ ಆಫ್ ಟೆಕ್ಸ್ಟ್. ನನಗದು ಒಳಗಡೆಯಿಂದ ನಾನು ಹೇಳಿದೆ, ಅದಿಲ್ಲ, ಅದು ಇರೋರಿಗೆ ಫಸ್ಟ್ ಚಾನ್ಸ್ ಸಿಗಬೇಕು. ನನಗೆ ಸಿಕ್ಬಿಟ್ರೆ ಅದು ಆಮೇಲೆ ಅಲ್ಲಿ ಲೈನಲ್ಲಿ ಇರೋರಿಗೆ ಚಾನ್ಸ್ ಸಿಗಲ್ಲ. ಸುಮ್ಮನೆ ಆ ಚಾನ್ಸ್ ವೇಸ್ಟ್ ಮಾಡೋದು ಬೇಡ ಅಂತ. ಮುಂದೆ ಲೈಫಲ್ಲಿ ಯಾವುದಾದ್ರು ನೋಡೋಣ. ಐ ಡೋಂಟ್ ಹ್ಯಾವ್ ದ ಅರ್ಜ್. ಇನ್ನು ಈ ಕತೆಗಳು ಹೇಳಬೇಕು. ಇವಾಗ ಶೆಟ್ಟರ್ ಮೀಟ್ ಆದಾಗ ನಾನು ಒಂದು ಕತೆ ಹೇಳಬೇಕು ಅಂತ ಅವ್ರದ್ರಲ್ಲಿ ಇದೆ ಒಳಗಡೆ. ಇದು ನಾನು ಯೋಚನೆ ಮಾಡಿರೋ ಕತೆ, ಈ ಲೋಕ, ಇದನ್ನು ನಾನು ಜಗತ್ತಿಗೆ ತೋರಿಸ್ಬೇಕು ಅಂತ ಒಂದು ಒಳಗಿಂದ ಇದೆ, ಅವರು ಡೈರೆಕ್ಟ್ರ್ ಇದೆ. ಸರ್, ಆ ಥರ ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇಂಡಸ್ಟ್ರಿಯಲ್ಲಿ ಮೀಟ್ ಮಾಡಿದವ್ರು ಯಾರು ಸರ್ ನೀವು? ಅಂದರೆ ಇನ್ನೂ ಬೆಳಕಿಗೆ ಬಂದಿಲ್ಲ ಅಂತಂದರೆ? ಬೆಳಕಿಗೆ ಬರ್ದೇ ಇರೋರು ಆ ಥರ ನನಗೆ ಯಾರು ಇವಾಗ ಸಡನ್ನಾಗಿ, ಅಂದರೆ ಇರೆಸ್ಪೆಕ್ಟಿವ್ ಆಫ್ ಬರೀ ಕನ್ನಡ ಅಂತ ಹೇಳ್ತಿಲ್ಲ. ಇಲ್ಲ ಓಕೆ, ಆ ಥರ. ನನ್ನ ಒಬ್ಬ ಮಿತ್ರ ಇದ್ದಾನೆ, ಶಾಂತನು ಘಟಕ್ ಅಂತ. ಓಕೆ, ಒಳ್ಳೆ ಸಂಗೀತಕಾರ. ಈಸ್ ಅ ಕಂಪೋಸರ್, ಸಿಂಗರ್. ಈಸ್ ಆ್ಯಕ್ಚುಲಿ ಶಾಂತನು ಘಟಕ್. ಕೆಲವೊಂದು ಹಾಡು ತುಮಾರಿ ಸುಲುಗೆಲ್ಲ ಒಂದು ಸ್ವಲ್ಪ ಹಾಡೆಲ್ಲ ಮಾಡಿದ್ದಾನೆ. ಕರೆಕ್ಟ್ ಸರ್. ಅವ್ರು ಏನಾದ್ರು ಬೈ ಎನಿ ಚಾನ್ಸ್ ರೇಡಿಯೋದಲ್ಲಿ ಕೆಲಸ ಮಾಡ್ತಿದ್ದಿಲ್ಲ? ಒಂದು ಕಾರ್ಪೊರೇಟಲ್ಲಿ ಇದ್ದವನು, ಫುಲ್ ಒಳ್ಳೆ ಕೆಲಸ, ದೊಡ್ಡ ಹೈ ಪೊಸಿಷನ್ ಇದ್ದವನು ಬಿಟ್ಬಿಟ್ಟು ಫಿಲ್ಮ್ ಇಂಡಸ್ಟ್ರಿ ಬಂದಿದ್ದಾನೆ. ಆ್ಯಕ್ಟಿಂಗು ಮಾಡ್ತಾನೆ, ಒಳ್ಳೆ ಆ್ಯಕ್ಟ್ರು, ಚೆನ್ನಾಗೂ ಮಾಡ್ತಾನೆ.
ಆಲ್ದೋ ಹಿ ಈಸ್ ವೆರಿ ಸೆಲ್ಫ್ ಕ್ರಿಟಿಕಲ್ ಆಫ್ ಹಿಸ್ ಥಿಂಗ್. ಬಟ್ ಅವನು ಹಿಂದಿನಲ್ಲಿ ಹಾಡುಗಳು ಬರೆದು, ಅವನು ಹಿಂದಿ ಭಾಷೆ ಅಲ್ಲ, ಅವನು ಬೆಂಗಾಲಿ, ಆದ್ರೂ ಹಿಂದಿನಲ್ಲಿ ಭಾಳಷ್ಟು ಸುಂದರವಾದ ಹಾಡುಗಳು ಬರೀತಾನೆ, ಅದನ್ನು ಕಂಪೋಸ್ ಮಾಡ್ತಾನೆ. ಓಹೋ, ಐ ಥಿಂಕ್ ಅದು ಲೋಕಕ್ಕೆ ಇನ್ನೂ ಅದು ಬಂದಿಲ್ಲ ಅವನಿಗೆ. ನನಗೆ ಇಷ್ಟ ಆಗೋಷ್ಟು ಬೇರೆಯವ್ರಿಗೆ ಇದೆ, ಒಂದು ಸ್ಮಾಲ್ ಸ್ಟ್ರಾಂಗ್ ಫಾಲೋಯಿಂಗ್ ಇದೆ. ಸೂಪರ್. ಬಟ್ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಟೈಮ್ ಬೇರೆ ಥರ ಹೋಗ್ತದೆ, ಟ್ರೆಂಡು ಬೇರೆ ಇರ್ತದೆ. ನೀವು ಅಗೇನ್ಸ್ಟ್ ಟ್ರೆಂಡ್ ಹೋದಾಗ ಸ್ವಲ್ಪ ಟೈಮ್ ತೊಗೊಳ್ತದೆ. ಐ ಥಿಂಕ್ ಅವನಲ್ಲಿ ಇರೋದು ಒಂದು ಅವನ ಕಲೆ, ಅವನ ಒಂದು ಸಂಗೀತ, ಅದು ಇನ್ನೂ ಸ್ವಲ್ಪ ಜನರಿಗೆ ಗೊತ್ತಾಗಬೇಕು, ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಐ ರಿಯಲಿ ಲೈಕ್, ಅಂದರೆ ಎಷ್ಟು ಬ್ಯೂಟಿಫುಲ್ ಆಗಿ ಬರಿತಾನೆ ಅಂದರೆ, ಒಂದು ಫೀಲ್ ಇರೋ ಹಾಡುಗಳು ಬರ್ತಾನೆ, ಫೀಲ್ ಇರೋ ಹಾಡುಗಳು. ಸುಮ್ಮನೆ ಏನೇನೋ ಮಜಾ ಇರೋ ಹಾಡುಗಳು ಚೆನ್ನಾಗಿರುತ್ತೆ, ನಾನು ಮಾಡಬಾರ್ದು ಅಂತ ಹೇಳಲ್ಲ. ಬಟ್ ಇದರಲ್ಲಿ ಒಂದು ಫೀಲ್ ಇರೋ ಹಾಡುಗಳು, ಸ್ವಲ್ಪ ಓಲ್ಡ್ ಸ್ಟೈಲ್, ಓಪನ್ ಥ್ರೋಟು, ಆ ಥರ ಏನು ವಾಯ್ಸ್ ಇಲ್ಲ. ಅವನ ವಾಯ್ಸಲ್ಲೇ ಅವನು ಹಾಡ್ತಾನೆ. ಶಾಸ್ತ್ರೀಯ ಸಂಗೀತ ಕಲಿತಿದ್ದಾನೆ, ಅದ್ರ ಬಗ್ಗೆ ಜ್ಞಾನ ಇದೆ. ರಾಗಗಳ ಬಗ್ಗೆ, ರಾಗ ಬೇಸ್ಡ್ ಹಾಡುಗಳು ಬರೀತಾನೆ. ಅವನ ಭಾಷೆನೇ ಎಲ್ಲ ಹಿಂದಿ, ಅದರಲ್ಲಿ ಬರೆದ್ಬಿಟ್ಟು ಅವನು ಎಷ್ಟು ಸುಂದರವಾಗಿ ಬರೀತಾನೆ. ಅದು ತುಮಾರಿ ಸುಲುವಲ್ಲಿ ಒಂದು ಹಾಡಿದೆ, ಕೆಸೆ ಕೆಸೆ ಧಾಗೆ ಅಂತ ಒಂದು ಹಾಡಿದೆ. ಅದು ಇವರು ವಿದ್ಯಾ ಬಾಲನ್ ಅವ್ರ ಮೇಲೆ ಪಿಕ್ಚರ್, ಸೂಪರ್ ಫಿಲಮ್ ಸರ್. ಮಾನವ್ ಕೋಲ್ ಆಮೇಲೆ ವಿದ್ಯಾ ಬಾಲನ್ ಅವ್ರ ಮೇಲೆ ಪಿಕ್ಚರೈಸ್ ಆಗಿದೆ. ಬಹಳ ಅದರದ್ದು ಅದು ಸಾಂಗು ನೀವು ಕೇಳ್ತಾ ಇದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಅದು ಅರ್ಥ ಏನು ಅಂತ ಗೊತ್ತಾಗ್ತದೆ, ಅಷ್ಟು ಸುಂದರವಾಗಿದೆ ಹಾಡು. ಸೊ ನನ್ನ ಅಭಿಪ್ರಾಯದಿಂದ ಅವನಲ್ಲಿ ಆ ಫೀಲಿಂಗ್ ತರುವಂಥ ಒಂದು ಇದಿದೆ. ಬಟ್ ಅನ್ಫಾರ್ಚುನೇಟ್ಲಿ ಟ್ರೆಂಡ್ ಅದಲ್ಲ ಸರ್. ನಿಮ್ಮ ಕಿವಿಗಳು ಫಸ್ಟ್ ರೀಲ್ ಟ್ರೆಂಡ್, ಇವಾಗ ರೀಲ್ ಕಟ್ ಮಾಡ್ಬೋದಾ ಅಂತ ಅದು ಟ್ರೆಂಡ್. ನಿಮ್ಮ ಕಿವಿಗಳು ಫಸ್ಟ್ ಲಿರಿಕ್ಸ್ ಮೇಲೆ ಹೋಗುತ್ತಾ ಅಥವಾ ಮ್ಯೂಸಿಕ್ ಮೇಲೆ ಹೋಗುತ್ತಾ ಸರ್? ಫೀಲೇ ಅಲ್ಲ. ಕೆಲವೊಂದೆಲ್ಲ ಹಾಡು ನೀನು ಕೇಳಿದ್ರೆ ಇಷ್ಟವಾಗಿರೋ ಹಾಡು ಯಾವುದು ಅಂತ ಕೇಳಿದ್ರೆ ನಾನು ಲಿರಿಕ್ಸೇ ಗೊತ್ತಿರಲ್ಲ, ಯಾಕಂದರೆ ನಾನು ಯಾವತ್ತೂ ಹಾಡನ್ನು ಫೀಲ್ ಮಾಡಿರ್ತೀನಿ. ಅದು ಅರ್ಥ ಏನು ಅಂತ ಆ ಟೈಮಲ್ಲೇ ನನಗೆ ಸಿಕ್ಕಿರುತ್ತೆ, ಬಟ್ ಲಿರಿಕ್ಸ್ ಕೇಳಿದ್ರೆ ನನಗೆ ಗೊತ್ತಿರಲ್ಲ. ಸೇಮ್ ನಾನು ಅಷ್ಟೇ. ಅಂದರೆ ಸಂಗೀತ ನನಗೆ ಕೆಲವೊಂದು ಸರಿ ಮೂಡ್ ಬರುತ್ತೆ ಇರುತ್ತೆ, ಈ ಥರನೇ. ಅಂದರೆ ಸಂಗೀತ ಪ್ರೇಮಿನೇ, ಬಟ್ ಯಾವತ್ತೂ ಸೌಂಡ್ ಟ್ರ್ಯಾಕ್ ಇರಲ್ಲ ನನಗೆ ಬ್ಯಾಕ್ಗ್ರೌಂಡಲ್ಲಿ. ಸ್ಪೆಸಿಫಿಕ್ ಆಗಿ ನಾನು ಇವನ್ ಟ್ರಾವೆಲ್ ಮಾಡಬೇಕಾದ್ರೂ ಅಷ್ಟೇ ಯಾವತ್ತೂ ಹೆಡ್ಫೋನ್ಸ್ ಹಾಕ್ಕೊಂಡಿರಲ್ಲ ನಾನು. ಸ್ಪೆಸಿಫಿಕ್ ಆಗಿ ಈಗ ನನಗೆ ಹಾಡು, ಈ ಥರ ಹಾಡು ಕೇಳಬೇಕು ಅಂದಾಗ ನಾನು ಅಲ್ಲಿ ಪ್ಲೇಲಿಸ್ಟಲ್ಲಿ ಹೋಗ್ಬಿಟ್ಟು ಅದನ್ನು ಹಾಕ್ತೀನಿ. ಅದು ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸರಿ ಏನೇನೋ. ಸರ್, ನಂಗೆ ಆ ವಿಷಯದಲ್ಲಿ ರಣವೀರ್ ಸಿಂಗ್ ಯಾಕೆ ತುಂಬ ಇಷ್ಟ ಅಂದರೆ, ಐ ಡೋಂಟ್ ನೋ ವೆದರ್ ಹಿ ಸೈಡ್ ಇಟ್ ಸಮ್ವೇರ್, ಅವ್ನ ಲೈಫ್ನ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಥರ. ಅಂದರೆ ಐ ಡೋಂಟ್ ನೋ, ಲೈಕ್ ಎಲ್ಲೋ ಪ್ಲೇ ಮಾಡ್ತಿದ್ದ ಸಾಂಗ್ಸ್ ಅವನ್ನೆಲ್ಲ ಯಾರೋ ಒಬ್ರು ಸ್ಪೀಕರ್ ಎಂಟ್ರಿ ಶಾಟ್ ಓದೆಲ್ಲ ಇದ್ದಾಗ, ಸರ್ ದಟ್ ಈಸ್ ದ ಲೈಫ್ ಯು ಹ್ಯಾವ್ ಟು ಲೀಡ್ ಅನ್ಸುತ್ತೆ ನನಗದು. ಇರ್ಬೋದು, ಅದು ಅವನ್ನ ಇದು ನಾವು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ. ಐ ಮೀನ್ ಇಟ್ಸ್ ವೆರಿ ಫನಿ ಆ್ಯಂಡ್ ವಿಯರ್ಡ್ ಆಲ್ಸೋ. ಲೈಕ್ ಒಂಥರ ಯಾರೋ ಒಬ್ರು, ನನಗೆ ಆಗ ಅನಿಸಿಲ್ಲ, ಬಟ್ ಒಂದು ಫೀಲ್ ಸಿಗುತ್ತೆ. ಕೆಲವೊಂದು ಡೈರೆಕ್ಟರ್ಗಳು ಮಾಡ್ತಾರೆ. ನಾವು ನಮ್ಮ ಸೆಟ್ಟಲ್ಲಿ ಇದು ಅವರು ರಿಯಲ್ ಇನ್ಸ್ಟ್ರೂಮೆಂಟ್ ಎಲ್ಲ ನುಡಿಸ್ತಾ ಇದ್ರು. ಸರ್ ಓಕೆ, ಈಗ ಒಂದಿಷ್ಟು ಪ್ರಶ್ನೆಗಳನ್ನ ನಮ್ಮ ಜನರನ್ನು ಕೇಳಿದ್ದೀನಿ, ಸೊ ಅವ್ರ ಪರವಾಗಿ ಕೇಳ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ದೀಸ್ ಆರ್ ದಿ ಕೈಂಡ್ ಆಫ್ ಕ್ವಶನ್ಸ್ ವೆರ್ ಇನ್ ಸೋ ಮೆನಿ ಪೀಪಲ್ ಹ್ಯಾವ್ ಸೆಂಟ್ ಇಟ್ ಥ್ರೂ ಇನ್ಸ್ಟಾಗ್ರಾಮ್, ವಾಟ್ಸ್ಆ್ಯಪ್, ಫೇಸ್ಬುಕ್. ಸೊ ಹಾಗಾಗಿ, ಸೊ ಯು ಹ್ಯಾವ್ ಪ್ಲೇಡ್ ಸಮ್ ಆಫ್ ದ ಮೋಸ್ಟ್ ಅನ್ಪ್ರೆಡಿಕ್ಟಬಲ್ ಕ್ಯಾರೆಕ್ಟರ್ಸ್ ಆನ್ ಸ್ಕ್ರೀನ್. ಹೂ ಆರ್ ಯು ವೆನ್ ದ ಕ್ಯಾಮ್ರಾ ಇಸ್ ಆಫ್? आई एम गुलशन देविया. मेरा सेंस ऑफ ह्यूमर बहुत अच्छा है, धीरे धीरे आपको पता चल जाएगा. ಇದು ಕದ್ದಿರೋ ಲೈನು ನನ್ನ ಅಂತ ಹೇಳ್ಕೊತೀನಿ. ನೀವೇನು ಸರ್ ಕದ್ದಿರೋ ಲೈನು? ವರ್ಸಾಚೆ, ಅದಕ್ಕೆ ಸ್ವಲ್ಪ ಇವತ್ತು ವರ್ಸಾಚೆ ಎಲ್ಲ ನನ್ನ ಬಟ್ಟೆ ಎಲ್ಲ ಬಾಂಬೆಲಿದೆ, ಸ್ವಲ್ಪ ಮಿಂಚಣ ಅಂತ ಇವತ್ತು ಸ್ವಲ್ಪ ಮಿನಮಿನ ಅಂತ ಹಾಕೊಂಡ್ಬಂದಿದ್ದೀನಿ. Okay, when people recognize you on the street, what's the line they usually quote back at you? ಅಂಟರ್ ವಾಸು ಎಲ್ಲ ಅವರೇ. ನಾಟಿ ಹುಡುಗರು, ಪೋಲಿ ಹುಡುಗರು ಎಲ್ಲ ಅದೇ, ಎಲ್ಲ ಹುಡುಗರು ಪೋಲಿನೇ. ಈಗ ಚೇಂಜ್ ಆಗುತ್ತೆ, ಈಗ ಪ್ರಾಯಶಃ ಎಲ್ಲ ಕಾಂತಾರದ್ದು. ಅದು ಇಲ್ಲಿ ಕರ್ನಾಟಕದಲ್ಲಿ ಇವಾಗ ಬರ್ತಾವ್ರು ಅಷ್ಟೇ. ದೇವೇಗೌಡರು ಬಾಡಿ ಗಾರ್ಡ್ ಸಿಂಗಿಂಗ್ ನೋಡ್ತಿದ್ರು, ಸಿನಿಮಾ ನೋಡಿದ್ದಾರೆ. ಅವರು ಬಂದು ಹೋದ್ರಂತೆ ಇಲ್ಲಿಗೆ, ಭೇಟಿ ಮಾಡಿ ಹೋದ್ರು. Do you think the world often misunderstands you as intense when you're actually just observant? I don't know. It's okay if they think I'm intense, because sometimes I am intense, not all the time. So you have done theatre, indie, OTT and mainstream films. Which version of the industry brings out your best self? Everything. ನಾನು ಸಿನಿಮಾ ಪ್ರೇಮಿ. ನಾನು ಸಿನಿಮಾ ಎಲ್ಲಿ ಕರ್ಕೊಂಡು ಹೋಗುತ್ತೆ ಇವಾಗ ಅಲ್ಲಿ ಹೋಗ್ತೀನಿ. When you first began acting, did you ever imagine you would have such an electric filmography? ಇಲ್ಲ, I make it up as I go along. I don't know what, if you ask me what do you want to do next, ನಾನು ಹೇಳ್ತೀನಿ ನನಗೆ ಗೊತ್ತಿಲ್ಲ. Correct. I want to be surprised. ಏನೋ ಒಂದು ಹೊಸ ಡೈರೆಕ್ಷನ್ಗೆ, ಅಂದರೆ ಅನ್ಚಾರ್ಟೆಡ್, ನೀವು ಪಾತಲ್ಲಿ ಹೋಗ್ಬೇಕಂದ್ರೆ ನೀವು ನೆಕ್ಸ್ಟು ಸ್ಟೆಪ್ ಎಲ್ಲಿಡ್ತೀರಾ ಅಂತ ಅದು ಇಟ್ಟಾಗಲೇ ಗೊತ್ತಾಗೋದು ಇಲ್ಲಿದೆ ಅಂತ. ಆಮೇಲೆ ಇದನ್ನೇನು ಮಾಡಬೇಕು, ಇಲ್ಲಿ ಇಡೋದಾ ಇಲ್ಲ ಸೈಡ್ಗೆ ಹೋಗೋಣ,
ಇದು ಬೇಡ ಆ ಥರ. ಸೊ ಯು ಮೇಕ್ ಇಟ್ ಅಪ್ ಆ್ಯಸ್ ಯು ಗೋ ಅಲಾಂಗ್. ವಾಟ್ಸ್ ಒನ್ ಡಿಸಿಷನ್ ಅರ್ಲಿ ಇನ್ ಯುವರ್ ಕೆರಿಯರ್ ದಟ್ ಚೇಂಜ್ಡ್ ಎವ್ರಿಥಿಂಗ್ ಫಾರ್ ಯು? ಸಿನಿಮಾ ಬಿಸ್ನೆಸ್ ಬಗ್ಗೆ ಅಂದರೆ ಕಲೆ ಬಗ್ಗೆ ನನಗೆ ಇತ್ತು, ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ಸಿನಿಮಾ ಬಗ್ಗೆ ಬಿಸ್ನೆಸ್ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಅದು ಮೊದಲಿಂದನೇ ನನಗಾಯಿತು. ಇಲ್ಲಿಗೆ ಬಂದಾಗ ಬೇಡದಿರೋದೆಲ್ಲ ನನ್ನ ತಲೆಗೆ ತುಂಬ್ತಾರೆ ಜನರು, ಒಳ್ಳೊಳ್ಳೆ ಜನನೇ. ಅವ್ರ ಎಕ್ಸ್ಪೀರಿಯನ್ಸಸ್ಸು ಹಿಂಗೆ ಅವ್ರು ಹೀಗಾಗೆ ಇಂಥವ್ರನ್ನೆಲ್ಲ ಮುಂದೆ ಬರಬೇಡ ಅಂಥದ್ದೆಲ್ಲ ತಲೆಗೆ ತುಂಬ್ತಾರೆ. ಅವ್ರಲ್ಲಿರೋ ಆ್ಯಂಗ್ಸ್ಟ್ ಎಲ್ಲ ನಮಗೆ ಅವ್ರು ಕೊಡ್ತಾರೆ ಗಿಫ್ಟಾಗಿ. ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಹೋಗಬಾರ್ದು, ಅದನ್ನು ಬಿಟ್ಬಿಡ್ಬೇಕು. ನಮ್ಮ ಅನುಭವದಿಂದ ನಾವು ಕಲಿಬೇಕು. ನಮ್ಗೇನಾದ್ರೂ ಒಂದು ಕಲ್ತ್ಕೋಬೇಕು, ಏನೇನು ಗೊತ್ತಿಲ್ಲ ಅಂದರೆ ಅದನ್ನು ಕಲ್ತ್ಕೋಬೇಕು. ಇವಾಗ ಸಿನಿಮಾ ರಂಗದಲ್ಲೇ ಹುಟ್ಟಿದ್ದು ಬೆಳೆದವ್ರಿಗೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಅಂತ. ನಮ್ಗೆ ಏನು ಗೊತ್ತಿರಲ್ಲ, ಅನುಭವ ಇರಲ್ಲ. ಆ ಅನುಭವ ನಾವು ಪಡ್ಕೊಳ್ಬೇಕು, ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕು ನೀವು. ವಾಟ್ಸ್ ದ ಮೋಸ್ಟ್ ಬೆಂಗಳೂರು ಥಿಂಗ್ ದಟ್ ಸ್ಟಿಲ್ ಸ್ಟೇಸ್ ಇನ್ ಯು ನೋ ಮ್ಯಾಟರ್ ವೇರ್ ಎವರ್ ಯು? ಬೆಣ್ಣೆ ದೋಸೆ. ನನಗೆ ಅದರೊಂದು ಇದರಲ್ಲಿ ನಾನು ಸ್ವಲ್ಪ ನನಗೆ ಬೆಣ್ಣೆ ದೋಸೆ, ಅದನ್ನು ಮುಳಬಾಗಲ್ ದೋಸೆನೂ ನನಗೆ ಇಷ್ಟ. ಮುಳಬಾಗಲ್ ದೋಸೆ ಅದು ಕಡಲೆಪುರಿ ಹಾಕ್ಬಿಟ್ಟು ಮಾಡ್ತಾರೆ ಅದು ಹಿಟ್ಟಿಗೆ. ಬಟ್ ಬೆಣ್ಣೆ ದೋಸೆ ಇವಾಗ ನನ್ನ ಮನೆ ಮುಂದೆಗೆ ಇದೆ, ಅದು ಅವ್ರದ್ದು ಒಂದು ಪ್ರಚಾರ ಮಾಡ್ಬಿಟ್ಟು KTR ಬೆಣ್ಣೆ ದೋಸೆ ಕರ್ನಾಟಕ ಟಿಫನ್ ರೂಮ್ ಅಂತ ಸ್ಟಾರ್ಟ್ ಮಾಡಿದರೆ. ಟಿಫನ್ ಅಂತ ನೋಡಿ ನಮ್ಮ ಸ್ಟೈಲಲ್ಲಿ ಹೇಳಿದ್ದೀನಿ, ಬೆಂಗಳೂರು ಸ್ಟೈಲಲ್ಲಿ ಟಿಫನ್. ಬೇರೆಯವರು ಟಿಫಿನ್ ಅಂತಾರೆ. ಅದು ಬಿಟ್ಟು ಬೇರೆ ಯಾವ ತುಂಬ ಬೆಂಗಳೂರಲ್ಲಿ ಹೋಗೋ ರೆಸ್ಟೋರೆಂಟ್ಸು, ಹೋಟೆಲ್ಸ್ಗಳು? ಈಗ ಮೊದಲು ಇದು CTRಗೆಲ್ಲ ಹೋಗ್ತಾ ಇದೆ ನಮಗೆ ತುಂಬ. ಇವಾಗ ಅಷ್ಟೊಂದಿಲ್ಲ. ಇವಾಗೆಲ್ಲ ಡೆಲಿವರಿ ಮಾಡೋರು ಮುಳಬಾಗಲ್ ದೋಸೆನೂ ಬಿಸಿ ಡೆಲಿವರಿ ಮಾಡ್ತಾರೆ, ಸಖತ ಮಾಡ್ತಾರೆ. ಆಮೇಲೆ ಮನೆಯಲ್ಲೂ ಅಷ್ಟೇ ವಿದ್ಯಾವತಿಯವರು ತುಂಬ ಒಳ್ಳೆ ದೋಸೆ ಮಾಡ್ತಾರೆ. ಅಪ್ಪನಿಗೂ ಸ್ವಲ್ಪ ಕೈಯಲ್ಲಿ ಇದೆ ಸ್ವಲ್ಪ ಕಲೆ. ಓಹೋ, ಅಡುಗೆ ಪಾಕ ಎಲ್ಲ ಮಾಡ್ತಾರೆ. ಯು ಹ್ಯಾವ್ ಸೆಡ್ ಬಿಫೋರ್ ದಟ್ ಆ್ಯಕ್ಟಿಂಗ್ ಇಸ್ ಅಬೌಟ್ ಟ್ರೂತ್. ಹೌ ಡು ಯು ಫೈಂಡ್ ಟ್ರೂತ್ ಇನ್ ಎ ಕಂಪ್ಲೀಟ್ಲಿ ಫಿಕ್ಷನಲ್ ಕ್ಯಾರೆಕ್ಟರ್? ಯು ಹ್ಯಾವ್ ಟು ಸಬ್ಮಿಟ್, ಯು ಹ್ಯಾವ್ ಟು ಬಿಲೀವ್ ಇನ್ ದ ರೈಟಿಂಗ್. ಈ ಥರ ಬರ್ದಿರ ಅಂದರೆ ಅದೇ ಕ್ಯಾರೆಕ್ಟರ್ ರಿಯಾಲಿಟಿ ಅಂತ ನಾವು ನಂಬ್ಕೋಬೇಕು. ಈ ಎಲ್ಲ ಟೈಮು 100% ಟ್ರೂತ್ಫುಲ್ ಆಗಿರಲ್ಲ. ದರ್ ಆರ್ ಸಮ್ ಟ್ರಿಕ್ಸ್ ಇನ್ ದ ಟ್ರೇಡ್ ಆಲ್ಸೋ. ಬಟ್ ನಾವು ಟ್ರೈ ಮಾಡಬೇಕಾದ್ರೆ ಅದನ್ನು ಆನೆಸ್ಟಾಗಿ ಟ್ರೂತ್ಫುಲ್ಲಾಗಿ ಫೀಲ್ ಮಾಡಬೇಕು ಅಂತ ನಾವು ನಮ್ಮ ಅಟೆಂಪ್ಟ್ ಇರಬೇಕು. ಅದು ಜೊತೆಗೆ ಒಳ್ಳೆ ಆ್ಯಕ್ಟ್ರೆಸ್ ಇದ್ದರೆ ಅವರು ಅದು ಒಂದು ಪರಸ್ಪರ ನಮ್ಮ ಗಿವ್ ಆ್ಯಂಡ್ ಟೇಕ್ ಬಂದುಬಿಡ್ತದೆ ಫೀಲ್. ಸೊ ಈಗ ಬಿ ವಿತ್ ದ ಸೀನ್ ಅಂತ ನಮಗೆ ಹೇಳ್ತಾಯಿದ್ರು ನಾಟಕ ಎಲ್ಲ ಮಾಡಬೇಕಾದ್ರೆ. ನಾನು ಹಾಗೆ ಕಲ್ತಿರೋದು. ಆ ಸೀನಲ್ಲಿ ಏನಿದೆ, ಆ ಸೀನ್ ಎನರ್ಜಿ ಏನಿದೆ, ಆ ಸೀನಲ್ಲಿ ಏನಾಗ್ತಿದೆ, ನಿಮಗೇನು ನಿಮ್ಮ ಪಾತ್ರಕ್ಕೆ ಏನು ಬೇಕು, ಎಲ್ಲಿಂದ ನೀವು ಎಂಟ್ರ್ ಆಗಿದ್ದು ಎಲ್ಲಿಂದ ಆಚೆ ಹೋಗೋದು, ಅದನ್ನು ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಗಿ ಅಲ್ಲೇ ಇರಬೇಕು. ತಲೆ ಡಿಸ್ಟ್ರ್ಯಾಕ್ಟ್ ಆಗಬಾರ್ದು. ಆವಾಗ ಅದು ಫೀಲಿಂಗ್ ಬರ್ತದೆ. ಅದು ಕೆಲವೊಂದು ಸರಿ ಬರಲ್ಲ, ಡಿಸ್ಟ್ರಾಕ್ಷನ್ ಆಗಿಬಿಡುತ್ತೆ. ಆವಾಗ ಯು ಹ್ಯಾವ್ ಟು ರನ್ ಆನ್ ಎಕ್ಸ್ಪೀರಿಯನ್ಸ್. ಹೌ ಡು ಯು ಬ್ಯಾಲೆನ್ಸ್ ಪ್ರಿಪ್ರೇಷನ್ ವಿತ್ ಸ್ಪಾಂಟಾನಿಟಿ? ಚೆನ್ನಾಗಿ ಪ್ರಿಪೇರ್ ಆಗಿದ್ದರೆ ಸ್ಪಾಂಟಾನಿಟಿ ಹಿಂಗೆ ಬರ್ತದೆ. ಏನು ಪ್ರಿಪ್ರೇಷನ್ ಇಲ್ಲ ಅಂದರೆ ಮೊಣ್ಣು ಏನೂ ಇಲ್ಲ. ಆ್ಯಕ್ಚುಲಿ ನಿಜ, ನಮ್ಮ ಸ್ಟೈಲು, ಬೇರೆಯವ್ರಿಗೆ ಗೊತ್ತಿಲ್ಲ. ವಾಟ್ಸ್ ಯುವರ್ ಪ್ರೋಸೆಸ್ ಲೈಕ್ ವೆನ್ ದ ಕ್ಯಾಮ್ರಾ ರೋಲ್ಸ್? ಆರ್ ಯು ಫುಲ್? ಸ್ವಲ್ಪ ಎಲಾಬ್ರೇಟ್ ಮಾಡ್ತೀನಿ. ನೀವು ಪಾತ್ರ ತಯಾರಿ ಮಾಡಿದರೆ ಆ ಪಾತ್ರನ ಎಲ್ಲ ಹಾಕಿದ್ರು ಆ ಕ್ಯಾರೆಕ್ಟ್ರು ಆ ಸಂದರ್ಭದಲ್ಲಿ ಹೇಗೆ ಅವರು ಬಿಹೇವ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರ್ತದೆ. ಇವನ್ ಸೀನ್ ಚೇಂಜ್ ಮಾಡಿಬಿಟ್ರೆ, ಡೈಲಾಗ್ ಚೇಂಜ್ ಮಾಡಿಬಿಟ್ರೆ, ಆ ಪಾತ್ರ ಇವಾಗ ಯಾವುದೋ ಒಂದು ಪಾತ್ರ ನನಗೆ ಈಜಕ್ಕೆ ಬರ್ತದೆ, ಆ ಪಾತ್ರಕ್ಕೆ ಈಜಕ್ಕೆ ಬರಲ್ಲ ಅಂದರೆ ನೀರಲ್ಲಿ ಹಾಕಿದಾಗ ಅವ್ನಿಗೆ ಈಜಕ್ಕಾಗಲ್ಲ. ಸೊ ಐ ಶುಡ್ ಬಿ ಪ್ರಿಪೇರ್ಡ್ ವೆಲ್ ಇನಫ್ ಟು ನೋ ದಟ್ ಇಫ್ ಯು ಪುಟ್ ದಿಸ್ ಕ್ಯಾರೆಕ್ಟರ್ ಇನ್ ಡಿಫ್ರೆಂಟ್ ಸಿನಾರಿಯೋಸ್, ಹೌ ವಿಲ್ ದಟ್ ಕ್ಯಾರೆಕ್ಟರ್ ಬಿಹೇವ್ ಇನ್ ದ್ಯಾಟ್ ಸಿನಾರಿಯೋ. ಅದು ಪ್ರಿಪ್ರೇಷನ್, ಅದು ಸೌಂಡ್ ಅಂದರೆ ಫೌಂಡೇಶನ್. ಅದು ಅಂದರೆ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಒಂಥರ ನೀರು ಥರ ಇರಬೇಕು. ನಾವು ಯಾವ ಪಾತ್ರೆಗೆ ಹಾಕ್ತೀವಿ ಅಷ್ಟೇ. ಅಲ್ಲ, ನೀವು ಯಾವ ಪಾತ್ರ ಮಾಡ್ತಿದ್ರೆ ಅದ್ರ ಚರಿತ್ರೆ ಬಗ್ಗೆ ನಿಮಗೆ ಗೊತ್ತಿರಬೇಕು. ಈ ಪಾತ್ರ ಈ ಸಿಚುವೇಷನಲ್ಲಿ ಯಾವ ಥರ ಬಿಹೇವ್ ಮಾಡ್ತಾರೆ ಅಂತ. ಸೊ ಆಗ ಸ್ಕ್ರಿಪ್ಟಲ್ಲಿ ಏನಾದರೂ ಚೇಂಜಸ್ ಮಾಡಿದ್ರೂ ನಿಮಗೆ ತೊಂದರೆ ಆಗಲ್ಲ, ನೀವು ಅಳವಡಿಸ್ಕೊಳ್ತೀರ ಅದಕ್ಕೆ. ಬಿಕಾಸ್ ಯು ನೋ ದ ಕ್ಯಾರೆಕ್ಟರ್. ಆಗ ಸ್ಪಾಂಟೇನಿಟಿ ಬರ್ತದೆ. ಸೂಪರ್. What's your process like when the camera rolls? Are you fully the character or still aware of the frame and lens? ಬೋತ್. ಅದು ಫೋಕಸ್ ಒಂದು ಔಟ್ಸೈಡ್ ಐಯಿಂದ ಒಂದು ಇದಿರ್ತದೆ. ಸ್ವಲ್ಪ ಎಕ್ಸ್ಪೀರಿಯನ್ಸಿಂದ ಬರ್ತದೆ. ಅದು ಮೊದಲು ಕಷ್ಟ ಆಗ್ತಾಯಿತ್ತು. ವಿತೌಟ್ ಡಿಸ್ಟ್ರಾಕ್ಷನ್ ಫುಲ್ಲಾಗಿ ಐಸೋಲೇಟ್ ಮಾಡಿಕೊಂಡು ಪಾತ್ರದ ಬಗ್ಗೆ ಸೀನ್ ಬಗ್ಗೆನೇ ಅದು ಮಾಡ್ತಾಯಿದ್ದೆ. ಬಟ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬಂದ ಹಾಗೆ ಒಂದು ನಂದು ಡಿಸೈನ್ ಬ್ಯಾಕ್ಗ್ರೌಂಡ್ ಬೇರೆ. ಸೊ ನಾನು ಸ್ವಲ್ಪ ಫ್ರೇಮು, ಲೈಟಿಂಗ್ ಅದೆಲ್ಲ ನೋಡ್ತೀನಿ. ನಮ್ಮ ನೆಗೆಟಿವ್ ಸ್ಪೇಸ್, ಪಾಸಿಟಿವ್ ಸ್ಪೇಸ್ ಅದು ನನಗೆ ಹೆಲ್ಪ್ ಮಾಡ್ತದೆ. ಸರ್, ಕೆಲವರು ಹೇಳ್ತಾರಲ್ಲ ಈಗ, ಅಂದರೆ ಈ ಕ್ಲಾಪ್ ಇಟ್ಟಾಗ ದ್ಯಾಟ್ ಈಸ್ ದ ಪ್ಲೇಸ್ ವೇರ್ ಎನ್ ಆ್ಯಕ್ಟರ್ ಟ್ರಾನ್ಸ್ಫಾರ್ಮ್ಸ್ ಎನ್ ಆ್ಯಕ್ಟರ್ ಆಗಿರೋಂಥದ್ದು ಅಂತ ಹೇಳ್ತಾರೆ. ಮೇ ಬಿ ಸೊ ಅಂತ, ಅಂದರೆ ಆ ಪರಕಾಯ ಪ್ರವೇಶ ಅಂತ ಹೇಳ್ತಾರೆ, ಗೊತ್ತಲ್ಲ. ಬೇರೆಯವ್ರದ್ದು ಬೇರೆ ಎಕ್ಸ್ಪೀರಿಯನ್ಸಸ್. ನನಗೆ ಆ ಥರ ಏನು ಅನಿಸಲ್ಲ. ನನಗೆ ಕ್ಲಾಪ್ ಇಟ್ಟಾಗ ಸ್ವಲ್ಪ ಮೆಲ್ಲಿ ಹೊಡೀರಿ ಅನಿಸ್ತದೆ. ಶೆಟ್ರು ಕ್ಲಾಪೇ ಇಡಲ್ಲ, ಒಳ್ಳೇದು. ಶೆಟ್ರು ಕ್ಲಾಪೇ ಇಡೋದು, ಮೈಕಲ್ಲಿ ಮಾತಾಡ್ತಾರೆ. ಕಾಂತಾರದಲ್ಲಿ ಕ್ಲಾಪೇ ಇರಲಿಲ್ಲ ಅಂತ.
ಯಾಕೆ ಹೇಳಿ ಜನ ಕ್ಲಾಪ್ ಈ ಥರ ಹೊಡಿತಾರೆ ಹಾಕ್ಬಿಟ್ಟು ಬಿಡ್ತಾ ಇದ್ರು ಒಳಗಡೆ. ಅದರಲ್ಲಿ ಪೈಲಟ್ ರೆಕಾರ್ಡ್ ಆಗ್ತದೆ, ಅಲ್ಲೇ ಲೈವ್ ಎಡಿಟ್ ಅವ್ರು ಲೈನಪ್ ಮಾಡ್ತಾ ಇರ್ತಾರೆ. ಅದ್ರ ಪ್ರಕಾರ ನಾವು ಆಮೇಲೆ ಅವ್ರು ನೋಡ್ಬಿಟ್ಟು ರಿಟೇಕ್ ಮಾಡೋಣ, ಇನ್ನೂ ಚೆನ್ನಾಗಾಗ್ಬೋದು ಅನ್ನೋದಿತ್ತು. ಅದ್ರ ಆ ಸಂದರ್ಭದ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. What kind of directors bring out the best in you? The ones who control or the ones who collaborate? ಐ ಥಿಂಕ್ ಕೊಲಾಬ್ರೇಷನ್ ಇಸ್ ಆಲ್ವೇಸ್ ಬೆಟರ್. ತುಂಬ ಕಂಟ್ರೋಲ್ ಮಾಡೋಕ್ಕೆ ಹೋದರೆ ಐ ಥಿಂಕ್ ಈಗಿನ ಕಾಲದಲ್ಲಿ ಆಗಲ್ಲ. ಅಂದರೆ ನಾವು ಈಗಿನ ಕಾಲದ ಆ್ಯಕ್ಟರ್ಸು ಮೋಸ್ಟ್ ಆಫ್ ದೆಮ್ ಆರ್ ನಾಲೆಜಬಲ್ ಅಬೌಟ್ ಆ್ಯಕ್ಟಿಂಗ್. ಮೊದಲಿನ ಕಾಲದಲ್ಲಿ ಹೇಗಿತ್ತು ನನಗೆ ಗೊತ್ತಿಲ್ಲ. ಈಗ ತುಂಬ ಎಕ್ಸ್ಪೋಜರ್ ಇದೆ ನಮಗೆ, ಬೇರೆಯವ್ರ ಕೆಲಸಗಳನ್ನು ನೋಡಿ, ಬಾಡಿ ಆಫ್ ವರ್ಕ್ ನೋಡಿಬಿಟ್ಟು. ನಿಮ್ಗೆ ಯಾವುದೇ ಆ್ಯಕ್ಟ್ರ್ ಇಷ್ಟ ಇದ್ದರೆ ಅವ್ರ ಬಾಡಿ ಆಫ್ ವರ್ಕ್ ನೋಡಿ ಅದರಿಂದ ಕಲಿಯೋ ಅನುಭವಗಳು ಇದೆ. ಸೊ ಈ ಥರ ಇದ್ದಾಗ ಐ ಥಿಂಕ್ ಕೊಲಾಬ್ರೇಟಿವ್ ವರ್ಕ್ ಅದರಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಅಂದರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗೆ ನೀವು ಅಳವಡಿಸ್ಕೋಬೇಕು. ಅಂದರೆ ಕೆಲವೊಬ್ರದ್ದು ನಾನು ಹೇಳಿದ್ನಲ್ಲ, ಪ್ರದೀಪ್ ಸರ್ಕಾರ್ ತುಂಬ ಟೆಕ್ನಿಕಲ್ ಶಾರ್ಟ್ಸ್ ತೊಗೊತಾರೆ, ಅದು ಅವ್ರ ಸ್ಟೈಲ್. ಯು ಹ್ಯಾವ್ ಟು ಅಡ್ಯಾಪ್ಟ್ ಟು ದ್ಯಾಟ್. ಬಟ್ ಇಟ್ಸ್ ಕೊಲಾಬ್ರೇಟಿವ್ ಆಗಿರೋದೇ ಬೆಸ್ಟ್. Do you think actors should feel emotions or just show them effectively? Both are true. Sometimes you just, if you're not feeling it, you have to fake it. Audience has to believe it. Audience have to believe it. True. ಅದು ಕ್ರಾಫ್ಟ್. How did Kantara 2, of course, I think ಇದನ್ನು already ಹೇಳಿದ್ರೆ ಬಿಡಿ ಸರ್. How did Kantara 2 happen for you, which we have gone? What was your first thought when Rishabh Shetty narrated the concept? Surprise, curiosity or challenge? No. I didn't feel any of these things. I was like, ನನಗೆ ಗೊತ್ತಿತ್ತು ನನ್ನ ಹತ್ರ ಬರ್ತೀರಾ ಅಂತ. ಕಾನ್ಫಿಡೆನ್ಸ್ ಇಲ್ಲ, ಇನ್ಸ್ಟಿಂಕ್ಟ್. ಕಾನ್ಫಿಡೆನ್ಸ್ ಏನಿರಲಿಲ್ಲ, ಇನ್ಸ್ಟಿಂಕ್ಟ್ ಇತ್ತು. ಅವರು ನಾನು ನ್ಯೂಸಲ್ಲೆಲ್ಲ ನೋಡಿದಾಗ ಅವರು ಮೊದಲನೇ ಸಿನಿಮಾ ತುಂಬ ಚೆನ್ನಾಗಿ ಓಡಿದಾಗ ಅವರು ಅಫಿಷಿಯಲ್ ಅನೌನ್ಸ್ಮೆಂಟ್ ಹಾಕಿದ್ರು, ಹೀಗೆ ದೇರ್ ವಿಲ್ ಬಿ ಅನದರ್ ಕಾಂತಾರ ಅಂತ. ಆವಾಗಲೇ ನನಗೆ ಅನಿಸಿತ್ತು ಮೋಸ್ಟ್ಲಿ ಕರಿಬೋದು ಅಂತ. ಒಂಥರ ನನ್ನ ಆಲ್ಗರಿದಮ್ ಹಿಡಿದ್ಬಿಟ್ಟಿದೆ ಅದು. ಸೊ ಅವ್ರು ಮಾಡಿದಾಗ ನನಗೆ ಐ ನ್ಯೂ ಇಟ್ಸ್ ಗೋಯಿಂಗ್ ಟು ಕಮ್ ಅಂತ. ಅಂದರೆ ಕಾನ್ಫಿಡೆನ್ಸ್ ಅಲ್ಲ, ಅದು ಇನ್ಸ್ಟಿಂಕ್ಟ್. ಆ್ಯಕ್ಚುಲಿ ಅಂದರೆ 3 ವರ್ಷದ ಕೆಳಗಡೆನೇ ಅದೊಂದು ಇನ್ಸ್ಟಿಂಕ್ಟ್ ಇತ್ತು ಅಂತೀರಾ? ಅವ್ರು ಅನೌನ್ಸ್ ಮಾಡಿದಾಗ ಅದು ಇನ್ಸ್ಟಿಂಕ್ಟ್ ನನಗೆ ಬಂದಿತ್ತು. ನನಗೆ ಗೊತ್ತಿರಲಿಲ್ಲ ಇವಾಗ ಇನ್ನೊಂದು ಕಾಂತಾರ ಮಾಡ್ತಾರೆ ಅಂತ, ನನಗೆ ಹೇಳಿರಲಿಲ್ಲ. ಫಸ್ಟ್ ಸಿನಿಮಾ ನೋಡಿದ ಮೇಲೆ ನಾನು ಅವ್ರಿಗೆ ಒಂದು ವಾಯ್ಸ್ ನೋಟ್ ಕಳಿಸಿದ್ದೆ ನಾನು. ಅದಕ್ಕೆ ಅವ್ರು ಇದು ಕೊಟ್ಟರು, ನಂಬರ್ ಚೇಂಜ್ ಆಗಿಬಿಟ್ಟಿತ್ತು ಅವ್ರದ್ದು, ಬೇರೆ ನಂಬರಿಂದ ಅವ್ರು ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಆಮೇಲೆ ಅವ್ರ ಫೋನ್ ಬಂದಾಗ ನಾನು ನೋಡಿದಾಗ ನನಗೆ ಗೊತ್ತಿತ್ತು, ಲೈಕ್ ಐ ನ್ಯೂ ಯು ಆರ್ ಗೋಯಿಂಗ್ ಟು ಕಾಲ್ ಅಂತ ಹೇಳಿದೆ ನಾನು. ಸೂಪರ್. Kantara has a spiritual and rooted tone. How did you emotionally and culturally connect to that world? ನನ್ನ ಪಾತ್ರಕ್ಕೆ ಬೇಕಾಗಿರಲಿಲ್ಲ ಅದು. ಇನ್ಫ್ಯಾಕ್ಟ್ ಕನೆಕ್ಟ್ ಆಗಿಲ್ಲ ಅಂದ್ರೆ ಅದು ಜಾಸ್ತಿ ಇದ್ದಿತ್ತು. ಬಟ್ ಇದೆಲ್ಲ ನಾನು ಕೋಲ ಎಲ್ಲ ನಾನು ಸಣ್ಣ ವಯಸ್ಸಿಂದ ನಾನು ನೋಡಿ ಅಭ್ಯಾಸ ಇದೆ ನನಗೆ. ನಾನು ಯಕ್ಷಗಾನ ಪ್ರೇಮಿ ಬೇರೆ. ಸೊ ಇಂಥದ್ದೆಲ್ಲ ಒಂದು ಇದು ವೇಷ ಹಾಕೋದು, ನಾನು ಯಕ್ಷಗಾನ ವೇಷನೂ ಹಾಕಿದ್ದೀನಿ ಒಂದು ನಮ್ಮ NFT ಪ್ರೋಗ್ರಾಮ್ಗೆ. ಸಿನಿಮಾದಲ್ಲಿ ಪಾತ್ರ ಮಾಡಿಲ್ಲ ಅಲ್ಲ? ಸಿನಿಮಾದಲ್ಲಿ ಪಾತ್ರ ಮಾಡಿಲ್ಲ. ಅದು ಯಕ್ಷಗಾನ ವೇಷ ಕಟ್ಟಿ ತಲೆ ಸುತ್ತ ಬಂದು ವಾಮಿಟ್ ಎಲ್ಲ ಮಾಡಿದ್ದೀನಿ. ಗಟ್ಟಿ ಕಟ್ಬಿಡ್ತಾರೆ ಅವರು, ಬಡಗುತಿಟ್ಟು ವೇಷ ಆಗಿದ್ದು ನಾನು. ಅದ್ರ ಮೇಲೆ ಒಂದು ನಮ್ಮ ಕ್ರಾಫ್ಟ್ ಡಾಕ್ಯುಮೆಂಟೇಷನ್ ಅಂತ ಮಾಡಬೇಕು. ಸೊ ಯಕ್ಷಗಾನದಲ್ಲಿ ವೇಷಗಳ ಬಗ್ಗೆ ನಮ್ಮದೊಂದು ಕ್ರಾಫ್ಟ್ ಹೋಗಿತ್ತು. ಆಮೇಲೆ ಕಲ್ಲು ಕೆತ್ತನೆ, ಕಾರ್ಕಳದ ಕಲ್ಲು ಕೆತ್ತನೆ ಬಗ್ಗೆ ಒಂದು 15-20 ದಿವಸ ಎಲ್ಲ ಮಳೆಗಾಲದಲ್ಲಿ ಓಡಾಡಿ ಅಧ್ಯಯನ ಮಾಡಿ ಒಂದು ನಮ್ಮದೊಂದು ತಂಡ ಇರ್ತದೆ NFT ಒಂದು ಗ್ರೂಪ್ ಮಾಡಿರ್ತಾರೆ. ನಾವು ಪಬ್ಲಿಷ್ ಮಾಡಬೇಕು ಬುಕ್, ಅದು ಲೈಬ್ರರಿಯಲ್ಲಿ ಇಡ್ತಾರೆ. ದಟ್ ಈಸ್ ಪಾರ್ಟ್ ಆಫ್ ದ ಕರಿಕ್ಯುಲಮ್. ಸೊ ನಾವು ಯಕ್ಷಗಾನ ಉಡುಪುಗಳು, ಆಮೇಲೆ ಇದು ಒಡವೆಗಳು, ಆಮೇಲೆ ಕಾರ್ಕಳದ ಕಲ್ಲು ಕೆತ್ತನೆ, ಅದ್ರ ಬಗ್ಗೆ ಮಾಡಿದ್ದು. ಅದರಲ್ಲಿ ನಾವು ಕಾಸ್ಟ್ಯೂಮ್ಸ್ ಬಗ್ಗೆ ಜಾಸ್ತಿ ಇರೋದಕ್ಕೆ ಕಲ್ಲು ಕೆತ್ತನೆ ಬಗ್ಗೆ ಸ್ಮಾಲ್ ಚಾಪ್ಟರ್ ಇತ್ತು. ಮೆಜಾರಿಟಿ ನಮ್ಮದು 70% ಇದು ಯಕ್ಷಗಾನದ್ರ ಬಗ್ಗೆ. ಅವಾಗ ತುಂಬ ನಾನು ಎಲ್ಲ ನೋಡಿದ್ದೀನಿ. ಇವರು ಕೆರೆಮನೆ ಶಂಭು ಹೆಗಡೆ ಅವ್ರದ್ದು ಬ್ಯಾಕ್ ಸ್ಟೇಜ್ ಹೋಗಿದ್ದೀನಿ ಅದೆಲ್ಲ. ಆಮೇಲೆ ಆದರೆ ನನಗೆ TV ನಲ್ಲಿ ಬರ್ತಾ ಇರಬೇಕಾದ್ರೂ ನಾನು ಯಕ್ಷಗಾನ ತುಂಬ ರುಚಿಯಿಂದ ನೋಡ್ತಾ ಇದ್ದೆ ನಾನು. ಸೊ ಅದೊಂದು ಈ ಗುಡ್ಡದ ಭೂತ. ಸೊ ಈ ಭೂತದ ಕಾನ್ಸೆಪ್ಟು ನನಗೆ ಗೊತ್ತಿತ್ತು. ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದ್ದು ಬೆಳೆದವರಿಗೆ ಕರಾವಳಿ ಪ್ರದೇಶದಲ್ಲಿ ಆಗಿದ್ರು ನಿಮಗೆ ಅದು ಈ ಪ್ರೋಗ್ರಾಮ್ ಎಲ್ಲ ನೋಡಿ ಸ್ವಲ್ಪ. ಆ ಸೀರಿಯಲ್ ನೋಡಿದ್ರ? ಫುಲ್ ನೋಡಿ. ನಮ್ಮ ಪ್ರಕಾಶ್ ರೈ ಅವರು ಮಾಡಿದ್ರು. ಜೊತೆ ಒಂದು ಕೆಲಸನೂ ಮಾಡಿದ್ದೀನಿ ನಾನು. ಒಂದು ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೆ ಜೊತೆಗೆ. ಆಮೇಲೆ ಸಣ್ಣವನಾಗಿರ್ಬೇಕಾದ್ರೆ ನಮ್ಮ ತಾತ ಕರ್ಕೊಂಡು ಹೋಗ್ತಾ ಇದ್ರು. ಇದು ಮಲಯಾಳಿ, ನಮ್ಮ ಕೊಡಗಿನ ಸೈಡಲ್ಲೆಲ್ಲ ಇವರು ಮಲಯಾಳಿ ಇದು ಬರೋದು, ಮಲಯಾಳ ಮಾತಾಡೋ ಇದು ಬರೋದು ದೈವಗಳು, ಅದೆಲ್ಲ ನೋಡಿದ್ದೀನಿ ನಾನು. ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಕನೆಕ್ಷನ್ ಟು ಅಂದರೆ ಒಂದು ಸ್ಪಿರಿಚುಯಾಲಿಟಿ ಅಥವಾ ಒಂದು ದೇವರು ಅಂತಂದ್ರೆ ವಾಟ್ ಈಸ್ ದಿ ಕನೆಕ್ಷನ್ ಸರ್? ಪರ್ಸನಲ್ ಕನೆಕ್ಷನ್ ಅಂತೆ. ನನಗೆ ಈ ಥರನೇ ಇರಬೇಕು ಆ ಥರನ ಐ ಡೋಂಟ್ ನೋ. ನನಗೆ ಫಾರ್ಮ್ಲೆಸ್, ನನಗೆ ಎನರ್ಜಿ ಅಂದರೆ ಗಾಡ್ ಅಂತ ಹೇಳೋದು ಇಟ್ಸ್ ಎನ್ ಎನರ್ಜಿ, ಇಟ್ ಈಸ್ ಫಾರ್ಮ್ಲೆಸ್. ಎವ್ರಿಥಿಂಗ್ ಇಸ್ ಗಾಡ್. ನಾವು ವಿ ಆರ್ ಮೇಡ್ ಆಫ್ ಕಾಸ್ಮಿಕ್ ಇದು. ಸೊ ಮೇ ಬಿ ನಾವು ಸತ್ತೋದ್ಮೇಲೆ ನಾನು ಇದು ಹೋದ್ಮೇಲೆ ಅದು ಸ್ಯಾಟರ್ನ್ದು ಒಂದು
ರಿಂಗರಲ್ಲಿ ಒಂದು ಸಣ್ಣ ಒಂದು ಅಂಶ ಒಂದು ಅಂಶ ಇನ್ನೆಲ್ಲೋ ಇನ್ನೊಂದು ಅಂಶ ಇನ್ನೆಲ್ಲೋ ಆಗಿ ಹೋಗಿರ್ಬೋದು. ಐ ಡೋಂಟ್ ನೋ. ಸೊ ನಂದು ಆ ಥರ ಇದು. ಐ ಆಮ್ ನಾಟ್ ಪರ್ಟಿಕ್ಯುಲರ್ಲಿ ಸ್ಪಿರಿಚುವಲ್. ದೇವಸ್ಥಾನಕ್ಕೆ ಹೋಗ್ತೀರಾ ಅಥವಾ ಹೆಂಗೆ? ಹೋಗ್ತೀನಿ ನಾನು. ಒಂದು ಎನರ್ಜಿ, ಒಂದು ಪೀಸ್ ಆಫ್ ಮೈಂಡ್ ಇರುತ್ತೆ ಅಲ್ಲಿ. ಮುಂಬೈನಲ್ಲಿ ಇಲ್ಲಿ ನನಗೆ ಇವನ್ ಚರ್ಚ್ಗಳಿಗೂ ಹೋಗ್ತೀನಿ. ಯಾಕಂದರೆ ಅದು ನಾನು ಕಾನ್ವೆಂಟಲ್ಲಿ ಓದಿದ್ದಲ್ಲ. ನಾನು ಮಧ್ಯಾಹ್ನ ಕೆಲವೊಂದು ಸರಿ ಊಟ ಎಲ್ಲ ಮಾಡಿದ್ಮೇಲೆ ಹೋಗ್ಬಿಟ್ಟು ಚಾಪೆಲಲ್ಲಿ ಹೋಗಿ ಕೂತ್ಕೊತಾ ಇದ್ದೆ. ಶಾಂತವಾಗಿರುತ್ತೆ ಅಂತ ಯೋಚನೆ ಮಾಡ್ಕೊಂಡಿರ್ಬೋದು. ಆರಾಧನೆ ಮಾಡಬೇಕು ಅಂತ ಹೋಗ್ತಾ ಇರಲಿಲ್ಲ ನಾನು. ಶಾಂತ ಇರ್ತದೆ ಅಂತ ಅದು ಎನ್ವೈರ್ಮೆಂಟು. ಆಮೇಲೆ ಅದು ನೋಡೋಕ್ಕೆ ಏನೋ ಒಂಥರ ಅದು ಸ್ಟೇನ್ ಗ್ಲಾಸ್ ಪೇಂಟಿಂಗ್ಸ್ ಅದು ಇದೆಲ್ಲ ಇರುತ್ತೆ ಅಂತ ಆರ್ಟಲ್ಲಿ ಅಭಿರುಚಿ ಇರೋರ್ನಲ್ವಾ, ಐ ಲುಕ್ ಎಟ್ ಇಟ್ ದಟ್ ವೇ, ಆ ಥರ ಎಕ್ಸ್ಪೀರಿಯನ್ಸಸ್. ಬಟ್ ಒಂದು ಎನರ್ಜಿ ಆ ಜಾಗದಲ್ಲಿ, ನಂಬಿಕೆ ಇರೋ ಜಾಗದಲ್ಲಿ ಒಂದು ಎನರ್ಜಿ ಇರ್ತದೆ. ಮನೇಲಿ ಆಚರಣೆಗಳು ಮಾಡ್ತಾ ಇದೀವಿ ನಾವು. ಹಬ್ಬ ಆಚರಣೆ, ನಮ್ಮ ಕೊಡೋ ಹಬ್ಬಗಳೆಲ್ಲ ಆಚರಣೆ ಅಷ್ಟೊಂದು ಸೀರಿಯಸ್ ಆಗಿ ಏನು ಮಾಡ್ತಾ ಇರಲಿಲ್ಲ. ಬಟ್ ಇವಾಗಲೂ ಕೈಲ್ಬೋದು ಪುತ್ತರಿ ಬಂದಾಗ ಎಲ್ಲ ಇವಾಗ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸೋದು, ಆಮೇಲೆ ಅದ್ರದ್ದೇನೋ ತಿಂಡಿ ಊಟ ಮಾಡೋದು, ಇನ್ನೊಂದು ಸಣ್ಣದೊಂದು ಪೂಜೆ ಗೀಜೆ. ಚೆನ್ನಾಗಿ ಹೇಳಿದ್ರಿ ಸರ್. ವಾಟ್ಸಪ್ಪಲ್ಲಿ ಮೆಸೇಜ್ ಕಳ್ಸೋದು ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಫುಲ್ಲು ತುಂಬಿಟ್ಟಿದೆ. ಒಂದು ಲೈನಲ್ಲಿ ಮುಗಿಸಿದ್ರಿ ಅದನ್ನ, ನೀವು ಹೇಳಿದ್ದನ್ನ ಡೀಟೇಲ್ಡಾಗಿ ಹೋಗೋದನ್ನ ಬಿಟ್ಟು. ವಾಟ್ಸಪ್ ಡೀಟೇಲಲ್ಲಿ ಹೋಗಲ್ಲ ಇವಾಗ. ಕರೆಕ್ಟಾಗಿ ಹೇಳಿ ಸರ್. ಯು ಆರ್ ಸ್ಟೆಪ್ಪಿಂಗ್ ಇನ್ ಟು ಎ ಫ್ರಾಂಚೈಸಿ ದಟ್ಸ್ ಆಲ್ರೆಡಿ ಐಕಾನಿಕ್. ಸೊ ಡಸ್ ದಟ್ ಬ್ರಿಂಗ್ ಪ್ರೆಷರ್ ಆರ್ ಜಸ್ಟ್ ಕ್ರಿಯೇಟಿವ್ ಎಕ್ಸೈಟ್ಮೆಂಟ್? ನನ್ನ ಮೇಲೆ ಏನು ಪ್ರೆಷರ್ ಇಲ್ಲ. ಏನು ಪ್ರೆಷರ್ ಇದ್ದರೆ ಶೆಟ್ರ್ ಮೇಲೆ ಇರಬೇಕು, ಹೊಂಬಾಳೆ ಮೇಲೆ ಇರಬೇಕು. ನನಗೇನು ಪ್ರೆಷರ್. What kind of visual or emotional world did you and Rishabh discuss for your character? ಆ ಥರದ್ದೇನಿಲ್ಲ. ಅವ್ರಿಗೊಂದು ಕಾನ್ಫಿಡೆನ್ಸ್ ಇತ್ತು ನಾನು ಏನೋ ಒಂದು ತರ್ತೀನಿ ಅಂತ, ಹೊಸ ಥರದ್ದು. ನನಗೊಂದು ಅವಕಾಶ ಕೊಟ್ಟಿದ್ದಾರೆ, ನೀವು ಇದನ್ನು ಉಪಯೋಗಪಡಿಸ್ಬೇಕು ಅಂತ ನನ್ನ ಪ್ರಯತ್ನ ಇತ್ತು ಅಷ್ಟೇ. ಶಾರ್ಟಲ್ಲಿ ಟೆಕ್ನಿಕಲ್ ಏನಾದರೂ ಇದ್ದರೆ ಇದು ಏನು ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ ಐಡಿಯಾಸ್ ಅವ್ರದ್ದು ಇರ್ತಾಯಿತ್ತು. ಇಲ್ಲ ನಂದು ಇರ್ತಾಯಿತ್ತು, ಇಲ್ಲ ಅರವಿಂದಂದು ಇರ್ತಾಯಿತ್ತು, ಇಲ್ಲ ಅನಿದು ಇರ್ತಾಯಿತ್ತು, ಗುರು ಎಲ್ಲರೂ ಸೇರಿ ಮಾಡಿರೋದು. I think next question or the answer ಸಿಗುತ್ತೆ. Did you and Arvind ever talk about how you would appear visually? ಅವ್ರದ್ದು ಫೀಡ್ಬ್ಯಾಕ್ ಇರ್ತಾಯಿತ್ತು. In Kantara's mythic backdrop, what does your character represent to the larger story? Power, conflict, faith, or something else? All of these things. Power, conflict, faith, human connection, sense of belonging. ಇದು ನಮ್ಮದು, ಇದು ಅವ್ರದ್ದು ಅಂತ. ಅದು ಇವಾಗಲೂ ನಾವು ಓಡಾಡ್ತಿದ್ದೀವಿ, ಇದು ನಮ್ಮದು, ಇದು ಅವ್ರದ್ದು ಅಂತ. ಎಲ್ಲ ನಮ್ಮದು ಅಂತ ನಾವು ಇನ್ನೂ ಒಪ್ಕೊಂಡಿಲ್ಲ ನಾವು. You have always spoken fearlessly about being self-made. Has that journey been freeing or isolating? I don't think about it that freeing. ಒಂದು ಫ್ರೀಡಮ್ ಇಂದ ನನಗೆ ಬೇಕಾಗಿದ್ದಾಗೆ ನಾನು ಮಾಡಿದ್ದು. ನಾನು ಯಾವತ್ತೂ ಐ ನೆವರ್ ಫೀಲ್ ಫೋರ್ಸ್ಡ್. ಈ ಥರ ಅವ್ರು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಈ ಥರ ನಡ್ಕೋಬೇಕು ಅಂತ ಏನಿಲ್ಲ. ಫಿಯರ್ಲೆಸ್ ಅಂತೂ ಅಲ್ಲ ನಾನು. ನನಗೆ ತುಂಬ ಫಿಯರ್ಸ್ ಇದೆ. ಐ ಆಮ್ ಕಾನ್ಷಿಯಸ್ ಆಫ್ ಮೈ ಫಿಯರ್ಸ್ ಆ್ಯಂಡ್ ಐ ಕೀಪ್ ಟ್ರೈಯಿಂಗ್ ಟು ಓವರ್ಕಮ್ ಮೈ ಫಿಯರ್ಸ್. ತುಂಬ ಸೆಲ್ಫ್ ಕಾನ್ಷಿಯಸ್ ಆಗಿದ್ದೆ. ಜನರ ಜೊತೆ ಮಾತಾಡೋದು, ಈ ಥರ ಇಂಟರ್ವ್ಯೂಸ್ ಕೊಡೋದೆಲ್ಲ ಆಗ್ತಿರ್ಲಿಲ್ಲ. ರಿಯಲಿ ಮೊದಲನೇ ವರ್ಷ ನನಗೆ ತುಂಬ ಕಷ್ಟ ಇತ್ತು. ಅದು ಪರ್ಟಿಕ್ಯುಲರ್ಲಿ ಶೈತಾನ್ ಪ್ರಮೋಟ್ ಮಾಡಬೇಕಾದ್ರೆ ತುಂಬ ಪ್ರಮೋಷನ್ ಮಾಡಿಸಿದ್ದಾರೆ ನಮ್ಮ ಹತ್ರ. ಎಲ್ಲೆಲ್ಲೋ ಕರ್ಕೊಂಡೋಗ್ಬಿಟ್ಟು ನ್ಯೂಸ್ ಚಾನಲ್ಸ್ ಎಲ್ಲ. ನನಗೆ ಫುಲ್ಲು ಬೆವರು ಸುರಿಯೋದು. ಹೌದಾ ಸರ್? ಐ ವಾಸ್ ಅನ್ಕಂಫರ್ಟಬಲ್ ಬೀಯಿಂಗ್ ಮೈ ಸೆಲ್ಫ್. ಅಂದರೆ ಪಾತ್ರ ಮಾಡ್ತಾ ಇದ್ದೆ ನಾನು, ಬಟ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಟು ಬಿ ಯುವರ್ ಸೆಲ್ಫ್ ನಾನು ತುಂಬ ಸೆಲ್ಫ್ ಕಾನ್ಷಿಯಸ್ ಆಗಿದ್ದೆ. ಅದೆಲ್ಲ ಫಿಯರ್ಸ್ ಇತ್ತು. ಬಟ್ ನನಗನ್ನಿಸ್ತು ಇದೆಲ್ಲ ನಾನು ಕಲೀಲಿಲ್ಲ ಅಂದರೆ ನಾನು ಈ ಬಿಸ್ನೆಸ್ಸಲ್ಲಿ ಏನು ಮಾಡೋದು. ಕರೆಕ್ಟ್. ಇದನ್ನು ಇಟ್ಸ್ ಪಾರ್ಟ್ ಆಫ್ ದ ಬಿಸ್ನೆಸ್. ಸೊ ಇಫ್ ಯು ವಾಂಟ್ ಟು ಬಿ ಪಾರ್ಟ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ ಇದೆಲ್ಲ ಕಲ್ತ್ಕೋಬೇಕು. ಬರಲ್ಲ ಅನ್ನೋದು ಕಲ್ತ್ಕೋಬೇಕು. ಅದ್ರ ಬದಲು ಇದಿಲ್ಲ ಅವ್ರು ಹೀಗೆ ಅವ್ರು ಹಾಗೆ ನಂತರ ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾನೇ ಇರ್ತಾರೆ. ಅದು ನಾನು ಮಾಡ್ತಾಯಿದ್ದೆ ಮೊದಲು. ಒಂದು ದಿವಸ ನನಗನ್ನಿಸ್ತು ಯಾಕೆ ಸುಮ್ಮನೆ ಇದೆಲ್ಲ, ನನಗೆ ಹೇಸಿಗೆ ಅನಿಸ್ತು. ಏನು ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾಯಿದ್ದೀನಿ, ನಾನು ಮಾಡೋ ಪ್ರಯತ್ನ ನಾನು ಮಾಡಬೇಕು, ಮುಚ್ಕೊಂಡು ಪ್ರಯತ್ನ ಮಾಡು, ಆದರೆ ಆದಿತ್ತು, ಇಲ್ಲಾಂದರೆ ಅಟ್ಲೀಸ್ಟ್ ನಾನು ಪ್ರಯತ್ನ ಮಾಡಿದೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅಷ್ಟೇ ಸಾಕು ಅಂತ. ನನ್ನ ಪರ್ಸ್ಪೆಕ್ಟಿವ್ ಚೇಂಜ್ ಆದಮೇಲೆ ಐ ಡೋಂಟ್ ಲೈಕ್ ಟು ಕಂಪ್ಲೇನ್. Wow. Okay, what's one belief or value you refuse to compromise on, no matter what the film or fame? We should always try and do what's the right thing. And ಯಾವುದೇ ಸಿಚುವೇಶನ್ ಆದ್ರೂ ವಾಟ್ ಈಸ್ ದ ರೈಟ್ ಥಿಂಗ್ ಟು ಡೂ ಅಂತ ನಾನು ನನ್ನನ್ನೇ ಪ್ರಶ್ನೆ ಕೇಳ್ತೇನೆ. ಅದು ಆನ್ಸರ್ ಕೆಲವೊಂದು ಸರಿ ಹಿಂಗೆ ಬಂದುಬಿಡ್ತದೆ ಆನ್ಸರು. ಇವಾಗ ಸ್ವಲ್ಪ 47 ವಯಸ್ಸು ಆಯ್ತಲ್ಲ, ಸೊ ಲೈಫ್ ಎಕ್ಸ್ಪೀರಿಯನ್ಸ್ ಇದೆ, ಸ್ವಲ್ಪ ಈಸಿಲಿ ಆನ್ಸರ್ಸು, ಸ್ವಲ್ಪ ಎಕ್ಸ್ಪೋಜರು, ಫಿಲಾಸಫಿ, ಅದು ಇದು, ಸಿನಿಮಾ, ಆರ್ಟು, ಕಲ್ಚರು ಎಲ್ಲ ಜನರು ಕೇಳಿ, ದೊಡ್ಡವರಿಂದ ಕೇಳಿ ಅದೆಲ್ಲ ಅನುಭವ ಇದೆ. ಸೊ ಅದರಿಂದ ಸ್ವಲ್ಪ ಆನ್ಸರ್ಸು ಇವಾಗ 10ರಲ್ಲಿ 9 ಕ್ವೆಶ್ಚನ್ಸ್ಗೆ ಆನ್ಸರ್ಸು ಒಳಗಡೆ ಬಂದುಬಿಡ್ತದೆ. ಅದು sometimes you have to struggle with what is the right thing to do. How do you personally measure success, applause, impact or inner satisfaction? ಜರ್ನಿ ಚೆನ್ನಾಗಿರಬೇಕು. should be a good journey. ಡೆಸ್ಟಿನೇಷನ್, ಐ ನೋ ಇಟ್ಸ್ ವೆರಿ ಕ್ಲೀಶೇಡ್, ಬಟ್ ನನಗೆ ಅದು ಐ ವಾಂಟ್ ಟು ಟ್ರೂಲಿ ಆಬ್ಸಲ್ಯೂಟ್ಲಿ ಬಿಲೀವ್ ದಟ್ ಡೆಸ್ಟಿನೇಷನ್ ಇಸ್ ನಾಟ್ ಇಂಪಾರ್ಟೆಂಟ್, ದ ಜರ್ನಿ ಇಸ್ ಇಂಪಾರ್ಟೆಂಟ್.
ನನಗೇನು ಲೆಗಸಿ ಅದ್ರ ಬಗ್ಗೆ ಏನು ಇಂಟ್ರೆಸ್ಟ್ ನಾನು ಸತ್ತ ಮೇಲೆ ಏನು ಲೆಗಸಿ ಇಟ್ಕೊಂಡು ನಾನೇನು ಮಾಡಲಿ. ನನ್ನ ಬಗ್ಗೆ ಏನು ಮಾತಾಡ್ತಾರೆ ಅಂತ ದೆವ್ವ ಬಂದು ನೋಡ್ದೆ, ಏನು ಮಾತಾಡ್ತಾರೆ ನನ್ನ ಬಗ್ಗೆ ಒಳ್ಳೇದು ಇರ್ತಾರೆ, ಸುರೇಶ್ ನನ್ನ ಬಗ್ಗೆ ಒಳ್ಳೇದು ಇರ್ತಾಯಿದೆ, ನನ್ನಿಂದ ಏಯ್ ಮಗನೇ ನನ್ನ ಮುಂದೆ ಎಲ್ಲ ನೀನು ಒಳ್ಳೇದು ಇರ್ತಾಯಿದೆ, ನಾನು ಸತ್ತ ಮೇಲೆ ಹಿಂಗೆ ಮಾತಾಡೋದು. ಐ ಡೋಂಟ್ ಕೇರ್ ಅಬೌಟ್ ಲೆಗಸಿ. ನಾನು ಇದ್ದಾಗ ಏನಾದರೂ ಒಳ್ಳೇದು ಮಾಡಿದ್ದೀನಿ, ನನ್ನ ಲೈಫ್ ಒಂಥರ ಮೀನಿಂಗ್ಫುಲ್ ಆಗಿತ್ತು, ಪರ್ಪಸ್ಫುಲ್ ಆಗಿತ್ತು. ನನ್ನ ಸಿನಿಮಾ ಜರ್ನಿ, ನಮ್ಮ ಕಲೆ, ಸಮಥಿಂಗ್. ಇನ್ನೊಂದು ಏನಂದರೆ ಅದು ಐ ಡೋಂಟ್ ನೋ, ಅಂದರೆ ಒಂದು ಹೈಯರ್ ಪರ್ಸ್ಯೂಟ್ ಇರಬೇಕು ಅನಿಸ್ತದೆ ನನಗೆ. ಮೆಟೀರಿಯಲಿಸ್ಟಿಕ್ ಪರ್ಸ್ಯೂಟ್ಸ್ ಎಲ್ಲ ಓಕೆ, ಅಂದರೆ ಫೇಮ್, ಫಾರ್ಚ್ಯೂನ್ ಅದೆಲ್ಲ ಫೈನ್. ಬಟ್ ಐ ಥಿಂಕ್ ಅದು ಒಂದು ಪಾಯಿಂಟ್ ಆದಮೇಲೆ ಸಣ್ಣವನಿರ್ಬೇಕಾದ್ರೆ ನನಗೆ ಅದೇ ಬೇಕಾಗಿತ್ತು. ಸ್ಟಾರ್ಡಮ್ ಬೇಕು, ದುಡ್ಡಿರಬೇಕು, ಫೇಮಸ್ ಆಗಿರಬೇಕು ಅಂತದೆಲ್ಲ ಇತ್ತು, ಬಂದಾಯಿತು. ಬಟ್ ಬುದ್ಧಿ ಬಂದಮೇಲೆ, ಕಲೆಯಲ್ಲಿ ನಿಜವಾಗ್ಲೂ ಒಂದು ಆಸಕ್ತಿ ಬಂದಮೇಲೆ, ಅದ್ರ ಬಂದಮೇಲೆ ನನಗೆ ಇದು ಯು ಹ್ಯಾವ್ ಟು ಡೂ ಸಮಥಿಂಗ್ ಅಂತ. ಇಲ್ಲಿ ನಾನು ನಾನು ವಿಡಿಯೋಸ್ ನೋಡ್ತೀನಿ, ನೀವು ಜಾಪನೀಸ್ ವಿಡಿಯೋಸ್ ಎಲ್ಲ, ಅವರು ಟೀ ಮೇಕರು, ಪಾಟ್ ಮೇಕರು ಇರ್ತಾರೆ. ಅವರು ಒಂದು 80 ವಯಸ್ಸು 90 ವಯಸ್ಸು ಇರೋರು ಅದೇ ಜೀವನ ಪರ್ಯಂತ ಅದೇ ಮಾಡ್ತಾ ಇರ್ತಾರೆ. ಅವರು ಡೆಡಿಕೇಟ್ ಮಾಡಿರ್ತಾರೆ ಅದ್ರ ಲೈಫ್ ಆ ಜರ್ನಿ, ಅದೇ ಅವ್ರ ಜರ್ನಿ. ಸೊ ಮಾಡ್ತಾ 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 ಆ ಕ್ರಾಫ್ಟು ಆರ್ಟ್ ಆಗಿಬಿಡ್ತದೆ. ಅದು ಯಾವಾಗ ಆಗ್ತದೆ ಅಂತ ಗೊತ್ತಾಗಲ್ಲ. ಅದಕ್ಕೆ ನನ್ನ ಕ್ರಾಫ್ಟ್ ಇದು ಮಾಡ್ತಾ 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 ಜನರು ನೋಡ್ಬಿಟ್ಟು ನೀನು ಮಾಡೋದು ಆರ್ಟ್ ಅಂತ ಹೇಳ್ಬೇಕು. ನನಗೆ ನಾನು ಮಾಡೋದು ಆರ್ಟ್ ಅಂತ ಅನ್ಸಲ್ಲ. ಏನೋ ದೊಡ್ಡದಾಗಿ ಮಾತಾಡ್ತೇನೆ ಬಡ್ಡಿ ಮಗ. ಇಲ್ಲ ಸರ್, ಆ್ಯಕ್ಚುಲಿ ಇಟ್ಸ್ ವೆರಿ ಎಲ್ಲ ಗೊತ್ತಿರೋದು ಅಂತ ಬಂದ್ಬಿಟ್ಟು BMW ಕಾರ್ ತೆಗ್ದಿರೋಲ್ಲ. ಮತ್ತೆ ಓಕೆ, ಡು ಯು ಥಿಂಕ್ ಆಕ್ಟರ್ಸ್ ಟುಡೇ ಆರ್ ಮೋರ್ ಎಮೋಷನಲಿ ಇಂಟೆಲಿಜೆಂಟ್ ದ್ಯಾನ್ ಬಿಫೋರ್? ನಾನು ಇದ್ದಿಲ್ವೇ ಇವಾಗ. ಬಿಫೋರ್ ಬಗ್ಗೆ ನಾನು ಹೇಳಿ ಅಟ್ಲೀಸ್ಟ್ ಅಂದರೆ 17 ವರ್ಷ ಒಂದು ಸ್ವಲ್ಪ ಈಗೋ ಇರ್ತದೆ ಯಾವತ್ತು. ಸ್ವಲ್ಪ ಈ ಫೀಲ್ಡಲ್ಲಿರೋರಿಗೆ ಇದು ಇದೇ ಇರ್ತದೆ. ಅದನ್ನು ಸ್ವಲ್ಪ ಬಸ್ಸಲ್ಲಿ ಇಟ್ಕೊಳ್ಳೋದು ಒಳ್ಳೇದು. ಅದು ಎಲ್ಲ ಕಾಲಕ್ಕೂ ಆ್ಯಕ್ಟರ್ಸ್ ಅಂದರೆ ಸ್ವಲ್ಪ ಸೆನ್ಸಿಟಿವ್ ಈಗೋಸ್ ಇರುತ್ತೆ. ವಾಟ್ಸ್ ದಿ ಹಾರ್ಡೆಸ್ಟ್ ಪಾರ್ಟ್ ಅಬೌಟ್ ಬೀಯಿಂಗ್ ಎನ್ ಆ್ಯಕ್ಟರ್ ಇನ್ 2025? Not being able to answer to all messages received on social media. ನಿಜವಾಗ್ಲೂ ನಮ್ಮ ಅಪ್ಪನಾಣೆ ಹೇಳ್ತಿದ್ದೇನೆ, ಆಗ್ತಾಯಿಲ್ಲ. ನಾನು ಮಾಡಬೇಕು ಅಂತ ಮೊದಲು ಮಾಡ್ತಾಯಿದ್ದೆ. ನಾನು ಕಷ್ಟಪಟ್ಬಿಟ್ಟು ಬೆಳಗ್ಗೆ ಎದ್ದುಬಿಟ್ಟು ನಾನೆಲ್ಲ ಇದು ಆದಷ್ಟು ನನಗೆ ಅಷ್ಟೊಂದು ಏನೋ ಈ ಥರ ಮಾಡಿ ಇಷ್ಟೊಂದು ಅಪ್ರಿಷಿಯೇಷನ್ ಬರಬೇಕಾದ್ರೆ ನಾವು ನಮ್ಮ ಕಡೆಯಿಂದ ಅದನ್ನ ಎಕ್ನಾಲೇಜ್ ಮಾಡಬೇಕು. ಬಟ್ ಇಟ್ಸ್ ಫಿಸಿಕಲಿ ನಾಟ್ ಪಾಸಿಬಲ್. ಮಜಾನೇ ಗೊತ್ತಾ ಸರ್, ಮೆಂಟಲಿ ಆಲ್ಸೋ ನಾಟ್ ಪಾಸಿಬಲ್. ಈ ಪಾಡ್ಕಾಸ್ಟ್ಗೆ ಒಂದು ಕಥೆ ಇದೆ ಆಯಿತಾ. ನನಗೆ ನಿಮ್ಮ ನಂಬರ್ನ ಸುನೈನಾಯಿಂದ ಸಿಕ್ತು, ಸುನೈನಾ ಸುರೇಶ್. ಓಕೆ, ಸೊ ನಿಮಗೆ ಮೆಸೇಜ್ ಹಾಕೋದ ಬೇಡವಾ ಅಂತ ನಾನು ಕಂಟೆಂಪ್ಲೇಟ್ ಮಾಡ್ತಾಯಿದ್ದೆ. ಹಾಕ್ಬಿಡೋಣ ಅಂತ ಹಾಕ್ಬಿಟ್ಟು ಡೌಟ್ ಬಂತು. ನೀವೊಂದು ಅರ್ಧ ಗಂಟೆ ರಿಪ್ಲೈ ಬರಲಿಲ್ಲ, ಇದು ಇವ್ರದ್ದೇ ನಂಬರ ಡೌಟ್ ಅಂದ್ಬಿಟ್ಟು PD ಗೆ ಮೆಸೇಜ್ ಹಾಕೋಣ ಅಂತ ಹಾಯ್ PD ಅಂತ ಕಳಿಸ್ದೆ. PD ಏನು ರಿಪ್ಲೈ ಹಾಕಿರ್ಬೋದು, ಹಾಯ್, ಥ್ಯಾಂಕ್ಸ್ ಫಾರ್ ದಿ ಅಪ್ರಿಸಿಯೇಷನ್, ಡೋಂಟ್ ಆಸ್ಕ್ ಮೀ ಇಂಟರ್ವ್ಯೂ ಫಾರ್ ರಿಷಬ್ ಆ್ಯಂಡ್ ಗುಲ್ಶನ್. ಹಾಯ್ಗೆ ಸರ್, ಬರೀ ಹಾಯ್ಗೆ, ಬಿಲೀವ್ ಮಿ ಆರ್ ನಾಟ್. PD ಫುಲ್ ಗೋಳಾಕ್ಬಿಟ್ಟಿರ್ತಾರೆ ಜನರು ಅಲ್ವಾ. ಐ ಸೆಡ್ PD ಹೌ ಕ್ಯಾನ್ ಯು ಸೇ ದಿಸ್ ಟು ಮೀ ಅಂತಂದೆ. ನನಗೆ ಗೊತ್ತು ನೀನು ಇದಕ್ಕೆ ಹಾಕಿರ್ತೀಯ ಮೆಸೇಜು. ಐ ಸೆಡ್ ಓಕೆ, ನೋ ಪ್ರಾಬ್ಲಮ್. ಹಿ ಸೆಡ್ ಗುಲ್ಶನ್ ನೆಕ್ಸ್ಟ್ 1 month ಸಿಗೋದಿಲ್ಲ ಅಂತ. ಐ ಸೆಡ್ ಓಕೆ ಅಂತ ಇಟ್ಟು ಒಂದು ಅರ್ಧ ಗಂಟೆಗೆ ಯು ಮೆಸೇಜ್ ಮೀ ಸರ್, ಹಾಯ್, ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ದ ಪಾಡ್ಕಾಸ್ಟ್ ನೆಕ್ಸ್ಟ್ ವೀಕ್. ಐ ಆಮ್ ಲೈಕ್, ಅರೆ ವಾ, ಇದು ಯಾಕೋ ಇನ್ನೂ ಬೇಗ ಮಾಡ್ಬೋದಿತ್ತು. ಸ್ವಲ್ಪ ನೋಡೋಣ, ಬಟ್ ಮನೆಯಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಅಪ್ಪಂದೆಲ್ಲ, ಅದೆಲ್ಲ ಸ್ವಲ್ಪ ಸೆಟಲ್ ಆದಮೇಲೆ. ಓಕೆ, ನೆಕ್ಸ್ಟ್, ಹೌ ಡು ಯು ರೀಸೆಟ್ ಬಿಟ್ವೀನ್ ಕ್ಯಾರೆಕ್ಟರ್ಸ್ ಎಮೋಷ್ನಲಿ ಆ್ಯಂಡ್ ಮೆಂಟಲಿ? ಇವಾಗ ಅಷ್ಟೇನಿಲ್ಲ. ಮೊದಲು ಸ್ವಲ್ಪ ಕಷ್ಟ ಆಗ್ತಿತ್ತು. ಇನಿಷಿಯಲಿ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಬಟ್ ಎಕ್ಸ್ಪೀರಿಯೆನ್ಸ್ ಬರ್ತಾ ಬರ್ತಾ ಅದೊಂದು, ಅಂದರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡೋದು. ಕೆಲವೊಂದು ಸರಿ ಇಮೋಷ್ನಲಿ ತುಂಬ ಎಫೆಕ್ಟ್ ಆಗಿಬಿಟ್ರೆ ಅದು ನಮ್ಮ ನಿಜ ಜೀವನದಲ್ಲಿ ಸ್ವಲ್ಪ ಕೋಲಾಹಲ ನಡೆಸ್ತದೆ. ಅದರಿಂದ ಸ್ವಲ್ಪ ಬಚಾವ್ ಆಗೋದು ಹಾಗೆ ಅಂತ ಬೇರೆಯವ್ರದ್ದು ಬೇರೆ ಬೇರೆ ಟೆಕ್ನಿಕ್ ಇರುತ್ತೆ. ನಾನು ಸೆಟ್ ಬಿಟ್ಟ ತಕ್ಷಣ ನಾನು ಸೆಟ್ಟಲ್ಲಿ ಅದು ಸೆಟ್ಟಲ್ಲೂ ನಾನೇ, ಬಟ್ ಅದು ಸ್ವಲ್ಪ ಆನ್ ಆಫ್ ಅದೊಂದು ಇದೆ. ಅದು ನಾನು ಮಾಡ್ಕೊಳ್ಳೋಕೆ ಆಗ್ತಾಯಿದೆ. ಸಾಧ್ಯ ಆಗಲ್ಲ ಅಂದರೆ ನಾನು ಐಸೋಲೇಟ್ ಮಾಡ್ತೀನಿ. ಬಟ್ ಮೋರಲ್ಲೆಸ್ ಇವಾಗ 15 years ಆಯ್ತಲ್ಲ. ಸೊ ವಾಟ್ಸ್ ಎ ಪ್ರಾಸೆಸ್ ಆಫ್ ಐಸೋಲೇಷನ್ ಅಂದರೆ? ನಾನು ಯಾರೂ ಕಾಣದೇ ಇರೋಂಗೆ ನಾನು ಐ ಕಾಂಟ್ಯಾಕ್ಟ್ ಮಾಡಲ್ಲ. ಒಂದು ಮೂಲೆಗೆ ಕೂತ್ಕೊಂಡ್ಬಿಡ್ತೀನಿ ಸೈಲೆಂಟಾಗಿ. ಅದು ಪಾತ್ರದ ಬಗ್ಗೆ ಇಲ್ಲ ಕ್ಯಾರೆಕ್ಟರ್ ಬಗ್ಗೆ ಒಂದು ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಇಟ್ಕೊತೀನಿ. ಕೆಲವೊಂದು ಸಲ ತುಂಬ ಇಮೋಷ್ನಲ್ ಸೀನ್ಸ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ತರಲೆ ಮಾಡಿಕೊಂಡು ಆಡಾಡ್ಕೊಂಡೆಲ್ಲ ಇರೋಕ್ಕಾಗಲ್ಲ. ಒಂದು ಸ್ವಲ್ಪ ಐಸೋಲೇಷನಲ್ಲಿ ಇರಬೇಕು. ಡಿಸ್ಟ್ರಾಕ್ಷನ್ಸ್ಗಳು ಆಗದೇ ಇದ್ದರೆ ಒಳ್ಳೆಯದು. ಅವಾಗ ಯು ಕ್ಯಾನ್ ಹಾರ್ನೆಸ್ ಯುವರ್ ಇಮೋಷನ್ಸ್, ಯುವರ್ ಇನ್ನರ್ ಫೀಲಿಂಗ್ಸ್. ಯು ಕ್ಯಾನ್ ಫೀಲ್ ದ ಇಮೋಷನ್ ಮಾಡ್ತಾ ಇರಬೇಕಾದ್ರೆ ಪರ್ಫಾರ್ಮೆನ್ಸ್. ಸರ್ 9 to 7 ಫ್ಲೋ ಸ್ಟೇಟ್ ಅಂತಾರಲ್ಲ, ಆ ಫ್ಲೋ ಸ್ಟೇಟ್ಗೆ ಹೋಗ್ಬೋದು. ಬಟ್ ಫ್ಲೋ ಸ್ಟೇಟು ನಾಟಕದಲ್ಲಿ ಈಸಿ, ಯಾಕಂದರೆ ಕಂಟಿನ್ಯೂಸ್ ಪ್ರಾಸೆಸ್. ಇದರಲ್ಲಿ ಸ್ಟಾರ್ಟ್ ಸ್ಟಾಪ್
ಅದು ಫ್ಲೋ ಸ್ಟೇಟಲ್ಲೇ ಇರಬೇಕಂದ್ರೆ ಅದಕ್ಕೆ ತುಂಬ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಬೇಕು. ಸೆಟ್ ಅವರ್ಸ್ ಬಿಟ್ಟು ಕೂಡ ಆ ಕ್ಯಾರೆಕ್ಟರ್ ಒಂದು ಫ್ಲೋನ ಅಂದರೆ ಆ ಒಂದು ಮೂಡನ್ನು ಕ್ಯಾರಿ ಮಾಡಿರೋದು ಉಂಟಾ ಮನೇಲಿ? ಒಂದ್ಸರಿ ಬಿಗಿನಿಂಗಲ್ಲಿ ಆಗಿದೆಯಾ? ಅದು ಅವಾಗ ಹೇಳ್ತಾರೆ, ವೈಫ್ ಹೇಳ್ತಾರೆ, ಯಾವ್ದು ಮನೆಗೆ ಬಂದಿದ್ದೀನಿ ಇವತ್ತು ಅಂತ. ಒನ್ ಫಿಲ್ಮ್ ದಟ್ ಚೇಂಜ್ಡ್ ಯುವರ್ ಐಡಿಯಾ ಆಫ್ ಆ್ಯಕ್ಟಿಂಗ್ ಫಾರ್ ಎವರ್? ಫ್ರೆಂಚ್ ಕನೆಕ್ಷನ್, 1974. ಹೌದಾ? ನಾನು ನೋಡಿದ್ದು 1992-90 ಹೊಸದಾಗಿ ಇದು ಕೇಬಲ್ ಟಿ ವಿ ಎಲ್ಲ ಬಂದಾಗ ಐ ಥಿಂಕ್ ಸ್ಟಾರ್ ಮೂವೀಸ್ ಅದನ್ನು ನೋಡಿಬಿಟ್ಟು ಇದು ಆ್ಯಕ್ಟಿಂಗೇ ಅಲ್ಲಪ್ಪ, ಏನಿದು ಸಿನಿಮಾ, ಏನು ಮಾಡಿದ್ದಾರೆ ಇವರು. ಎಲ್ಲ ಆ್ಯಕ್ಟ್ರೆಸ್ ಅಂತ ಗೊತ್ತು, ಜೀನ್ ಹ್ಯಾಕ್ಮನ್ ಎಲ್ಲ, ಬಟ್ ಪರ್ಫಾರ್ಮೆನ್ಸ್ ನೋಡಿದೆ ಏನು ರಿಯಲ್ ಆಗಿ ಮಾಡ್ದಂಗಿತ್ತು. ನಾನು ಹೇಳಿದೆ ಇಲ್ಲೂ ನಮ್ಮಲ್ಲೂ ಮಾಡ್ತಾರೆ ಚೆನ್ನಾಗಿ, ಬಟ್ ಇಷ್ಟೊಂದು ಈ ಸಿನಿಮಾನೇ ಇಷ್ಟೊಂದು ರಿಯಲಿಸ್ಟಿಕ್, ಅದೊಂದು ವೇವ್ ಇತ್ತು ಆವಾಗ, ರಿಯಲಿಸ್ಟಿಕ್ ಆಗಿ ಮಾಡ್ತಾಯಿದ್ರು. ಫ್ರಾನ್ಸಿಸ್ ಫೋರ್ಡ್ ಕೊಪ್ಪಲ ಅಂಥವ್ರವರು ನ್ಯೂ ಹಾಲಿವುಡ್ ನ್ಯೂ ವೇವ್ ಅಂತ ಕರೀತಾರೆ ಅದಕ್ಕೆ. ಬಟ್ ತುಂಬ ರಿಯಲಿಸಮ್ ಮಾಡ್ತಾಯಿದ್ರು ಅವರು, ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾಯಿದ್ರು ಅವ್ರ ಸಿನಿಮಾಗೆ. ಅದು ನೋಡಿಬಿಟ್ಟು ನನಗೆ ಇದು ಬರಲ್ಲ, ಕಲ್ತ್ಕೋಬೇಕು, ಮಾಡಿದರೆ ಹಿಂಗೆ ಮಾಡಬೇಕು, ಇಷ್ಟು ಫೀಲ್ ಆಗಬೇಕು, ನಿಜವಾಗ್ಲೂ ಮಾಡ್ತಾರೆ. ಆಮೇಲೆ ನಮ್ಮ ಇವರು ನಮ್ಮಲ್ಲೇ ಆ ಥರ ಮಾಡೋರು ಇದ್ರು, ಪ್ರಹಾರ ಅಂತ ಒಂದು ಸಿನಿಮಾ. ಓ, ನಾನಾ ಪಟೇಕರ್, ಓ ಮೈ, ನಸೀರುದ್ದೀನ್ ಶಾ, ಸಾರಿ ಪ್ರಹಾರ ಅದು ಅಷ್ಟೇ, ಪ್ರಹಾರ ಆಲ್ಸೋ ಮಾಧುರಿ ದೀಕ್ಷಿತ್ ಅಂಡ್ ಪಾರ್ ಅಂತ ಒಂದು ಫಿಲ್ಮ್ ಇತ್ತು, ನಸೀರುದ್ದೀನ್ ಶಾ. ಆಮೇಲೆ ಇವರು ಶಬಾನ ಆಜ್ಮಿ ಇರಬೇಕು, ಐ ಥಿಂಕ್ ಸರ್. ಸೊ ಟೆರಿಫಿಕ್ ಪರ್ಫಾರ್ಮೆನ್ಸಸ್ಸು. ಇರ್ಫಾನ್, ಮನೋಜ್ ಬಾಜ್ಪೇಯಿ, ಇವನ್ನೆಲ್ಲ ನೋಡಿದಾಗ ಏನು ರಿಯಲಿಸ್ಟಿಕ್ ಆಗಿ, ಅಂದರೆ ನಿಜವಾದ ಇವ್ರ ಚರಿತ್ರೆನೇ ಹೀಗೆ ಇವರು ಅಂತ. One co-actor you would love to work with again? ನಾನೇ ಡಬಲ್ ರೋಲ್ಗಳನ್ನ 2 ಸರಿ ಮಾಡಿದ್ದೀನಿ, ಇನ್ನೊಂದು 2-3 ಸರಿ ಮಾಡಿದ್ರೆ ಅದೊಂಥರ ಮಜಾ. ಸರ್ ಯಾವ ಥರ ಡಬಲ್ ರೋಲ್ ಮಾಡಿದ್ದೀರಾ? ಡಬಲ್, ಟ್ರಿಪಲ್ಲು, ಕ್ವಾಡ್ರಪಲ್ಲು ಎಲ್ಲ ಮಾಡ್ಬಿಡೋಣ ಅಂತ. ಮೈಕ್ ಸ್ಟ್ಯಾಂಡು, ಲೈಟು ಎಲ್ಲ ನಾವೇ. ಅದೊಂದು ಆ್ಯಡ್ ಬರ್ತಾ ಇದ್ದಲ್ಲ, ಹ್ಯಾಪಿ ಡೆಂಟ್. Okay, one director you dream of collaborating with purely for challenge? I don't know. I really don't know. ಇಲ್ಲ, ನಾನು ಲೈಫಲ್ಲಿ ಒಬ್ಬರಿಗೆ ನನಗೇನಾದರೂ ಬರೀರಿ ಅಂತ ಕೇಳಿದ್ದು ಅವರು ಶ್ರೀರಾಮ್ ರಾಘವನ್. ನೋಬಡಿ ಎಲ್ಸ್ ಐ ಹ್ಯಾವ್ ರಿಕ್ವೆಸ್ಟೆಡ್ ಆರ್ ಎಕ್ಸ್ಪ್ರೆಸ್ ದ ಡಿಸೈರ್ ಟು ವರ್ಕ್ ವಿತ್. ಆಗಿದ್ದೆಲ್ಲ ಆಟೋಮೆಟಿಕ್ ಆಗಿ ಬಂದಿರೋದು. ಅವರೊಬ್ಬರು ಮಾತ್ರ ಅವ್ರ ಸಿನಿಮಾ ನೋಡಿದಾಗ ಇವರು ಕ್ರಿಯೇಟ್ ಮಾಡೋ ಇದು ಈ ವರ್ಲ್ಡಲ್ಲಿ ನಾನು ಒಬ್ಬ ಆಗಬೇಕು ಅಂತ ನನಗಿತ್ತು. ಅವ್ರಿಗೊಬ್ರಿಗೆ ಮಾತ್ರ ಹೇಳಿದ್ದು, ಅವ್ರು ಇದ್ದು ಏನು ಬರ್ದಿಲ್ಲ ನನಗೆ. ನೋಡಿ, ಅದೇ ಪರವಾಗಿಲ್ಲ ಬಿಡಿ, ಒಳ್ಳೆ ಡೈರೆಕ್ಟರ್, ತುಂಬ ಒಳ್ಳೆ ಸಿನಿಮಾ ಮಾಡ್ತಾರೆ. An actor's performance that recently blew your mind? Of course, ನಾನು ಕಾಂತಾರ ತಗೊಳ್ಳೋದ ಬಿಟ್ಟು. ಲಾಸ್ಟ್ ಟೈಮ್ ನನಗೆ ಇದಕ್ಕಿಂತ ಬೆಟ್ರ್ ಯಾರು ಮಾಡೋಕ್ಕಾಗಲ್ಲ ಅಂತ, ಅಂದರೆ ಒಳ್ಳೊಳ್ಳೆ ಆ್ಯಕ್ಟರ್ಗಳಿದ್ದಾರೆ, ಬಟ್ ಅಷ್ಟೊಂದು ಇದಾಗಿದೆ. ವಿನೀತ್ ಸಿಂಗ್ ಮುಕ್ಕವಾಸ್ ರೀಸೆಂಟಾಗಿ ಯಾರು ನನಗೆ ನೆನಪಾಗ್ತಿಲ್ಲ, ಬಟ್ ವಿನೀತ್ ಸಿಂಗ್ದು ನಾನು ಅದು ಸಿನಿಮಾ ನೋಡಿದಾಗ ಅನಿಸ್ತು, ಇವನು ಏನು ಮಾಡಿದ್ದಾನೆ, ಅವನೇ ಬರೆದಿರೋ ಕತೆ, ಅವ್ನು ಫುಲ್ಲು ಅವ್ನು ಲೈಫ್ ಹಾಕಿದ್ದಾನೆ ಅದಕ್ಕೆ. ಅದು ಅವನು ಶ್ರಮ ಪಟ್ಟಿರೋದು ಮುಖ್ಯ ಅಲ್ಲ, ಬಟ್ ನಮಗೆ ಅದು ಕ್ಯಾರೆಕ್ಟರ್ದು ಆ್ಯಂಗ್ಸ್ಟು ಅದೆಲ್ಲ ಅವ್ನು ಫೀಲ್ ಮಾಡಿಸ್ತಾನೆ. ಅದು ಫಿಲ್ಮು ಚೆನ್ನಾಗಿದೆ, ಅವ್ನ ಪರ್ಫಾರ್ಮೆನ್ಸು ನನಗೆ ಅದು ಸ್ಪೆಷಲ್ ಪರ್ಫಾರ್ಮೆನ್ಸ್. ಅಂದರೆ ಅದು ಬೇರೆ ಈವನ್ ಒಳ್ಳೆ ಆ್ಯಕ್ಟ್ರ್ಗಳು ಮಾಡಿದ್ರೂ ಈ ಥರ ಫೀಲ್ ಬರ್ತಾ ಇರಲಿಲ್ಲ ಅಂತ ಅನಿಸ್ತು ನನಗೆ. ಮುಕ್ಕವಾಸ್, ವಿನೀತ್ ಸಿಂಗ್. If Kantara was a feeling, not a film, what would it be? A feeling of divine energy. It makes you feel, ಇದು ಅಂದರೆ ನಂಬಿಕೆ ಇಲ್ಲ ಅಂದ್ರೂ ನಿಮ್ಗೆ ಒಂಥರ ಅದು ನಂಬಿಕೆ ಇದೆ ಅಂತಲ್ಲ, ಒಂದು ಎನರ್ಜಿ ನಿಮ್ಗೊಂದು ಫೀಲ್ ಆಗ್ತದೆ, ಒಂದು ಫೀಲಿಂಗ್ ಇದೆ ಒಳಗಡೆ. ಅದನ್ನ ಏನಂತ ನನಗೆ, ಅದು ನಿಮಗೆ ಒಂದು ನಿಮ್ಗೆ ಎಷ್ಟು ಭಕ್ತಿಭಾವ, ನಿಮಗೆ ರಿಲಿಜನ್ ಮೇಲೆ ಇದ್ರ ಬಗ್ಗೆ ಅದ್ರ ಪ್ರಕಾರ ನೀವು ಅದನ್ನು ಫೀಲ್ ಮಾಡ್ತೀರಾ. ನನ್ನಂಥವ್ರು ಇಂಥದಕ್ಕೆಲ್ಲ ಅದು ಇಲ್ಲದೆ ಇರೋನು, ಬಟ್ ಅದೊಂದು ಎನರ್ಜಿ ಫೀಲ್ ಆಗ್ತದೆ. ಅದೊಂಥರ ಸ್ಪೆಷಲ್ ಎನರ್ಜಿ, ದೈವಿಕ ಶಕ್ತಿ ಅಂತ ಹೇಳ್ಬೋದು, ಕಾಸ್ಮಿಕ್ ಎನರ್ಜಿ ನಿಮ್ಗೆ ಫೀಲ್ ಮಾಡಿಸ್ತದೆ ಅದು. ಆ ಸೀನ್ಗಳು ಬಂದಾಗೆಲ್ಲ, ಇವರು ಶೆಟ್ರ್ ಪರ್ಫಾರ್ಮೆನ್ಸು, ಅಜಿನೀಶನ್ ಮ್ಯೂಸಿಕ್ಕು, ಆಮೇಲೆ ಅರವಿಂದನ್ ಫ್ರೇಮ್ ಸೆಟ್ಟಿಂಗ್, ಅದು ಫುಲ್ ಹಿಡಿದುಬಿಟ್ಟು ಹಂಗೇ ಮೇಲೆ ಎತ್ಕೊಂಡು ಹೋಗ್ತದೆ. ಸರ್, ಈ ಬ್ರಹ್ಮರಾಕ್ಷಸ ಸೀನ್ ಆದಮೇಲೆ ಶಿವಾದ ಏನು ಬರುತ್ತೋ ಅದನ್ನು ಅರವಿಂದ್ಗೂ ಅದನ್ನೇ ಹೇಳಿದೆ. ಸಿನಿಮಾ ನೋಡ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲದಿರಂಗೆ ಒಂದು ನನ್ನ ಒಳಗಡೆ ಸಂಚಲನ ಆಗ್ತಾ ಇದೆ. ಹಿಂಗೆ ಕೈ ಮುಗಿದು ನಮಸ್ಕಾರ ಮಾಡೋಣ ಅಂತ ಒಳಗಡೆ ಫೀಲಿಂಗ್ ಬರ್ತಿದೆ.
ಬಟ್ ನೋಡ್ತಿರ್ಬೇಕಾದ್ರೆ ಇದು ಸಿನಿಮ್ಯಾಟಿಕ್ ಲಿಬರ್ಟಿ ಹೋಗಬೇಡ ಅಂತಿದ್ದಾನೆ. ಬಟ್ ಹಿಂಗೆ ತಿರುಗಿ ನೋಡ್ತೀನಿ, ನನ್ನ ಪಕ್ಕ ನನ್ನ ಫ್ರೆಂಡ್ ಅವನ ಹೆಂಡತಿ ಕೂತಿದ್ದಾನೆ, ಅವ್ರ ಹೆಂಡತಿ ಆಲ್ರೆಡಿ ಚಕ ಮಾಡ್ಲಾಕೊಂಡು ಕಣ್ಣಲ್ಲಿ ನೀರು ಹಾಕೊಂಡು ಅಳ್ತಿದ್ದಾರೆ ಆಟೋಮೆಟಿಕ್ ಆಗಿ. ಆ್ಯಂಡ್ ದಟ್ ಈಸ್ ವೆನ್ ಐ ರಿಯಲೈಸ್ ದಿಸ್ ಇಸ್ ವಾಟ್ ಸಿನಿಮಾ ಇಟ್ ಈಸ್. ನಿಮ್ದು ಏನೇ ನಂಬಿಕೆ ಇರಲಿ, ನಿಮ್ಗೆ ಆ ಫೀಲ್ ಬಂದೇ ಬರ್ತದೆ. ಆ ಇದರಲ್ಲಿ ಆ ಟೈಮಲ್ಲಿ ಬಂದೇ ಬರ್ತದೆ. ನೀವು ಎಷ್ಟೇ ಲಾಜಿಕಲ್ ಮಾಡಿದ್ರು ಅದು ನಿಮ್ಮ ಫೀಲಿಂಗು ನೀವು ಸಪ್ರೆಸ್ ಮಾಡ್ಬೋದು, ಬಟ್ ಅದು ಬಂದೇ ಬರ್ತದೆ. ಸೊ ಅಫ್ಕೋರ್ಸ್ ರಿಷಬ್ ಶೆಟ್ಟಿ ಮೇನ್ ಪಿಲ್ಲರ್, ಅವರು ಇದು ಇಂಪಾರ್ಟೆಂಟ್ ಮೊದಲನೇ ಸ್ತಂಭ ಅವರು. ಬಟ್ ಅಜನೀಶ್ ಆ್ಯಂಡ್ ಅರವಿಂದ್ 2-3 ಸ್ತಂಭಗಳು ಅವರು ಕಾಂತಾರ. ಅವರು ಅವ್ರದ್ದು ಕಲೆ, ಅವರ ಕಾಂಟ್ರಿಬ್ಯೂಷನ್ ಇಲ್ಲ ಅಂದರೆ ಅದು ಫುಲ್ಲಾಗಿ ರಿಯಲೈಸ್ ಆಗುತ್ತೆ. ಕಾಂತಾರ ಅಲ್ಲ, ಇವರು 3 ಸ್ತಂಭಗಳು ನನ್ನ ಅಭಿಪ್ರಾಯದಿಂದ. 4ನೇ ಸ್ತಂಭ ಕಾಣಿಸದೇ ಇರುವಂಥ ಸ್ತಂಭ ಹೊಂಬಾಳೆ ಅನ್ಬೋದು ಸರ್. ಅದು ಅಂದರೆ ಆ ಸ್ತಂಭಗಳು ನಿಲ್ಲಕ್ಕೆ ನೆಲೆ ಬೇಕಲ್ಲ, ಫೌಂಡೇಶನ್, ಜಾಗ, ಬುನಾದಿ. ಅದು ಬುನಾದಿ, ಅದು ಹೊಂಬಾಳೆ, ಅದು ಬುನಾದಿ, ಜಾಗ. ಅದ್ರ ಮೇಲೆ 3 ಸ್ತಂಭಗಳು. ಆಮೇಲೆ ಅಲ್ಲಿ ಸುತ್ತಮುತ್ತ ಇರೋದು ಕಾಂತ. ಡಿಸ್ಕ್ರೈಬ್ ರಿಷಬ್ ಶೆಟ್ಟಿ ಇನ್ 1 ಫ್ರೇಮ್. ಅದು ಇವಾಗ ತೋರಿಸಿದ್ರೆ ಜನರು ಸ್ವಲ್ಪ ಏನು ನೀವು ನಮ್ಮ ಕಲ್ಚರ್ನ ಹೀಗೆಲ್ಲ ಮಾಡ್ತಿದ್ರು ಅಂತಾರೆ. ಬಟ್ ನನಗೆ ಅದೊಂದು ರೂಪ ತೋರಿಸ್ತಾರೆ ಅವರು. ಅದು ಸಿನಿಮಾದಲ್ಲೇ ನೋಡಿ, ನೀವು ಅದು ನೋಡಿದಾಗ ನೀವು ಏನೋ ಒಂದು ದೈವಿಕ ಶಕ್ತಿನೇ ಇದೆ ಒಳಗಡೆ. ಸಿ ಇಟ್ ಈಸ್ ಅ ಪರ್ಫಾರ್ಮೆನ್ಸ್. ಅವರು ಇದರಲ್ಲೆಲ್ಲ ನಂಬಿರೋರೆ, ಡೆಫಿನೆಟ್ಲಿ ನಂಬಿರೋರು. ನಾನು ಕಣ್ಣಾರೆ ನೋಡಿದ್ದೀನಿ. ಅವರು ಈಸ್ ಅ ಕ್ರಾಫ್ಟ್ಸ್ಮನ್, ಈಸ್ ಅನ್ ಆ್ಯಕ್ಟರ್. ಅವ್ರ ನಂಬಿಕೆ ಎಲ್ಲ ಇರ್ಬೋದು ಇದ್ರ ಮೇಲೆ, ಸಿನ್ಸಿಯಾರಿಟಿಯಿಂದ ಅವ್ರು ಮಾಡಿದ್ದಾರೆ. ಬಟ್ ಅವ್ರು ಒಳ್ಳೆ ಕಲಾವಿದರು ಅಷ್ಟೇ. ಆ ಬಿಲೀಫ್ ತರಲಿಕ್ಕೆ ಒಳ್ಳೆ ಕಲಾವಿದನೂ ಆಗಿರಬೇಕು. ಬರೀ ಬಿಲೀಫ್ ಇದ್ದರೆ ಬರಲ್ಲ ಅದು. ಪಾಯಿಂಟ್ ಸರ್. 1 film of yours you think didn't get the love it deserved? ಎಂಥದ್ದು ಇಲ್ಲ, ಎವ್ರಿಥಿಂಗ್ ಇಸ್ ಓಕೆ. ಆ ಥರ ಎಲ್ಲ ಇದು ಈ ಸಿನಿಮಾ ಆ ಸಿನಿಮಾ ಅಂತ ಇಟ್ಕೊಂಡಿದ್ರೆ ಮೊದಲು ಇರ್ತಾಯಿತ್ತು, ಇದನ್ನು ಜಾಸ್ತಿ ಜನ ನೋಡಿದ್ದಿದ್ರೆ ಅಂತೆಲ್ಲ ಇರ್ತಿತ್ತು. ಈಗ ಪರವಾಗಿಲ್ಲ, ಅದನ್ನೆಲ್ಲ ತಲೆ ಕೆಡಿಸ್ಕೊಂಡಿದ್ರೆ ಅಷ್ಟೇ. ಆಮೇಲೆ ಲಿಸ್ಟ್ಗಳೇ ಮಾಡ್ತಾ ಇರ್ತೀವಿ ನಾವು. When was the last time you were starstruck? ಇವರು ಸುನೀಲ್ ಶೆಟ್ಟಿ ಅವರು ಏನು ಪರ್ಸ್ನಾಲಿಟಿ ಇವತ್ತು. ಹೌದಾ? ನಿಜವಾಗ್ಲೂ ಸ್ಕ್ರೀನಲ್ಲಿ ಕಾಣೋಕ್ಕಿಂತ ಅವ್ರು ರಿಯಲಲ್ಲೇ ಅವರು ಏನು ಪರ್ಸ್ನಾಲಿಟಿ. ಉದ್ದ ಇದ್ದಾರೆ, 6 ಫೀಟ್ ಇದ್ದಾರೆ. ಅದು ವೈಟ್ ಗಡ್ಡ, ಇದು ಅದೆಲ್ಲ ಏನು ಕಳೆ. ಹೌದಾ? ಸ್ಟಾರ್ ಪರ್ಸನಾಲಿಟಿ. ಏನು ಅವರು ಸುಮ್ಮನೆ ಹಿಂಗೆ ನಡ್ಕೊಂಡು ಬಂದಂಗೆ ಏನೋ ಸ್ಟಾರ್ ಬಂದಂಗೆ ಇರ್ತದೆ. ಅವ್ರನ್ನೇನು ನೋಡ್ತಾ ಇರೋಣ ಅನಿಸ್ತದೆ. ಒಳ್ಳೆ ಪರ್ಸ್ನಾಲಿಟಿ. ಅದು ಇದು ಶರೀರ ಇದೆಲ್ಲ ಫಿಟ್, ಗಟ್ಮುಟ್ಟಾಗಿ ಸ್ಟ್ರೈಟ್ ಇರೆಕ್ಟ್ ನಡೆಯೋದು ಗಿಡೋದು ಎಲ್ಲ ಫಿಟ್ ಆಸ್ ಅ ಫಿಡಲ್ ಅಂತಾರಲ್ಲ ಆಗಿದ್ದಾರೆ. ಪ್ಲಸ್ ಅದು ಲುಕ್ಕು ಅಷ್ಟೇ. ಏನು ವಾವ್. Of course, I know this answer. If acting was banned tomorrow, what would Gulshan Devaya do instead? ಬ್ಯಾಂಡ ಯಾಕೆ? ಕಲೆನೇ ಯಾರು ಬ್ಯಾನ್ ಮಾಡೋಕ್ಕಾಗಲ್ಲ. ಕಲೆ ಒಂಥರ ಇದೆ. ಅದು ಕಲಾವಿದರು ಆರ್ ಆಲ್ಸೋ ಏನಂತಾರೆ, ರೆವಲ್ಯೂಷನರೀಸ್. ಒಂಥರ ಇದು ನಮ್ಮ ಅಂದರೆ ರೆವಲ್ಯೂಷನ್ ಅಂದರೆ ಎಲ್ಲ ಹೊಡೆದಾಕ್ಬಿಡೋದಲ್ಲ. ಅದೊಂಥರ ನಾವು ಯಾವತ್ತೂ ಸ್ವಲ್ಪ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ಇದ್ದೇ ಇರ್ತದೆ. What keeps you curious as an artist after all these years? ಅದೊಂದು ಫೈರ್ ಬರ್ನಿಂಗ್ ಇದೆ. ಇದು ಇಂಟ್ರೆಸ್ಟ್ ಜೆನ್ಯೂನ್. ಅದು ಏನಂತ ಹೇಳೋಕ್ಕಾಗಲ್ಲ. ಕೆಲವೊಬ್ಬರಿಗೆ ಕರಿಯರು ಸ್ಟಾರ್ ಆಗಬೇಕು ಅಂತ ಇರುತ್ತೆ. ಬಟ್ ನನಗೆ ಐ ಲವ್ ಆ್ಯಕ್ಟಿಂಗ್. ನನಗೆ ಪಾತ್ರಗಳು ಮಾಡಬೇಕು, ಒಂದು ಈ ಕಥೆಯದು ಒಂದು ಭಾಗ ಇರಬೇಕು, ಇಂಥವ್ರ ಜೊತೆ ಕೆಲಸ ಮಾಡಬೇಕು, ಈ ಥರ ಒಂದು ಅನುಭವ ಇರಬೇಕು. ನನ್ನ ಹತ್ರ ಇಟ್ಕೊಂಡು ನಾನು ಅದನ್ನು ಹೇಗೆ ಬೆಳೆಸೋದು ಕಲೆ ಮೂಲಕ. ಕರಿಯರ್ ಮೇಲೆ ಅಟೆನ್ಷನ್ ಸಪ್ರೇಟಾಗಿ ಹೋಗುತ್ತೆ. ಬಟ್ ಇದರಲ್ಲಿ ನನಗೆ ಸಣ್ಣ ವಯಸ್ಸಿಂದ ರುಚಿ ಇರೋದಕ್ಕಾಗಿ ಐ ಲೈಕ್ the perform. How do you hope people remember your body of work 10 years from now? I don't care. They can, it's a good, ನನಗೆ ಏನೋ ಒಂದು ಮಾಡಿದ್ದೀನಿ ಅಂತ ಆದರೆ ಆಯಿತು. ಎಲ್ಲರೂ ಒಳ್ಳೆಯದೇ ಹೇಳ್ತಾರೆ. ಇವಾಗ ವರ್ಸಿಟೈಲ್ ಆ್ಯಕ್ಟರು, ಅಂಡರ್ ರೇಟೆಡ್ ಅಂತ ಚಿತ್ರಗಳೆಲ್ಲ ಬೇರೆ ಹಾಕ್ಬಿಟ್ಟು ಒಳ್ಳೆಯದೇ ಹೇಳ್ತಾ ಇದ್ದಾರೆ ಸದ್ಯಕ್ಕೆ. ಬಟ್ ನಾಳೆಗೆ ಏನು ತಲೆ ಕೆಟ್ಟೋಯ್ತು ಒಂದು ಎಲ್ಲ ಈ ಲಾಸ್ಟ್ ಈಸ್ ಐಡೆಂಟಿಟಿ, ಎಲ್ಲೋ ಹೋದ, ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂತ ಹೇಳಿದ್ರು ಓಕೆ, ಅದು ಅವರ ಅಭಿಪ್ರಾಯ. ನನ್ನ ಅಭಿಪ್ರಾಯ ನನ್ನ ಬಗ್ಗೆ ಸರಿಯಾಗಿರಬೇಕು. ದಟ್ ಈಸ್ ಮೈ ಕನ್ಸರ್ನ್. ಯಾರು ನೋಡಿದಾಗ, ಯಾರು ಇಲ್ಲದಾಗ ಸುತ್ತಮುತ್ತ ನನ್ನ ಬಗ್ಗೆ ನನ್ನ ಅಭಿಪ್ರಾಯ ಚೆನ್ನಾಗಿರ್ಬೇಕು. So do you think actors sometimes fall in love with their characters too much to be a dangerous level? Possible. It's possible. Have you ever? No. Not at all. ಅದನ್ನು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಅದನ್ನು ಬಿಟ್ಬಿಡ್ಬೇಕು. ಅಲ್ಲೇ ಬಿಟ್ಬಿಡ್ಬೇಕು. See, there is a pleasure, particularly sometimes when you play bad guys. Yeah. ಒಂಥರ ಮಜಾ ಇದೆ ಅದರಲ್ಲಿ. ವಿಡಿಯೋ ಗೇಮ್ ಮಾಡ್ದಂಗೆ. ವಿಡಿಯೋ ಗೇಮ್ ಎಲ್ಲ ಟಕ್ 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 ಹೊಡೆದಾಕಿ ಸಾಯಿಸ್ತೀವಿ. ಬಟ್ ರಿಯಲ್ ಲೈಫಲ್ಲಿ ನಾವು ಮಾಡೋಕ್ಕಾಗಲ್ಲ. ಅಲ್ಲ ಆಗಲ್ಲ ಅಂತಲ್ಲ, ನಾವು ಮಾಡಲ್ಲ. ಆ್ಯಕ್ಚುಲಿ ಯಾ
ವಿ ನೋ ದಟ್ ಮಾರಲಿ ಆಲ್ಸೋ Morally. ಮಾರಲ್ ಕೋಡ್ ಇರುತ್ತೆ ಅದು. ನಿಮ್ಗೆ ಅದು ಕಲಿಸ್ಲಿಲ್ಲ ಅಂದ್ರೂ ಅದು ನೀವು ಮಾಡಲ್ಲ. ಸೊ ಮೆಜಾರಿಟಿ ಜನರು ಈಗಲೇ ಇರೋದು ನಿಜವಾದ ಗನ್ ಕೊಟ್ಟರೆ ಅವರು ಹೊಡೆಯಲ್ಲ, ಎಲ್ಲ ನೋಡ್ದಾಕಲ್ಲ. ಕೆಲವೊಬ್ಬರು ಸ್ವಲ್ಪ ಆಫ್ ಆಗಿರೋದು ಇರ್ತದೆ, ಅದರ ಇದೇ ಇರುತ್ತೆ ಮೆಂಟಲಿ ಇರೋದು. ಸೊ ಬಟ್ ಸೊ ಐ ಆಲ್ಸೋ ಲುಕ್ ಎಟ್ ಸಮ್ಟೈಮ್ಸ್ ದರ್ ಇಸ್ ಅ ಪ್ಲೆಜರ್ ದಟ್ ಯು ಗೆಟ್ ಫ್ರಮ್ ಪ್ಲೇಯಿಂಗ್ ದೀಸ್ ಥಿಂಗ್ಸ್, ಬಿಕಾಸ್ ಆ್ಯಂಡ್ ಇನ್ ರಿಯಲ್ ಲೈಫ್ ಐ ಡೋಂಟ್ ವಾಂಟ್ ಟು ಬಿ ಬಟ್ ಅದೊಂದು ಫಿಕ್ಷನಲ್ ಆಗಿ ಅದನ್ನು ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಒಂದು ಮಜಾ ಇದೆ. ಇದು ನನಗೆ ಯಾವಾಗಲೂ ಅನ್ಸುತ್ತೆ ಸರ್, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಯು ಆಫನ್ ಬ್ರಿಂಗ್ ಸಟಲ್ ಹ್ಯೂಮರ್ ಈವನ್ ಇನ್ ಟು ಅ ಡಾರ್ಕ್ ಕ್ಯಾರೆಕ್ಟರ್ಸ್. ಈಸ್ ದಟ್ ಅ ಕಾನ್ಷಿಯಸ್ ಕ್ರಿಯೇಟಿವ್ ಚಾಯ್ಸ್? ನಾಟ್ ಪರ್ಟಿಕ್ಯುಲರ್ಲಿ. ಇವಾಗ ಇದು ಐ ಡೋಂಟ್ ಥಿಂಕ್ ಕುಲಶೇಖರ ಇಸ್ ಅ ಡಾರ್ಕ್ ಕ್ಯಾರೆಕ್ಟರ್. ಇಲ್ಲ, ಅಫ್ಕೋರ್ಸ್ ಕುಲಶೇಖರ ಇಸ್ ನಾಟ್ ಎ ಡಾರ್ಕ್. ಅದರಲ್ಲಿ ಮೊದಲಿಂದನೇ ಬರೆದಿದ್ದರಲ್ಲೇ ಸ್ವಲ್ಪ ಹ್ಯೂಮರಸ್ ಆಗಿತ್ತು ಅದು. ಆತ್ಮಾರಾಮ್ ಬಂತ ಕ್ಯಾರೆಕ್ಟರು ಆಲ್ಸೋ ಸ್ಕೋಪ್ ಫಾರ್ ಕಾಮಿಡಿ. ಕರೆಕ್ಟ್. ಅವ್ರು ವರ್ಲ್ಡ್ ಕ್ರಿಯೇಟ್ ಮಾಡೋದೇ ಅಂತ ಅಬ್ಸರ್ಡ್ ಆಗಿರುತ್ತೆ ಅಂದರೆ ಅದರಲ್ಲಿ ಅದು ಆಟೋಮೆಟಿಕ್ಕಾಗಿ ಆ ಸನ್ನಿವೇಶಗಳು ಅಂದರೆ ಕಾಮಿಡಿಗೆ ತಕ್ಕಂಥ ಒಂದು ಸನ್ನಿವೇಶಗಳು ಬಂದ್ಬಿಡ್ತದೆ, ಅವ್ರ ಬರವಣಿಗೆಲೇ ಇರ್ತದೆ. ಕಾನ್ಷಿಯಸ್ ಆಗಿ ನಾನು ಯಾವತ್ತಾದರೂ ಇದರಲ್ಲಿ ಕಾಮಿಡಿ ಮಾಡಬೇಕು ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ವೆನ್ ದ ಸಿಚುವೇಶನ್ ಪ್ರೆಸೆಂಟ್ಸ್ ಇಟ್ ಸೆಲ್ಫ್ ದೆನ್ ಯು ಡೂ ಇಟ್. ಕೆಲವೊಂದು ಸರಿ ಏನಾದರೂ ಮಾಡಿದರೆ ಡೈರೆಕ್ಟರ್ ಹೇಳ್ತಾರೆ ಬೇಡ, ಈ ಸೀನು ಸ್ವಲ್ಪ ಸೀರಿಯಸ್ ಆಗಿ ಎಂಡ್ ಆಗಬೇಕು, ಕಾಮಿಡಿ ಎಂಡ್ ಆಗಿರುತ್ತೆ, ಅವ್ರು ಗೈಡ್ ಮಾಡ್ತಾರೆ. ಬಟ್ ದಟ್ ಈಸ್ ದ ಜಾಬ್ ಆಫ್ ಎನಿ ಗುಡ್ ಡೈರೆಕ್ಟರ್. ಸೊ ಐ ಡೋಂಟ್ ಫೀಲ್ ಎನಿ ಕ್ಯಾರೆಕ್ಟರ್ ಐ ಫೀಲ್ ದಟ್ ಇದು ಈ ಥರ ಇತ್ತು, ನಾನು ಇಂಟರ್ಪ್ರಿಟೇಷನ್ ನಾನು ಮಾಡಿದ್ದೀನಿ ಅಂತ ನನಗನ್ನಿಸ್ತಾ ಇಲ್ಲ. ಒಂದು ಕ್ಯಾರೆಕ್ಟರ್ ನಾನು ಮಾಡದೇ ಇರೋ ಕ್ಯಾರೆಕ್ಟರು, ನನಗೆ ಒಂದು ರೋಲು ಸೀಕ್ರೆಟ್ ಗೇಮ್ಸಲ್ಲಿ ಆಫರ್ ಆಗಿತ್ತು. ಯಾವುದು? ನಾನು ಅದು ಹೆಸರು ನನಗೆ ನೆನಪಾಗ್ತಿಲ್ಲ. ಗಾಯತೊಂಡೆ ಜೊತೆ ಇರ್ತಾನೆ ಇನ್ನೊಬ್ಬ ಆ್ಯಕ್ಟ್ರ್ ಮಾಡ್ದ. ನಾನು ಅದನ್ನು ನನ್ನ ಹತ್ರ ಬಂದಿದ್ದಾಗ ನಾನು ಅದನ್ನು ತುಂಬ ವೈಲೆಂಟ್ ಪರ್ಸನ್, ಅಂದರೆ ಇವನು ತುಂಬ ಈಗ ಎಲ್ಲರ ಜೊತೆನೂ ವೈಲೆಂಟು, ಇವನು ನಾನ್ ಟ್ರಸ್ಟ್ ವರ್ದಿ ಅಂತ ಅದನ್ನು ಕಾಮಿಡಿ ಕ್ಯಾರೆಕ್ಟರ್ ಅಂತ ನಾನು ನೋಡಿರಲಿಲ್ಲ. ಬಟ್ ಅವ್ನು ಮಾಡೋ ಆ್ಯಕ್ಟರ್ ಅದನ್ನು ಬೇರೆ ಥರ ಇಂಟರ್ಪ್ರಿಟ್ ಮಾಡಿದ್ದಾನೆ. ನನಗೆ ಆಶ್ಚರ್ಯ ಆಯಿತು, ಇದನ್ನು ಈ ಥರನೂ ಮಾಡ್ಬೋದು, ಪರವಾಗಿಲ್ವೇ ಅಂತ. ಐ ಫೌಂಡ್ ದಟ್ ಇಂಟ್ರೆಸ್ಟಿಂಗ್. ಈ ಥರನೂ ಆಗ್ತದೆ. ವಾಟ್ಸ್ ಯುವರ್ ಪ್ರೋಸೆಸ್ ವೆನ್ ಯು ಡೋಂಟ್ ರಿಲೇಟ್ ಟು ಅ ಕ್ಯಾರೆಕ್ಟರ್ ಎಟ್ ಆಲ್? ಐ ಡೋಂಟ್ ಡೂ ಇಟ್. ಸಮಥಿಂಗ್ ಅದು ಒಂದು, ಇಫ್ ಐ ಕಾಂಟ್ ಬಿಲೀವ್ ವಾಟ್ ಈಸ್ ರಿಟನ್ ಆಸ್ ಅ ಟ್ರೂತ್, ಇಫ್ ಗುಲ್ಶನ್ ದೇವಯ್ಯ's morality gets in the way, then I can't do it. But sometimes if it is offered with a very crazy money? It depends on the situation. ನನಗೆ ಒಂದು ಸ್ವಲ್ಪ ದುಡ್ಡು ಕಾಸಿಗೆ ಸ್ವಲ್ಪ ಕೊರತೆ ಇದ್ದಾಗ ಅದು ನಾನು ಸ್ವಲ್ಪ ಇದು ಮಾಡಬೇಕು, ಏನು ಜೀವನ ನಡೆಸಬೇಕು, ಫ್ಯಾಮಿಲಿ ನಡೆಸಬೇಕು, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಂದ್ರೆ ಯು ಹ್ಯಾವ್ ಟು ಡೂ ಇಟ್. ಅದೇ ಹೇಳ್ತೀವಿ, ನಮ್ಮ ಭಾಷೆಲಿ ಹೇಳ್ತೀವಲ್ಲ ಸರ್, ಪ್ಯಾಷನ್ ರೇಷನ್ ಅಂತೀವಿ. ಎಲ್ಲರದ್ದು ಒಂದೊಂದು ರೀಸನ್ ಇರುತ್ತೆ. ಯು ಹ್ಯಾವ್ ಟು ಒಂದು ಇಂಟಿಗ್ರಿಟಿ, ನಿಮ್ಮದು ಒಂದು ಇಂಟಿಗ್ರಿಟಿ ಇರಬೇಕು. ಬಟ್ ಕೆಲವೊಂದು ಸರಿ ನಿಮಗಾಗಿ ನಿಮ್ಮ ಫ್ಯಾಮಿಲಿಗಾಗಿ ಮಾಡಲೇಬೇಕಾದ್ರೆ ಮಾಡಬೇಕಾಗುತ್ತೆ. ಅದರಲ್ಲಿ ಏನು ತಪ್ಪಿಲ್ಲ. ಅಂದರೆ ಯು ಆರ್ ನಾಟ್ ಕಮಿಟಿಂಗ್ ಅ ಕ್ರೈಮ್. ಪಾಯಿಂಟ್. ನಾನು ಹೇಳೋದೇನೆಂದರೆ ನನ್ನ ಸಿನ್ಸಿಯಾರಿಟಿ ಅಷ್ಟು ಇರಲಿಕ್ಕಿಲ್ಲ. ಬಟ್ ಎಕ್ಸ್ಪೀರಿಯನ್ಸಿಂದ ನಾನು ಮಾಡಿದ್ದೇನು, ಯಾಕಂದರೆ ಮಾಡಿಲ್ಲ ಅಲ್ಲ ಸರ್ ನೀವು? ಇಲ್ಲ, ಇದುವರೆಗೂ ಮಾಡಿಲ್ಲ. ಬಟ್ ಐ ಕಾಂಟ್ ಸೇ ಇವಾಗ ಮುಂದೆ ಜೀವನ ಹೇಗಿರ್ಬೋದು ಅಂತ. ನನಗೇನಾದರೂ ದುಡ್ಡಿನ ಕೊರತೆ ಇದೆ, ಬೇಕಾಗಿದೆ, ದುಡ್ಡು ಕೊಡ್ತಾ ಇದ್ದಾರೆಲ್ಲ ಮಾಡಿಬಿಡೋಣ ಅಂತ ಮಾಡಿದರೆ ಅದರಲ್ಲಿ ಏನು ತಪ್ಪಿಲ್ಲ. ಆ ಥರ ತುಂಬ ಜನರು ಮಾಡ್ತಾರೆ. ಅವರು ಲೈಫ್ ಮೇಂಟೈನ್ ಮಾಡ್ಕೋಬೇಕಲ್ಲ. ಮಕ್ಕಳಿಗೆ ಐಫೋನ್ ತೆಗೆದುಕೊಡೋದು ಎಲ್ಲ ಇದೆ. ಫಾರಿನ್ ಟ್ರಿಪ್ ಹೋಗೋದು, BMW, ಅದು ಡ್ರೈವರಿಗೆ ಸ್ಯಾಲ್ರಿ. Sir, do you believe some roles come into your life at the exact right moment? It's possible. It is very possible. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಕೆಲವೊಂದು ಸರಿ ಅದು ಹೇಳ್ತಾರೆ, ಸಮಯ ಸಂದರ್ಭ ಕೂಡ ಬಂದಾಗ ಅದು ನನ್ನ ಡೆಸ್ಟಿನಿನ ಏನು ಅಂತ ಗೊತ್ತಿಲ್ಲ. ಬಟ್ ಟೈಮಿಂಗ್ ಕೆಲವೊಂದು ಸರಿ ಕರೆಕ್ಟ್ ಟೈಮಿಂಗ್ ಬಂದುಬಿಡ್ತದೆ. ಎಷ್ಟೊಂದು ಸಲ ನಾನು ಬಿಗಿನಿಂಗಲ್ಲಿ ಇದು ಒಂದು ತಿಂಗಳೇ ರೆಂಟ್ ಕೊಡೋಕ್ಕೆ ಇರೋದು ನನ್ನ ಹತ್ರ, ನೆಕ್ಸ್ಟ್ ಮಂತಿಗೆ ಇಲ್ಲ ನನ್ನ ಹತ್ರ ದುಡ್ಡು ಅಂದಾಗ ಒಂದು ಜಾಬ್ ಬರ್ತದೆ. ವಾವ್, ಆಗಿದೆ ಆ ಥರ ಸಂದರ್ಭ? ಆಗಿದೆ, ಭಾಳಷ್ಟು ಸಲ ಆಗಿದೆ. ಸಮಥಿಂಗ್ ವಿಲ್ ಕಮ್ ಆ್ಯಂಡ್ ಸೇವ್ ಮೀ, ಪುಲ್ ಮೀ ಔಟ್ ಆಫ್ ದ ಡಿಚ್, ಆ ಥರ ಆಗಿದೆ. ಸರ್, ಅಂದರೆ ಇದು ತುಂಬ ಆಳದಲ್ಲಿ ಹೋಗ್ತಿದ್ದೀನಿ ಅಂತಲ್ಲ, ಅಂದರೆ ಅಂಥ ಸಂದರ್ಭಗಳಾಗಿ ಇನ್ನೂ ತುಂಬ ಕಷ್ಟ, ಅಂದರೆ ನಾಟ್ ಟ್ರೈಂಗ್ ಟು ಸೌಂಡ್ ಪೆಸಿಮಿಸ್ಟಿಕ್ ಅಂತಲ್ಲ, ಬಟ್ ತುಂಬ ಕಷ್ಟಗಳು ಡೇಸ್ಗಳು ನೋಡಿದ್ದೀರಾ? ಅಷ್ಟೊಂದೇನಿಲ್ಲ. ಇದೆ, ಕಷ್ಟ ಸುಖ ಎಲ್ಲರ ಜೀವನದಲ್ಲೂ ಇರ್ತದೆ. ಈವನ್ ನಾನು ಪ್ರೊಫೆಷ್ನಲ್ ಆ್ಯಕ್ಟರ್ ಆದಮೇಲೂ ಒಂದು ಐ ಥಿಂಕ್ 2014, 15, 16 ಅದರಲ್ಲಿ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಅಷ್ಟೊಂದು ಸೆಕ್ಯೂರ್ ಆಗಿರಲಿಲ್ಲ. ಅಲ್ಲ, ಇದನ್ನು ನಾನು ಕೇಳ್ಬಿಟ್ಟು ಸ್ಯಾಡ್ ಮ್ಯೂಸಿಕ್ ಹಾಕ್ಬಿಟ್ಟು ಆ ಥರ ಹಾಕಕ್ಕೆ ಕೇಳ್ತಿಲ್ಲ ಸರ್. ಅದೇ ನೀವೇನಾದ್ರೂ ಹಾಕಿ, ನಾನು ಕೆಳಗಡೆ ಕಾಮೆಂಟ್ ಬರ್ಬಿಡ್ತೀನಿ. ನಾನು ಈ ಸ್ಯಾಡ್ ಮ್ಯೂಸಿಕ್ಗೂ ನಂದು ಏನು ಕನೆಕ್ಷನ್ ಇವ್ರುಗಳು ಹಾಕ್ಕೊಂಡಿದ್ದು ಇದೇ ಇರುತ್ತೆ. ಆ ಥರ ಎಲ್ಲ ಇರ್ತದೆ. ಆ ಥರ ಜೀವನ ಅಂದಮೇಲೆ ಆ ಥರ ಕಷ್ಟ ಸುಖ ಇರುತ್ತೆ. ಬಟ್ ನಾನು ಹೇಳಿದ್ನಲ್ಲ, ನನಗೆ ಏನಪ್ಪ ಈ ಥರ ಆಗೋಯ್ತು ನನ್ನ ಜೀವನದಲ್ಲಿ ಆದಾಗ ಯಾರಾದರೂ ಸಿಗ್ತಾರೆ, ನಮ್ಗಿಂತ ಕಷ್ಟದಲ್ಲಿರೋರು ಸಿಗ್ತಾರೆ. ಆವಾಗ ಯಾಕೆ ಸುಮ್ಮನೆ
ಅಟ್ಲೀಸ್ಟ್ ಅಷ್ಟು ವರ್ಸ್ಟ್ ಆಗಿಲ್ವಲ್ಲ. ಅವನಿಗಿರೋ ಬೆಟರ್ ಆಗಿದ್ದಾನೆ. ಹೌ ಡು ಯು ಗ್ರೌಂಡ್ ಯುವರ್ ಸೆಲ್ಫ್ ಬಿಟ್ವೀನ್ ದಿ ಎಕ್ಸ್ಟ್ರೀಮ್ಸ್ ಆಫ್ ರಿಯಲಿಸಮ್ ಆ್ಯಂಡ್ ಮಿಸ್ಟಿಸಮ್ ದಿಸ್ ಫಿಲ್ಮ್ ಎಕ್ಸ್ಪ್ಲೋರ್ಸ್? ಕಾಂತಾರ ಐ ಮೀನ್. ಅದು ನಾವು ಕ್ರಾಫ್ಟ್ಸ್ಮ್ಯಾನ್ ಅಲ್ಲ, ನಮ್ಗೆ ಅದೊಂದು ಎಕ್ಸ್ಪೀರಿಯನ್ಸ್ ಇದೆ. ನಾವೆಲ್ಲರೂ ಕಲಾವಿದರು, ನಾವೆಲ್ಲರೂ ಸೇರಿ ಇದು ಮಾಡ್ತಾ ಇರೋದಂತಿದೆ. ಅದನ್ನು ಯಾವತ್ತಿಗೂ ನಾನು ಅದು ಕನ್ಫ್ಯೂಸ್ ಆಗಿಲ್ಲ. Do you think a good performance is about instinct or intellect? Both. You have to be intellect, you have to have emotional intelligence, ಪ್ರಪಂಚ ಜ್ಞಾನ, ಎಕ್ಸ್ಪೀರಿಯನ್ಸ್, ಆಲ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇಂಟೆಲಿಜೆನ್ಸ್ ಇದ್ದಷ್ಟು ನಿಮ್ಮ ಕ್ರಾಫ್ಟಿಗೆ ಅದು ಏನು ಮಾಡ್ತದೆ, ಸಪೋರ್ಟ್ ಮಾಡ್ತದೆ. ಬಟ್ ಇನ್ಸ್ಟಿಂಕ್ಟು ಇರಬೇಕು. ಅಂದರೆ ಇನ್ಸ್ಟಿಂಕ್ಟ್ ಡೆವಲಪ್ ಮಾಡಬೇಕಂದ್ರೆ ಅದು ಎಕ್ಸ್ಪೀರಿಯನ್ಸ್ ಬೇಕು. ಇವಾಗ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟು ನೀವು ಕ್ರಿಕೆಟ್ ಬ್ಯಾಟ್ ಇಟ್ಕೊಂಡು ಹೊಡೆದಾಗ ಫಸ್ಟು ಇನ್ಸ್ಟಿಂಕ್ಟಿವ್ ಆಡೋಕ್ಕಾಗಲ್ಲ. ಯೋಚನೆ ಮಾಡಿಬಿಟ್ಟು ಆ ಶಾರ್ಟು ಬಾಲ್ ಇಲ್ಲದೆ ಪ್ರಾಕ್ಟೀಸ್ ಮಾಡಬೇಕು. ಫಾರ್ವರ್ಡ್ ಡಿಫೆನ್ಸ್ ಅಂದರೆ ಹೀಗೆ ಬ್ಯಾಟ್ ಇಲ್ಲಿರಬೇಕು, ಕೈ ಇಲ್ಲಿರಬೇಕು, ಶೋಲ್ಡರ್ ಪೊಸಿಷನ್ ಇರಬೇಕು, ಕಾಲು ಎಷ್ಟು ಬಾಚಿ ತೆಗಿಬೇಕು, ಎಲ್ಲದೂ ನೀವು ವಿತೌಟ್ ದ ಬಾಲ್ ಕಲಿಬೇಕು. ಆಮೇಲೆ ವಿತ್ ಬಾಲ್ ಕಲಿಬೇಕು. ಆಮೇಲೆ ಪಳಗಿ ಮ್ಯಾಚಲ್ಲಿ ಆಡಿದಾಗ ಯೋಚನೆ ಮಾಡದೆ ಹೊಡಿತೀರ ನೀವು. ಯಾಕಂದರೆ ಅಷ್ಟು 120 ಕಿಲೋಮೀಟರ್ ಮೇಲೆ ಏನು ಕಾಣಿಸಲ್ಲ ರೀ. ನಾನು ಹೇಳ್ತೀನಿ ನಿಮಗೆ, 120 ಕಿಲೋಮೀಟರ್ ಮೇಲೆ ಅಲ್ಲಿ ಕೈಯಲ್ಲಿ ರಿಲೀಸ್ ಆಗೋದು ಕಾಣಿಸ್ತದೆ, ಅದಾದಮೇಲೆ ಏನೂ ಗೊತ್ತಾಗಲ್ಲ. ಬಟ್ ಅದು ಲೈನ್ ಲೆಂತ್ ಜಡ್ಜ್ ಮಾಡೋ ಎಬಿಲಿಟಿ ನಿಮಗೆ ನೆಟ್ಸಲ್ಲಿ ಆಡಿ ಪ್ರಾಕ್ಟೀಸ್ ಇರುತ್ತೆ. ಆ ಲೈನ್ ಹಿಡಿತೀರ ನೀವು. ಸಚಿನ್ ತೆಂಡೂಲ್ಕರ್, ವಿವೇನ್ ರಿಚರ್ಡ್ಸ್ ಅಂತವರು ಕೈಯಿಂದ ಬಿಟ್ಟಾಗಲೇ ಅವ್ರು ಲೈನ್ ಹಿಡಿದು ಬಿಡ್ತಾರೆ. ಎಲ್ಲಿ ಪಿಚ್ ಆಗುತ್ತೆ, ಎಲ್ಲಿ ಬೌನ್ಸ್ ಆಗುತ್ತೆ ಅಂತ ಗೊತ್ತಿರುತ್ತೆ ಅವ್ರಿಗೆ. ಅವ್ರು ಇನ್ಸ್ಟಿಂಕ್ಟಿವ್ಲಿನೇ ಆಡೋದು. ಬಟ್ ಇನ್ಸ್ಟಿಂಕ್ಟ್ ಆದಾಗೆ ಬರಲ್ಲ, ಅದನ್ನು ಬೆಳೆಸ್ಕೋಬೇಕು. ಆ್ಯಕ್ಟಿಂಗಲ್ಲೂ ಅಷ್ಟೇ ಹಾಗೆ. ನೀವು ಎಷ್ಟು ಅಭ್ಯಾಸ ಮಾಡ್ತೀರಾ, ಎಷ್ಟು ರಿಹರ್ಸಲ್ ಮಾಡ್ತೀರಾ, ಅಭ್ಯಾಸ ಮಾಡ್ತೀರಾ, ಲೈಫ್ ಎಕ್ಸ್ಪೀರಿಯನ್ಸ್ ಹೋಗ್ತಾ ಥಿಂಗ್ಸ್ ವಿಲ್ ಬಿಕಮ್ ಈಸಿಯರ್ ಆ್ಯಂಡ್ ಇನ್ಸ್ಟಿಂಕ್ಟಿವ್. ಯೂಶಲಿ ಹೇಳ್ತಾರೆ ಆಸ್ ಅನ್ ಆ್ಯಕ್ಟರ್ ದ ಟಫೆಸ್ಟ್ ಪಾರ್ಟ್ ಆಫ್ ಎನ್ ಆ್ಯಕ್ಟರ್ ಇಸ್ ಟು ರಿಯಾಕ್ಟ್ ಅಂತ ಹೇಳ್ತಾರಲ್ಲ. ಅಂದರೆ ಐ ಡೋಂಟ್ ನೋ, ಹೇಳ್ಬೋದು ಆ ಥರ ಕೆಲವರಿಗೆ. ಅವರು ಇವಾಗ ನೀವು ನನ್ನ ಜೊತೆ ಒಂದು ಸೀನ್ ಮಾಡ್ತಿದ್ರ, ನೀವೇನು ಹೇಳೋದು ಅಂತ ನಾನು ಸರಿಯಾಗಿ ಕೇಳಿಲ್ಲ ಅಂದರೆ ನಾನು ಏನೋ ಮಾಡ್ತೀನಿ. ನಾನು ಆ ಥರ ಆಗುತ್ತೆ ಕೆಲವೊಂದು ಸರಿ. ನಮ್ಮ ಲೈನ್ ಇದು ಇವಾಗ ಕ್ಯೂ ಬರ್ತಾ ಇದೆಯಾ, ಇವ್ರ ಲೈನ್ ಹೇಳಾಯ್ತಲ್ಲ, ಇವಾಗ ನಾನು ಹೇಳ್ತೀನಿ. ಅವ್ರು ಏನು ಹೇಳಿದ್ದು, ಯಾವ ಭಾವನೆಯಿಂದ ಹೇಳಿದ್ದು, ಯಾವ ಥರ ಅವ್ರು ಏನು ಕೊಟ್ಟಿದ್ದಾರೆ ನಿಮಗೆ ಫೀಲಿಂಗ್ ಅಂತ ಅದನ್ನು ಈಸ್ಕೊಳ್ಳಲ್ಲ. ಎಷ್ಟು ಕ್ಯೂ ವೇಟ್ ಮಾಡ್ತಾ ಇದ್ದಾರೆ, ಆವಾಗ ಇಟ್ಸ್ ಡಿಫಿಕಲ್ಟ್. ಹೌ ಡು ಯು ಡೀಲ್ ವಿತ್ ಕಂಪ್ಯಾರಿಸನ್ಸ್, ಟ್ರೆಂಡ್ಸ್ ಆರ್ ಬಾಕ್ಸ್ ಆಫೀಸ್ ಎಕ್ಸ್ಪೆಕ್ಟೇಷನ್ಸ್? ಇಟ್ಸ್ ನೈಸ್. ಕನ್ವೆನ್ಷನಲಿ ಇವಾಗ ಎಲ್ಲರೂ ಸಕ್ಸಸ್ ಮೆಜರ್ ಮಾಡೋದು ಹಾಗೇನೆ. ನನ್ನ ಲೈಫಲ್ಲಿ ಇದು ಮೊದಲನೇ ಸರಿ ಈ ಥರ ಬ್ಲಾಕ್ ಬಸ್ಟರ್. ಓಕೆ, last couple of ಅಷ್ಟೇ. You have spoken proudly about being from Bengaluru. How did growing up here shape your creative discipline? I think you have answered it, sir. ಪ್ರೌಡ್ಲಿ ಅಂತೇನಿಲ್ಲ. ಅಂದರೆ ಬೆಂಗಳೂರು ಬೈ ಡಿಫಾಲ್ಟ್ ಹುಟ್ಟಿದ್ದು ನಾನು ನನ್ನ ಸ್ವಂತ ಇದರಿಂದ ನಾನು ಏನೊಂದು ಅಚೀವ್ಮೆಂಟ್ಸ್ ಮಾಡಿದ್ದೀನೋ ಅದ್ರ ಬಗ್ಗೆ ನಾನು ಪ್ರೈಡ್ ಫೀಲ್ ಮಾಡ್ತೀನಿ. ಇದು ನನಗೆ ಸಿಕ್ಕಿದ್ದು. ಅದು ಸಿಕ್ಕಿದ್ದನ್ನು ಅದು ಎಲ್ಲಿ ಕೆಲವರಿಗೆ ಬೇರೆ ಕಡೆ ಏನೋ ಸಿಕ್ಕುತ್ತೆ. ನಮ್ಮದೇ ಚಂದ, ಇದೇ ಚಂದದಿಲ್ಲ. ಇದನ್ನು ಚೆನ್ನಾಗಿ ಇಟ್ಕೊಂಡು ಅದರಲ್ಲಿ ಅದನ್ನು ಏನು ಯಾವ ಥರ ಬೆಳೆಸ್ತೀರಿ ಅಂತ ನಾವು ಪ್ರಯತ್ನ ಪಡಬೇಕಷ್ಟೇ. ಇಫ್ ಬೆಂಗಳೂರು ವಾಸ್ ಅ ಕ್ಯಾರೆಕ್ಟರ್, ಹೌ ವುಡ್ ಯು ಶೂಟ್? ಬೆಂಗಳೂರಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಒಂದು ಅಡ್ವಾಂಟೇಜ್ ಇದೆ ನನಗೆ, ಮಲ್ಟಿಲಿಂಗ್ವಲ್. ಸ್ಕೂಲಲ್ಲಿ, ಶಾಲೆಯಲ್ಲಿ ಎಲ್ಲ ಥರ. ಅದು ಪಬ್ಲಿಕ್ ಸೆಕ್ಟರಲ್ಲಿ ಇದ್ದಿದ್ದು. ನಮ್ಮ ಮುಂದ್ಗಡೆ ಮನೆಯವರು ಹಿಂದಿ ಭಾಷೆಯವರು, ಪಕ್ಕದ ಮನೆಯವರು ಪಂಜಾಬಿ ಭಾಷೆಯವರು, ಅಲ್ಲಿ ಬೇರೆ ಫ್ರೆಂಡ್ಸು ತಮಿಳವರು, ತೆಲುಗು ಅವರು, ಎಲ್ಲರ ಜೊತೆ ನಾವು ಶಾಲೆ ಹೋಗಿದ್ದು, ಹುಟ್ಟಿದ್ದು, ಬೆಳೆದಿದ್ದು. ಸೊ ಒಂಥರ ಮಲ್ಟಿಲಿಂಗ್ವಲ್ಲು ಅದು ಅವಕಾಶ ಸಿಕ್ಕಿದ್ದು ನನಗೆ. ಸೊ ದಟ್ ಈಸ್ ದ ಗಿಫ್ಟ್. ಬಟ್ ಅದು ನನಗೆ ಡಿಫಾಲ್ಟ್, ನಾನು ಕೇಳಿ ಪಡ್ಕೊಂಡಿದ್ದಲ್ಲ, ಅದು ನನಗೆ ಕೊಟ್ಟಿದ್ದು. ಅದನ್ನು ಇವಾಗ ಸಿನಿಮಾದಲ್ಲಿ ಉಪಯೋಗಿಸ್ಕೊಂಡು. ಇಫ್ ಬೆಂಗಳೂರು ವಾಸ್ ಅ ಕ್ಯಾರೆಕ್ಟರ್, ಹೌ ವುಡ್ ಯು ಶೂಟ್ ಇಟ್ಸ್ ಕ್ಲೋಸ್ ಅಪ್? ಭಾಳ ಕಷ್ಟ ರೀ ಇದು. ಬೆಣ್ಣೆ ದೋಸೆ ಹಂಗೆ ಒಂದು ಬೆಣ್ಣೆ ಮೆಲ್ಟ್ ಆಗ್ತಾ ಇರೋದು, ಹಂಗೆ ಕ್ಲೋಸ್ ಅಪ್ ಬರ್ತದೆ, ಬೆಣ್ಣೆ ಮೆಲ್ಟ್ ಆಗ್ತಿರ್ತದೆ. ಓಕೆ, ಒನ್ ವರ್ಡ್, ಸಿನಿಮಾ ಈಸ್ ಆರ್ಟ್. ರಿಷಬ್ ಶೆಟ್ಟಿ ಇನ್ ಒನ್ ವರ್ಡ್. ಸೂಪರ್ ಸ್ಟಾರ್. The one scene from your own career which you will never forget? The one scene, lots of scenes. ಆ ಥರ ಒಂದು I'll never forget it. There are many memorable scenes. ಅದು ಫಾರ್ ಡಿಫ್ರೆಂಟ್ ರೀಸನ್ಸ್ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಇರ್ತದೆ. ಅದು ಇಷ್ಟೆಲ್ಲ ಉದ್ದದ್ದು 47 ವರ್ಷ 15 ವರ್ಷ ಕೆಲಸ ಒಂದೇ ಒಂದು ಸೀನ್ ನಾವು ಸಾಧನೆ ಮಾಡಿರೋದು ಏನೋದೊಂದು ಮೆಮೊರೇಬಲ್. ಏನ್ರಿ ನೀವೇ ಆಯ್ತು ಸರ್. ಓಕೆ, ಈ ಲಿಸ್ಟ್ಗಳು, ಇದು ಸೋಷಿಯಲ್ ಮೀಡಿಯಾ ಬಂದಮೇಲೆ ಎಲ್ಲರೂ ಲಿಸ್ಟ್ಗಳು, ನಮ್ಗೆ ಇಷ್ಟ ಇರೋದು ಆ ಲಿಸ್ಟಲ್ಲಿ ಇದ್ರೆ ವಾಟ್ ಅಬೌಟ್ ದಿಸ್, ವಾಟ್ ಅಬೌಟ್ ಇದು ನಿಮ್ಗೆ ಇಷ್ಟ ಅಲ್ವಾ ಅಂತ ಜಡ್ಜ್ ಮಾಡ್ತಾರೆ. Okay, an actor whose work intimidates you in a good way? Nobody, yeah? Not anymore. ಮೊದಲು ಸ್ವಲ್ಪ ಭಯ ಆಗ್ತಿತ್ತು, ಹೊಸಬ ಅಲ್ಲ, ದೊಡ್ಡ ಆ್ಯಕ್ಟ್ರು ಅಂತ ಆಗ್ತಾಯಿತ್ತು. ಬಟ್ ಇವಾಗ A frame from Kantara that gave you goosebumps? ಎಷ್ಟೊಂದು ಭಾಳಷ್ಟು ಫ್ರೇಮ್ಗಳಿದ್ದಾರೆ.
ಅದು ಗೂಸ್ ಬಂಪ್ ಮಾಡ್ಬೇಕಾದ್ರೆ ನಾನು ನೋಟ್ಸ್ ಮಾಡ್ಕೊತಿಲ್ಲ, ಗೂಸ್ ಬಂಪ್ಸ್ಗಳು ಅದನ್ನ ಹೇಗೆ ಎಣಿಸಿ ಇಟ್ಕೊಳ್ಳೋದು, ಅದನ್ನ ಎಣಿಸೋದಾ ಅದನ್ನ ಫೀಲ್ ಮಾಡೋದಾ, ಈ ಥರ ಎಲ್ಲ ಸಿನಿಮಾ ನೋಡ್ಬೇಕಾದ್ರೆ ಫಸ್ಟ್ ಫೀಲಿಂಗಲ್ಲಿ ಹೋಗ್ಬೇಕು. ಇದನ್ನೆಲ್ಲ ಓ ಈ ಸೀನು ಆ ಸೀನು ಫೀಲ್ ಅಷ್ಟೇ. A line wish you had written. One must imagine Sisyphus to be happy. I wish I had written that line, but that line is written by Albert Camus. Your guilty pleasure film? Hera Pheri. Oh really? Wow. ಅದು ರೀಮೇಕ್ ಏನೋ ಎಷ್ಟೆಲ್ಲೋ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ಮೇಲೆ ಹಿಂದಿನಲ್ಲಿ ಮಾಡೋದು. That's a good choice, sir. ಮಜಾ ಫಿಲ್ಮ್ ಅದು. That's a good choice. ಏನು ಸುಮ್ಮನೆ ಫುಲ್ ಎಂಟರ್ಟೈನ್ಮೆಂಟ್ ಅಷ್ಟೇ ಅದು. Yeah, I love that film. The most cinematic thing you have seen in real life? ಗುಡ್ ಕ್ವೆಶ್ಚನ್. ಹೇಗೆ ಆನ್ಸರ್ ಮಾಡೋದು ಇದು? ಮೋಸ್ಟ್ ಸಿನಿಮ್ಯಾಟಿಕ್ ಥಿಂಗ್ ಐ ಹ್ಯಾವ್ ಸೀನ್ ಇನ್ ರಿಯಲ್ ಲೈಫ್. ಐ ಡೋಂಟ್ ನೋ ಹೌ ಟು ಆನ್ಸರ್ ದಟ್ ಕ್ವೆಶ್ಚನ್. What are you saying? ಐ ಡೋಂಟ್ ನೋ ಹೌ ಟು ಆನ್ಸರ್ ದಟ್ ಕ್ವೆಶ್ಚನ್. ಏನು ಬರ್ತಾ ಇಲ್ಲ, ಇರ್ಬೋದು, ಬಟ್ ಇವಾಗ ಸಡನ್ನಾಗಿ ಏನು ಹೊಳಿತಾ ಇಲ್ಲ ನನಗೆ. ಪಾಸ್. Did I make Gulshan ಹೌದ್ರಿ, Devaya say pass? ನಾನು ಡಮ್ ಸ್ಟ್ರಕ್ ನನ್ನ ಬೆಬ್ಬೆ ಮಾಡ್ಬಿಟ್ರಿ ನೀವು. This is the achievement. I'll take a pat on my back. ಅಷ್ಟು ಲೋ ಸ್ಟ್ಯಾಂಡರ್ಡ್ ಸರ್ ನಿಮ್ಮದು. ನನ್ನ ಬಾಯಿ ಮುಚ್ಚಿದ್ದು ಏನ್ರಿ ನೀವು? ಚಾನ್ಸೇ ಇಲ್ಲ. ನಿಮ್ಮ ಬಾಯಿ ಮುಚ್ಚಕ್ಕಾಗತ್ತಾ ಹೇಳಿ ಸರ್? ಅಲ್ಲ ಮುಚ್ಚಿಸ್ಬಿಟ್ರಲ್ಲ, ಅದೇನು ಮಹಾ ಅಚೀವ್ಮೆಂಟ್ ಇಲ್ಲ, ಸುಮ್ಮನೆ ಮರಿಬೇಡಿ ನೀವು. ನೋ ಬಟ್ ಐ ಆಮ್ ಶ್ಯೂರ್ ಇದ್ದೇ ಇರುತ್ತೆ ಸರ್. ಇದ್ದೇ ಇರುತ್ತೆ, ಬಟ್ ಏನು ಹೊಳಿತಲ್ಲ ನನಗೆ ಸದ್ಯಕ್ಕೆ. ಐ ಆಮ್ ಶ್ಯೂರ್ ಇಟ್ಸ್ ದೇರ್. ಏನು ಹಾಂ, ಮೊದಲನೇ ಸಲ ನಾನು ಹಿಮಾಲಯ ಪರ್ವತ ನೋಡಿದ್ದು. ಓ ವಾವ್. ಅದು ನಿಮ್ಗೆ ಎಷ್ಟು ವಿಶಾಲವಾಗೈತೆ ಅಂತ ನಿಮ್ಮ ಮನಸ್ಸಲ್ಲಿ ಇದೆಯೋ ಅದಕ್ಕಿಂತ ವಿಶಾಲವಾಗಿದೆ. ಅಲ್ಲೂ ಹಿಂಗೆ ಬರ್ತದೆ, ಅದನ್ನು ನೋಡಿಯೇ ಈ ಕಾಂತಾರ ನೋಡೋದಾಗ ಫೀಲ್ ಬರ್ತದಲ್ಲ, ಆ ಫೀಲಿಂಗ್ ನನಗೆ ಅಲ್ಲಿ ಪೀರ್ ಪಾಂಜಾಲಿಂದ ನಾನು ಹಿಮಾಲಯ ನೋಡಿದ್ದು. ನಾನು ಸ್ಕೀಯಿಂಗ್ ಟ್ರಿಪ್ ಹೋಗಿದ್ದೆ ಜಮ್ಮು ಕಾಶ್ಮೀರಿಗೆ. ಪೀರ್ ಪಾಂಜಾಲ್ ರೇಂಜ್ ಮೇಲಿಂದ ಅದೊಂದು 10,000 12,000 ಹೋದರೆ ನಿಮ್ಗೆ ಹಿಮಾಲಯ ಅದು ಎಷ್ಟು ದೊಡ್ಡದಾಗಿದೆ ಅಂದರೆ ಹಿಂಗೆ ಅಲ್ಲಿಂದ ಅಷ್ಟು ದೂರದಿಂದ ಹಿಂಗೆ ನೋಡಬೇಕು. ಅದೇ ಕುಲಶೇಖರ. ಅದು ಒಂದು ಫೋಟೋ ತೆಗೆದಿಲ್ಲ ನಾನು. ವಾಟ್? ಬರೋದೇ ಇಲ್ಲ ಅದು. ಆ ಬ್ಯೂಟಿ ನೀವು ಕ್ಯಾಪ್ಚರೇ ಮಾಡಬಾರ್ದು, ಅದು ಇಲ್ಲೇ ಮನಸ್ಸಲ್ಲಿ ಇರಬೇಕು. ನಾನು ಒಂದು ಫೋಟೋ ತೆಗೆದಿಲ್ಲ, ಅದು ಬರೋದೇ ಇಲ್ಲ. ಕ್ಯಾಮ್ರಾ ಹಾಕಿಟ್ರೂ ಬರಲ್ಲ. ಐ ಡೋಂಟ್ ವಾಂಟ್ ಟು ಲೈಕ್ ರಿಮೆಂಬರ್ ಇಟ್ ಥ್ರೂ ಫೋಟೋ. ಯಾಕಂದರೆ ಆ ಫೀಲಿಂಗ್ ಫಸ್ಟ್ ಟೈಮ್ ಫೀಲಿಂಗ್ ಇರುತ್ತಲ್ಲ, ಅದು ಬರಲ್ಲ ಫೋಟೋ ನೋಡಿದ್ರೆ. ಮತ್ತೆ ನಾನು ಮೊದಲನೇ ಸರಿ 2017 ನಾನು ಫಸ್ಟ್ ಟೈಮ್ ಹಿಮಾಲಯ ನೋಡಿದ್ದು, ಖುದ್ದಾಗಿ ಪರ್ಸ್ನಲ್ ಆಗಿ ನೋಡಿದ್ದು. ಪೀರ್ ಪಾಂಜಾಲ್ ಹತ್ತಿ ಮೇಲೆ ಅಲ್ಲಿ 12,000 ಫೀಟ್ ಹೋದ್ಮೇಲೆ ಸ್ಕೀಯಿಂಗ್ ಟ್ರಿಪ್ ಹೋಗಿದ್ದು ನಾನು. ಅಲ್ಲಿಂದ ನೋಡಿದ ಕಾಣ್ತದೆ ಹಿಮಾಲಯ, ಅದು ಇನ್ನೂ ಹಿಂದೆ ಇದೆ. ಎಷ್ಟು ವಿಶಾಲವಾಗಿರುತ್ತೆ, ಅದ್ಭುತ. ಅದು ಒಂದು ಇದೆ, ದೈವ ನೋಡಿದಾಗೆ ಅದು. ಸರ್, ಇಫ್ ಲೈಫ್ ಹ್ಯಾಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ವಾಟ್ ವುಡ್ ಪ್ಲೇ ವೆನ್ ಯು ಎಂಟರ್ ಅ ರೂಮ್? ಐ ಡೋಂಟ್ ವಾಂಟ್ ಎನಿಥಿಂಗ್ ಟು ಪ್ಲೇ ವೆನ್ ಐ ಎಂಟರ್ ದ ರೂಮ್. ಏನಲ್ಲ, ಏನು ನಡೀತಾಯಿದ್ದು ಅದೇ ನಾರ್ಮಲ್, ಅಂದರೆ ನೇಚರ್ ಮ್ಯೂಸಿಕ್ ಏನು ನಡೀತಿದೆ ಅವಾಗ ಅದೇ. ಯಾಕೆ ಸುಮ್ಮನೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲ, ಅಂದರೆ ನಾನು ಬರ್ತಾ ಇದ್ದೀನಿ ಅಂತ ಎಲ್ಲರೂ ಸ್ವಲ್ಪ ಡ್ರಾಮ್ಯಾಟಿಕ್ ಆಯಿತು ಲೈಫಲ್ಲಿ. ಸಿನಿಮಾದಲ್ಲಿ ಅದೇ ಸ್ವಲ್ಪ ಇರಬೇಕು, ಅದು ಎಂಟ್ರಿ ಕೊಟ್ಟಾಗ ಅದೊಂದು ಬೇರೆ ಮಜಾನೆ. ಹೌದು, ದಟ್ ರಿಮೈನ್ಸ್. KGF ನೋಡಿದ್ರಾ ಸರ್? KGF ನೋಡಿದ್ವಾ? ವೈ? ನೋಡಬೇಕಲ್ಲ ಸರ್ ಈಗ. ಸ್ವಲ್ಪ ನೋಡಿದೆ ನಾನು. ಐ ಡೋಂಟ್ ನೋ, ಸಮ್ಟೈಮ್ಸ್ ಐ ಫೀಲ್ ಲೈಕ್ ಐ ಮೀನ್ ಅ ಮೂಡ್ ಫಾರ್ ಸಮ್ ಟೈಪ್ಸ್ ಆಫ್ ಹಾಂ, ಅದು ಬೇರೆ ಬೇರೆ ಮೂಡ್ ಆಗಿರುತ್ತೆ ಆ ಥರ. ಕೆಲವೊಂದು ಟೈಪು ಅದು ಸಿನಿಮಾಗೆ ನನಗೆ ಅಟೆನ್ಷನ್ ಕೊಡೋಕ್ಕಾಗಲ್ಲ, ಅದಕ್ಕೆ ದೆನ್ ಐ ಡೋಂಟ್ ವಾಂಟ್ ಟು ಸಿ ಇಟ್. ಬಟ್ ದಟ್ಸ್ ಮೈ ಹಕ್ ಅಲ್ವಾ, ಆ್ಯಸ್ ಅನ್ ಆಡಿಯನ್ಸ್. 100%. ಯಾ ನಮ್ಮೆಲ್ಲರದು ಹಕ್ಕು. A question you wish interviewers would ask but never do. I don't know. ಸರಿ, ಒಂದು ಕೊಡ್ತೀನಿ ನಿಮಗೆ. What does success mean to you at this stage of life? ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಡೆಫಿನೆಟ್ಲಿ ಇಟ್ ಈಸ್ ಇಂಪಾರ್ಟೆಂಟ್. ಅಂದರೆ ಆರ್ಟಿಸ್ಟಿಕ್ ಪರ್ಸ್ಯೂಟು ಇರಬೇಕು, ಅದ್ರ ಜೊತೆಗೆ ಒಂದು ಪ್ರಾಕ್ಟಿಕಾಲಿಟಿನೂ ಇರಬೇಕು. ಸೊ ಐ ಥಿಂಕ್ ಕೆಲವು ವರ್ಷಗಳಿಂದ, ಐ ಥಿಂಕ್ ಲಾಕ್ಡೌನ್ ಆದಮೇಲಿಂದ, ಐ ಕ್ಯಾನ್ ಸೇಫ್ಲಿ ಸೇ ಲಾಕ್ಡೌನ್ ಆದಾಗ ರಿಯಲೈಸೇಷನ್ಸ್ ಆಗುತ್ತೆ, ಎಷ್ಟು ದಿವಸ ನಡೆಸ್ಬೋದು ಜೀವನ ಅಂತ ಮನೆ. ಐ ಫೆಲ್ಟ್ ಲೈಕ್ ಐ ಹ್ಯಾವ್ ನೋ ಟ್ರಬಲ್, ನೋ ಲೋನ್ಸ್, ನಥಿಂಗ್. ನನ್ನ ಫ್ಯಾಮ್ಲಿ, ನಾನು, ನನಗೆ ನನ್ನ ಮನೇಲಿ ಕೆಲಸ ಮಾಡೋ ಸ್ಟಾಫು, ಅವ್ರಿವ್ರಿಗೆಲ್ಲ ಐ ಕ್ಯಾನ್ ಮ್ಯಾನೇಜ್ ಅಂತ ಆಯಿತು. ಸೊ ದೆನ್ ದ್ಯಾಟ್ ಮೇಡ್ ಮಿ ಫೀಲ್ ದ್ಯಾಟ್ ಪರವಾಗಿಲ್ಲ, ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಂದಿದೆ. How do you want your body of work to be remembered? Consistent, experimental or fearless? I think already I always wanted to be versatile and diverse, but ಅದು ನನ್ನ ನೇಚರು. ಅದು ಆರ್ಗ್ಯಾನಿಕ್ ಆಗಿ ಇವಾಗ ಜನರು ಮೀಮ್ಸ್ ಎಲ್ಲ ಆಗ್ತಾ ಇದ್ದಾರೆ.
ಅದಕ್ಕೆ ನಾನು ಏನು ಕಾಸು ಕೊಟ್ಟಿಲ್ಲ, ಕಾಸು ಕೊಟ್ಟಿಲ್ಲ. ಪಿ ಆರ್ ಕಡೆಯಿಂದ ಏನಿಲ್ಲ, ಅದು ಅದಾಗೆ ಆರ್ಗ್ಯಾನಿಕ್ ಆಗಿ ಜನ್ರೇಟ್ ಆಗ್ತಿರೋದು. ಸೊ ಅದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ಖುಷಿ ಆಗ್ತದೆ, ಬಟ್ ನಾನು ಅದಕ್ಕೆ ಕಾಸು ಗೀಸು ಏನೂ ಕೊಟ್ಟೇ ಇಲ್ಲ. ನನ್ನ ಕಡೆಯಿಂದ ಏನೂ ಪೇಮೆಂಟ್ ಇಲ್ಲ ಅಂತ ಹೇಳಿದ್ ನಾನು. ಹೇಳಿದ್ರಿ ನ್ಯಾಯ. ವಾಟ್ಸ್ ಯುವರ್ ಬಿಗ್ಗೆಸ್ಟ್ ಫಿಯರ್ ಆಸ್ ಅನ್ ಆರ್ಟಿಸ್ಟ್? ಇರ್ರೆಲೆವೆನ್ಸಿ. ಅದು ರಿಯಲಿ ಅದು ಅಷ್ಟೊಂದು ಇಲ್ಲ ಈಗ, ಮೊದಲು ಇರ್ತಾಯಿತ್ತು. ಅಂದರೆ ನಮ್ಮ ಹತ್ರ ಇರೋದು ಸ್ಕಿಲ್ ಸೆಟ್ಟು, ನಮ್ಮ ಕಲೆ ಇರ್ರೆಲೆವೆಂಟ್ ಆಗ್ತದೆ ಅಂತ. ಅದು ಇವಾಗ ಅಷ್ಟು ಭಯ ಇಲ್ಲ ನನಗೆ. ಬಟ್ ಅಟ್ ಸಮ್ ಪಾಯಿಂಟ್ ಮೇ ಬಿ ಇಟ್ಸ್ ಓನ್ಲಿ ಅ ಮ್ಯಾಟ್ರ್ ಆಫ್ ಗೆಟಿಂಗ್ ದ ಫಸ್ಟ್ AI ಸೂಪರ್ ಸ್ಟಾರ್. ದುಕಾನ್ ಬಂದ್, ಒಂದು AI ಸೂಪರ್ ಸ್ಟಾರ್ ಆಯಿತು, ಜನರು ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡ್ರೆ ನಮ್ಮ ಶಾಪ್ ಕ್ಲೋಸ್. ಬಟ್ ಅದನ್ನು ಅಷ್ಟೊಂದು ಭಯ ಇಲ್ಲ ನನಗೆ ಇವಾಗ. ಮಹಾವತಾರ ಮೊದಲು ಸ್ವಲ್ಪ ಭಯ ಇರ್ತಿತ್ತು, ಬಟ್ ನಾವು ಐ ಆಮ್ ಸೊ ನಾಟ್. ಲೈವ್ ಪರ್ಫಾರ್ಮೆನ್ಸಸ್ ನಾವು ಅವಾಗ ಲೈವ್ ಪರ್ಫಾರ್ಮೆನ್ಸ್ ಮಾಡ್ತೀವಿ. ನಾವು ನಾಟಕದವರೇ ಅಲ್ವೇ. ಸೊ ನಮ್ಮ ಕಲೆಯಲ್ಲಿ ಸಿನಿಮಾದಲ್ಲಿ ಇಲ್ಲ ಅಂದರೆ ನಾವು ಜನರ ಮುಂದೆ ಪ್ರದರ್ಶನ ಮಾಡ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಅಷ್ಟೊಂದು ಭಯ ಇಲ್ಲ. ಬಟ್ ಅದೊಂದು ಜೆನ್ಯೂನ್ ಫಿಯರ್ ಫಾರ್ ಎವ್ರಿಬಡಿ. ನಾನು ಮೊದಲು ಸಿನಿಮಾ ಸೇರಿದಾಗ ನಾನು ಟಿ ವಿಯಲ್ಲಿ ಇವ್ರು ನೋಡ್ತಾ ಇದ್ದೆ, ಸಿನಿಮಾ ನೋಡ್ತಿದ್ದೆ, ಅವ್ರು ಯಾರೂ ಕಾಣ್ತಾ ಇಲ್ಲ, ಏನು ಮಾಡ್ತಿದ್ದಾರೆ ಲೈಫಲ್ಲಿ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಕೆಲವೊಬ್ಬರು ಅಲ್ಲೆಲ್ಲೋ ನಡ್ಕೊಂಡು ಹೋಗ್ತಿದ್ದಾರೆ, ಕೆಲವರು ಒಂದು ಶಾಪಲ್ಲಿ ನಾನು ಹೋಗಿದ್ದಾಗ ಅವ್ರ ಪಕ್ಕದಲ್ಲಿ ಬಂದ್ಬಿಟ್ಟು ಏನೋ ಖರೀದಿ ಮಾಡ್ತಾಯಿದ್ದಾರೆ. ಇವರು ಏನು ಮಾಡ್ತಿದ್ದಾರೆ, ಒಂದು ಜಮಾನದಲ್ಲಿ ಎಲ್ಲದರಲ್ಲೂ ಕಾಣಿಸ್ಕೊತಾ ಇದ್ರು, ಇವಾಗ ಏನು ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಇವಾಗಲೂ ನನಗೆ ಗೊತ್ತಿಲ್ಲ ಏನು ಮಾಡ್ತಿದ್ದಾರೆ ಅಂತ. ಬಟ್ ನನ್ನ ಜೊತೆನೂ ಈ ಥರ ಆಗ್ಬೋದಲ್ಲ. ಒನ್ ಡೇ ನೋಬಡಿ ಇವರು ಎಲ್ಲೋ ನೋಡ್ದಂಗಿದೆ ಅಂತ ಆಗ್ಬೋದು. ಇಲ್ಲ ಕೇಳಬಹುದು, ಸರ್ ನಿಮ್ಮನ್ನ ಒಂದು ಟೈಮಲ್ಲಿ ನಾವು ಸಣ್ಣವರಿದ್ದಾಗ ನೋಡಿದ್ದೀವಿ, ಸಣ್ಣವರಿದ್ದಾಗ ಈಗ ಏನು ಸರ್ ನೀವು ಏನು ಕಾಣಿಸ್ತಾನೆ ಇಲ್ಲ, ಯಾಕೆ ಸರ್ ಮಾಡಿ ಸರ್. ಆ ಥರ ಒಂದು ರೆಲೆವೆನ್ಸಿ ಪೀರಿಯಡ್ ಇರುತ್ತೆ ಎಲ್ಲದಕ್ಕೂ. ಸೊ ಕಾಲದ ಪ್ರಕಾರ ಅಂದರೆ ನಮ್ಮ ಕ್ರಾಫ್ಟು ಡೆವಲಪ್, ಅದಕ್ಕೆ ಐ ಥಿಂಕ್ ಕ್ರಾಫ್ಟು ಡೆವಲಪ್ ಆಗ್ತಾ ಇರಬೇಕು. ಒಂದು ಲೆವೆಲ್ಗೆ ಹೋಗ್ಬಿಟ್ಟು ಎಲ್ಲ ಇದನ್ನೇ ಉಪಯೋಗಿಸ್ಕೊಳ್ಳೋಣ ಅಂದರೆ ಆಗಲ್ಲ. ಯು ಹ್ಯಾವ್ ಟು ಕೀಪ್ ಡೆವಲಪಿಂಗ್ ಆ್ಯಂಡ್ ಅಡ್ಯಾಪ್ಟಿಂಗ್ ಟು ಡಿಫ್ರೆಂಟ್ ಸೆನ್ಸಿಬಿಲಿಟೀಸ್. ಅದಕ್ಕೆ ಡೈರೆಕ್ಟರ್ ಸೆನ್ಸಿಬಿಲಿಟೀಸ್ ಏನಿದೆ ಅದಕ್ಕೆ ನಾವು ಅಳವಡಿಸ್ಕೋಬೇಕು ನನ್ನ ಕ್ರಾಫ್ಟ್ನ, ಅದನ್ನು ಸರ್ವ್ ಮಾಡಬೇಕು. ಆ ಥರ ಮಾಡ್ತಾಯಿದ್ರೆ ಸ್ವಲ್ಪ ಪ್ರೊಲಾಂಗ್ಡ್ ಅಂದರೆ ಲಾಂಗ್ ಲಾಸ್ಟಿಂಗ್ ಕರಿಯರ್ಸ್ ಆಗ್ಬೋದು ಅಂತ ನನಗನ್ನಿಸ್ತದೆ. ಬಟ್ ಐ ಡೋಂಟ್ ನೋ. ವಾಟ್ಸ್ ಯುವರ್ ಡೆಫಿನೇಷನ್ ಆಫ್ ಎ ಪ್ಯೂರ್ ಸಿನಿಮ್ಯಾಟಿಕ್ ಮೊಮೆಂಟ್? ಇಟ್ಸ್ ಅ ಫೀಲಿಂಗ್. ಯು ಡೋಂಟ್ ಹ್ಯಾವ್ ಟು ಥಿಂಕ್ ಏನು ಒಳ್ಳೆ ಶಾರ್ಟ್ ಹೋದಂತೆಲ್ಲ, ಅದು ನಿಮ್ಮ ಫೀಲ್ ಮಾಡಿಸದೆ. ಗುಡ್ ಸಿನಿಮಾ, ಗುಡ್ ಸ್ಟೋರೀಸ್, ಗುಡ್ ಪರ್ಫಾರ್ಮೆನ್ಸಸ್ ಈಸ್ ಆಲ್ವೇಸ್ ಅ ಫೀಲಿಂಗ್. It should not be deduced into ಈ ಐ ಮೂವ್ಮೆಂಟು, ಈ ಶಾರ್ಟ್, ನಥಿಂಗ್. ಇಟ್ ಶುಡ್ ಜಸ್ಟ್ ಫ್ಲೋ ಆ್ಯಂಡ್ ಯು ಶುಡ್ ಫೀಲ್. ಎನಿ ಸಿನಿಮಾ ದಟ್ ಮೇಕ್ಸ್ ಯು ಫೀಲ್ ಲೈಕ್ ದಟ್ ಈಸ್ ಅ ಗುಡ್ ಸಿನಿಮ್ಯಾಟಿಕ್ ಮೂಮೆಂಟ್. ನನ್ನ ಅಭಿಪ್ರಾಯ ಬೇರೆ ಇರ್ಬೋದು, ನಿಮ್ಮ ಅಭಿಪ್ರಾಯ ಬೇರೆ ಇರ್ಬೋದು. ದಟ್ ಎಕ್ಸ್ಪೀರಿಯನ್ಸ್ ಇಸ್ ದೇ ಪ್ಯೂರ್. ಇವ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅನ್ಸ್ಬಾರ್ದು. ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ಅನ್ಸ್ಬೋದು, ಫೀಲ್ ಆಗಬೇಕು. ಅಂದರೆ ಆ ಪಾತ್ರ ಇದು ಸದ್ಮ ಬಗ್ಗೆ ನಾವು ಮಾತಾಡ್ತಿದ್ವಿ, ಅದು ನೋಡಿದ್ರೆ ಅಳು ಬರ್ತದ್ರಿ. ಅದು ಏನು ಎಷ್ಟೋ ಇದನ್ನು ಪ್ರೊಟೆಕ್ಟ್ ಮಾಡಿಕೊಂಡು ನೀವು ನಿಮಗೆ ಅಳು ಬರ್ತದೆ ಸರ್. ಇದು ನೋಡಿದ್ದೀರಾ ಸಾಗರ ಸಂಗಮ? ಫೀಲಿಂಗ್ ಅದನ್ನ ನೀವು ಡಿಸ್ಕ್ರೈಬ್ ಮಾಡೋಕ್ಕ, ಅಂದರೆ ಈ ಥರ ಮಾಡಿದ್ದಾನೆ ಅವ್ನು, ಈ ಥರ ಆ್ಯಕ್ಟಿಂಗ್ ಮಾಡಿದ್ದಾನೆ, ಕೈ ಹಿಂಗೆ ಇಟ್ಟಿದ್ದಾನೆ, ಮುಖ ಹಿಂಗೆ ಮಾಡಿದ್ದಾನೆ, ಇಲ್ಲಿ ಮೇಕಪ್ ಹಿಂಗೆ ಮಾಡಿದ್ರು, ಅದಕ್ಕೆ ಶ್ರೀದೇವಿ ರಿಯಾಕ್ಷನ್ ಈ ಥರ ಕೊಟ್ಲು, ಏನಿಲ್ಲ. ಅದು ನೋಡಿದಾಗ ಯು ಜಸ್ಟ್ ಫೀಲ್ ಮಾಡಿಸ್ತಾರೆ ಅವರು. ದಟ್ ಈಸ್ ಆಲ್ವೇಸ್, ದಟ್ ಈಸ್ ಸಿನಿಮಾ, ದಟ್ ಈಸ್ ದ ಬ್ಯೂಟಿ ಆಫ್ ಸಿನಿಮಾ, ದಟ್ ಈಸ್ ದ ಮ್ಯಾಜಿಕ್ ಆಫ್ ಸಿನಿಮಾ, ಆ್ಯಂಡ್ ದಟ್ ಈಸ್ ದ ಬ್ಯೂಟಿ ಆಫ್ ದ ಆರ್ಟ್, ದ ಗುಡ್ ಆ್ಯಕ್ಟರ್. ಸರ್ ಸಾಗರ ಸಂಗಮಂ ನೋಡಿದ್ದೀರಾ? ಅದರಲ್ಲೂ ಅಷ್ಟೇ ತಾನೆ ಟುವರ್ಡ್ಸ್ ದಿ, ಅಂದರೆ ಪ್ರಾಯಶಃ ಯಾಕೋ ಗೊತ್ತಿಲ್ಲ, ನಾನು ಬರೀ ಕಮಲ್ ಹಾಸನ್ ಸಿನಿಮಾಗಳು ನಿಮ್ಗೆ ಯಾರೋ ಅಲ್ಲ, ಅವರು ಅದು 80s ಫುಲ್ ಅಳಿಸ್ತಾನೆ ಇದ್ದವನು ಅಲ್ವಾ ಸರ್? ಎಲ್ಲಿ ಒಂದು ಫಿಲ್ಮ್ ನೋಡಿದ್ರೆ ಅಲ್ಲಿ ಹೋಗ್ಬಿಟ್ಟ ಎಲ್ಲ ಬೇಡ. ನಾನು ಫುಲ್ ನಾನು ರಜನಿಕಾಂತ್ ಸಿನಿಮಾ ನೋಡ್ತೀನಿ, ಅಲ್ಲಿ ಇವನು ಅಳಿಸಲ್ಲ, ಇವನು ಓದಾಗಲ್ಲ, ಇವನು ಅಲ್ಲ. ಯಾಕೆ ಹೇಳಿದ್ರೆ ನಮ್ಮ ಇದೇ ಥರ ಒಂದು ಕಾನ್ವರ್ಸೇಷನು ಐ ಥಿಂಕ್ 2000 ಏನೋ ಆಗಿತ್ತು ಸರ್ ನಮ್ಮ ಮನೇಲಿ. ನಮ್ಮಮ್ಮ ಹೇಳ್ಬೇಕಾದ್ರೆ ನೀವು ಹೇಳಿದ ಸೇಮ್. ಈಗ ನಾವು ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡು ಅಳಬೇಕು ಅಂತಂದರೆ ನಮ್ಗೊಂಥರ ಅದು ಟ್ಯಾಬು ಇದ್ದಂಗೆ. ಅಯ್ಯೋ ಇದನ್ನೆಲ್ಲ ಈಗ ಹಿಂಗೆ ಒರೆಸ್ಕೊಳ್ಳೋದು ಅಥವಾ ಕಣ್ಣಲ್ಲಿ ಹೋಯ್ತು, ಎಲ್ಲರ ಮುಂದೆ ಕೂತ್ಕೊಂಡು ಕಷ್ಟ ಆಗುತ್ತೆ. ಸೊ ನಮ್ಮ ಅಮ್ಮ ಹೇಳಿದ್ರು, ಈ ಸಿನಿಮಾ ನೋಡಿ ನಿಂಗೆ ಕಣ್ಣಲ್ಲಿ ನೀರು ಬಂದಿಲ್ಲ, ನೀನು ಸಿನಿಮಾ ಲವರ್ ಅಲ್ಲ ಅಂದರು. ಐ ಸೆಡ್ ವಾಟ್ ಯು ಸೇ, ಹಿಂಗೆ ಹಾಕು ನೋಡೋಣ ಅಂತ. ಅವಾಗ VCR ಥರ ತೆಗೆದು CD ಪ್ಲೇಯರ್ ತೆಗೆದು ಸಾಗರ ಸಂಗಮ ಹಾಕಿದ್ರು. ನೋಡ್ತಾ ನೌ ಐ ಹ್ಯಾವ್ ಟು ಡಿಸ್ಪ್ರೂವ್ ಹರ್ ಬಿಕಾಸ್ ನಾನು ಅಳಂಗಿಲ್ಲ ಅಂತ. ಬಟ್ ಆಗಲಿಲ್ಲ ಸರ್. ಲಾಸ್ಟಲ್ಲಿ ಆ ಕೋಡಿ ಹರಿಯುತ್ತೆ ಅಂತಾರಲ್ಲ. Okay, what would Gulshan today tell the Gulshan who just entered the industry 15-20 years back? Nothing. Because I know in hindsight that he figured it out. ಅದು 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಏನಕ್ಕೆ ಅದು ನನಗೆ ಗೊತ್ತು. ಅವ್ನಿಗೆ ಗೊತ್ತಿಲ್ಲದಾರ ಅವ್ನು ಕಲ್ತ್ಕೊಂಡು ಬರ್ತಾನೆ ಅಂತ. What do you think audiences are truly hungry for today? Truth, spectacle or emotion?
All. Everything is important. Entertainment is as important as stimulation. If you had to describe your acting journey as a movie title, what would it be? Acting journey as a movie title. Huh? There will be blood. Wow. எங்கேயோ போயிட்டுடா எங்கேயோ போயிட்டுடா. What's the best compliment you have ever received from a co-actor? ಆ್ಯಕ್ಟಿಂಗ್ ಮಾಡ್ದಂಗೆ ಇಲ್ಲ ನೀನು ನಿಜವಾಗ್ಲೂ ಹೇಳ್ದಂಗಿದೆ ಅಂತ ಒಬ್ಬರು ಆಶೀಶ್ ಪಾತ್ವಡೆ ಅಂತ ನನ್ನ ಜೊತೆ ಫುಡ್ ಫೇರಿಯಲ್ಲಿ ಮಾಡಿದರು. ಅವರು NSD ಆ್ಯಕ್ಟರು, NSD ಗ್ರ್ಯಾಜುಯೇಟ್. ಸೊ ಇವರೆಲ್ಲ ಕಲ್ತಿರೋರು ಕಲೆ ಅಂಥವರಿಂದ ಆ ಥರ ಇದು ಬಂದಾಗ ಸ್ವಲ್ಪ ಅದಕ್ಕೊಂದು ಸ್ವಲ್ಪ ವ್ಯಾಲ್ಯೂ ಇದೆ. ನನ್ನ ಕೋ ಆ್ಯಕ್ಟರ್ ಅಂದರೆ ನಾನು ಜೊತೆಗೆ ಸೀನ್ಸ್ ಮಾಡ್ತಾಯಿದ್ರಿ, ಅವನು ನೀನು ಎಷ್ಟು ಸರಳವಾಗಿ ಮಾಡ್ತೀಯ ಅಂದರೆ ನೀನು ಆ್ಯಕ್ಟಿಂಗ್ ಮಾಡ್ತಾನೆ ಡೈಲಾಗ್ ಹೇಳ್ತಿದ್ದೇನೆ ಅಂತ ಅನಿಸ್ತಾ ಇಲ್ಲ. ನಾವು ತುಂಬ ಕೂತ್ಕೊಂಡು ರಿಹರ್ಸಲ್ ಮಾಡ್ತಾಯಿದ್ವಿ ನಾವು. ಅದು ಆ್ಯಕ್ಚುಲಿ ಮರಾಠಿ ಪೋರ್ಷನ್ಸು ಇತ್ತು, ಅವ್ನು ನನಗೆ ಹೆಲ್ಪ್ ಮಾಡ್ತಿದ್ದ, ಟ್ರೈನ್ ಮಾಡ್ತಾಯಿದ್ದ. ಸೊ ನಾವು ರಿಹರ್ಸಲ್ ಮಾಡಬೇಕಾದ್ರೆ ಅವ್ನು ಶೂಟಲ್ಲಿ ಅವ್ನು ಹೇಳ್ದ, ನೀನು ಆ್ಯಕ್ಟಿಂಗ್ ಮಾಡ್ತೇನೆ ಅಂತಲೇ ಆಗಲ್ಲ, ಜಸ್ಟು ಬಂದುಬಿಟ್ಟು ಕೂತ್ಕೊಂಡು ಪಾತ್ರಕ್ಕೆ ಅದು ಕ್ಯಾರೆಕ್ಟರ್ ಬಂದ್ಬಿಟ್ಟು ಕೂತ್ಕೊಂಡು ಮಾತಾಡ್ದಂಗೆ ಇರುತ್ತೆ, ಅಷ್ಟು ಫ್ಲೋಯಿಂಗ್ ಆಗಿ ಮಾಡ್ತೀಯ ಅಂತ. ಸೊ ಐ ಥಾಟ್ ದಟ್ಸ್ ಅ ಗುಡ್ ಕಾಂಪ್ಲಿಮೆಂಟ್. Sir, never got an opportunity to work with Bachchan Sahaba? ಒಂದು TV ಶೋ ಏನೋ ಮಾಡಿದ್ರು, ಅದಕ್ಕೆ ಅನುರಾಗ್ ಕಶ್ಯಪ್ ಪ್ರೊಡ್ಯೂಸ್ ಮಾಡಿದ್ರು, ಅವ್ರು ಕರೆದಿದ್ರು, ಬಟ್ ನನಗೆ ಅದು ರೋಲ್ ಹಿಡಿಸ್ಲಿಲ್ಲ. ಒಂದು ಯಾವುದೋ ಒಂದು TV ಶೋ ಮಾಡಿದ್ರು ಅವರು, ಐ ಥಿಂಕ್ ಸ್ಟಾರ್ ಪ್ಲಸ್ಸಲ್ಲಿ. ಒಂದೇ ಸೀಸನ್ ನೋಡಿದ್ದದು. ಅನುರಾಗ್ ಕಶ್ಯಪ್ ಪ್ರೊಡ್ಯೂಸ್ ಮಾಡಿದ್ರು ಅದನ್ನು, ಅದಕ್ಕೆ ಅವ್ರು ಕರೆದಿದ್ರು ಅನುರಾಗ್. ಬಟ್ ಐ ಡಿಂಟ್ ಲೈಕ್ ದ ರೋಲ್, ಸೊ ಐ ಸೆಡ್ ಐ ಡೋಂಟ್ ವಾಂಟ್ ಟು ಡೂ ಇಟ್. ಇರ್ರೆಸ್ಪೆಕ್ಟಿವ್ ವೆದರ್ ಬಚ್ಚನ್ ಸಾಬ್ ಇದಾರೋ ಇಲ್ವೋ, ನಮ್ಗೆ ಇಂಟ್ರೆಸ್ಟ್ ಇಲ್ಲದನ್ನು ಮಾಡಿದ್ರೆ ಆಮೇಲೆ ಬಚ್ಚನ್ ಸಾಬ್ ಇವನೇನ ಯಾರನ್ನ ಕರ್ಕೊಂಬಂದಿದ್ದೀರಿ, ಇವನು ಸುಮ್ಮನೆ ಬಂದ್ಬಿಟ್ಟು ಏನೇನೋ ಮಾಡ್ತಾನೆ ಅಂತಾರೆ. ಇಂಟ್ರೆಸ್ಟ್ ಇದ್ದರೆ ಮಾಡಬೇಕಲ್ಲ. ಐ ಆಲ್ವೇಸ್ ಸೇ ದಟ್ ಮುಂದೆ ಡಿಸ್ರೆಸ್ಪೆಕ್ಟ್ ಅಲ್ವಾ, ಅಷ್ಟು ದೊಡ್ಡ ಕಲಾವಿದರು ಅವ್ರ ಮುಂದೆ ನಾವು ಇಂಟ್ರೆಸ್ಟ್ ಇಲ್ಲದೆ ಇರೋರು ಮಾಡೋಕ್ಕೆ ಹೋದರೆ ಹೇಗೆ? I always say that if you have the clarity of what not to do, automatically you have the clarity of what That's very true. I agree with you completely. Hello, sir. True, sir. Absolutely. Okay, one final question. When the lights go off and the camera stops rolling, what truly gives you peace? The knowledge that I tried my best. I did my best. It may not be good enough, but I did my best. Because sometimes it will never be good enough. You have to accept that you failed. ಕಾಂತಾರ ನಿಮ್ಮ ಜೀವನಕ್ಕೆ ಒಂದು ಅದ್ಭುತವಾದ ಮೊದಲನೇ ಹೆಜ್ಜೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ. ಇದಕ್ಕೆ ನಾನು ಊಹೆನೇ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನಾನು ಕೇಳಿ ಸರ್ ನಾನು ಸ್ಕ್ರಿಪ್ಟು ಬರೆಯೋಕ್ಕಾಗೋದಿಲ್ಲ, ಇಂಥ ಒಂದು ಅವಕಾಶ ಸಿಗ್ತದೆ ಅಂತ. ಇಟ್ ಈಸ್ ದ ಗೋಲ್ಡನ್ ಸ್ಟೆಪ್. ಐ ಡೋಂಟ್ ನೋ ಇಫ್ ದರ್ ಇಸ್ ಗೋಯಿಂಗ್ ಟು ಬಿ ಮೋರ್ ಸ್ಟೆಪ್ಸ್, ಬಟ್ ಇದು ಮಾತ್ರ ಫಸ್ಟು ಒಂದು ಹೆಜ್ಜೆ ಇಡೋದು, ಇಂಥ ಒಂದು ಅದ್ಭುತವಾದ ಸಿನಿಮಾದಲ್ಲಿ ಒಂದು ಪಾತ್ರ ಸಿಗ್ತದೆ, ಈ ಥರ ಒಂದು ಅವಕಾಶ ಸಿಗ್ತದೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಅಪ್ಪ ಅಮ್ಮ ನೋಡಿದಾಗ ಏನಂದ್ರು ಸರ್? ಫಿಲ್ಮ್ ನೋಡಿಲ್ಲ, ಇನ್ನೇ ನೋಡಿಲ್ಲ. ಆಮೇಲೆ ಅಪ್ಪ ಇಲ್ಲಿ ಪಾಪ ಕರೆಕ್ಟ್, ಅಮ್ಮನೂ ಆಗಿಲ್ಲ. ಅಮ್ಮನೂ ಸ್ವಲ್ಪ ಮೊದಲಿಂದನೇ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಇಶ್ಯೂ ಇದೆ, ಅವ್ರಿಗೊಂದು ಪ್ರೈವೇಟ್ ಸ್ಕ್ರೀನಿಂಗ್ ಮಾಡಿಸ್ಬೇಕಂತ. ಇನ್ನೂ ಸ್ವಲ್ಪ ರೆಡಿ ಆಗಬೇಕಪ್ಪ. ಓಕೆ, ಆನ್ ದ್ಯಾಟ್ ನೋಟ್ ಸರ್, ಶೋ ಬಂದಿದ್ದ ಅನುಭವ? ಅದು ಸ್ವಲ್ಪ ಇದು ಬಟನ್ಸ್ ಎಲ್ಲ ಇದ್ದಿದ್ರೆ ಸೀಟಲ್ಲಿ ಚೆನ್ನಾಗಿರ್ತಿತ್ತು. ಹಿಂಗೆ ಹೋಗಿದ್ದಿದ್ರೆ ಗೋಲ್ಡ್ ಕ್ಲಾಸ್ ಅಂದರೆ ಗೋಲ್ಡ್ ಕ್ಲಾಸ್ ಸೀಟ್ಸ್ ಇರಬೇಕು. ನೀವು ಐನಾಕ್ಸು PVR ಅವ್ರಿಗೆಲ್ಲ ನೋಡಿ ಒಂದು ರಿಸರ್ಚ್ ಮಾಡ್ಕೊಂಡು ಬನ್ನಿ ಸರ್. ಇದು ಹಿಂದಿನ ಕಾಲದಲ್ಲಿ ಗೋಲ್ಡ್ ಕ್ಲಾಸ್ ಇರ್ತಿತ್ತಲ್ಲ, ಬರೀ ನಮಗೆ ಕ್ಲಾಸಲ್ಲಿ ಗೋಲ್ಡ್ ಕ್ಲಾಸೇ ಇರ್ತಿಲ್ಲ ಅಲ್ಲ. ಅದೇ ಅಂದರೆ ಬ್ಯಾಲ್ಕನಿ ಥರ ಇತ್ತಲ್ಲ ಸರ್, ಬ್ಯಾಲ್ಕನಿ ವುಡನ್ ಸೀಟ್ಸ್ ಇರ್ತಿದ್ದು. ಅದಕ್ಕಿಂತ ಚೆನ್ನಾಗಿದೆ ಇದು. ಬಟ್ ಅದೇ ನಾನು ಹೇಳ್ಕೊಳ್ಳೋದಂದರೆ ಇಲ್ಲ ಸ್ವಲ್ಪ ಇವ್ರು ರಾಣ ದಗ್ಗುಬುತ್ತಿ ಅವರೆಲ್ಲ ಬಂದ್ಬಿಟ್ಟು ಇಲ್ಲೆಲ್ಲ ಮಾತಾಡಿ ಹೋಗಿದ್ದಾರೆ, ರಿಷಬ್ ಶೆಟ್ಟರ್ ಎಲ್ಲ ಬಂದಿದ್ದಾರೆ. ಅದೇ ಒಂದು ಸ್ವಲ್ಪ ಇಲ್ಲೊಂದು ಬಟನ್ ಇದ್ದರೆ ಅಂತ ಹಿಂಗೆ ಬಂದು ಅಷ್ಟೇ, ಅದು ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಎಲ್ಲ ಚೆನ್ನಾಗಿದೆ, ಸೂಪರಾಗಿದೆ. ಕಾಫಿ ಗೀಫಿ ಎಲ್ಲ, AC, ಎವ್ರಿಥಿಂಗ್ ಇಸ್ ಗುಡ್. ಸುಮ್ಮನೆ ಕೇಳಿದ್ರಲ್ಲ ಅಂತ ನನಗೆ. ಇಲ್ಲಾಂದ್ರೂ ನಾನು ಕಮೆಂಟ್ ಬರ್ತಾಯಿದ್ದೆ ಯೂಟ್ಯೂಬ್ ಕೆಳಗಡೆ, ನಂದೇನಾದರೂ ಒಂದು ಟಿಪ್ಪಣಿ ಬರ್ತಾಯಿದ್ದೆ. ನೋ ಬಟ್ ತರಲೆ ನನ್ನ ಮಗ ಕರೆದಿದ್ದು ತಪ್ಪಾಯ್ತಲ್ಲ. ನೋ ಐ ಮೀನ್ ಕಲಿಯೋಕ್ಕೆ ಎಷ್ಟು ವಿಷಯಗಳು ನನಗಿತ್ತು ಅಂತಂದರೆ, ಒಂದು ನಿಮ್ಮ ಪಾತ್ರಗಳನ್ನ ನೋಡ್ಕೊಂಡು ಬಂದಿರೋ, ಏನೋ ನಾನು ತಿರ್ಗಾಗಿ ಸರ್ ಸಣ್ಣವದಿಂದ ನಿಮ್ಮ ಪಾತ್ರಗಳನ್ನ ನೋಡ್ಕೊಂಡು ಬಂದಿದ್ದೀವಿ ಅಂತ ಹಂಗೆ ಹೇಳ್ತಿಲ್ಲ ಸರ್, ಹಂಗೆ ಹೇಳ್ತಿಲ್ಲ ನಾನು. ಕಾಣಲ್ಲ ಮುಖದ ಮೇಲೆ, ಬಟ್ ಇಲ್ಲ ಅದೇ ಹೇಳಿದ್ದು, ನಾವು ಬೆಳೀತಾ ನಾವು ನಿಮ್ಮ ಪಾತ್ರಗಳನ್ನ ನೋಡ್ತಾ ಬಂದಿದ್ದೀವಿ ಸರ್ ಆ್ಯಕ್ಚುಲಿ. ಬಟ್ ಐ ಮೀನ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಕಾಂತಾರ ಅಂತ ಒಂದು ಸಿನಿಮಾಗೆ ನಿಮ್ಮ ಪಾತ್ರ ಆಗಿರೋದು ಒಂಥರ, ಅದು ನೀವು ನಮ್ಮ ಶೋ ಮಧ್ಯದಲ್ಲಿ ಹೇಳಿದ್ರಿ,
ಸೊ ಇಟ್ ಈಸ್ ಡಿಸ್ಟೈನ್ಡ್ ವಾಟ್ ಎವರ್ ಅಂತ ಹೇಳ್ತಾರಲ್ಲ, ಅದು ಹಾಗೆ ಅದು ಐ ಕುಡಂಟ್ ಹ್ಯಾವ್ ಇಮ್ಯಾಜಿನ್ಡ್ ಅದರ್ ದ್ಯಾನ್ ಯು ಎನಿ ಒನ್ ಎಲ್ಸ್ ಫಾರ್ ಕುಲಶೇಖರ. ಥ್ಯಾಂಕ್ ಯು. ಸೊ ದಟ್ಸ್ ದ ಬ್ಯೂಟಿ, ಬಿಕಾಸ್ ಆ ಕುಲಶೇಖರ ಅದೊಂಥರ ಅದು ಹಾಗೆ, ಅದು ಮನೆಗೆ ಬಂದ್ರೂ ಕೂಡ ದಿಸ್ ಫಿಲಮ್ ಹೌ ಇಟ್ ಮೇಡ್ ಅಂದರೆ ಕಣ್ಣು ಮುಚ್ಚಿದಾಗಲೂ ಕೂಡ ಸೀನ್ಸ್ಗಳು ಬರುತ್ತೆ ಅಂತಾರಲ್ಲ, ಒಂಥರ ಡ್ರೀಮ್ಸಲ್ಲಿ ಆ ಥರ ಎಲ್ಲ. ದಟ್ ಈಸ್ ರಿಷಬ್ ಶೆಟ್ಟಿಸ್ ಕ್ರಾಫ್ಟ್, ಅರವಿಂದನ್ ಕ್ರಾಫ್ಟ್, ಅಜನೀಶ್ ವಾಟ್ ಎವರ್ ಸರ್, ದಟ್ ಈಸ್ ಸಿನಿಮಾ. ಕ್ರಾಫ್ಟ್ ಇದ್ರೂ ಕೂಡ ಆ ಪಾತ್ರಕ್ಕೆ ಅವನ ಅದಕ್ಕೆ ಜೀವನ ಕೊಡಬೇಕಲ್ಲ ಐ ಥಿಂಕ್ ನಾನು ಸ್ವೀಕರಿಸ್ತೀನಿ ನೀವು ಹೇಳೋದೆಲ್ಲ. ನಾನು ಐ ಓಪನ್ ಆರ್ಮ್ಸ್. ಬಟ್ ಐ ಥಿಂಕ್ ಇಟ್ಸ್ ಆಲ್ಸೋ ಗ್ರೇಟ್ ಆಪರ್ಚುನಿಟಿ ಟು ಬಿ ಪಾರ್ಟ್ ಆಫ್ ಸಚ್ ಅ ಸ್ಪೆಷಲ್ ಮೂವಿ. ಅಬ್ಸಲ್ಯೂಟ್ಲಿ. ಬಿಕಾಸ್ ಆಫ್ ಹೌ ಇಟ್ ಮೇಕ್ಸ್ ಪೀಪಲ್ ಫೀಲ್. ಯಾ, ಅದ್ರಲ್ಲಿ ಏನೇನೋ ಕೊರತೆಗಳಿರ್ಬೋದು, ನಾವು ಹೇಳೋದಲ್ಲ, ವೀಣೆದಲ್ಲಿ ಸಿತಾರ್ ಸೌಂಡ್ ಬಂತು ಕೊರತೆ, ಡಸಂಟ್ ಮ್ಯಾಟರ್ ಎಟ್ ದ ಎಂಡ್ ಆಫ್ ದ ಡೇ, ಬಿಕಾಸ್ ದಟ್ ಫೀಲಿಂಗ್ ಇಸ್ ಪ್ಯೂರ್ ಆ್ಯಂಡ್ ಇಟ್ಸ್ ಟ್ರೂ ಆ್ಯಂಡ್ ಇಟ್ ಇಸ್ ಯುವರ್ ಪರ್ಸ್ನಲ್ ಫೀಲಿಂಗ್. ಯಾ, ನಿಮ್ಮದು. ಸೊ ಇನ್ನು ಮುಂದಿನ ಸ್ಟೆಪ್ ಏನಿಲ್ಲ, ಹಾಗೇನಿಲ್ಲ. ಆಲ್ರೆಡಿ ಕೈಯಲ್ಲಿರೋ ಕೆಲಸಗಳಿದೆ, ಅದೆಲ್ಲ ಮುಗಿಸ್ಬೇಕು. ಯಾವುದೇ ಇದೆ ಸರ್, ಅಂದರೆ ಯಾವ್ದಾದ್ರು ಅನೌನ್ಸ್ಮೆಂಟ್ ಆಗಿದೆ? ಒಂದು ಇದು ಲೆಗಸಿ ನೆಟ್ಫ್ಲಿಕ್ಸ್ ಒಂದು ತಮಿಳ್ ಶೋ ಇದೆ, ಅದರಲ್ಲಿದೆ. ಅದರಲ್ಲೊಂದು ಸ್ವಲ್ಪ ದಿವಸ ಬಾಕಿ ಇದೆ. ಸೂಪರ್. ಅದು ಮುಗಿಸ್ಬೇಕು. ಅದಾದಮೇಲೆ ಬೇರೆ ತೊಗೊಂಡಿರೋ ಕೆಲಸಗಳು ವಿಲ್ ಕೀಪ್ ಮೀ ಬ್ಯುಸಿ ಟಿಲ್ ಐ ಥಿಂಕ್ ಜುಲೈ ಆದಮೇಲಿಂದ ಏನು ನೋಡಬೇಕು, ರಜದಲ್ಲಿ ಹೋಗಬೇಕು, ಸ್ವಲ್ಪ ಪರ್ಯಟನ ಮಾಡೋಣ ಅಂತ. ನಾನು ಐ ಆಮ್ ನಾಟ್ ಸಚ್ ಅನ್ ಹ್ಯಾಬಿಟ್ ಟ್ರಾವೆಲರ್ ಆಯಿತಾ, ಬಟ್ ಈಗ ಐ ಫೀಲ್ ದಟ್ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್, ಡಿಫ್ರೆಂಟ್ ಕಲ್ಚರ್ಸ್, ಅದರಲ್ಲೆಲ್ಲ ಆಸಕ್ತಿ ಇದೆ. ಜಪಾನ್ಗೆ ಒಂದು ತಿಂಗಳು ಹೋಗಿ ಬರೋಣ. ವಾವ್. ಹಾಗೆ ಬೇರೆ ಬೇರೆ ದೇಶಗಳ, ಗ್ರೀಸ್ ಎಲ್ಲ ನಾನು ಹೋಗ್ತಾ ಬರ್ತಿರ್ತೀನಿ ಎವ್ರಿ ಇಯರ್ ಆಯ್ತು. ಬಟ್ ಅದರಲ್ಲೂ ಆ ದೇಶದಲ್ಲೂ ಏನೇನೋ ಇದೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಅದು ರಿಚ್ ಕಲ್ಚರ್, ವೈಬ್ರೆಂಟ್ ಕಲ್ಚರ್, ಹಿಸ್ಟಾರಿಕಲಿ ತುಂಬ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇನ್ನೊಂದು ಏನಂದರೆ ಅಲ್ಲಿ ಹೋದಾಗ ನಮ್ಮದು ನಾವು ಹೇಗಿಟ್ಟಿದ್ದೀವಿ, ಅವರು ಹಿಸ್ಟ್ರಿನ ಅವ್ರು ಹೇಗೆ ಪ್ರಿಸರ್ವ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿದೆ, ಬಂದವ್ರಿಗೆಲ್ಲ ನೋಡಲಿಕ್ಕೆ ಎಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ. ಐ ಥಿಂಕ್ ನಮ್ಮಲ್ಲೂ ಅದು ಬರಬೇಕು. ಅಂದರೆ ಮೋರ್ ದೆನ್ ಹ್ಯಾವಿಂಗ್ ದಿಸ್ inflated pride in our history, I think we should look after what is there, and so that other people also can come and experience. Agreed. Thank you so much sir. ತುಂಬ ಖುಷಿ ಆಯಿತು ಬಂದಿದ್ದು ಆ್ಯಂಡ್ ನಿಮ್ಮ ಜೊತೆ ಮಾತಾಡಿದ್ದು. ನಾನು ಯೂಶಲಿ ಪ್ರತಿ ಶೋನಲ್ಲಿ ಹೇಳ್ತೀನಿ, ನನಗೆ ಟೇಕ್ ಅವೇ ಇದ್ದರೆ ನನ್ನ ಜನರಿಗೆ ಟೇಕ್ ಅವೇ ಇರುತ್ತೆ ಅಂತ. ಸೊ ನನಗೆ ಬಹಳಷ್ಟು ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಮೂಟೆ ಅಷ್ಟು ನಾನು ಟೇಕ್ ಅವೇ ತೊಗೊಂಡಿದ್ದೀನಿ. ತುಂಬ ಖುಷಿ ಆಯಿತು, ನನಗೆ ಸಂತೋಷ. ಕಲಿಯೋದಕ್ಕೂ ತುಂಬ ಆಯಿತು ಸರ್. ಇದೇ ರೀತಿ ಕಾಂತಾರದಿಂದ ಈ ಕನ್ನಡದಲ್ಲಿ ಇನ್ನಷ್ಟು ಜಾಸ್ತಿ ಸಿನಿಮಾಗಳು ನೀವು ಆ ಒಂದು ದೊಡ್ಡ ಮಟ್ಟದಲ್ಲಿ ಬರೋ ರೀತಿ ಆಗಲಿ ಅಂತ ನಾನು ವಿ ವಿಶ್ ಫಾರ್ ದ್ಯಾಟ್ ಸರ್. ಆ್ಯಂಡ್ ಜನನೂ ಕೂಡ ಹಂಗೆ ನೀವು ವೈಡ್ ಆರ್ಮ್ಸ್ ಓಪನ್ ಇದ್ದಂಗೆ ಅಲ್ವಾ, ತುಂಬಾ ಪ್ರೀತಿ ಕೊಡ್ತಾ ಇದ್ದಾರೆ, ಹೃತ್ಪೂರ್ವಕ ಪ್ರೀತಿ ಕೊಡ್ತಾ ಇದ್ದಾರೆ, ಜೆನ್ಯೂನ್ ಇದು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಬರ್ತಾ ಇರೋದಕ್ಕೆಲ್ಲ ವೆರಿ ಗ್ರೇಟ್ಫುಲ್. ನಮ್ಮ ಟಿಪ್ಪಣಿನೂ ಮಾಡ್ಬೋದು, ಅಂದರೆ ಹೀಗಿಲ್ಲ ಆಗಿಲ್ಲ, ದಟ್ಸ್ ಆಲ್ಸೋ, ಅಂದರೆ ಒಂದು ಬ್ಯಾಲೆನ್ಸ್ ಇರಬೇಕು. ಇಲ್ಲ ಎಲ್ಲ ನಾವೇ ಅಂದ್ಕೊಡ್ತೀವಿ. ಇಲ್ಲ ನಾನೇನಂದ್ರೆ ನಮ್ಮಮ್ಮ ಸಿನಿಮಾ ನೋಡ್ತಿರ್ಬೇಕಾದ್ರೆ ದ ವೇ ಶಿ ಈಸ್ ಎಂಜಾಯಿಂಗ್ ಯುವರ್ ಮೂಮೆಂಟ್ಸ್ ನೋ, ದಟ್ ಓನ್ಲಿ ನಿಮ್ಗೆ ಅಲ್ಲಿ ಬಂದ್ಬಿಡ್ತು ಅಂತ ನಾನು ಹೇಳ್ತೀನಿ. ಅದೇ ನಮ್ದು ಇವ್ರು ಇರ್ಫಾನ್ ಅವರೆಲ್ಲ ನೋಡಿದಾಗ ರಿದಮ್ ಬ್ರೇಕಿಂಗ್ ಆ್ಯಕ್ಟರ್ಸ್ ಅವರು, ಒಂದು ರಿದಮಲ್ಲಿ ಸೆಟ್ ಆಗಲ್ಲ. ಸೊ ನಾವು ನೋಡಿ ಕಲ್ತವರು. ಸೊ ನಾವು ಐ ಆಲ್ಸೋ ಟ್ರೈ ಟು ರೆಪ್ಲಿಕೇಟ್, ಅಂದರೆ ಒಂದು ಪ್ರೆಡಿಕ್ಟಬಲ್ ಪ್ಯಾಟರ್ನ್ ಇರಬಾರ್ದು ಪರ್ಫಾರ್ಮೆನ್ಸಲ್ಲಿ. ಇವಾಗ ನೀವೊಂದು ಪ್ರಶ್ನೆ ಕೇಳ್ತೀರಾ, ಅದಕ್ಕೆ ಉತ್ತರ ನಾನು ಯಾವ ಥರ ಹೇಳ್ತೀನಿ ಅಂತ ನಿಮ್ಗೆ ಗೊತ್ತಿರಲ್ಲ. ಒಂದು ಅಂದಾಜು ಇರ್ಬೋದು, ಯೂಶಲಿ ಗುಲ್ಶನ್ ಈ ಥರ ಆನ್ಸರ್ ಕೊಡ್ತಾನೆ, ಆ ಥರ ಆನ್ಸರ್ ಕೊಡ್ತಾನೆ, ಬಟ್ ಯು ಕಾಂಟ್ ಸರ್ಟನ್ಲಿ ಹೇಳೋಕ್ಕಾಗಲ್ಲ ಇದೇ ಥರ ಕೊಡ್ತಾನೆ ಅಂತ. ಆ ದಿವಸದಲ್ಲಿ ನನ್ನ ಮನಸ್ಸಲ್ಲಿ ಏನಿದೆಯೋ, ನನ್ನ ಮೂಡಲ್ಲಿ ಏನಿದೆಯೋ, ಹೊಸದಾಗ ಏನಾದ್ರು ಒಂದು ವಿಚಾರ ಬಂದಿದ್ದು ಅದನ್ನು ಸೇರಿಸಿ ಹೇಳ್ತೀನೋ, ಇಟ್ ಈಸ್ ಅನ್ಪ್ರೆಡಿಕ್ಟಬಲ್. ಅ ಗುಡ್ ಪರ್ಫಾರ್ಮೆನ್ಸ್ ಇಸ್ ದ್ಯಾಟ್. ಅನ್ಪ್ರೆಡಿಕ್ಟಬಲ್ ಅಂದರೆ ಏನೋ ಲೌಡಾಗಿ ಏನೋ ಒಂದು ಮಾಡೋದಲ್ಲ, ಅದು ನ್ಯಾಚುರಲ್ ಆಗಿ ಬರಬೇಕಂದ್ರೆ ಅವರು ಮುಂದೆ ಇರೋ ಕ್ಯಾರೆಕ್ಟ್ರು ಏನು ಹೇಳ್ತಾರೆ, ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿರಬಾರ್ದು, ಸಟಲ್ ಆಗಿರಬೇಕು. ಸಬ್ ಕಾನ್ಷಿಯಸ್ ಹಿಡಿತದೆ, ಕಾನ್ಷಿಯಸ್ ಹಿಡಿಯೋದಿಲ್ಲ. ಸೊ ಇದನ್ನೇ ಕಲ್ತ್ಕೊಂಡಿರೋದು, ಅದನ್ನು ನಾವು ಅಭ್ಯಾಸ ಮಾಡಿ ಈ ಥರ ಮಾಡಬೇಕು, ಆವಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಆಗಿರೋದು. ಯಾಕಂದರೆ ಇವ್ರ ಪರ್ಫಾರ್ಮೆನ್ಸಸ್ ನಾನು ಅದಕ್ಕೆ ಇಷ್ಟ, ಯಾಕಂದರೆ ರಿದಮ್ ಬ್ರೇಕಿಂಗ್ ಅಂತ. ಸೊ ಅದನ್ನು ನಾನು ಇಲ್ಲಿ ಕುಲಶೇಖರ್ನ ಒಂದು ಅವಕಾಶದಲ್ಲಿ ನಾನು ಅದು ಟ್ರೈ ಮಾಡಿದ್ದೆ, ಅದು ವರ್ಕೌಟ್ ಆಗಿಬಿಟ್ಟಿದೆ. ಮೀಸೆ ಗಡ್ಡ ಇಲ್ಲದೆ ಇದ್ರೂ ವರ್ಕೌಟ್ ಆಗಿಬಿಟ್ಟಿದೆ. ಮಿಗ್ದವರೆಲ್ಲ ಮೀಸೆ ಗಡ್ಡ ಬಿಟ್ಟಿದ್ದಾರೆ, ಇಲ್ದೇರೋ ಅಂಟಿಸ್ಕೊಂಡಿದ್ದಾರೆ. ಹೌದು, ರಾಮದಾಸ್ರಿಗೂ ಮೀಸೆ ಇದೆ. ಹೌದು, ರಾಮದಾಸ್ಗೂ ಮೀಸೆ ಇದೆ, ಕರೆಕ್ಟ್. ನನಗೆಲ್ಲ ಟ್ರೈ ಮಾಡಿದ್ರು, ನಾನು ಹೇಳಿದೆ ಬೇಡ ರಿಷಬ್, ಇವನು ಒಂಥರ ಫಸ್ಟ್ ಟ್ರೈ ಮಾಡಿದ್ರ ಮೀಸೆ ಎಲ್ಲ ಟ್ರೈ ಮಾಡಿದ್ರು, ಅವ್ರಿಗೂ ಅಷ್ಟೊಂದು ಇಡಿಸ್ಲಿಲ್ಲ. ಅವ್ರದ್ದು ಕಾನ್ಸೆಪ್ಟ್ ಡ್ರಾಯಿಂಗ್ಸ್ ಅಲ್ಲೆಲ್ಲ ಇತ್ತು, ಮೀಸೆ ಒಂದು ಜಾ ಲೈನ್ ಎಲ್ಲ ಇತ್ತು. ನಾನು ಹೇಳಿದೆ ಸರ್ ಏನು ಸರ್ ಇದೆಲ್ಲ, ಅದು ನೀವು ಪ್ರಾಸ್ಥೆಟಿಕ್ ಹಾಕಬೇಕು ಅಷ್ಟೇ ಅಂತ. ಆರ್ಟಿಸ್ಟ್ ಅವರು ಮಾಡ್ದಂಗೆ ಯೋಚನೆ ಮಾಡ್ದಂಗೆ ಮಾಡಿದ್ದಾರೆ. ಟ್ರೈ ಮಾಡಿದ್ದು, ಬಟ್ ಐ ಥಿಂಕ್ ಅದು ಸೂಟ್ ಆಗ್ತಿರ್ಲಿಲ್ಲ. ಅವನು ಒಂಥರ ಅಂದರೆ ಬೇರೆ ಥರ ಮನುಷ್ಯನೇ ಆ ವರ್ಲ್ಡಲ್ಲಿ, ಅವ್ನು ಬಿಹೇವಿಯರ್ ಅದಿದೆಲ್ಲ ಬೇರೆಯವ್ರ ಥರ ಇಲ್ಲ, ನಡವಳಿಕೆ ಅದಿದೆಲ್ಲ. ಸೊ ಐ ಥಾಟ್ ಹಿ ಶುಡ್ ಆಲ್ಸೋ ಲುಕ್ ಡಿಫ್ರೆಂಟ್. ನಿಮ್ಮದು ಮತ್ತು ಆ ಮಗಳು ಕಾಂಬಿನೇಷನ್ ಚೆನ್ನಾಗಿತ್ತು ಪಾಪ. ಸಿ ಇದು ವೆರಿ
ಕೆಲವೊಂದು ಜನ ಪಿಕ್ ಮಾಡ್ತಿದ್ದಾರೆ ಅಲ್ಲಿ, ಅದು ನಾನು ಕ್ರಿಯೇಟ್ ಮಾಡಿದ ಮೂಮೆಂಟ್ ಅಲ್ಲ, ಅದು ರಿಷಬ್ ಬರ್ದಿರೋ ಮೂಮೆಂಟ್ಸು. ವಾವ್. ಆಯಿತಾ, ಅದನ್ನು ನಾನು ಇಂಟರ್ಪ್ರಿಟ್ ಮಾಡಿದ್ದೀನಿ. ನನ್ನ ಇಂಟರ್ಪ್ರಿಟೇಷನ್ ಏನಂದರೆ, ಕುಲಶೇಖರ ಈಸ್ ನಾಟ್ ಈವಿಲ್, ಡೀಡ್ಸ್ ಆರ್ ಈವಿಲ್, ಬಟ್ ಅವನು ಈವಿಲ್ ಅಲ್ಲ. ಏನೋ ಒಂದು ಪ್ಯೂರಿಟಿ ಅವನಿಗೂ ಮಗಳ ಮಧ್ಯದಲ್ಲಿ ಆ ರಿಲೇಷನ್ ಇದೆ, ಒಂದು ಸೆನ್ಸಿಟಿವಿಟಿ, ಒಂದು ಪ್ಯೂರಿಟಿ ಇದೆ. ಒಂದೊಂದು ಸೆಕೆಂಡ್ಗೆ ನಿಮ್ಗೆ ಕಾಣ್ತದೆ. ಅದಕ್ಕೆ ಹೇಳಿದ್ ಒಂದು ದಬ್ಬಾಳಿಕೆ ಇದೆ. ಅಂದರೆ ಅವನು ಇದೆ, ಅವಳು ಮಾಡಿಲ್ಲ ಅಂದರೆ ಈಗ ನೋಡ್ತಾನೆ, ಅವ್ನು ಸ್ವಲ್ಪ ಹೊರಗಡೆ ನೋಡ್ತಾನೆ, ಬಟ್ ಅಲ್ಲಿ ಒಂದು ಜೆನ್ಯೂನ್ ಪ್ಯೂರ್ ಕನೆಕ್ಷನ್ ಒಂದಿದೆ. ಸೊ ದಟ್ ಗ್ರೌಂಡ್ಸ್ ಹಿಮ್ ಇನ್ ರಿಯಾಲಿಟಿ, ಮೇಕ್ಸ್ ಹಿಮ್ ಹ್ಯೂಮನ್. ಸರ್ ಆಮೇಲೆ ಆ ಪ್ಯೂರಿಟಿ ಎಲ್ಲಿದ್ದಾನೆ, ವಿಷಾನೇ ಹಾಕ್ಬೋದಾಗಿತ್ತಲ್ಲ ಅಪ್ಪಗೆ. ಅಪ್ಪನಿಗೆ ವಿಷ ಹಾಕ್ಬೋದಾಗಿತ್ತು. ಅವನು ಹೇಳಿದ್ರೆ ನಾನು ವಿಷ ಹಾಕಿಲ್ಲ, ಹೆದರಬೇಡ. ಅದು ಇನ್ನೊಂದು ಪರ್ಸ್ಪೆಕ್ಟಿವ್ ಏನಂದರೆ, ಅದು ದೊಡ್ಡ ವಿಷಯ ಆಗಿಬಿಡ್ತದೆ. ಅದು ರಾಜನನ್ನು ಕೊಂದ ಅಂತ ಆಗ್ಬಿಡ್ತದೆ. ಪ್ರಜೆಗಳ ಮಧ್ಯದಲ್ಲಿ ಅಪ್ಪನ ಕೊಂದ ಅವನು ಅಂತ ಬಂದ್ಬಿಡ್ತದೆ. ಪ್ರಜೆಗಳ ಸಪೋರ್ಟ್ ಆ ನಿಟ್ಟಲ್ಲಿ ನೋಡಿ ಈ ಥರ ಮಾಡಿದರೆ ಯಾರಿಗೂ ಗೊತ್ತಿರಲ್ಲ. ಅಂದರೆ ಅರಮನೆಯಲ್ಲಿ ಅವ್ರು ಇರೋಷ್ಟು ನಾನು ಕಂಟ್ರೋಲ್ ಮಾಡ್ಬೋದು ನ್ಯೂಸು. ಅಪ್ಪ ಸತ್ತೋದ್ರೆ ನ್ಯೂಸ್ ಆಚೆ ಹೋಗ್ತದೆ. ಹೇಗೆ ಸತ್ತಿದ್ದು ಅಂದರೆ ಸ್ಲೋಲಿ ಅಪ್ಪನ ಕಡೆಯವರೆಲ್ಲ ಹೇಳ್ತಾರೆ ಮಗ ಸಾಯಿಸಿದ್ದು ಅಂತ. ಮಲಗಿಸ್ಬಿಟ್ಟು ಅವನಿಗೆ ಅವನು ಎಡವಟ್ಟು ಮಾಡೋನ್ನ ಇದನ್ನೊಂದು ಸೆರೆಮನೆಗೆ ಹಾಕಿಂತ ಹಾಕ್ಸ್ಬಿಡ್ತೀನಿ ನಾನು. ಆ ಮುದ್ಕಪ್ಪನ್ನ ಅಪ್ಪನೂ ಬರಿತಾನೆ ಅಂತಿರಲ್ಲ, ತೊಂಡೆ ಮನುಷ್ಯ, ಅವ್ರನ್ನ ಹಾಕ್ಸ್ಬಿಡ್ತೀನಿ ಒಳಗಡೆ. ಸೊ ನಾನು ಕಂಟ್ರೋಲಲ್ಲಿದೆ ಸಿಚುವೇಶನ್. ಅಪ್ಪ ಸತ್ತೋದ್ರೆ ಪ್ರಜೆಗಳಿಗೆಲ್ಲ ಅಪ್ಪ ಸತ್ತೋಯ್ತು, ಹೇಗೆ ಸತ್ತೋಯ್ತು ಅಂತ ಔಟ್ ಆಗಿಬಿಡ್ತದೆ. ಅದು ನನಗೆ ಕಷ್ಟ. ಯಾಕಂದರೆ ಪ್ರಜೆಗಳು ರಿವೋಲ್ಟ್ ಮಾಡಿದರೆ, ಸೈನ್ಯ ರಿವೋಲ್ಟ್ ಮಾಡಿದರೆ ಅದರಲ್ಲಿ ನನಗೆ ಎದುರಿಲ್ಲ. ಸೊ ಅಂದರೆ ಅಷ್ಟೊಂದು ಇದು ಇಲ್ದಿರೋವನಿಗೆ ಸ್ವಲ್ಪ ಅಟ್ಲೀಸ್ಟ್ ಬುದ್ಧಿ ಇದೆ. ಅದಕ್ಕಾಗಿ ಅವನು ವಿಷ ಹಾಕಿ ಸಾಯಿಸಲ್ಲ. ನಂಗೆ ಅದಕ್ಕೆ ಹೇಳಿದ, ಆ 3 ಕಡೆ ಒಂದು ಮಗಳ ಜೊತೆ ಇದೆ ಸಂಬಂಧ, ಇನ್ನೊಂದು ಅಪ್ಪಗೆ ವಿಷ ಆಗ್ತಿದ್ದು, ಇನ್ನೊಂದು ಪ್ರಮೋದ್ ಶೆಟ್ಟಿ ಬಂದಾಗಲೂ ಕೂಡ ಸಾಯಿಸದೇ ಇರೋಂಥದ್ದು. ಸೊ ರಾಜ ಬಂದ್ಬಿಟ್ಟು ಅದು ಹೇಳಲಿಕ್ಕಾಗೋದಿಲ್ಲ. ಅದು ಅಪ್ಪ ಅಡ್ಡ ಬಂದಿದ್ದಕ್ಕೆ ಅದು ಐ ಡೋಂಟ್ ನೋ. ನಾನು ಅದು ಓಪನ್ ಹ್ಯಾಂಡ್ ಬಿಡ್ತೀನಿ. ಕಡಿಯೋ ಇವನು, ಅಪ್ಪ ಬಂದ್ಬಿಟ್ಟು ಕಡಿಯೋ ಇವಂತಲ್ಲೇನಂತ ಹೇಳಿಲ್ಲ ಅಂದರೆ ಅದೊಂಥರ ಚಂಡಿ ಕತೆ ಇದ್ದಂಗ ಕಡ್ದಿರ್ಲೂಬಹುದು, ಹೇಳೋಕ್ಕಾಗೋಲ್ಲ. ಐ ಲೀವ್ ಇಟ್ ಓಪನ್ ಹ್ಯಾಂಡೆಡ್. ಐ ಡೋಂಟ್ ನೋ. ಸ್ಕ್ರಿಪ್ಟಲ್ಲಿ ಕಡಿಯೋಲ್ಲ ಅಂತಿತ್ತು, ಯಾಕಂದರೆ ಅಪ್ಪ ಹೇಳಿದ್ರು. ನೀವು ಹೇಳಿದ್ರೆ ನಾ ಕಡಿಯಲ್ಲ, ಏನು ನೀವು ಹೇಳಿದ್ರೆ ಚಂಡಿ ಕತೆ. ಹಾಗೆ ಇನ್ನೊಂದೇನೆಂದರೆ, ಎಲ್ಲ ಇದು ಈಶ್ವರನ ಹೂದೊಟ್ಟೆಗೆ ಕಾಲಿಟ್ಬಿಟ್ಟು ಅಲ್ಲಿ ಎಲ್ಲ ಫುಲ್ಲೆಲ್ಲ ಧ್ವಂಸ ಮಾಡಿ ಬಂದಮೇಲೆ ಅಪ್ಪನ ಮುಂದೆ ಕೊಚ್ಕೋಬೇಕಲ್ಲ. ಅದಕ್ಕೆ ಅಪ್ಪ ಜೀವಂತ ಆಗಿರ್ಬೇಕಲ್ಲ. ನಿನ್ನ ಕೈಲಾಗ್ದಿದ್ದು ನಾನು ಮಾಡಿದ್ದೀನಿ, ನನ್ನ ಅಜ್ಜನ ಕೈಲಾಗ್ದಿದ್ದು ನಾನು ಮಾಡಿದ್ದೀನಿ. ಅಪ್ಪ ಸತ್ತಿದ್ರೆ ಯಾರು ಮುಂದೆ ಕೊಚ್ಕೊಳ್ಳೋದು? ಪಾಯಿಂಟ್. ನೆವರ್ ನೋ, ಸೋ ಮೆನಿ ಆಸ್ಪೆಕ್ಟ್ಸ್ಗಳು ಅಲ್ಲ ಇದೆಲ್ಲ. ಅಂದರೆ ನಾವು ಡಿಸ್ಕಸ್ ಮಾಡಿ ಅಂದರೆ ಕಾನ್ಷಿಯಸ್ ಆಗಿ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಖುಷಿ ಆಯಿತು. ಆನ್ ದ್ಯಾಟ್ ನೋಟ್ ಇವತ್ತಿನ ಈ ಸಂಚಿಕೆನ ಮುಕ್ತಾಯ ಮಾಡುವಂಥ ಟೈಮ್ ಆಗಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಒಂದು ಪಾಡ್ಕಾಸ್ಟಲ್ಲಿ ಸಂಭಾಷಣೆ, ಅವ್ರ ಜೊತೆ ಕಾನ್ವರ್ಸೇಷನ್. ಆ್ಯಂಡ್ ಬಹುತೇಕ ಕನ್ನಡದಲ್ಲೇ ಮಾತಾಡಿದ್ದೀವಿ. ಮಧ್ಯದಲ್ಲಿ ಎಲ್ಲಾದರೂ ಇಂಗ್ಲೀಷ್ ಬಂದಿತ್ತು ಅಂದರೆ ಅನ್ಯಥ ಭಾವಿಸ್ಬೇಡಿ ಅಂತ ಹೇಳ್ತಾ, ತಮಿಳು ಎಲ್ಲ ನಮ್ಮ ಭಾಷೆ ರೀ ಅಷ್ಟೇ, ನೀವು ಮಾತಾಡಿ ವಸುದೈವ ಕುಟುಂಬಕಂ ಅನ್ಕೊಂಬಿಡಿ ಅಷ್ಟೇ ಹೇಳ್ತಾ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಟಿಲ್ ದೆನ್, ಕಾಂತಾರ ಯಾರ್ಯಾರು ನೋಡಿಲ್ವೋ, ಅದು ಹೇಳೋದೇ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್, ಯಾಕಂದರೆ ಅರವಿಂದ್ ಶೋ ಮಾಡೋಕ್ರೆ ಸ್ಪಾಯ್ಲರ್ಸ್ ಕೊಡಬೇಡಿ ಅಂತ ಹೇಳ್ತಾ ಇದ್ರು. ಬೈ ನಾವು ಎಲ್ಲರೂ ಕಾಂತಾರ ನೋಡಿಬಿಟ್ಟಿರ್ತೀರಿ 2 ಸಲ 3 ಸಲ, ಬಟ್ ಯಾರೂ ನೋಡಿಲ್ಲ ಅಂದರೂ ದಯವಿಟ್ಟು ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಆದಷ್ಟು ಬೇಗ ಹೋಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸರ್. ಸಿನಿಮಾದಲ್ಲಿ ಭೇಟಿ ಆಗೋಣ. ಸೈನಿಂಗ್ ಆಫ್. ನಮ್ಮ ಸ್ಟೈಲಲ್ಲಿ ನಮಸ್ಕಾರ ಗುರು.